ಅತಿಥಿ ಅಭ್ಯಾಗತರನ್ನು ಶಾಲಾ ಮಕ್ಕಳ ಘೋಷ್ ವಾದನದೊಂದಿಗೆ ಆಡಳಿತ ಮಂಡಳಿ ಹಾಗೂ ಮುಖ್ಯ ಮಾತಾಜಿಯವರು ವೇದಿಕೆ ಬಳಿ ಬರಲು ಪ್ರೀತಿಪೂರ್ವಕ ಸ್ವಾಗತ. ಇದೀಗ ಗೌರವಾನ್ವಿತ ಅತಿಥಿ ಅಭ್ಯಾಗತರಿಂದ ಭಾರತಾಂಬೆಗೆ ಪುಷ್ಪಾರ್ಚನೆ. ನಮ್ಮ ಆತ್ಮೀಯ ಅತಿಥಿಗಳೆಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಅತಿಥಿಗಳೆಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಸೇವಾಂಜಲಿ ಎಜುಕೇಷನಲ್ ಟ್ರಸ್ಟ್ ರಿಜಿಸ್ಟರ್ ಮೂಡಬಿದಿರೆ, ವಿದ್ಯಾಭಾರತಿ ಸಂಯೋಜಿತ ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೇರಣಾ ಶಿಶು ಮಂದಿರ ಕಡಲಕೆರೆ ಮೂಡಬಿದಿರೆ. ಭಾರತಾಂಬೆಯ ಪಾದಾರವಿಂದಗಳಿಗೆ ನಮಿಸುತ್ತಾ ಸರಸ್ವತಿ ಮಾತೆಯ ಚರಣ ಕಮಲಗಳಿಗೆ ಶ್ರದ್ಧಾ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಪ್ರೀತಿ ಸ್ನೇಹ ತ್ಯಾಗ ಸಹನೆಗಳೇ ಬದುಕಿನ ನಿತ್ಯ ಸಂತಸದಾಲಯ ಎಂಬ ಜೀವನ ಸಾರುವ ಅನುಕ್ಷಣವೂ ಪೋಷಿಸುವ ಅನನ್ಯ ನಿಲಯದಂತಿರುವ ನಮ್ಮ ಈ ದೇಗುಲದ ಸಮಗ್ರ ಸಾರ್ಥಕತೆಯನ್ನು ಸ್ಮರಿಸುವ ವಾರ್ಷಿಕೋತ್ಸವದ ರಸದೌತಣದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಗೊಂದು ಮುನ್ನುಡಿ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬದುಕಿಗದುವೆ ವಾಸ್ತವತೆಯ ಕನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಇದೀಗ ಪ್ರಾರ್ಥನಾ ಗೀತೆ ನಮ್ಮ ಸಂಸ್ಥೆಯ ಹೂಗಳಾದ ಆರಾಧ್ಯ ಮತ್ತು ಸಂಗಡಿಗರು. ಮಾತೆ ಪೂಜಕ ನಾನು ಎನ್ನ ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಬಡಿಯಲಿ. ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಬರಗಲಿ. ನಿನ್ನ ನಾಮ ನಿನಾದವಾಗಲಿ, ಶ್ರಮಿಪೆನಾ ಪ್ರತಿ ಕ್ಷಣದಲ್ಲಿ. ನಿನ್ನ ಗೌರವಕ್ಕೆ ದುರು ಬರುವ ಬಲವ ಮುರಿವೆನು ಚರದಲ್ಲಿ. ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಬಡಿಯಲಿ. ನಿನ್ನ ತೇಜವ ಜಗವು ನೋಡಲಿ, ಉರಿವ ದೀಪದ ತೆರದಲ್ಲಿ. ಎನ್ನ ಶಕ್ತಿಯ ಘೃತವು ಸತತವು ಎರೆಯುತ್ತಿರುವೆನು ಭರದಲ್ಲಿ. ಮಾತೃ ಮಂದಿರ ಬೆಳಗುತ್ತಿರಲಿ, ನಾನೇ ನಂದ ದೇವಿಗೆ. ಭಕ್ತಿ ತೆರದಿ ದೇಹ ಉರಿಯಲಿ, ಸಾರ್ಥಕತೆ ಈ ಬಾಳಿಗೆ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ಹಚ್ಚುತ್ತಲಿರುವ ಪ್ರೀತಿಯ ಹಣತೆ ನಮ್ಮ ಮನಸ್ಸುಗಳ ಅನನ್ಯತೆ, ಅತಿಥಿ ಸತ್ಕಾರ ನಮ್ಮ ಆತ್ಮವಂತೆ, ಅದಕ್ಕಾಗಿ ಸ್ವಾಗತದ ನುಡಿಗೀತೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳನ್ನು ಹೃದಯ ತುಂಬಿ ಸ್ವಾಗತಿಸಲಿದ್ದಾರೆ ನಮ್ಮ ಸೇವಾಂಜಲಿ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ರಾಜೇಶ್ ಬಂಗೇರ ಸರ್ ಇವರು. ಹರಿ ಓಂ. ವೇದಿಕೆಯಲ್ಲಿರುವ ಗೌರವಾನ್ವಿತ ಗಣ್ಯರೇ, ಪ್ರೇರಣಾ ಶಾಲೆಯ ವೈಭವವನ್ನು ನೋಡಲು ಸೇರಿರುವಂತಹ ಎಲ್ಲ ಬಂಧುಗಳೇ, ವಿದ್ಯಾರ್ಥಿಗಳೇ, ಮೊದಲಿಗೆ ಈ ವಿದ್ಯಾಸಂಸ್ಥೆಯ ಸಣ್ಣ ಪರಿಚಯ ಹಾಗೂ ಇಲ್ಲಿನ ವ್ಯವಸ್ಥೆಯ ಬಗ್ಗೆ
ಬಗೆಯನ್ನು ತಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಈ ಪರಿಸರದವರೇ ಆದ ಶಿಕ್ಷಣ ಪ್ರೇಮಿಗಳೂ ಆಗಿದ್ದಂತಹ ಸಾಲ್ವದರ್ ಡಿಸೋಜರ್ ಅವರು 1923ರಲ್ಲಿ ಈ ಶಾಲೆಯನ್ನು ಪ್ರಾರಂಭಿಸಿ ತದನಂತರ 1925ರಲ್ಲಿ ಅಧಿಕೃತವಾಗಿ ಈ ಶಾಲೆ ಪ್ರಾರಂಭಗೊಂಡಿತು. ಶತಮಾನವನ್ನು ಕಂಡಂತಹ ಈ ಶಾಲೆಯಲ್ಲಿ ಜಸ್ಟಿಸ್ ಅಬ್ದುಲ್ ನಜೀರ್ ರಂತಹ ಅದೆಷ್ಟೋ ಹಳೆಯ ವಿದ್ಯಾರ್ಥಿಗಳು ಸಮಾಜದಲ್ಲಿ ಉನ್ನತ ಸ್ಥಾನಮಾನದೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ಇಂಗ್ಲೀಷಿನ ವ್ಯಾಮೋಹದಿಂದ ಹಾಗೂ ಸರಕಾರಗಳ ನಿರ್ಲಕ್ಷ್ಯತನದಿಂದ ಕನ್ನಡ ಶಾಲೆಗಳು ಮುಚ್ಚುವ ಹಂತದಲ್ಲಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಹಿಂದಿನ ಕಾಲದಲ್ಲಿ ಕೂಡು ಕುಟುಂಬದಲ್ಲಿ ಸಿಗುತ್ತಿದ್ದಂತಹ ಸಂಸ್ಕಾರ ಇವತ್ತಿನ ನಮ್ಮ ಮಕ್ಕಳಿಗೆ ಸಿಗುತ್ತಿಲ್ಲವಾದ್ದರಿಂದ ಗುಣಮಟ್ಟದ ಶಿಕ್ಷಣದೊಂದಿಗೆ ಸಂಸ್ಕಾರವನ್ನು ಜೊತೆಗೆ ಭಾರತೀಯ ಶಿಕ್ಷಣವನ್ನು ನೀಡಬೇಕೆನ್ನುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಸೇವಾಂಜಲಿ ಶಿಕ್ಷಣ ಪ್ರತಿಷ್ಠಾನದ ಸುಪರ್ದಿಯಲ್ಲಿ ಮುಂದುವರಿಸಿಕೊಂಡು ಬರುತ್ತಿದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿರುವ ವಿದ್ಯಾಭಾರತಿಯ ಚಿಂತನೆಯಲ್ಲಿ ಶಾಲೆಯು ನಡೆಸಲ್ಪಡುತ್ತಿದೆ. ಈ ಶಾಲೆಯಲ್ಲಿ 2017ರಲ್ಲಿ ಒಟ್ಟು 53 ಮಕ್ಕಳಿದ್ದು ಇದೀಗ ಶಿಶು ಮಂದಿರವು ಸೇರಿ 1ರಿಂದ 7ನೇ ತರಗತಿವರೆಗೆ ಒಟ್ಟು 305 ಮಕ್ಕಳು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. ಇಲ್ಲಿ ಸರಸ್ವತಿ ವಂದನೆ, ಶ್ಲೋಕ, ಭಗವದ್ಗೀತಾ ಪಠಣದೊಂದಿಗೆ ದಿನಚರಿ ಪ್ರಾರಂಭವಾಗಿ ಯೋಗ, ಕ್ರೀಡೆ ಹಾಗೂ ದೈನಂದಿನ ಚಟುವಟಿಕೆಗಳ ಬಗ್ಗೆಯೂ ಮಕ್ಕಳಿಗೆ ತಿಳಿಸಿಕೊಡಲಾಗುತ್ತಿದೆ. ಶಿಕ್ಷಣದ ಜೊತೆಗೆ ಸ್ಪೋಕನ್ ಇಂಗ್ಲಿಷ್, ಕಂಪ್ಯೂಟರ್ ತರಗತಿ, ಸಂಗೀತ, ಭರತನಾಟ್ಯದಂತಹ ಹೆಚ್ಚುವರಿ ಶಿಕ್ಷಣವನ್ನು ಮಕ್ಕಳಿಗೆ ನೀಡಲಾಗುತ್ತಿದೆ. ನಮ್ಮ ಈ ಸಂಸ್ಥೆಯು ಯಾವುದೇ ಇನ್ನೊಂದು ಸಂಸ್ಥೆಯೊಂದಿಗೆ ಸ್ಪರ್ಧೆ ಮಾಡುವ ಪ್ರಶ್ನೆಯೇ ಇಲ್ಲ. ಬದಲಾಗಿ ಗುರು ಹಿರಿಯರನ್ನು ಗೌರವಿಸುವ, ಸಮಾಜವನ್ನು, ಪರಿಸರವನ್ನು ಪ್ರೀತಿಸುವಂತಹ ಹಾಗೂ ರಾಷ್ಟ್ರವನ್ನು ಪ್ರೀತಿಸುವಂತಹ ಒಬ್ಬ ಉತ್ತಮ ಪ್ರಜೆ ಈ ಸಂಸ್ಥೆಯಿಂದ ಹೊರಬರಬೇಕೆನ್ನುವ ಉದ್ದೇಶವನ್ನಿಟ್ಟುಕೊಂಡು 8 ಮಂದಿ ಟ್ರಸ್ಟಿಗಳು ನಿಸ್ವಾರ್ಥ ಸೇವೆಯೊಂದಿಗೆ 10 ಮಂದಿ ಮಾತಾಜಿಯವರು, ಶ್ರೀಮಾನ್ಗಳು ತಮ್ಮ ಶತಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಜೊತೆಗೆ ಒಟ್ಟು 8 ಮಂದಿ ಶಿಕ್ಷಕೇತರ ಸಿಬ್ಬಂದಿಗಳು ತಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. ನಮ್ಮ ಮಕ್ಕಳು ಎಲ್ಲ ರಾಷ್ಟ್ರೀಯ ಹಬ್ಬಗಳ ಜೊತೆಗೆ ಎಲ್ಲ ಧಾರ್ಮಿಕ ಹಬ್ಬಗಳನ್ನು ಕೂಡ ಇಲ್ಲಿ ಆಚರಿಸುವಂಥದ್ದು ಇಲ್ಲಿನ ವಿಶೇಷ. MRPL, ಅದಾನಿಯಂತಹ ಸಂಸ್ಥೆಗಳ ಸಹಕಾರದಿಂದ ನಮ್ಮ ಮಕ್ಕಳಿಗೆ ಸುಸಜ್ಜಿತ ಶಿಶುಮಂದಿರ ಹಾಗೂ ಶಾಲಾ ಕೊಠಡಿಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಉತ್ತಮ ವಾತಾವರಣ ನಿರ್ಮಾಣವಾಗಿದೆ. ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದ ಒಂದು ಕೊಠಡಿಯ ಕೊಡುಗೆಯನ್ನು ನೀಡಿರುವಂತಹ ಜಗನ್ನಾಥ್ ಶೆಟ್ಟಿ, ಅಮರ್ನಾಥ್ ಶೆಟ್ಟಿ ಸಹೋದರರ ಜೊತೆಗೆ ಕಂಪ್ಯೂಟರ್ ಹಾಗೂ ಟೇಬಲ್ಗಳನ್ನು ನೀಡಿರುವಂತಹ ಕ್ಯಾಪ್ಸ್ ಫೌಂಡೇಶನ್ ಬೆಂಗಳೂರು ಮತ್ತು ಶ್ರೀ ದೇವಿಪ್ರಸಾದ್ ಶೆಟ್ಟಿಯವರ ಸಹಕಾರದಿಂದ ನಮ್ಮ ಮಕ್ಕಳು ಉತ್ತಮ ಕಂಪ್ಯೂಟರ್ ಶಿಕ್ಷಣ ಪಡೆಯುವಂತಾಗಿದೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ವರ್ಷ ನಮ್ಮ ಮಕ್ಕಳು ಚೆನ್ನಾಗಿ ಕೂತು ಕಲಿಯಲು ಬೇಕಾದಂತಹ ಬೆಂಚು ಮತ್ತು ಡೆಸ್ಕ್ಗಳನ್ನು ನೀಡಿರುವಂತಹ ಬಾಲ್ಯ ಫೌಂಡೇಶನ್ ಬೆಂಗಳೂರು ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ನೀಡಿದ್ದಲ್ಲದೆ ನಮ್ಮ ಮಕ್ಕಳು ಚೆನ್ನಾಗಿ ಆಟವಾಡಿ ದೈಹಿಕವಾಗಿಯೂ ಚೆನ್ನಾಗಿ ಬೆಳೆಯಬೇಕೆನ್ನುವ ದೃಷ್ಟಿಯಿಂದ ಸುಮಾರು 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀಮತಿ ನಳಿನಿ ಮಂಜಪ್ಪ ಶೆಟ್ಟಿಯವರ ಸ್ಮರಣಾರ್ಥ ಆಟದ ಪಾರ್ಕನ್ನು ನೀಡಿರುವ ಇನ್ನರ್ ವೀಲ್ ಕ್ಲಬ್ನ ಎಲ್ಲ ಮಾತೆಯರಿಗೆ ಹಾಗೂ ಶ್ರೀಯುತ ಶರತ್ ಶೆಟ್ಟಿಯವರು ಹಾಗೂ ಶ್ರೀಮತಿ ಬಿಂದ್ಯಾ ಶೆಟ್ಟಿಯವರಿಗೂ ಅದೇ ರೀತಿ ಎಲ್ಲ ದಾನಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ನಮ್ಮಲ್ಲಿ ಹೆಣ್ಣು ಮಕ್ಕಳ ಶೌಚಾಲಯದ ಕೊರತೆ ಇದ್ದು ಈಗಾಗಲೇ MCF ಸಂಸ್ಥೆಯಿಂದ ಅನುದಾನ ಬಿಡುಗಡೆಯಾಗಿದ್ದು ಕೆಲವೇ ದಿನಗಳಲ್ಲಿ ಶೌಚಾಲಯವನ್ನು ಕಟ್ಟಿ ಹಸ್ತಾಂತರ ಮಾಡಲಿದ್ದಾರೆ ಎಂದು ತಿಳಿಸಲು ಸಂತೋಷಪಡುತ್ತೇನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಬಿಟ್ಟು
ಸರ್ಕಾರದಿಂದ ಯಾವುದೇ ಅನುದಾನ ಈ ಶಾಲೆಗೆ ಬರುತ್ತಿಲ್ಲ. ಆದ್ದರಿಂದ ಊರಿನ ದಾನಿಗಳ ಸಹಕಾರದಿಂದಲೇ ನಡೆಯುತ್ತಿರುವಂತಹ ಈ ಶಾಲೆ ಇದಾಗಿದ್ದು, ಕೆಲವಾರು ದಾನಿಗಳನ್ನು ಇಲ್ಲಿ ಸ್ಮರಿಸುವ ಜವಾಬ್ದಾರಿ ನನ್ನದು. ಮುಖ್ಯವಾಗಿ ನಮಗೆ ನಿರಂತರ ಸಹಕಾರವನ್ನು ನೀಡುತ್ತಿರುವವರು ಯುವರಾಜ್ ಜೈನ್ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆ, ಉಮೇಶ್ ಪೈ ಪ್ರಕಾಶ್ ಆಯಿಲ್ ಮಿಲ್, ಕೋಟಿ ಚೆನ್ನಯ ಕಂಬಳ ಸಮಿತಿ, ವಂದೇ ಮಾತರಂ ಸೌಹಾರ್ದ ಸಹಕಾರಿ ಸಂಘ, ಧರ್ಮೇಂದ್ರ ಕಿಣಿ, ಡಾಕ್ಟರ್ ರಮೇಶ್, ಅಡ್ವೊಕೇಟ್ ಶರತ್ ಶೆಟ್ಟಿ, ಸತೀಶ್ ಶೇಟ್, ಪಳಕಳ ಪ್ರತಿಷ್ಠಾನ, ಡಾಕ್ಟರ್ ಗುರುಪ್ರಸಾದ್, ಶಕ್ತಿ ಪೆಟ್ರೋ ಪಾಯಿಂಟ್, ಗುರು ಇಂಡಸ್ಟ್ರೀಸ್, ಶ್ರೀಮತಿ ಮೂಕಾಂಬಿಕಾ ಭಟ್, ರೋಟರಿ ಕ್ಲಬ್ ಮೂಡುಬಿದ್ರಿ ಹಾಗೂ ಟೆಂಪಲ್ ಟೌನ್. ಮುಖ್ಯವಾಗಿ ನಮ್ಮ ಎಲ್ಲ ಪೋಷಕರು ಒಂದಲ್ಲ ಒಂದು ರೀತಿಯಲ್ಲಿ ವರ್ಷಪೂರ್ತಿ ಸಹಕಾರವನ್ನು ನೀಡುತ್ತಾ ಬರುತ್ತಿದ್ದಾರೆ. ಅದಲ್ಲದೆ ನಮ್ಮ ಶಾಸಕರಾದ ಉಮಾನಾಥ್ ಕೋಟ್ಯಾನ್ ಅವರ ಸಹಕಾರವನ್ನು ಖಂಡಿತ ಮರೆಯುವಂತಿಲ್ಲ. ಬಹುಶಃ ಈಗ ಎಲ್ಲರ ಮನಸ್ಸಲ್ಲೂ ಒಂದು ಮೂಡುವಂಥ ಯೋಚನೆ, ಮಕ್ಕಳಿಗೆ ಕಂಡಾಬಿಟ್ಟು ದುಡ್ಡು ಬರ್ಕೊಂಡು ದಾನೆ ಕಮ್ಮಿ ಅಂತೇಳಿ. ಇಲ್ಲ ಬಂಧುಗಳೇ, ಇಲ್ಲಿ ನಮಗೆ ದೈನಂದಿನ ಖರ್ಚು ತುಂಬ ಇದೆ. ತಿಂಗಳಿಗೆ ಸರಾಸರಿ 2.2 ಲಕ್ಷ ರೂಪಾಯಿ ಖರ್ಚು ಈ ಶಾಲೆಯಲ್ಲಿ ಬರ್ತಾ ಇದೆ. ಇದೊಂದು ಸಾಹಸದ ಕೆಲಸವಾಗಿದ್ದರೂ ಕೂಡ ನಮ್ಮ ಎಲ್ಲ ಟ್ರಸ್ಟಿಗಳು ಈ ಸವಾಲನ್ನು ಸಂತೋಷದಿಂದ ಸ್ವೀಕರಿಸಿದ್ದಾರೆ. ಅದು ನಿಮ್ಮ ಮೇಲಿನ ನಂಬಿಕೆಯಿಂದ. ಇನ್ನೊಂದು ಮುಖ್ಯ ವಿಚಾರ, ಮುಂದಿನ ವರ್ಷ ಈ ಸಂಸ್ಥೆಯ ಶತಮಾನೋತ್ಸವವನ್ನು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡಬೇಕೆನ್ನುವ ಆಸೆ ನಮ್ಮ ಟ್ರಸ್ಟಿನದ್ದು. ಈಗಾಗಲೇ ಕೆಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದು, 3ನೇ ಮಹಡಿಯಲ್ಲಿರುವ 300 ಸೀಟಿನ ಹಾಲ್ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಗಬೇಕಾಗಿದೆ. ಅದೇ ರೀತಿ 2ನೇ ಮಹಡಿಯಲ್ಲಿರುವ 3 ಕೊಠಡಿಗಳು, ಸ್ಟಾಫ್ ರೂಮ್, ಲೈಬ್ರರಿ ಹಾಗೂ ಸ್ಪೋರ್ಟ್ಸ್ ರೂಮ್ ತಲಾ 7.5 ಲಕ್ಷ ರೂಪಾಯಿಯಲ್ಲಿ ಆಗಬೇಕಾಗಿದೆ. ಸುಸಜ್ಜಿತ ಶೌಚಾಲಯ, ಆವರಣಗೋಡೆ, ಸುಸಜ್ಜಿತ ಕ್ರೀಡಾಂಗಣ ಸೇರಿ 1.5 ಕೋಟಿ ರೂಪಾಯಿಯ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಹಾಗೆ ಪ್ರತಿ ತಿಂಗಳು ಕಾರ್ಯಕ್ರಮವನ್ನು ಮಾಡುವುದಲ್ಲದೆ ಮುಖ್ಯವಾಗಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸುವ ಕೆಲಸ ಆಗಬೇಕಾಗಿದೆ. ಇವತ್ತು ಇಲ್ಲಿ ಸೇರಿರುವಂತಹ ಹಳೆ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ. ತಮ್ಮ ಹಾಗೂ ತಮ್ಮ ಸ್ನೇಹಿತರು ಹೆಸರು ಇದ್ದರೆ ಇಲ್ಲಿ ರಿಜಿಸ್ಟರ್ ಮಾಡಬೇಕು. ಫೋನ್ ನಂಬರ್, ಹೆಸರನ್ನು ನೀಡಿ ರಿಜಿಸ್ಟರ್ ಮಾಡಬೇಕಂತ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ಮೂಡಬಿದ್ರಿಯ ಮಣ್ಣಿನಲ್ಲಿ ಯಾವುದು ಕೂಡ ಸಾಧ್ಯವಾಗದಂತಹ ಕೆಲಸ ಇಲ್ಲ. ಹಾಗಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ಮುಂದೆ ಕೂತವರು, ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿದರೆ ಯೋಚನೆ ಮಾಡಿರೋದಕ್ಕಿಂತ ಉತ್ತಮ ರೀತಿಯಲ್ಲಿ ನಾವು ಶತಮಾನೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಬಹುದೆಂಬ ಧೈರ್ಯ ನನ್ನದು. ಈ ವಿದ್ಯಾ ದೇಗುಲ ಒಬ್ಬನ ಆಸ್ತಿ ಅಲ್ಲ, ಇದು ಸಮಾಜದ ಆಸ್ತಿ, ಇದು ನಿಮ್ಮೆಲ್ಲರ ಆಸ್ತಿ. ಹಾಗಾಗಿ ಎಲ್ಲರೂ ಸೇರಿ ಈ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೋಗೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ನೆನಪಿಸುತ್ತೇನೆ, ಇದು ವ್ಯವಹಾರ ಕೇಂದ್ರವಲ್ಲ, ಬದಲಾಗಿ ಒಬ್ಬ ಉತ್ತಮ ಭಾರತೀಯ ಪ್ರಜೆಯನ್ನು ನಿರ್ಮಿಸುವ ಕೇಂದ್ರ. ಹಾಗಾಗಿ ಎಲ್ಲರೂ ಎಲ್ಲರ ಸಹಕಾರವನ್ನು ನೀಡುತ್ತೀರೆಂಬ ಭರವಸೆಯೊಂದಿಗೆ ಇವತ್ತು ನಾವು ಪ್ರೇರಣಾ ವೈಭವ ಎಂಬ ಹೆಸರಿನಲ್ಲಿ ನಡೆಯುತ್ತಿರುವ ನಮ್ಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ದೀಪ ಪ್ರಜ್ವಲನೆಯ ಮೂಲಕ ಪ್ರಾರಂಭಿಸಲಿರುವ ಮೂಡಬಿದ್ರೆಯ ಖ್ಯಾತ ಉದ್ಯಮಿಗಳು, ಧನಲಕ್ಷ್ಮಿ ಸಮೂಹ ಸಂಸ್ಥೆಯ ಮಾಲಕರು, ಕಲಾ ಪೋಷಕರು, ಉದಾರ ದಾನಿಗಳು ಆಗಿರುವಂತಹ ನನ್ನ ಆತ್ಮೀಯರು ಆಗಿರುವಂತಹ ಶ್ರೀಯುತ ಶ್ರೀಪತಿ ಭಟ್ ಅವರನ್ನು ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕೋಶಾಧಿಕಾರಿಯಾದಂತಹ SN ಬೋರ್ಕರ್ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪ್ರೇರಣಾ ಶಾಲೆಯ ಸಂಚಾಲಕರಾಗಿರುವ ಶ್ರೀ ಎಂ ಶಾಂತರಾಮ್ ಕುಡ್ವ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಶಾಲಾ ಮುಖ್ಯ ಮಾತಾಜಿಯವರು ವತ್ಸಲ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ.
ಮೂಡಬಿದ್ರೆಯ ಪ್ರಥಮ ಪ್ರಜೆ ಪುರಸಭಾಧ್ಯಕ್ಷರು ನಮ್ಮ ಶಾಲೆಯ ಪೋಷಕರು ಆಗಿರುವಂತಹ ಶ್ರೀಮತಿ ಜಯಶ್ರೀ ಕೇಶವ್ ಇವರನ್ನು ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಿಶು ಮಂದಿರದ ಮಾತಾಜಿ ಶಕುಂತಲಾ ಹೆಗಡೆ ಅವರು ಬಂದು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಮೂಡಬಿದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ದಕ್ಷ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ಎಚ್.ಎಸ್. ವಿರೂಪಾಕ್ಷಪ್ಪನವರು ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಟ್ರಸ್ಟಿನ ಕಾರ್ಯದರ್ಶಿ ಡಾಕ್ಟರ್ ಕೇಶವ ಹೆಗಡೆ ಅವರು ಬಂದು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಪ್ರತಿಷ್ಠಿತ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ಸಹ ಸಂಸ್ಥಾಪಕರು, ಸಮಷ್ಟಿ ಸೌಹಾರ್ದ ಸಹಕಾರಿಯ ಅಧ್ಯಕ್ಷರು, ನನ್ನ ಮಿತ್ರರೂ ಆಗಿರುವಂತಹ ಶ್ರೀಯುತ ಅಮೃತ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಟ್ರಸ್ಟಿಗಳಾದ ಮಂಜುನಾಥ್ ಶೆಟ್ಟಿ ಅವರು ಬಂದು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಮೂಡಬಿದ್ರೆ ಪುರಸಭೆಯ ಉಪಾಧ್ಯಕ್ಷರಾಗಿರುವಂತಹ ಒಬ್ಬ ಉತ್ತಮ ಸಮಾಜ ಸೇವಕರು ಆಗಿರುವಂತಹ, ಮುಖ್ಯವಾಗಿ ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿರುವಂತಹ ಶ್ರೀಯುತ ನಾಗರಾಜ್ ಪೂಜಾರಿ ಅವರನ್ನು ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಟ್ರಸ್ಟಿಗಳಾದ ಡಾಕ್ಟರ್ ಆನಂದ್ ಕಾರ್ಲಾ ಇವರು ಬಂದು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲರಿಗೂ ಪರಿಚಿತರಾಗಿರುವಂತಹ ನಮ್ಮ ಅತಿಥಿಗಳು, ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವ ಮಹಾಮಸ್ತಕಾಭಿಷೇಕ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಂತಹ ಅನೇಕ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನು ನಿರ್ವಹಿಸಿದವರು, ಕೃಷಿಕರು, ಉತ್ತಮ ವಾಗ್ಮಿಗಳು ಆಗಿರುವಂತಹ ಶ್ರೀಯುತ ಅಂಡಾರು ಗುಣಪಾಲ ಹೆಗಡೆಯವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರಾದ ಸೋಮನಾಥ್ ಕೋಟ್ಯಾನ್ ಅವರು ಬಂದು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಮುಂಬಯಿಯಲ್ಲಿ ಖ್ಯಾತ ಉದ್ಯಮಿಗಳಾಗಿರುವಂತಹ, ಮೂಲತಃ ನಮ್ಮ ಮಿತ್ತಬೈಲಿನವರಾದ ಸಮಾಜ ಸೇವಕರು ಆಗಿರುವಂತಹ ಶ್ರೀಯುತ ಬಾಲಚಂದ್ರ ಪಿ ನಾಯ್ಕ್ ಅವರನ್ನು ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದೈಹಿಕ ಶಿಕ್ಷಕರಾದ ಸುರೇಂದ್ರ ಅವರು ಬಂದು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ನಮ್ಮ ಈ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸುತ್ತಿರುವಂತಹ ಶಾಲಾ ಮುಖ್ಯ ಮಾತಾಜಿ ಶ್ರೀಮತಿ ವತ್ಸಲಾ ರಾಜೇಶ್ವರ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶಿಶು ಮಂದಿರ ಮಾತಾಜಿ, ಪುಷ್ಪ ಮಾತಾಜಿ ಅವರು ಬಂದು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಈ ಶಾಲೆಯ ಸಮರ್ಥ ವಿದ್ಯಾರ್ಥಿ ನಾಯಕ ಸಮರ್ಥ್ ಆಚಾರ್ಯ, ತಮ್ಮನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸಂಚಾಲಕರು ಒಂದು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ತಮ್ಮ ಮಕ್ಕಳನ್ನು ಈ ಶಾಲೆಗೆ
ಕಳುಹಿಸುತ್ತಿರುವಂತಹ ಎಲ್ಲ ಪೋಷಕರನ್ನು ಈ ಕಾರ್ಯಕ್ರಮಕ್ಕೆ ಸಂತೋಷದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಳೆ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶಿಕ್ಷಕೇತರ ಬಂಧುಗಳನ್ನು ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ಪುಟಾಣಿ ಮಕ್ಕಳನ್ನು ವಿದ್ಯಾರ್ಥಿನಿಯರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರೋಟರಿ ಟೆಂಪಲ್ ಟೌನ್ನ ಅಧ್ಯಕ್ಷರಿದ್ದಾರೆ ಪೂರ್ಣಚಂದ್ರ ಜೈನ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನರ್ವಿಲ್ ಕ್ಲಬ್ನ ಅಧ್ಯಕ್ಷರು ಶ್ರೀಮತಿ ಬಿಂದ್ಯಾ ಶೆಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ. ನಮ್ಮ ಶಾಲೆಯ ಪೂರ್ವ ಮುಖ್ಯೋಪಾಧ್ಯಾಯರಾಗಿರುವಂತಹ ಜಯರಾಮ್ ಸರ್ ಇದ್ದಾರೆ, ತಮ್ಮನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಟೆಂಪಲ್ ಟೌನ್ನ ಕಾರ್ಯದರ್ಶಿಯವರು ಹಾಗೂ ಇಲ್ಲಿ ಸೇರಿರುವ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಎಲ್ಲ ಟ್ರಸ್ಟಿನ ಎಲ್ಲ ಸಿಬ್ಬಂದಿಗಳನ್ನು ಅದೇ ರೀತಿ ಪತ್ರಿಕಾ ಮಾಧ್ಯಮದವರನ್ನು ಹಾಗೆ ಛಾಯಾಗ್ರಹಣ ಅದೇ ರೀತಿ ಇವತ್ತು ಉಚಿತವಾಗಿ ಯೂಟ್ಯೂಬ್ ಲೈವನ್ನು ನೀಡುತ್ತಿರುವಂತಹ ತುಳುನಾಡು ವಾರ್ತೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಎಲ್ರಿಗೂ ವಂದನೆಗಳು. ಜೈ ಶ್ರೀರಾಮ್. ಎಲ್ಲರನ್ನೂ ಸ್ವಾಗತಿಸಿದ ತಮಗೂ ಆತ್ಮೀಯವಾದ ಸ್ವಾಗತ ಸರ್. ಇವರಿಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ನಮ್ಮ ಶಾಲಾ ಸಂಚಾಲಕರಾದ ಶ್ರೀಯುತ ಶಾಂತಾರಾಮ್ ಕುಡ್ವ ಸರ್ ಅವರು ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ ಸರ್. ಧನ್ಯವಾದಗಳು ಸರ್. ಜ್ಞಾನದ ಬೆಳಕು ನಮ್ಮನ್ನು ಆವರಿಸಲಿ, ತಾಯಿ ಭಾರತಾಂಬೆಯ ಶಕ್ತಿ ನಮ್ಮನ್ನು ರಕ್ಷಿಸಲಿ ಎಂದು ಮನದಾಳದಿಂದ ಪ್ರಾರ್ಥಿಸುತ್ತಾ ಸಂಸ್ಕೃತಿ ಮೆರುಗು ಸೂಚಿಸುವ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಮುಖ್ಯ ಅತಿಥಿಗಳಾದ ಶ್ರೀಯುತ ಕೆ ಶ್ರೀಪತಿ ಭಟ್ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್. ज्योति परम ज्योतिः दीपा ज्योति परम ज्योतिः दीपा ज्योति जनार्दनः दीपो हरतु मे पापं दीपा ज्योति नमोस्तुते शुभं करोतु कल्याणम् आरोग्यं सुख संपदः द्वेष बुद्धि विनाशाय आत्मा ज्योति नमोस्तुते आत्मा ज्योति प्रदीप्ताय ब्रह्म ज्योति नमोस्तुते ब्रह्म ज्योति प्रदीप्ताय गुरु ज्योति नमोस्तुते मातृ प्रणाम 1 2 3 या कुन्देन्तु तुषारहारधवला या कुन्देन्दु तुषारहारधवला या शुभ्रवस्त्रान्विता
भगवती निःशेषजाड्यापः शुक्लां ब्रह्म विचारसारपरमाम् आढ्यां च काद्यापिनीं वीणापुस्तकधारिणीम् अभयदाम् जाड्यान्धकारपः हस्ते स्फाटिकमालिकां विदधतीं पद्मासने संस्थितां वन्दे तां परमेश्वरी भगवती बुद्धिप्रदां शारदाम् हे हंसवाहिनी ज्ञानदायिनी अम्ब विमलमतिदे अम्ब विमलमतिदे हे हंसवाहिनी ज्ञानदायिनी अम्ब विमलमतिदे अम्ब विमलमतिदे जगशिरमोर बनाये भारत महाबल विक्रम दे अम्ब विमलमतिदे साहसशील हृदय में भर दे जीवन त्याग तपोमय कर दे संयम सत्य स्नेह का वर दे स्वाभिमान भर दे हे हंसवाहिनी ज्ञानदायिनी अम्ब विमलमतिदे अम्ब विमलमतिदे लव कुश ध्रुव प्रहलाद बने हम मानवता का त्रास हरे हम सीता सावित्री दुर्गा माँ फिर घर घर भर दे हे हंसवाहिनी ज्ञानदायिनी अम्ब विमलमतिदे अम्ब विमलमतिदे। मात्र प्रणाम 1 2 3। ಕಾರ್ಯಕ್ರಮದ ಉದ್ಘಾಟಕರ ಸವಿ ಮಾತಿಗಾಗಿ ಈ ವೇದಿಕೆ ಇದೀಗ. ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪ್ರೇರಣಾ ಶಿಶು ಮಂದಿರ ಇದರ ಪ್ರೇರಣಾ ವೈಭವದ ಈ ಒಂದು ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಪ್ರೇರಣಾ ಸ್ಕೂಲ್ನ ಅಧ್ಯಕ್ಷರು, ಈ ಸಮಾರಂಭದ ಅಧ್ಯಕ್ಷರು ಆದಂಥ ನನ್ನ ಆತ್ಮೀಯ ರಾಜೇಶ್ ಬಂಗೇರವರವರೇ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಮೂಡಬಿದ್ರಿಯ ಪ್ರಥಮ ಪ್ರಜೆ ಜಯಶ್ರೀ ಕೇಶವರವರೇ, ನಾಗರಾಜ ಪೂಜಾರಿಯವರೇ, ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ನ ಸಹ ಸಂಸ್ಥಾಪಕರು ಆತ್ಮೀಯ ಅಮೃತ ರೈ ಅವರೇ, ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಆತ್ಮೀಯ
ಅಂಡಾರು ಗುಣಪಾಲ ಹೆಗಡೆ ಅವರೇ, ಮಿತ್ತಬೈಲ್ನ ಬಾಲಚಂದ್ರ ಪಿ ನಾಯ್ಕರವರೇ, ಹಾಗೆ ಈ ಒಂದು ಸಮಾರಂಭದ ಅಧ್ಯಕ್ಷರು, ಈ ಶಾಲೆಯ ಸಂಚಾಲಕರು ಆದಂಥ ಆತ್ಮೀಯ ಶಾಂತಾರಾಮ ಕುಡುವಾರವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಎಚ್ ವಿರೂಪಾಕ್ಷಪ್ಪರವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ವಿದ್ಯಾಭಿಮಾನಿಗಳೇ, ರೋಟ್ರಿ ಕ್ಲಬ್ಬಿನ ಅಧ್ಯಕ್ಷರೇ, ಇನ್ನರ್ವೀಲ್ನ ಬಿಂದಿಯಾರವರೇ, ಹಾಗೆ ಮಕ್ಕಳ ಹೆತ್ತವರೇ, ಪ್ರೀತಿಯ ಮಕ್ಕಳೇ, ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. 7 ವರ್ಷಗಳ ಹಿಂದೆ ಪುನರ್ ನವೀಕರಣಗೊಂಡು ಪ್ರಾರಂಭಗೊಂಡಂಥ ಈ ಒಂದು ವಿದ್ಯಾದೇಗುಲ ಶತಮಾನದ ಹೊಸ್ತಿಲಲ್ಲಿರುವಂಥ ಈ ಒಂದು ಸಂದರ್ಭದಲ್ಲಿ ಬಹಳ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಹೊಂದಿರುವಂಥ, ಅಂದರೆ ಇವತ್ತಿನ ಕನ್ನಡ ಮಾಧ್ಯಮ ಶಾಲೆಗಳೆಲ್ಲ ಬೆರಳೆಣಿಕೆಯ ಮಕ್ಕಳು ಇಲ್ಲದೆ ಮುಚ್ಚುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ರಾಜ್ಯದಾದ್ಯಂತ ನೋಡ್ತಾ ಇದ್ದೇವೆ. ಮಕ್ಕಳ ಅಲ್ಲಿ ಸೇರುವಂಥ ಮಕ್ಕಳ ಸೇರಿಸುವಿಕೆ ಬಹಳ ಕಡಿಮೆ ಆದದ್ರಿಂದ ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚುವ ಪರಿಸ್ಥಿತಿಯಲ್ಲಿ ಇರುವುದನ್ನೆಲ್ಲ ನಾವೆಲ್ಲ ನೋಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಮೂಡಬಿದ್ರಿಯ ಈ ಒಂದು ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಎಂಬ ಒಂದು ಟ್ರಸ್ಟನ್ನು ಮಾಡಿ ಅದರಲ್ಲಿ ಇರುವಂಥ ಎಲ್ಲ 8 ಜನ ಟ್ರಸ್ಟಿಗಳು ಹಾಗೂ ಅಧ್ಯಾಪಕರೆಲ್ಲ ಸೇರಿಸಿಕೊಂಡು ಈ ಒಂದು ಉತ್ತಮವಾದಂಥ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಮುಂದೆ ಕೊಂಡೋಗ್ತಾ ಇರುವುದನ್ನು ನೋಡೋಕೆ ಬಹಳ ಸಂತೋಷ ಹಾಗೂ ಹೆಮ್ಮೆ ಆಗ್ತದೆ. ಬಂಧುಗಳೇ, ನಿಮಗೆಲ್ಲ ತಿಳಿದಿರುವ ಹಾಗೆ ಇವತ್ತು ಮೂಡಬಿದಿರೆ ಎಂಬ ಒಂದು ಊರು ಈ ಹಿಂದೆ ಜೈನ ಕಾಶಿ ಎಂಬ ಪುರಾತನ ಇತಿಹಾಸ ಹೊಂದಿರುವಂಥ ಈ ಒಂದು ಪುಣ್ಯಕ್ಷೇತ್ರ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಒಂದು ವಿದ್ಯಾಸಂಸ್ಥೆಗಳ ಒಂದು ಹಬ್ಬು, ಅಂದರೆ ವಿದ್ಯಾಕ್ಷೇತ್ರಗಳು ಇವತ್ತು ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥ ಒಂದು ಪ್ರದೇಶ ಇವತ್ತು ಮೂಡಬಿದಿರೆ. ಸುಮಾರು 40,000ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಇವತ್ತು ವಿದ್ಯಾರ್ಜನೆಯನ್ನು ಪಡೆಯುತ್ತಿರುವಂಥ ಒಂದು ಪ್ರದೇಶ ಮೂಡಬಿದಿರೆ. ಇದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ಅದು ಇವತ್ತಿನ ಏನು ತಂತ್ರಜ್ಞಾನದ ಆಧುನಿಕ ಯುಗದಲ್ಲಿ ಬಹಳಷ್ಟು ವಿಜೃಂಭಿಸ್ತಿರುವಂಥ ಈ ಕ್ಷೇತ್ರ ಎಜುಕೇಷನ್ನಲ್ಲಿಯೂ ಕೂಡ ಹಿಂದೆ ಇಲ್ಲ ಎಂಬ ಒಂದು ರೀತಿಯಲ್ಲಿ ಮೂಡಬಿದಿರೆ ಇವತ್ತು ಬಹಳಷ್ಟು ಬೆಳೀತಾ ಇದೆ. ಬಂಧುಗಳೇ, ಅದು ಇಂಗ್ಲೀಷ್ ಮೀಡಿಯಮ್ ಎಂಬ ಒಂದು ವ್ಯಾಮೋಹ ಎಂಬ ಮಾತನ್ನು ಇವತ್ತಿನ ದಿವಸದಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದರೆ ಎಲ್ಲ ಹೆತ್ತವರಿಗೂ ಎಲ್ಲ ಪೋಷಕರಿಗೂ ತನ್ನ ಮಗು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಮುಂದಕ್ಕೆ ಒಳ್ಳೆಯ ಒಬ್ಬ ಮನುಷ್ಯ ಆಗಬೇಕೆಂಬುದು ಎಲ್ಲರ ಬಯಕೆ ಇರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಕನ್ನಡ ಮಾಧ್ಯಮ ಶಾಲೆಯನ್ನು ನಡೆಸುವುದು ಬಹಳ ಕಷ್ಟ ಎಂಬ ಮಾತನ್ನು ಕೂಡ ಕೆಲವೊಂದು ಕಡೆಯಲ್ಲಿ ಕೇಳಿದರೂ ಕೂಡ ನಮ್ಮ ಮೂಡಬಿದಿರೆ ಅದಕ್ಕೆ ಅಪವಾದ ಎಂಬ ರೀತಿಯಲ್ಲಿ ಒಂದು ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ, ಎರಡನೇದಾಗಿ ಈ ಪ್ರೇರಣಾ ಹಿರಿಯ ಪ್ರಾಥಮಿಕ ಶಾಲೆ, ಇದು ಎರಡೂ ಕೂಡ ಬಹಳ ಮಹತ್ವದ ಒಂದು ಹೆಸರನ್ನು ಪಡೆದಂಥ 2 ವಿದ್ಯಾಸಂಸ್ಥೆಗಳು. ಯಾಕಂತೇಳಿದರೆ ಇವತ್ತು ಬೇರೆ ಎಲ್ಲ ನಾವು ಶಾಲೆಗಳಲ್ಲಿ ನೋಡ್ತೇವೆ,
10 ಮಕ್ಕಳಿರುವಂಥ ಶಾಲೆ ಇದೆ, 15 ಮಕ್ಕಳು ಇರುವಂಥ ಶಾಲೆಗಳು ಇದೆ, 20 ಮಕ್ಕಳು ಇರುವಂಥ ಶಾಲೆಗಳಿದೆ. ಮಾನ್ಯ ಎಚ್.ಎಸ್. ವಿರೂಪಾಕ್ಷರವರು ಅವರವರು ಇಲ್ಲೇ ವೇದಿಕೆಯಲ್ಲೇ ಇದ್ದಾರೆ. ಇದೆಲ್ಲ ಗೊತ್ತಿರುವ ವಿಷಯವೇ. ಆದರೆ ಇದು ಯಾಕೆ ಹೀಗೆ ಅಂತ, ಯಾಕೆ ಮಕ್ಕಳು ಕಡಿಮೆ ಯಾಕೆ ಅಂತ ಹೇಳಿದರೆ, ಅಲ್ಲಿ ಏನು ಕೊರತೆ ಎಂಬುದನ್ನು ನಾವೆಲ್ಲ ವಿಚಾರ ಮಾಡಿದಾಗ ಖಂಡಿತವಾಗಿಯೂ ಕನ್ನಡ ಮಾಧ್ಯಮ ಶಾಲೆಗಳು ಕೂಡ ಮುಂದುವರಿಯಲಿಕ್ಕೆ ಸಾಧ್ಯ ಇದೆ. ಬೇಕಾದಷ್ಟು ವಿದ್ಯಾರ್ಥಿಗಳು ಬರುವುದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. 53 ಮಕ್ಕಳಿಂದ ಪ್ರಾರಂಭಗೊಂಡಂಥ ಈ ಶಾಲೆಯಲ್ಲಿ ಇವತ್ತು 300ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ ಅಂತ ಹೇಳಿದರೆ ಏನು ಕಾರಣ ಅಂತ ಎಲ್ಲರೂ ಆಲೋಚನೆ ಮಾಡುವಂಥ ವಿಷಯ. ಹಾಗಾಗಿ ನಾವು ಕೊಡುವಂಥ ವಿದ್ಯಾಭ್ಯಾಸದ ಏನು ಆ ಅಧ್ಯಾಪಕರು ಕೊಡುವಂಥ ಪಾಠ ಪ್ರವಚನಗಳು ಯಾವ ರೀತಿ ಇದೆ, ಯಾವ ಸ್ಟ್ಯಾಂಡರ್ಡ್ನಲ್ಲಿ ಕೊಡ್ತೇವೆ, ಅದರ ಮೇಲೆ ವಿದ್ಯಾರ್ಥಿಗಳು ಅಲ್ಲಿ ಬಂದು ಸೇರ್ತಾರೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದು. ಹಾಗಂತೇಳಿ ಯಾವುದೇ ಶಾಲೆಯನ್ನು ನಾವು ಅವಹೇಳನ ಮಾಡುವುದಾಗಲಿ ದೂರುವುದಾಗಲಿ ಅಲ್ಲ. ಆಳ್ವಾಸನ ಕನ್ನಡ ಮಾಧ್ಯಮ ಸ್ಕೂಲ್ನಲ್ಲಿ ಸುಮಾರು ಒಂದು 120 ಮಕ್ಕಳು ಬೇಕಂತ ಆಗುವಾಗ ಅಲ್ಲಿ ಅದೇನೋ ಒಂದು ಇಂಟರ್ವ್ಯೂ ಮಾಡಿ ಮಕ್ಕಳನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಆ 120-125 ಮಕ್ಕಳಿಗೆ ಬೇಕಾದಂಥ ಅಪ್ಲಿಕೇಶನ್ ಬರೋದು 12,000ದಿಂದ 14,000 ಅಪ್ಲಿಕೇಶನ್. ಕನ್ನಡ ಮಾಧ್ಯಮ ಸ್ಕೂಲಿಗೆ 14,000 ವಿದ್ಯಾರ್ಥಿಗಳು ಬಂದು ಅಲ್ಲಿ ಅರ್ಜಿ ಹಾಕ್ತಾರೆ. ಹಾಗಾದರೆ ಏನು ವ್ಯತ್ಯಾಸ ಎಂಬುದನ್ನು ಇದರಲ್ಲೆಲ್ಲ ನಾವೆಲ್ಲ ಆಲೋಚನೆ ಮಾಡುವಂಥ ವಿಚಾರ. ಹಾಗೆ ಇಲ್ಲಿ ಸೇವಾಂಜಲಿ ಎಜುಕೇಷನ್ ಟ್ರಸ್ಟ್ ಅನ್ನೋರು ಬಹಳ ಒಂದು ದೂರದ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಒಳ್ಳೆಯ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಒಳ್ಳೆಯ ಶಾಲೆಯಾಗಿ ಇದು ಈಗ ಪರಿವರ್ತನೆ ಆಗೋದು. 100 ವರ್ಷಗಳ ಹಿಂದಿನ ಶಾಲೆ. ಯಾಕಂತೇಳಿದ್ರೆ ಇದೇ ಭಾಗದಲ್ಲಿ ನನ್ನ ಅಕ್ಕನವರ ಮನೆಯು ಕೂಡ ಈ ಕಾನದಲ್ಲಿ ಇದ್ದದ್ದು. ನಾನು ಈ ಶಾಲೆಯ ಪಳಕಳ ಸೀತಾರಾಮ ಭಟ್ರು ಸಮೇತ ಇದೇ ಶಾಲೆಯಲ್ಲಿ ಅಧ್ಯಾಪಕರಾಗಿ ಇದ್ದಂಥ ಸಂದರ್ಭದಲ್ಲಿ ಈ ಶಾಲೆಗೆ ಸುಮಾರು 50 ವರ್ಷಗಳ ಹಿಂದೆ ಕೂಡ ನಾನು ಬಂದಿದ್ದೆ. 50 ವರ್ಷಗಳ ಹಿಂದೆ ಇದೇ ಪ್ರದೇಶದಿಂದ 50 ಅಲ್ಲ 65 ವರ್ಷದ ಹಿಂದೆ ಇದೇ ಪ್ರದೇಶದಿಂದ ಕಾನದಿಂದ ಈ ಗುಡ್ಡೆಯಲ್ಲೇ ಹೀಗೆ ಪಾಸಾಗಿ ನಾನು ಗುಡ್ಡೆ ಶಾಲೆಗೆ ಹೋಗ್ತಾ ಇದ್ದದ್ದು. ಅನಂತರ ಅಬ್ದುಲ್ ನಜೀರ್ ಸಾಹೇಬರೆಲ್ಲ ಮತ್ತೆ ಸೇರಿದ್ದು. ಆ ಸಂದರ್ಭದಲ್ಲಿ ಸಹ ಇಲ್ಲಿ ಪ್ರಾರಂಭದಲ್ಲಿ ಮುಳಿಹುಲ್ಲಿನ ಶಾಲೆ ಇತ್ತು, ಅನಂತರ ಹಂಚಿನ ಕಟ್ಟಡ ಆಯಿತು. ಅದು ಈಗ ಬಹಳ ಅದ್ಭುತವಾದಂಥ ಒಂದು ಪರಿಸರ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಕೂಡ ಒಂದು ಒಳ್ಳೆಯ ವಿಚಾರ. ನಿಮಗೆಲ್ಲ ತಿಳಿದಿರುವ ಹಾಗೆ ಹಿಂದೆ ಒಮ್ಮೆ ದೇವಾದಿ ದೇವತೆಗಳು ಋಷಿಮುನಿಗಳೆಲ್ಲ ಒಂದು ಕಡೆ ಸೇರಿ ಒಂದು ಜಿಜ್ಞಾಸೆಯನ್ನು ಭಗವಂತನಲ್ಲಿ ಬ್ರಹ್ಮನಲ್ಲಿಟ್ಟರಂತೆ. ಈ ದೇವಸ್ಥಾನವನ್ನು ಹೊಸ್ತು ಕಟ್ಟುವುದು ಒಳ್ಳೆಯದೋ ಹಳೆಯ ದೇವಸ್ಥಾನಗಳನ್ನೇ ಜೀರ್ಣೋದ್ಧಾರ ಮಾಡೋದು ಒಳ್ಳೆಯದು ಅಂತ. ಆ ಸಂದರ್ಭದಲ್ಲಿ ಎಲ್ಲರೂ ಋಷಿಮುನಿಗಳೆಲ್ಲ ಸೇರಿ ಇದಕ್ಕೆ ಸರಿಯಾದ ಉತ್ತರ ಯಾರಿಂದಲೂ ಕೊಡಲಿಕ್ಕೆ ಆಗಲಿಲ್ಲ. ಕೊನೆಗೆ ಬ್ರಹ್ಮದೇವರ ಹತ್ರವೇ ಕೇಳಿದಾಗ ಅವರು ಅದಕ್ಕೊಂದು ತಕ್ಕಡಿಯನ್ನು ಹಿಡ್ಕೊಂಡು ಹೊಸ ದೇವಸ್ಥಾನ ಕಟ್ಟಿದಂಥ ಎಲ್ಲ ದೇವಸ್ಥಾನಗಳ ಒಂದು ಪುಣ್ಯವನ್ನು ಒಂದು ತಕ್ಕಡಿಯಲ್ಲಿ ಇಟ್ಟು ಹಳೆಯ ದೇವಸ್ಥಾನಗಳನ್ನೇ ಜೀರ್ಣೋದ್ಧಾರ ಮಾಡಿದಾಗ ಹೇಗೆ ಪುಣ್ಯ ಬರ್ತದ ಅದನ್ನು ಇನ್ನೊಂದು ತಕ್ಕಡಿಯಲ್ಲಿ ಇಟ್ಟಾಗ ಆ ಹಳೆಯ ದೇವಸ್ಥಾನಗಳನ್ನೇ ಜೀರ್ಣೋದ್ಧಾರ ಮಾಡಿದಂಥ ಪುಣ್ಯ ಫಲವು ಆ ತಕ್ಕಡಿ ಕೆಳಗೆ ಇಳಿತಂತೆ. ಆವಾಗ ಎಲ್ರಿಗೂ ಪ್ರಪಂಚದಲ್ಲಿ ಗೊತ್ತಾಯಿತು, ಹೊಸ ದೇವಸ್ಥಾನ ಕಟ್ಟುವುದಕ್ಕಿಂತ ಹಳೆಯ ದೇವಸ್ಥಾನಗಳನ್ನೇ ಜೀರ್ಣೋದ್ಧಾರ ಮಾಡಬೇಕು ಎಂಬ ಒಂದು ಪೂರ್ವ ಚಿಂತನೆ ಆ ಸಂದರ್ಭದಲ್ಲಿ ಭಗವಂತನೇ ಕೊಟ್ಟದ್ದು. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇವತ್ತು ಈ ಒಂದು ಶಾಲೆ ಹಳೆಯ ಕಟ್ಟಡವನ್ನೇ ಉಪಯೋಗಿಸುವ ಮುಖೇನ ಆ 100 ವರ್ಷದ ಇತಿಹಾಸವನ್ನೇ ನೀವು ಮುಂದೆ ಕೊಂಡು ಹೋಗ್ತಾ ಇರುವಂಥ ಈ ಒಂದು ವಿದ್ಯಾಸಂಸ್ಥೆ ನಿಜವಾಗಿ ಎಲ್ಲ ನಮ್ಮ ಸುತ್ತಮುತ್ತ ಎಲ್ಲ ಜಿಲ್ಲೆಯಲ್ಲಿ ರಾಜ್ಯದಲ್ಲಿರುವಂಥ ಎಲ್ಲ ವಿದ್ಯಾಸಂಸ್ಥೆಗಳಿಗಿಂತ
ಹೆಚ್ಚಿನ ಒಂದು ಕೀರ್ತಿಯನ್ನು ಪಡೀಲಿಕ್ಕಿರುವಂಥ ಒಂದು ವಿದ್ಯಾಸಂಸ್ಥೆ ಸೇವಾಂಜಲಿ ಎಜುಕೇಷನ್ ಟ್ರಸ್ಟ್ ಅಂತ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಒಂದು ಪ್ರೇರಣಾ ವೈಭವದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರು ಕೂಡ ಇವತ್ತು ಬಹಳ ಸಾಧನೆ ಮಾಡಿದಂಥ ಹಲವಾರು ವ್ಯಕ್ತಿಗಳು ಇಲ್ಲಿ ಇದ್ದಾರೆ. ಅಮೃತ ರೈ ಅವರು ಇರ್ಬೋದು, ಹಾಗೆ ನಮ್ಮ ಈ ಸೇವಾಂಜಲಿ ಟ್ರಸ್ಟ್ನ ರಾಜೇಶ್ ಬಂಗೇರ್ ಇರ್ಬೋದು, ಬಾಲಚಂದ್ರ ನಾಯ್ಕರು, ನಾವೆಲ್ಲರೂ ಕೂಡ ಇದಕ್ಕೆ ಒಂದು ಪ್ರೇರಣಾ ಶಕ್ತಿಯಾಗಿ, ಹಾಗೆ ವೇದಿಕೆ ಮುಂಭಾಗದಲ್ಲಿ ನಮ್ಮ ಪೂರ್ಣಚಂದ್ರ ಜೈನರಿದ್ದಾರೆ, ರೋಟರಿ ಕ್ಲಬ್ನ ಅಧ್ಯಕ್ಷರು, ಹಾಗೆ ಇನ್ನರ್ವೀಲ್ನ ಬಿಂದ್ಯಾರವರು ಇನ್ನರ್ವೀಲ್ನ ಅಧ್ಯಕ್ಷರು ಈ ಹಿಂದೆಯೇ ಒಳ್ಳೆಯ ದಾನವನ್ನು ಮಾಡಿ ಇಲ್ಲಿಗೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಹೆಸರು ಮುಖ್ಯ ಅಲ್ಲ, ಈ ಸಂಸ್ಥೆ ಯಾವ ರೀತಿ ಇದೆ ಎಂಬುದನ್ನು ನಾವು ಅವಗಣನೆಗೆ ತೆಗೆದುಕೊಂಡಾಗ ಇಡೀ ನಮ್ಮ ರಾಜ್ಯದಲ್ಲೇ ಒಂದು ಶ್ರೇಷ್ಠವಾದಂಥ ವಿದ್ಯಾಸಂಸ್ಥೆ ಇದು ಮೂಡಿ ಬರ್ತದೆ. ಆ ನಿಟ್ಟಿನಲ್ಲಿ ನಾವುಗಳೆಲ್ಲರೂ ಕೂಡ ಈ ಒಂದು ಶಾಲೆಯ ಏನು ಈಗಾಗಲೇ ರಾಜೇಶ್ ಬಂಗೇರ್ರವರು ಹೇಳಿದರು, ತಿಂಗಳಿಗೆ 2.25 ಲಕ್ಷ, ವರ್ಷಕ್ಕೆ 27 ಲಕ್ಷ ರೂಪಾಯಿ ಬೇಕು. ಎಲ್ಲಿಂದ ಒಟ್ಟ ಮಾಡೋದು? ನಾನು ಕೇಳಿದೆ ಶಾಂತಾರಾಮ ಕುಡುವರ ಹತ್ರ, ಮಕ್ಕಳ ಹತ್ರ ನೀವು ಫೀಸ್ ತಗೊಳ್ತೀರಾ? ಇಲ್ಲ ಸರ್, ಏನಿಲ್ಲ, ಬಸ್ಸಿಗೆ ಅಂತ 1,000 ರೂಪಾಯಿ ತಗೊಳ್ತೇವೆ, ಮತ್ತೇನು ಫೀಸ್ ತಗೊಳ್ಳೋದಿಲ್ಲ ಅಂತ. ಹಾಗಾಗಿ ಇದು ಎಷ್ಟು ಕಷ್ಟ ಸಾಧ್ಯವಾದ ಕೆಲಸವನ್ನು ಇವತ್ತು ಸಾಧ್ಯವಾಗಿಸಿ ತೋರಿಸ್ತಾ ಇದ್ದಾರೆ. ಇದನ್ನೆಲ್ಲ ನಾವೆಲ್ಲರೂ ಕೂಡ, ಇಡೀ ಸಮಾಜದ ಮೂಡಬಿದ್ರಿಯ ಆಸುಪಾಸಿನ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಶಾಲೆಯ ಪ್ರೇರಣೆಗೆ ನಾವು ಕೂಡ ಎಲ್ಲರೂ ಕೂಡ ಪ್ರೇರಣಾ ಶಕ್ತಿಗಳಾಗಬೇಕು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತಿನ ಈ ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇರುವಂಥ ಒಂದು ಒಳ್ಳೆಯ ಅವಕಾಶ ನೀಡಿದ್ದಕ್ಕಾಗಿ, ಈ ಹಿಂದೆಯೂ ಕೂಡ ನಾನು ಈ ಶಾಲಾ ಕಟ್ಟಡ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಬಂದಿದ್ದೇನೆ, ಶಿಶು ಮಂದಿರ ಉದ್ಘಾಟನೆ ಸಮಾರಂಭದಲ್ಲೂ ಕೂಡ ಬಂದಿದ್ದೇನೆ. ಒಳ್ಳೆಯ ಒಂದು ಪರಿಸರದ ನಿರ್ಮಾಣದ ಜೊತೆಗೆ ಒಳ್ಳೆಯ ಒಂದು ವಿದ್ಯಾರ್ಜನೆ ಕೊಡುತ್ತಿರುವಂಥ ಈ ಒಂದು ಸಂಸ್ಥೆಯಲ್ಲಿರುವಂಥ ಎಲ್ಲ ಅಧ್ಯಾಪಕರಿಗೂ, ಇದರಲ್ಲಿರುವಂಥ ಎಲ್ಲ ಟ್ರಸ್ಟಿಗಳಿಗೂ ಭಗವಂತ ಒಳ್ಳೇದು ಮಾಡಲಿ. ನಾವು ಕೂಡ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡುವ ಮುಖೇನ ಈ ಒಂದು ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯುತ್ತಾ ಇದರಲ್ಲಿ ಕಲಿತಿರುವಂಥ ಎಲ್ಲ ವಿದ್ಯಾರ್ಥಿಗಳು ಅವರ ಭವಿಷ್ಯದಲ್ಲಿ ಉತ್ತಮ ಭವಿಷ್ಯ ಅವರಿಗೆ ಸಿಗಲಿ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ತಮ್ಮ ಸ್ಫೂರ್ತಿದಾಯಕ ಮಾತುಗಳು ಸದಾಕಾಲ ನಮ್ಮ ಜೊತೆಗಿರಲಿ ಎಂದು ಆಶಿಸುತ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ನಮಗೆ ಧನ್ಯವಾದಗಳು ಸರ್. ಯೋಜನೆಗಳು ನೂರಾರು, ಸವಾಲಿಗೆ ತಕ್ಕಂತೆ ಬದಲಾವಣೆ ಅನಿವಾರ್ಯ. ಶೈಕ್ಷಣಿಕ ಪ್ರಗತಿಗೆ ರೂಪಿಸುವ ಯೋಜನೆ ಎಂದೆಂದೂ ಚಿಂತನಾತ್ಮಕವಾಗಿರಬೇಕು. ಜಯ ದಿಗ್ವಿಜಯಗಳ ಆಗು ಹೋಗುಗಳ ಉನ್ನತ ಪ್ರಗತಿಗೆ ಸದಾಕಾಲ ಶ್ರಮಿಸುತ್ತಿರುವ, ಪ್ರತಿ ಹಂತದಲ್ಲೂ ನಮ್ಮನ್ನು ಹುರಿದುಂಬಿಸುತ್ತಾ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿರುವ ನಮ್ಮ ಸಂಸ್ಥೆಯ ಶಕ್ತಿ ನಮ್ಮ ಶಾಲಾ ಮುಖ್ಯ ಮಾತಾಜಿ. ಇದೀಗ ಪ್ರಸಕ್ತ ಸಾಲಿನ ವರದಿ ವಾಚನ ನಮ್ಮ ಶಾಲಾ ಮುಖ್ಯ ಮಾತಾಜಿಯವರಿಂದ. ಹರಿ ಓಂ. ಎಲ್ಲರಿಗೂ ಶುಭ ಮುಂಜಾನೆ. 2024-25 ಶೈಕ್ಷಣಿಕ ಸಾಲಿನ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ನಾವೆಲ್ಲರಿದ್ದೇವೆ. ಇದರಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಹಾಗೆ ಆಡಳಿತ ಮಂಡಳಿಯ ಸದಸ್ಯರೇ, ಕಾರ್ಯಕ್ರಮದ ಉದ್ಘಾಟಕರು ತಮ್ಮ ಕಾರ್ಯಕ್ರಮದಿಂದ ಇದೀಗ ನಿರ್ಗಮಿಸ್ತಾ ಇದ್ದಾರೆ. ಇವರಿಗೆ ನಮ್ಮ ಶಾಲಾ ಅಧ್ಯಕ್ಷರಾದ ಸೇವಾಂಜಲಿ ಎಜುಕೇಷನ್ ಟ್ರಸ್ಟ್ನ ರಾಜೇಶ್ ಬಂಗೇರ ಸರ್
ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಹಾಗೆ ಉಪಸ್ಥಿತರಿರುವ ಆಡಳಿತ ಮಂಡಳಿಯ ಸದಸ್ಯರು, ಗೌರವಾನ್ವಿತ ಶಿಕ್ಷಣಾಧಿಕಾರಿಗಳೇ ಹಾಗೂ ಮಕ್ಕಳ ಪಾಲಕರೇ, ಪೋಷಕರೇ ಹಾಗೂ ವಿದ್ಯಾಭಿಮಾನಿಗಳೇ, ಅನ್ನದಾನಂ ಪರಂ ದಾನಂ ವಿದ್ಯಾದಾನಮಃ ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಅಂದರೆ ಅನ್ನದಾನವು ಶ್ರೇಷ್ಠ ದಾನ, ವಿದ್ಯಾದಾನವು ಅದಕ್ಕಿಂತಲೂ ಶ್ರೇಷ್ಠವಾಗಿದೆ. ಅನ್ನವು ಒಮ್ಮೆ ತೃಪ್ತಿ ನೀಡಿದರೆ ವಿದ್ಯೆಯು ಜೀವನ ಪರ್ಯಂತ ತೃಪ್ತಿಯನ್ನು ನೀಡುತ್ತದೆ. ಇಂತಹ ಒಂದು ಮಹತ್ ಕಾರ್ಯವನ್ನು ಸೇವಾಂಜಲಿ ಎಜುಕೇಷನಲ್ ಟ್ರಸ್ಟ್ ಮೂಡುಬಿದ್ರೆ ರಿಜಿಸ್ಟರ್ ಇವರ ಆಡಳಿತಕ್ಕೆ ಒಳಪಟ್ಟ ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯು 1923ರಲ್ಲಿ ದಿವಂಗತ ಸಾಲ್ವದೋರು ಡಿಸಾಜರವರಿಂದ ಸ್ಥಾಪಿಸಲ್ಪಟ್ಟಿದ್ದು 100 ವರ್ಷದ ಸಂಭ್ರಮವನ್ನು ಆಚರಿಸಲಿದ್ದೇವೆ. 1985ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮೇಲ್ದರ್ಜೆಗೇರಲ್ಪಟ್ಟಿತು. ಈ ವಿದ್ಯಾಸಂಸ್ಥೆಯು 2017-18ನೇ ಶೈಕ್ಷಣಿಕ ವರ್ಷದಲ್ಲಿ ಸೇವಾಂಜಲಿ ಎಜುಕೇಷನಲ್ ಟ್ರಸ್ಟ್ ಮೂಡುಬಿದ್ರೆ ರಿಜಿಸ್ಟರ್ಡ್ ಇದರ ನೂತನ ಪದಾಧಿಕಾರಿಗಳು ಆಯ್ಕೆಯಾಗಿ ಶಾಲಾ ಆಡಳಿತವನ್ನು ನಿರ್ವಹಿಸುತ್ತಿದ್ದಾರೆ. 2017-18ನೇ ಶೈಕ್ಷಣಿಕ ವರ್ಷದಲ್ಲಿ ಕೇವಲ 56 ವಿದ್ಯಾರ್ಥಿಗಳಿದ್ದು ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ 275 ವಿದ್ಯಾರ್ಥಿಗಳು 1ರಿಂದ 7ನೇ ತರಗತಿವರೆಗೆ ವ್ಯಾಸಂಗ ಮಾಡುತ್ತಿದ್ದು, ಈ ಆಡಳಿತ ಮಂಡಳಿಯು ಪ್ರಾರಂಭಿಸಿದ ಪ್ರೇರಣಾ ಶಿಶು ಮಂದಿರದಲ್ಲಿ 40 ಮಂದಿ ಶಿಶುಗಳು ಶಿಶು ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಶಾಲೆಯಲ್ಲಿ ಒಟ್ಟು 315 ವಿದ್ಯಾರ್ಥಿಗಳಿಗೆ ಸಂಸ್ಕಾರಯುತ ಶಿಕ್ಷಣವನ್ನು ನೀಡುವುದು ಆಡಳಿತ ಮಂಡಳಿಯ ಉದ್ದೇಶವಾಗಿದೆ. ಪ್ರಸ್ತುತ 9 ಜನ ಮಾತಾಜಿಯವರು, 1 ಶ್ರೀಮಾನ್ ಹಾಗೂ 4 ಜನ ಅಡುಗೆಯವರು, 1 ಶಿಶುಮಂದಿರದ ಸಹಾಯಕಿ ಹಾಗೂ 4 ಜನ ವಾಹನ ಚಾಲಕರು ಸಂಗೀತ, ಭರತನಾಟ್ಯ, ಭಗವದ್ಗೀತೆ, ಸ್ಪೋಕನ್ ಇಂಗ್ಲಿಷ್ ತರಗತಿ, ಮೌಲ್ಯ ಶಿಕ್ಷಣಕ್ಕೆ ಪ್ರಾಶಸ್ತ್ಯ ಕೊಟ್ಟು ಪಾಠದ ಜೊತೆಗೆ ಕತೆ, ಯೋಗ ಹೇಳಿಕೊಡಲಾಗುವುದು. ಅಲ್ಲದೆ ದೂರದ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರುವುದರಿಂದ 5 ಶಾಲಾ ವಾಹನಗಳ ವ್ಯವಸ್ಥೆಯನ್ನು ನಮ್ಮ ಆಡಳಿತ ಮಂಡಳಿಯು ಮಾಡಿರುತ್ತದೆ. ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗಿರುವುದರಿಂದ ದಾನಿಗಳಿಂದ ಇನ್ನೊಂದು ವಾಹನದ ವ್ಯವಸ್ಥೆಯನ್ನು ಕಲ್ಪಿಸಲು ನಮ್ಮ ಆಡಳಿತ ಮಂಡಳಿಯು ಶ್ರಮಿಸುತ್ತಿದೆ. ಇಷ್ಟೊಂದು ವಿದ್ಯಾರ್ಥಿಗಳ ಸಂಖ್ಯೆ ಇದ್ದು ನಮ್ಮ ಶಾಲೆಗೆ ಯಾವುದೇ ಶಾಶ್ವತ ನೆಲೆಯಲ್ಲಿ ಅಧ್ಯಾಪಕರನ್ನು ನೇಮಿಸಲು ಹಲವು ಮನವಿಗಳ ನಂತರವೂ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಎಂಬುದು ಚಿಂತನೀಯ ವಿಷಯವಾಗಿದೆ. ಹಾಗೆ ಪ್ರಸಕ್ತ ಶೈಕ್ಷಣಿಕ ವರ್ಷವು 2024-25ನೇ ಶಾಲಾ ಪ್ರಾರಂಭೋತ್ಸವವು 31/5/2024ರಂದು ಅತ್ಯಂತ ಸಂತೋಷದಿಂದ ಆಡಳಿತ ಮಂಡಳಿ ಮತ್ತು ಮಾತಾಜಿಯವರೆಲ್ಲರೂ ಸೇರಿ ಮಕ್ಕಳನ್ನು ಬರಮಾಡಿಕೊಂಡೆವು. ಅಲ್ಲದೆ ಆ ದಿನ ದಾನಿಗಳಾದ ಶ್ರೀಮತಿ ವಿನಯ ಧರ್ಮೇಂದ್ರ ಕಿಣಿಯವರು ದೀಪ ಪ್ರಜ್ವಲನ ಮಾಡುವ ಮೂಲಕ ಶುಭ ಹಾರೈಸಿದರು. ಈ ವರ್ಷದ ಪಾಲಕರ ಸಭೆ 17/6/2024ರಂದು ಈ ವರ್ಷದ ಪಾಲಕರ ಮೊದಲ ಸಭೆಯನ್ನು ನಡೆಸಲಾಯಿತು. ಈ ಸಭೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಯುತ ಕಲ್ಲಡ್ಕ ವಿಠಲ್ ನಾಯಕ್ರವರು ಆಗಮಿಸಿ ಪಾಲಕರಿಗೆ ವಿದ್ಯೆಯ ಮಹತ್ವ ಮತ್ತು ತಂದೆ ತಾಯಿಯವರ ಕರ್ತವ್ಯದ ಬಗ್ಗೆ ತಮ್ಮ ಹಾಸ್ಯದ ಮೂಲಕ ಮನ ಮುಟ್ಟುವಂತೆ ತಿಳಿಸಿದರು. ಮಕ್ಕಳ ಪರೀಕ್ಷೆಯ ಪೇಪರ್ ನೋಡಿ ತಮ್ಮ ಮಕ್ಕಳ ಅಂಕಗಳು ಮತ್ತು ಅವರ ಶ್ರೇಯಾಭಿವೃದ್ಧಿಗೋಸ್ಕರ ಪಾಲಕರು ಶಿಕ್ಷಕರ ಜೊತೆಯಲ್ಲಿ ತರಗತಿವಾರು ಚರ್ಚಿಸಲಾಗಿದೆ. ಅಲ್ಲದೆ ಯೋಗ ದಿನಾಚರಣೆಯನ್ನು ಜೂನ್ 21ರಂದು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ತುಂಬ ವಿಜೃಂಭಣೆಯಿಂದ ಶ್ರೀಮಾನ್ ಮತ್ತು ಮಾತಾಜಿಯವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ತರಬೇತಿಗಳು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಮಾತಾಜಿಯವರಿಗೆ ತರಬೇತಿ ಅತ್ಯಗತ್ಯ. ಅದನ್ನು ಮನಗಂಡು ನಮ್ಮ ಆಡಳಿತ ಮಂಡಳಿಯವರು 10 ದಿನದ ತರಬೇತಿಗೆ 2 ಮಾತಾಜಿಯವರನ್ನು ಹಾಗೂ 1 ದಿನದ ತರಬೇತಿಗೆ ಶ್ರೀಮಾನ್ರವರನ್ನು ಕಳಿಸಿರುತ್ತಾರೆ. ಮಂತ್ರಿಮಂಡಲದ ವಿವರ. ಶಾಲಾ ವಿದ್ಯಾರ್ಥಿಗಳ ಮಂತ್ರಿಮಂಡಲವನ್ನು ಜೂನ್ ತಿಂಗಳಲ್ಲಿ ರಚಿಸಿ ಮಕ್ಕಳಿಗೆ ಅದರ ಮಹತ್ವವನ್ನು ಮತ್ತು ಕೆಲಸ ಕಾರ್ಯಗಳನ್ನು ಹಂಚಲಾಯಿತು. ಅತಿ ಹೆಚ್ಚು ಮತಗಳನ್ನು ಗಳಿಸಿ ನಮ್ಮ ಶಾಲಾ ನಾಯಕನಾಗಿ ಸಮರ್ಥ್ ಆರ್ ಆಚಾರ್ಯ ಆಯ್ಕೆಗೊಂಡಿರುತ್ತಾರೆ. ಉಪನಾಯಕಿಯಾಗಿ ಹವೀಶಾ. ಹೀಗೆ ಮಂತ್ರಿಮಂಡಲದ ರಚನೆಯಾಗಿರುತ್ತದೆ. ಪಠ್ಯೇತರ ಚಟುವಟಿಕೆಗಳು. ಪಾಲಕರ ಅಪೇಕ್ಷೆಯ ಮೇರೆಗೆ ಸಂಗೀತ ಮತ್ತು ಭರತನಾಟ್ಯ ತರಗತಿಗಳು ಜೂನ್ ತಿಂಗಳಿನಿಂದಲೇ ಆರಂಭಗೊಂಡಿರುತ್ತದೆ. ಶನಿವಾರದ ತರಗತಿಗಳಲ್ಲಿ ಕಲಾ ಸಂಘ, ವಿಜ್ಞಾನ ಮಾದರಿಗಳನ್ನು ತಯಾರಿಸುವಂಥದ್ದು, ಕುಕ್ ವಿದೌಟ್ ಫೈರ್, ಕ್ರಾಫ್ಟ್, ರಂಗೋಲಿ, ಚಿತ್ರಕಲೆ ಹೀಗೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡಿಸಲಾಗುವುದು.
ಪ್ರತಿಭಾ ಕಾರಂಜಿ. ಈ ವರ್ಷದ ಪ್ರತಿಭಾ ಕಾರಂಜಿಯು ಜೈನ್ ಹೈಸ್ಕೂಲ್ನಲ್ಲಿ ನಡೆಯಿತು. ಇಲ್ಲಿಗೆ ನಮ್ಮ ಶಾಲೆ 20 ಮಕ್ಕಳು ಭಾಗವಹಿಸಿರುತ್ತಾರೆ. ಅದರಲ್ಲಿ 7 ಪ್ರಥಮ ಸ್ಥಾನ, 5 ದ್ವಿತೀಯ ಸ್ಥಾನ, 3 ತೃತೀಯ ಬಹುಮಾನಗಳನ್ನು ನಮ್ಮ ವಿದ್ಯಾರ್ಥಿಗಳು ಪಡೆದುಕೊಂಡಿರುತ್ತಾರೆ. ಹಾಗೆ ತುಂಬ ಸಂತೋಷದ ವಿಷಯ ಅಂದರೆ ಹಿರಿಯ ವಿಭಾಗದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಲ್ಲಿ ನಮ್ಮ ಶಾಲೆಗೆ ಸಮಗ್ರ ಪ್ರಶಸ್ತಿ ಪ್ರಥಮ ಸ್ಥಾನ, ಕಿರಿಯ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿ ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತೇವೆ. ಈ ಎಲ್ಲ ಪ್ರಶಂಸೆಗಳು ಮತ್ತು ಗೌರವ ನಮ್ಮ ಶಾಲೆಯ ಮಾತಾಜಿಯವರಿಗೆ, ಶ್ರೀಮಾನರಿಗೆ ಹಾಗೂ ಭಾಗವಹಿಸಿದ ವಿದ್ಯಾರ್ಥಿಗಳು ಅಲ್ಲದೆ ಮುಖ್ಯವಾಗಿ ಸಹಕರಿಸಿದ ಎಲ್ಲ ಪಾಲಕರಿಗೂ ಸಲ್ಲುತ್ತದೆ. ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಗೆ ಆಯ್ಕೆಯಾದವರು 7 ಮಂದಿ. ಇಲ್ಲಿಯೂ ಪ್ರಥಮ ಸ್ಥಾನ 1, ದ್ವಿತೀಯ ಸ್ಥಾನ 3, ತೃತೀಯ ಸ್ಥಾನ 3 ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ನಮ್ಮ ಶಾಲೆಯ ನಾಯಕನೂ ಆದ ಸಮರ್ಥ್ ಆರ್ ಆಚಾರ್ಯ ಇವನಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸುತ್ತಿದ್ದೇನೆ. ಅಲ್ಲದೆ ಸಾಂಸ್ಕೃತಿಕ ಚಟುವಟಿಕೆಗಳು, ಗಣೇಶೋತ್ಸವದಲ್ಲಿ 2 ತಂಡ, ದೇಶಭಕ್ತಿ ಗೀತೆ ನೃತ್ಯ 11 ವಿದ್ಯಾರ್ಥಿಗಳ ತಂಡಗಳು ಭಾಗವಹಿಸಿರುತ್ತಾರೆ. ಜನಪದ ನೃತ್ಯದಲ್ಲಿ 12 ಮಕ್ಕಳು ಭಾಗವಹಿಸಿರುತ್ತಾರೆ. 2 ತಂಡವು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತದೆ. ಶಾರದೋತ್ಸವದಲ್ಲಿಯೂ ನಮ್ಮ ತಂಡದವರು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಭಕ್ತಿಗೀತೆ, ಭರತನಾಟ್ಯ ಸ್ಪರ್ಧೆಯಲ್ಲಿ 3 ವಿದ್ಯಾರ್ಥಿಗಳು ಭಾಗವಹಿಸಿ ಸಮಾಧಾನಕರ ಬಹುಮಾನವನ್ನು ಪಡೆದಿರುತ್ತಾರೆ. ಉದಯವಾಣಿಯವರು ನಡೆಸಿದ ಚಿಣ್ಣರ ಬಣ್ಣ ಸ್ಪರ್ಧೆಯಲ್ಲಿ ನೇತಾಜಿ ಬ್ರಿಗೇಡ್ ರವರು ನಡೆಸಿದ ಸ್ಪರ್ಧೆ, ಲಯನ್ಸ್ ಕ್ಲಬ್ನವರು ನಡೆಸಿದ ಸ್ಪರ್ಧೆಗಳು, ಇನ್ನರ್ ವೀಲ್ ಕ್ಲಬ್ನವರು ನಡೆಸಿದ ಸ್ಪರ್ಧೆಗಳು, ಕೃಷ್ಣವೇಷ ಸ್ಪರ್ಧೆ, ಮುದ್ದು ಶಾರದೆ, ಭಗವದ್ಗೀತೆ ಸ್ಪರ್ಧೆ, ಹೀಗೆ ಅನೇಕ ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಶಸ್ತಿಗಳನ್ನು ಗಳಿಸಿರುತ್ತಾರೆ. ಶ್ರೀ ಕ್ಷೇತ್ರ ತೋಡಾರು ವರ್ಷಾವಧಿ ಜಾತ್ರೆಯ ಪ್ರಯುಕ್ತ ನಡೆಯುವ ತುಡರಾಯನ ಪಂತೋಲು ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆಯ ಸುಮಾರು 60 ವಿದ್ಯಾರ್ಥಿಗಳು ಭಾಗವಹಿಸಿ ಅದರಲ್ಲಿ ಪ್ರಥಮ 3, ದ್ವಿತೀಯ 2, ತೃತೀಯ 2 ಬಹುಮಾನಗಳನ್ನು ನಮ್ಮ ವಿದ್ಯಾರ್ಥಿಗಳು ಗಳಿಸಿಕೊಂಡು ಶಾಲೆಗೆ ಸಮಗ್ರದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ಭಾಗವಹಿಸಿದ ವಿದ್ಯಾರ್ಥಿಗಳಿಗೂ ಹಾಗೂ ತಯಾರುಗೊಳಿಸಿದ ಮಾತಾಜಿಯವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸುತ್ತಾ ಇದ್ದೇನೆ. ಈ ಶೈಕ್ಷಣಿಕ ವರ್ಷದ ಕ್ರೀಡಾ ಚಟುವಟಿಕೆಗಳು: ತಾಲೂಕು ಮಟ್ಟದ ಯೋಗಾಸನ ಸ್ಪರ್ಧೆ, ತಾಲೂಕು ಮಟ್ಟದ ಥ್ರೋಬಾಲ್ ಸ್ಪರ್ಧೆ, ಇದರಲ್ಲಿ ಬಾಲಕರು ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಮತ್ತು ತಾಲೂಕು ಮಟ್ಟದ ಚದುರಂಗ ಸ್ಪರ್ಧೆ, ವಲಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟ, ಇದರಲ್ಲಿ ನಿಶಾ ಎ ಪೂಜಾರಿ 6ನೇ ತರಗತಿ, ಇವಳು 400 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿರುತ್ತಾಳೆ. ತಾಲೂಕು ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 5 ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ಗಣೇಶೋತ್ಸವದ ಪ್ರಯುಕ್ತ ನಡೆದ ಕಬಡ್ಡಿ ಪಂದ್ಯಾಟ, ವೀರಮಾರುತಿ ಸೇವಾ ಟ್ರಸ್ಟ್ ಇವರ ವತಿಯಿಂದ ನಡೆದ ಯೋಗಾಸನ ಸ್ಪರ್ಧೆ, ಹೀಗೆ ಈ ವರ್ಷದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಆಯೋಜಿಸಿರುವ ಸ್ಪರ್ಧೆಗಳಲ್ಲಿ ನಮ್ಮ ಶಾಲಾ ತಂಡವು ಭಾಗವಹಿಸಿರುತ್ತದೆ. ಭಾಗವಹಿಸಿದವರೆಲ್ಲರಿಗೂ ಅಭಿನಂದನೆಗಳು. ಹಾಗೂ ಕಲಾ ವಿಭಾಗ: ಪ್ರತಿ ವರ್ಷ ಪ್ರಗತಿಪರ ಸೇವಾ ಸಂಸ್ಥೆಯವರು ನಡೆಸುವ ಚಿತ್ರಕಲಾ ಸ್ಪರ್ಧೆಯಲ್ಲಿ 195 ಮಕ್ಕಳು ಭಾಗವಹಿಸಿ 4 ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ, 5 ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ, 6 ವಿದ್ಯಾರ್ಥಿಗಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಚಿತ್ರದುರ್ಗದವರು ನಡೆಸುವ ರಾಷ್ಟ್ರಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿಯೂ ಸಹ ನಮ್ಮ ಶಾಲೆಯ ಅನೇಕ ಮಕ್ಕಳು ಭಾಗವಹಿಸಿರುತ್ತಾರೆ. ಇದರಲ್ಲಿ ನಮ್ಮ ಶಾಲೆಯ 4 ವಿದ್ಯಾರ್ಥಿಗಳು ರ್ಯಾಂಕನ್ನು ಪಡೆದಿರುತ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಸಮರ್ಥ್ ಆರ್ ಆಚಾರ್ಯ ರ್ಯಾಂಕನ್ನು ಪಡೆದಿರುತ್ತಾನೆ. ಹೀಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ಗಳಿಸಿ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಹಾಗೆ ಕೊಡುಗೆಗಳು: ನಮ್ಮ ಈ ವಿದ್ಯಾಸಂಸ್ಥೆಯು ಅನೇಕ ಕೊಡುಗೈ ದಾನಿಗಳಿಂದ ನಡೆಸಲ್ಪಡುತ್ತಿದೆ. ಅದಕ್ಕೆ ಸಮರ್ಪಕವಾದ ಆಡಳಿತ ಮಂಡಳಿಯವರ ಮುತುವರ್ಜಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಕ್ಕಳ ಹಿತದೃಷ್ಟಿಯಿಂದ ನಡೆಯುತ್ತಿದೆ. ಬಾಲ್ಯ ಫೌಂಡೇಶನ್ ವತಿಯಿಂದ 10 ಬೆಂಚು ಮತ್ತು 10 ಡೆಸ್ಕ್ಗಳನ್ನು ನೀಡಿರುತ್ತಾರೆ. ಇನ್ನರ್ ವೀಲ್ ಕ್ಲಬ್ ವತಿಯಿಂದ ಶ್ರೀಮತಿ ಬಿಂದ್ಯಾ ಶರತ್ ಶೆಟ್ಟಿಯವರು ಶ್ರೀಮತಿ ನಳಿನಿ ಮಂಜಪ್ಪ ಶೆಟ್ಟಿಯವರ ಸ್ಮರಣಾರ್ಥ ಮಕ್ಕಳಿಗೆ ಪಾರ್ಕ್ನ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಜ್ಞಾನದೀಪ ಯೋಜನೆಯಡಿ 10 ಡೆಸ್ಕ್ 10 ಬೆಂಚುಗಳನ್ನು ನೀಡಿರುತ್ತಾರೆ. ಶ್ರೀ ವೀರಮಾರುತಿ ವೆಜಿಟೇಬಲ್ಸ್ ಮಾಲಕರಾದ ಶ್ರೀಯುತ ಧರ್ಮೇಂದ್ರ ಕಿಣಿಯವರು ಮಧ್ಯಾಹ್ನದ ಬಿಸಿಯೂಟಕ್ಕೆ ತರಕಾರಿಯನ್ನು ನಿರಂತರವಾಗಿ ನೀಡುತ್ತಿರುವ ಇವರಿಗೆ ಎಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡುತ್ತಾ ಇದ್ದೇನೆ. ಹಾಗೆ ಇತ್ತೀಚೆಗೆ ಶ್ರೀದೇವಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ಕೊಡ್ಯಾಡ್ಕ ರಿಜಿಸ್ಟರ್ಡ್ ಇವರು ನಮ್ಮ ವಿದ್ಯಾಸಂಸ್ಥೆಗೆ ವಿನ್ನಿಂಗ್ ಸ್ಟ್ಯಾಂಡ್ ಅನ್ನು ಸಮೇತ ಕೊಡುಗೆಯಾಗಿ ನೀಡಿರುತ್ತಾರೆ. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಸ್ಪರ್ಧೆಗಳನ್ನು
ನಡೆಸಿ ಬಹುಮಾನಗಳನ್ನು ನೀಡಿರುತ್ತಾರೆ. ಅಂತೆಯೇ ನವೆಂಬರ್ 14 ಮಕ್ಕಳ ದಿನಾಚರಣೆಯನ್ನು ನಾವೆಲ್ಲರೂ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳನ್ನು ನಡೆಸುವುದರ ಮೂಲಕ ಆಚರಿಸಿದೆವು. ಅಂದಿನ ಆಟೋಟ ಸ್ಪರ್ಧೆಯ ಬಹುಮಾನದ ಪ್ರಾಯೋಜಕತ್ವವನ್ನು ನಮ್ಮ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಬಿ ಜಯರಾಮ್ ರವರು ನೀಡಿರುತ್ತಾರೆ. ಅಲ್ಲದೆ ಆ ದಿನದ ಪಾಯಸದ ವ್ಯವಸ್ಥೆಯನ್ನು ಇದೇ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಜಯರಾಜ್ ಜೈನ್ ರವರು ಮಾಡಿರುತ್ತಾರೆ. ಇವರಿಗೂ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾಗೆ ಮಕ್ಕಳ ಹುಟ್ಟುಹಬ್ಬವನ್ನು ನಾವು ಈ ವಿದ್ಯಾಸಂಸ್ಥೆಯಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಮಕ್ಕಳ ಪಾಲಕರು ಅನೇಕ ಕೊಡುಗೆಗಳನ್ನು ಕೊಡುವ ಮೂಲಕ ಶಾಲೆಯ ಶ್ರೇಯೋಭಿವೃದ್ಧಿಯಲ್ಲಿ ಪಾಲ್ಗೊಂಡಿದ್ದೀರಿ. ಹನಿ ಹನಿ ಸೇರಿ ಹಳ್ಳ ಎನ್ನುವ ಹಾಗೆ ನಿಮ್ಮೆಲ್ಲರ ಸಹಾಯಕ್ಕೆ ನಾವು ಆಭಾರಿಯಾಗಿದ್ದೇನೆ. ಈ ವಿದ್ಯಾಸಂಸ್ಥೆಯು ಪ್ರಗತಿ ಪಥದಲ್ಲಿ ಸಾಗುತ್ತಿರಲು ಅನೇಕ ಮಹನೀಯರು ಸಹಕರಿಸುತ್ತಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅವರ ಸಹಕಾರವನ್ನು ಸ್ಮರಿಸುತ್ತಾ ಇನ್ನು ಮುಂದೆಯೂ ಇನ್ನೂ ಹೆಚ್ಚಿನ ಸಹಕಾರ ಲಭ್ಯವಾಗಲಿ ಎಂದು ಆಶಿಸುತ್ತಾ ದಾನಿಗಳಿಗೆ, ವಿದ್ಯಾಭಿಮಾನಿಗಳಿಗೆ, ಕಲಾ ಪೋಷಕರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಜೈ ಶ್ರೀರಾಮ್. ಧನ್ಯವಾದಗಳು ಮಾತಾಜಿ. ಮಕ್ಕಳ ಲೋಕವೇ ಸುಂದರ, ಅವರ ಪ್ರತಿಭೆಯೇ ನಮ್ಮ ಶಾಲೆಯ ಬೆಳಗು ನೇಸರ. ಅವರ ಪ್ರತಿಭೆಗೆ ಬಹುಮಾನದ ಪ್ರೇರಣೆ. ತಮ್ಮ ಗೆಲುವನ್ನು ಸಂಭ್ರಮಿಸುತ್ತಿರುವ ಮಕ್ಕಳಿಗೆ ಗಣ್ಯರಿಂದ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೀಗ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಬಹುನಿರೀಕ್ಷಿತವಾಗಿ ನಮ್ಮ ಮಕ್ಕಳು ಕಾಯುತ್ತಿರುವಂತಹ ಬಹುಮಾನ ವಿತರಣೆ ಇದೀಗ ಪ್ರಾರಂಭವಾಗಲಿದೆ. ಮೊದಲಿಗೆ ಕುಶ ತರಗತಿಯಿಂದ ಈ ಬಹುಮಾನವನ್ನು ಪುರಸಭೆಯ ಅಧ್ಯಕ್ಷರಾಗಿರುವ ಶ್ರೀಮತಿ ಜಯಶ್ರೀ ಕೇಶವ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕ್ಷಮೆ ಇರಲಿ. ಇದೀಗ ಈ ಬಹುಮಾನವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವಂತಹ ಶ್ರೀಯುತ HS ವಿರೂಪಾಕ್ಷ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಕುಶ ತರಗತಿಯಿಂದ ಸಮರ್ಥ್ ಆಚಾರ್ಯ, ಒಂಟಿಕಾಲಿನ ಓಟ ಪ್ರಥಮ, 50 ಮೀಟರ್ ಓಟ ದ್ವಿತೀಯ, ಅಮೃತವಚನ ಪ್ರಥಮ, ಶ್ಲೋಕ ಪಠನ ಪ್ರಥಮ. ತಸ್ಮೈ ಯು ಸುವರ್ಣ, 50 ಮೀಟರ್ ಓಟ ಪ್ರಥಮ, ಅಮೃತವಚನ ತೃತೀಯ. ತ್ರಿಶೂಲ್, ಒಂಟಿಕಾಲಿನ ಓಟ ದ್ವಿತೀಯ, 50 ಮೀಟರ್ ಓಟ ತೃತೀಯ. ವಿನಿತ್ ಬೋವಿ, ಒಂಟಿಕಾಲಿನ ಓಟ ತೃತೀಯ. ಗೌತಮ್, ಅಭಿನಯ ಗೀತೆ ತೃತೀಯ. ಪೃಥ್ವಿ HKC, 50 ಮೀಟರ್ ಓಟ ದ್ವಿತೀಯ, ಒಂಟಿಕಾಲಿನ ಓಟ ದ್ವಿತೀಯ, ಶ್ಲೋಕ ಪಠಣ ತೃತೀಯ. ಜ್ಞಾನ ಶೆಟ್ಟಿ, ಒಂಟಿಕಾಲಿನ ಓಟ ತೃತೀಯ, ಅಭಿನಯ ಗೀತೆ ದ್ವಿತೀಯ. ಸ್ವಾತಿ, ಅಭಿನಯ ಗೀತೆ ಪ್ರಥಮ, ಅಮೃತವಚನ ತೃತೀಯ, ಶ್ಲೋಕ ಪಠಣ ದ್ವಿತೀಯ. ಮೋನಿಶ ಶೆಣೈ, ಅಮೃತವಚನ ದ್ವಿತೀಯ. ಆರುಷ್, ಶ್ಲೋಕ ಪಠಣ ತೃತೀಯ. ಬ್ರಾಹ್ಮಿ, 50 ಮೀಟರ್ ಓಟ ಪ್ರಥಮ. ರಿಷಿಕಾ, ಒಂಟಿಕಾಲಿನ ಓಟ ಪ್ರಥಮ. ಧನ್ವಿ, 50 ಮೀಟರ್ ಓಟ ತೃತೀಯ.
ಲವ ತರಗತಿಯಿಂದ ಸಾರ್ಥ್ ಕೊಟ್ಟಾರಿ 50 ಮೀಟರ್ ಓಟ ಪ್ರಥಮ, ಒಂಟಿಕಾಲಿನ ಓಟ ತೃತೀಯ, ಶ್ಲೋಕ ಪಠಣ ಪ್ರಥಮ. ಸಾತ್ವಿಕ್ ಶೆಟ್ಟಿ 50 ಮೀಟರ್ ಓಟ ದ್ವಿತೀಯ, ಒಂಟಿಕಾಲಿನ ಓಟ ದ್ವಿತೀಯ, ಅಮೃತ ವಚನ ದ್ವಿತೀಯ. ಅಭಿಜಿತ್ ಅಂಜನ್ 50 ಮೀಟರ್ ಓಟ ತೃತೀಯ, ಶ್ಲೋಕ ಪಠಣ ದ್ವಿತೀಯ. ಮಿತಾಂಶ್ ಎಂ ಭಂಡಾರಿ ಒಂಟಿಕಾಲಿನ ಓಟ ಪ್ರಥಮ. ಅವಿನ್ ಶೆಟ್ಟಿ ಅಭಿನಯ ಗೀತೆ ದ್ವಿತೀಯ. ಕೆ ಹರೀಶ ಅಭಿನಯ ಗೀತೆ ತೃತೀಯ. ಮಾನ್ವಿ ಪಿ 50 ಮೀಟರ್ ಓಟ ಪ್ರಥಮ, ಒಂಟಿಕಾಲಿನ ಓಟ ದ್ವಿತೀಯ. ಪ್ರಣವಿ ಪಿ ಅಭಿನಯ ಗೀತೆ ಪ್ರಥಮ, ಒಂಟಿಕಾಲಿನ ಓಟ ತೃತೀಯ. ಧೃತಿ 50 ಮೀಟರ್ ಓಟ ದ್ವಿತೀಯ, ಒಂಟಿಕಾಲಿನ ಓಟ ಪ್ರಥಮ, ಅಮೃತ ವಚನ ಪ್ರಥಮ. ರೋಶಿನಿ 50 ಮೀಟರ್ ಓಟ ತೃತೀಯ. ಅದ್ವಿಕಾ ಶ್ಲೋಕ ಪಠಣ ತೃತೀಯ. ಕಶ್ವಿ ಅಮೃತ ವಚನ ತೃತೀಯ. ಒಂದನೇ ತರಗತಿಯಿಂದ ಸಂಜಯ್ ಸಿ ಆಚಾರ್ಯ ಕಲಿಕೆಯಲ್ಲಿ ಪ್ರಥಮ, ಡ್ರಾಯಿಂಗ್ ಪ್ರಥಮ, ಅಭಿನಯ ಗೀತೆ ಪ್ರಥಮ, ಕಪ್ಪೆ ಜಿಗಿತ ಪ್ರಥಮ, ದುಂಡು ಬರಹ ದ್ವಿತೀಯ. ಓಂ ಶೆಟ್ಟಿ ಕಲಿಕೆಯಲ್ಲಿ ದ್ವಿತೀಯ, ದುಂಡು ಬರಹ ಪ್ರಥಮ, ಏಕಾತ್ಮಕ ಶ್ಲೋಕ ಪ್ರಥಮ. ಚಾರ್ವಿಕ ಡಿ ಬಂಗೇರ ಕಲಿಕೆಯಲ್ಲಿ ದ್ವಿತೀಯ, ಕ್ಲೇ ಮಾಡಲಿಂಗ್ ಪ್ರಥಮ, ಛದ್ಮವೇಷ ದ್ವಿತೀಯ. ಆರುಷ್ ಪಿ ಶೆಟ್ಟಿ ಇಂಗ್ಲಿಷ್ ಕತೆ ಹೇಳುವುದು ದ್ವಿತೀಯ. ಸನ್ನಿತಾ ಡಿ ಪೈ ಇಂಗ್ಲಿಷ್ ಕತೆ ಹೇಳುವುದು ಪ್ರಥಮ, ಕಪ್ಪೆ ಜಿಗಿತ ದ್ವಿತೀಯ, 50 ಮೀಟರ್ ಓಟ ತೃತೀಯ. ಸಾತ್ವಿಕ್ ಪೂಜಾರಿ ಸ್ಮರಣಶಕ್ತಿ ಪ್ರಥಮ, ಕ್ಲೇ ಮಾಡಲಿಂಗ್ ತೃತೀಯ. ಪೂರ್ವಿತಾ ಪೂಜಾರಿ ಅಭಿನಯ ಗೀತೆ ದ್ವಿತೀಯ. ರಿಧನ್ಯ ಕಪ್ಪೆ ಜಿಗಿತ ಪ್ರಥಮ, 50 ಮೀಟರ್ ಓಟ ಪ್ರಥಮ, ಛದ್ಮವೇಷ ತೃತೀಯ. ಸಾನ್ವಿ ಸ್ಮರಣಶಕ್ತಿ ದ್ವಿತೀಯ. ಪಂಚಮ್ ಸ್ಮರಣಶಕ್ತಿ ತೃತೀಯ, 50 ಮೀಟರ್ ಓಟ ದ್ವಿತೀಯ. ಆರುಷ್ ದುಂಡು ಬರಹ ತೃತೀಯ. ನಿಧೀಶ್ ಡ್ರಾಯಿಂಗ್ ದ್ವಿತೀಯ, ಕಪ್ಪೆ ಜಿಗಿತ ತೃತೀಯ. ವರ್ಷಿಣಿ ಡ್ರಾಯಿಂಗ್ ತೃತೀಯ, ಕಪ್ಪೆ ಜಿಗಿತ ತೃತೀಯ. ಆರಾಧ್ಯ ಆಚಾರ್ಯ ಅಭಿನಯ ಗೀತೆ ತೃತೀಯ. ಯುಗಾನ್ ಕ್ಲೇ ಮಾಡಲಿಂಗ್ ದ್ವಿತೀಯ. ಸಹರ್ಷ್ ಛದ್ಮವೇಷ ಪ್ರಥಮ, ಕಪ್ಪೆ ಜಿಗಿತ ದ್ವಿತೀಯ. ಸನ್ವಿತ್ ಏಕಾತ್ಮಕ ಶ್ಲೋಕ ಪ್ರಥಮ. ಹಂಸಿನಿ ಏಕಾತ್ಮಕ ಶ್ಲೋಕ ತೃತೀಯ. ಸಿದ್ಧಾಂತ್ ಡಿ ಪೈ ಇಂಗ್ಲಿಷ್ ಕತೆ ಹೇಳುವುದು ತೃತೀಯ. ಲವಿತ್ ಪಿ 50 ಮೀಟರ್ ಓಟ ಪ್ರಥಮ. ಪ್ರಣೀತ್ ಪೂಜಾರಿ 50 ಮೀಟರ್ ಓಟ ದ್ವಿತೀಯ. ದ್ವಿತಿ
50 ಮೀಟರ್ ಓಟ ದ್ವಿತೀಯ. ಶ್ರೀಯನಿ ನಾಯಕ್ ಏಕಾತ್ಮತ ಶ್ಲೋಕ ದ್ವಿತೀಯ. ಧನ್ಯವಾದಗಳು ಶ್ರೀಮಾನ್. ಇದೀಗ ಬಹುಮಾನವನ್ನು ನೀಡಿದಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವಂತಹ ಶ್ರೀಯುತ HS ವಿರೂಪಾಕ್ಷಪ್ಪ ಇವರು ಮಕ್ಕಳನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪ್ರೇರಣಾ ಶಿಶು ಮಂದಿರ ಇದರ ಪ್ರೇರಣಾ ವೈಭವ ಕಾರ್ಯಕ್ರಮ ಈ ದಿನ ನಡೀತಾ ಇದೆ. ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಎಂ ಶಾಂತಾರಾಮ್ ಕೊಡುವ ಶಾಲಾ ಸಂಚಾಲಕರೇ, ಈ ಒಂದು ಕಾರ್ಯಕ್ರಮಕ್ಕೆ ದೀಪವನ್ನು ಬೆಳಗಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಶ್ರೀಪತಿ ಭಟ್ ರವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮೂಡುಬಿದಿರೆಯ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಜಯಶ್ರೀ ಕೇಶವ ಮೇಡಮ್ರವರೇ, ಹಾಗೂ ಮೂಡುಬಿದಿರೆ ಪುರಸಭೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ನಾಗರಾಜ್ ಪೂಜಾರಿ ಅವರೇ, ಹಾಗೆಯೇ ಶ್ರೀ ಅಮೃತ್ ರೈರವರು ಸಂಸ್ಥಾಪಕರು ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ ಮೂಡುಬಿದಿರೆ ಅವರೇ, ಅಂಡಾರು ಗುಣಪಾಲ ಹೆಗ್ಡೆ ಅವರೇ, ಶ್ರೀ ಬಾಲಚಂದ್ರ ಪಿ ನಾಯಕ್ ಮಿತ್ತಬೈಲು ಉದ್ಯಮಿಗಳು ಅವರೇ, ಶ್ರೀ ಎಂ ಶಾಂತಾರಾಮ್ ಕುಡುವ ಅವರೇ, ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜೇಶ್ ಎಂ ಬಂಗೇರ ಅವರೇ, ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಈ ಸಂಸ್ಥೆಯ ಮುಖ್ಯಸ್ಥರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪೋಷಕ ಬಂಧು ಭಗಿನಿಯರೇ, ವಿದ್ಯಾರ್ಥಿಗಳೇ, ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಹಾಗೂ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳೇ, ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿದ್ದೇವೆ. ಸಾಮಾನ್ಯವಾಗಿ ಶಾಲಾ ವಾರ್ಷಿಕೋತ್ಸವ ಅಂತ ಹೇಳುವಾಗ ತುಂಬ ಕ್ರೌಡ್ ಇರ್ತದೆ, ಆದರೆ ಒಳ್ಳೆ ಒಂದು ಮಧುರವಾಗಿರ್ತಕ್ಕಂಥ ವಾತಾವರಣವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಬೆಳಗ್ಗೆಯಿಂದನೂ ಕೂಡ ಭಾಳ ಸಾವಧಾನವಾಗಿ ಭಾಳ ಚಂದವಾಗಿ ಎಲ್ಲ ಮಕ್ಕಳು ಕೂಡ ಕೂತ್ಕೊಂಡಿರ್ತಕ್ಕಂಥದ್ದು ಭಾಳ ಚೆಂದಾಗಿದೆ. ಅವ್ರು ಆಡಿರ್ತಕ್ಕಂಥ ಹಾಡುಗಳಿರ್ಬೋದು, ಒಂದು ಒಳ್ಳೆಯ ಒಂದು ವಾತಾವರಣ. ಇದನ್ನು ನೋಡಿದರೆ ಗೊತ್ತಾಗ್ತದೆ ಈ ಸಂಸ್ಥೆಯಲ್ಲಿ ಯಾವ ರೀತಿಯ ಶಿಕ್ಷಣ ಸಿಗುತ್ತೆ ಅಂತಕ್ಕಂಥದ್ದು. ವರದಿಯನ್ನು ಓದುವಾಗ ಹೇಳಿದರು ಪ್ರತಿ ತಿಂಗಳಿಗೆ 2.25 ಲಕ್ಷ ಖರ್ಚಾಗ್ತದೆ ಅಂತ ಹೇಳ್ಬಿಟ್ಟು. ಈ ಶಾಲೆ ಸರ್ವೀಸ್ ಮೈಂಡನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾವು ಸಾಕಷ್ಟು ಶಾಲೆಗಳನ್ನ ನೋಡ್ತೇವೆ, ಆದರೆ ಈ ಶಾಲೆ ಭಾಳ ವಿಶೇಷ. ಪ್ರೇರಣಾ ಶಾಲೆ ಅಂತಕ್ಕಂಥದ್ದು ಭಾಳ ವಿಶೇಷತೆ ಇದೆ. ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಟ್ರಸ್ಟಿಗಳು ಕೈ ಜೋಡಿಸ್ಕೊಂಡು ಮತ್ತು ಸುತ್ತಮುತ್ತ ಇರತಕ್ಕಂಥ ದಾನಿಗಳ ನೆರವನ್ನು ಪಡ್ಕೊಂಡು ಇವತ್ತು 305 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಸಂಸ್ಥೆ, ನಿಜಕ್ಕೂ ಈ ಒಂದು ಸಂಸ್ಥೆ ಸಾರ್ಥಕವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದೆ. ಕಾರಣ 100 ವರ್ಷಗಳನ್ನು ಮುಗಿಸಿರ್ತಕ್ಕಂಥದ್ದು. 100 ವರ್ಷದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಲಿತು ಹೊರಗಡೆ ಹೋಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಸಾಕಷ್ಟು ಶಾಲೆಗಳು ನಾವು ನೋಡ್ತೇವೆ, ಆದರೆ ಇದು ಒಂದು ರೀತಿಯ ವಿಶೇಷವಾಗಿರ್ತಕ್ಕಂಥ ಶಾಲೆ. ಹಾಗಾಗಿ ಈ ಶಾಲೆಯನ್ನು ನಡೆಸ್ತಾ ಇರ್ತಕ್ಕಂಥ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತರಿಗೂ ಕೂಡ ನಾನು ಇಲಾಖೆಯ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಗೌರವಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮಕ್ಕಳು ಇದ್ದೀರಿ, ಪೇರೆಂಟ್ಸ್ ಇದ್ದೀರಿ, ಎಲ್ಲರೂ ಕೂಡ ಇದ್ದೀರಿ ಈ ಒಂದು ಸಭೆಯಲ್ಲಿ. ಶಿಕ್ಷಣ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ತಾವು ಅಂದ್ಕೊಂಡಿರ್ಬೋದು ಶಿಕ್ಷಣ ಇಲ್ಲದೆ ಹಿಂದೆ ಎಲ್ಲ ಇದ್ದರು, ಎಲ್ಲ ಬದುಕ್ತಾ ಇದ್ರು ಅಂತೇಳ್ಬಿಟ್ಟು. ಆದರೆ ಇವತ್ತು ಶಿಕ್ಷಣ ಇಲ್ಲದಿದ್ದರೆ ಬಹಳ ಕಷ್ಟ ಆಗ್ತದೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ತಿಳ್ಕೊಬೇಕಾಗತ್ತೆ, ಎಲ್ಲ ಮಕ್ಕಳು ಕೂಡ ತಿಳ್ಕೊಳ್ಬೇಕಾಗ್ತದೆ. ಒಂದು ಗಾದೆ ಮಾತನ್ನು ಹೇಳ್ತಾರೆ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತೇಳ್ಬಿಟ್ಟು. ಹಿಂದಿನವರೆಲ್ಲ ಬುದ್ಧಿ ಚೆನ್ನಾಗಿತ್ತು, ಆ ಬುದ್ಧಿಯಿಂದ ಮುಕ್ಕಾಲು ಭಾಗ ಕಲಿಕೆ ಅವರೆಲ್ಲ ಆಗಿರ್ತಿತ್ತು, ಆದ್ದರಿಂದ ಚೆನ್ನಾಗಿ ಬದುಕ್ತಾ ಇದ್ರು. ಆದರೂ ಕೂಡ ಒಂದು ಕಾಲು ಭಾಗ ಕೊರತೆ ಇದ್ದಾಗ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕೊರತೆ ಇದೆ ಅಂತೇಳ್ಬಿಟ್ಟು ಎದ್ದು ಕಾಣಿಸ್ತಾ ಇತ್ತು. ಆದ್ದರಿಂದ ಇವತ್ತು ನಮಗೆ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ಅಂತೇಳಿದರೆ ಎಲ್ಲ ರೀತಿಯಲ್ಲೂ ಕೂಡ ಶಿಕ್ಷಣವನ್ನು ಪಡ್ಕೊಳ್ಬೇಕಾಗ್ತದೆ. ಹುಟ್ಟಿದಾಗ ಶಾಲೆಗೆ ಬರೋವರೆಗೂ ಅಪ್ಪ ಅಮ್ಮನ ಜೊತೆಗೆ, ಅಕ್ಕ ತಂಗಿಯರ ಜೊತೆಗೆ, ಅಣ್ಣ ತಮ್ಮದಿರ ಜೊತೆಗೆ ಮನೆಯಲ್ಲೇ ಮಗು ಬೆಳೆಯುತ್ತೆ.
ಅಲ್ಲಿ ಅವರಿಂದ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳುತ್ತೆ, ಕೆಲವು ಸಂಸ್ಕಾರಗಳನ್ನು ತಿಳ್ಕೊಳ್ತಕ್ಕಂಥದ್ದು. ಆನಂತರ ಶಾಲೆಗೆ ಬಂದಾಗ ಸಾಕಷ್ಟು ಜನ ಸ್ನೇಹಿತರು ಸಿಗ್ತಾರೆ, ಶಿಕ್ಷಕರು ಇರ್ತಾರೆ, ಶಾಲೆ ಇರ್ತದೆ, ಅವರೆಲ್ಲರೂ ಕೂಡ ಕೊಡ್ತಕ್ಕಂಥ ಬುದ್ಧಿ ಮಾತುಗಳನ್ನ ಪಡ್ಕೊಳ್ತಕ್ಕಂಥದ್ದು. ಆನಂತರ ಸಮಾಜಕ್ಕೆ ಎಕ್ಸ್ಪೋಸ್ ಆದಾಗ ಸಮಾಜದಿಂದಲೂ ಕೂಡ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕಾಗ್ತದೆ. ಜೊತೆಗೆ ತರಗತಿ ಕೋಣೆಯಲ್ಲಿ ಶಿಕ್ಷಕರು ಮಾಡ್ತಕ್ಕಂಥ ಪಾಠ ಬೋಧನೆಯನ್ನು ಕೇಳಿಕೊಂಡು ತಿಳ್ಕೊಳ್ತಕ್ಕಂಥದ್ದು ಇದೆ. ಇವೆಲ್ಲವೂ ಆದಾಗ ಮಾತ್ರ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಶಿಕ್ಷಣ ಆಗ್ತದೆ. ಶಿಕ್ಷಣ ಒಂದು ನಮ್ಮ ಹತ್ರ ಇದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡೋದು ಅಂತಕ್ಕಂಥದ್ದನ್ನು ಎಲ್ಲ ಮಕ್ಕಳು ಕೂಡ ತಿಳ್ಕೊಳ್ಬೇಕಾಗ್ತದೆ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಯಾವತ್ತೂ ಕೂಡ ನಷ್ಟ ಉಂಟು ಮಾಡೋದಿಲ್ಲ, ಯಾವತ್ತಾದರೂ ಒಂದು ದಿವಸ ಫಲ ಕೊಡುತ್ತೆ. ಭೂಮಿಗೆ ಬಿದ್ದಂಥ ಬೀಜ ಮೊಳಕೆ ಹೊಡೆದು ಫಲ ಕೊಡುತ್ತೆ, ಮೊಳಕೆ ಹೊಡೆದ ಗಿಡ ಆಗುತ್ತೆ, ಮರ ಆಗುತ್ತೆ, ಬೇಕಾದಷ್ಟು ಅನುಕೂಲತೆಗಳದರಿಂದ ಸಿಕ್ಕುತ್ತೆ. ಹಾಗೆಯೇ ನಮ್ಮ ಎದೆಯ ಒಳಗಡೆ 4 ಅಕ್ಷರ ಬಿದ್ದರೆ, ಅಂದರೆ ನಾವು ಶಾಲೆಗೆ ಹೋಗಿಬಿಟ್ಟು ಚೆನ್ನಾಗಿ ಕಲ್ತ್ಕೊಂಡು ಒಂದು ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡ್ರೆ ಅದು ಯಾವತ್ತೂ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ. ಮುಂದೆ ಒಂದು ಜೀವನಕ್ಕೆ ದಾರಿಯಾಗಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗಲಿಕ್ಕೂ ಕೂಡ ಕಾರಣ ಆಗ್ತದೆ. ಆದ್ದರಿಂದ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಎಲ್ಲರೂ ಕೂಡ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು. ಜೊತೆಯಲ್ಲಿ ಒಂದು ರೀತಿಯ ಶಿಕ್ಷಣದ ಜೊತೆಗೆ ಸ್ವಲ್ಪ ಸಂಸ್ಕಾರವೂ ಕೂಡ ಸೇರಿಕೊಂಡ್ರೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಮನುಷ್ಯ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಒಳ್ಳೆಯ ಮಾನವ ಸಂಪನ್ಮೂಲವಾಗಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ಶಿಕ್ಷಣವನ್ನು ಪಡ್ಕೊಂಡು ನಾವು ರ್ಯಾಂಕ್ ಬರ್ತಕ್ಕಂಥದ್ದು, ಡಿಸ್ಟಿಂಕ್ಷನ್ ಬರ್ತಕ್ಕಂಥದ್ದು ಆದರೆ ಸಾಕಾಗೋದಿಲ್ಲ. ಆ ಶಿಕ್ಷಣದ ಜೊತೆಗೆ ಸ್ವಲ್ಪ ಸಂಸ್ಕಾರ ಸೇರಬೇಕಾಗ್ತದೆ. ಆ ಸಂಸ್ಕಾರ ಸೇರಿದಾಗ ಆ ವಿದ್ಯೆಗೆ, ಆ ಪಡೆದಿರ್ತಕ್ಕಂಥ ಪದವಿಗಳಿಗೆ ಒಂದು ಅರ್ಥ ಬರ್ತದೆ. ಆ ನಿಟ್ಟಿನಲ್ಲಿ ಸಂಸ್ಕಾರಯುತವಾಗಿರ್ತಕ್ಕಂಥ ಶಿಕ್ಷಣ ಪಡ್ಕೊಂಡಾಗ ಎಲ್ಲರೂ ಕೂಡ ಒಂದು ಒಳ್ಳೆಯ ಸನ್ಮಾರ್ಗವನ್ನು ಹಿಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಕ್ಕಳಿದ್ದೀರಿ, ನಿಮಗೆಲ್ಲ ಭಾಷಣ ಕೇಳಲಿಕ್ಕೆ ಇಷ್ಟ ಆಗೋದಿಲ್ಲ, ಯಾಕೆಂದರೆ ನಿಮ್ಮದೇ ಆದಂಥ ಚಟುವಟಿಕೆಗಳಲ್ಲಿದೆ, ಕಲ್ಚರಲ್ ಪ್ರೋಗ್ರಾಮ್ಗಳಿದೆ, ನೀವು ಗೆದ್ದಿರ್ತಿದ್ದೀರಿ, ಸಾಕಷ್ಟು ಈವೆಂಟ್ಗಳಲ್ಲಿ ಬಹುಮಾನವನ್ನು ಪಡ್ಕೊಳ್ಳಿಕ್ಕಿದೆ. ಆದರೂ ಕೂಡ ಒಂದೆರಡು ಮಾತನ್ನು ಹೇಳ್ತೇನೆ. ಮನೆಯಲ್ಲಿ ಅಪ್ಪ ಅಮ್ಮ ಹೇಳ್ತಕ್ಕಂಥ ಮಾತನ್ನು ಎಲ್ಲರೂ ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಬೇಕು. ನಿಮಗೆ ಸ್ವಲ್ಪ ಕಿರಿಕಿರಿ ಅನಿಸ್ಬೋದು, ಅಪ್ಪ ಅಮ್ಮ ಪದೇ ಪದೇ ಓದ್ಕೋ ಅಂತಾರೆ, ಬರ್ಕೋ ಅಂತಾರೆ, ಹೋಮ್ವರ್ಕ್ ಮಾಡ್ಕೋ ಅಂತ ಹೇಳ್ತಾರೆ, ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ರೆ ಹೇಳ್ತಾರೆ, ಏನು ಇವ್ರು ಇಷ್ಟೊಂದು ಪಿರಿ ಮಾಡ್ತಾರಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಒಂದು ಸಣ್ಣದೊಂದು ಕಥೆಯನ್ನು ಹೇಳ್ಬಿಡ್ತೀನಿ, ಯಾಕೆ ತಂದೆ ತಾಯಿಯ ಮಾತನ್ನು ಕೇಳಬೇಕು ಅಂತ ಹೇಳ್ಬಿಟ್ಟು. ತಂದೆ ತಾಯಿ ಬೈದರೂ ಕೂಡ ಅದು ಮುಂದಿನ ಭವಿಷ್ಯಕ್ಕೆ ಮಾರ್ಗದರ್ಶಿಯಾಗಿರ್ತದೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಒಂದು ತಂದೆ ತಾಯಿಗೆ ಒಬ್ಬ ಮಗ ಇರ್ತಾನೆ, ಕತೆ ಕೇಳ್ತಿರಲ್ವ ಮಕ್ಕಳೆಲ್ಲ, ಒಬ್ಬ ಮಗ ಇರ್ತಾನೆ, ಅವನು ಓದಿಕೊಂಡಿರ್ತಾನೆ, ಡಿಗ್ರಿ ಆಗಿರ್ತದೆ, ಕೆಲಸಕ್ಕೆ ಅಂತೇಳಿ ಪ್ರತಿನಿತ್ಯ ಒಂದೊಂದು ಕಡೆಗೆ ಕೆಲಸಕ್ಕೆ ಹೋಗ್ತಾ ಇರ್ತಾನೆ, ಇಂಟರ್ವ್ಯೂಗೆ ಹೋಗ್ತಾ ಇರ್ತಾನೆ. ತುಂಬ ಬೇಜಾರಾಗಿರುತ್ತೆ ಅವನಿಗೆ, ಇಂಟರ್ವ್ಯೂ ಹೋಗ್ತಾನೆ, ಕೆಲಸನೇ ಸಿಕ್ಕಿರೋದಿಲ್ಲ. ಆದರೂ ಮನೇಲಿ ಸ್ವಲ್ಪ ಪಿರಿ ಅಪ್ಪ ಅಮ್ಮ, ಏನು ಪಿರಿ ಲೈಟ್ ರೂಮಲ್ಲಿ ಲೈಟ್ ಹಾಕಿದರೆ, ಯಾಕೆ ಲೈಟ್ ಹಾಕೊಂಡು ಕೂತ್ಕೊಂಡಿದೆಯಾ, ಬೆಳಕಿದೆಯಲ್ಲ ಲೈಟ್ ಆಫ್ ಮಾಡು ಅಂತ ಹೇಳ್ತಾರೆ. ಸುಮ್ಮನೆ ಫ್ಯಾನ್ ತಿರುಗ್ತಾ ಇದ್ದರೆ ಫ್ಯಾನ್ ಆಫ್ ಮಾಡೋಕ್ಕಾಗಲ್ವ ನಿನಗೆ, ಅಷ್ಟು ಗೊತ್ತಾಗಲ್ವ ನಿನಗೆ, ಓದಿದೆಯಾ, ದೊಡ್ಡ ಹುಡುಗ ಇದೆಯಾ ಅಂತ ಬೈತಾರೆ. ಹೊರಗಡೆ ಗೇಟ್ ಓಪನ್ ಆಗಿದ್ರೆ, ಯಾಕೆ ಗೇಟ್ ಓಪನ್ ಇದೆ, ಅದು ಕ್ಲೋಸ್ ಆಫ್ ಮಾಡಬೇಕಲ್ವ ಅಂತೇಳ್ಬಿಟ್ಟು ಹೇಳ್ತಾರೆ. ನಲ್ಲಿ ನೀರು ಹೋಗ್ತಾ ಇದ್ರೆ, ನಲ್ಲಿ ನೀರು ವೇಸ್ಟ್ ಆಗ್ತದೆ, ನಲ್ಲಿ ಬಂದ್ ಮಾಡು ಅಂತ ಹೇಳ್ತಾರೆ. ಇದು ಪ್ರತಿನಿತ್ಯ ಅಪ್ಪ ಹೇಳ್ತಾ ಇರುವಂಥದ್ದು. ಅವನಿಗೆ ಒಂಥರ ಪಿರಿ ಆಗಿಬಿಡುತ್ತೆ. ಸರಿ ಅಂತೇಳ್ಬಿಟ್ಟು ಕೊನೆಗೆ ಒಂದಿನ ಇಂಟರ್ವ್ಯೂ ಬರುತ್ತೆ, ಇಂಟರ್ವ್ಯೂಗೆ ರೆಡಿಯಾಗಿ ಹೋಗ್ತಾನೆ. ಹೋಗುವಾಗಲೂ ಕೂಡ ಅಪ್ಪ ಹೇಳ್ತಾರೆ, ಹೋಗುವ ಗೇಟ್ ಹಾಕ್ಕೊಂಡು ಹೋಗು, ಅದೆಲ್ಲ ಹೇಳ್ತಾರೆ. ಸರಿ ನಿಮ್ಮದು ಪ್ರತಿದಿನ ಇದ್ದಿದ್ದೇ ಕಾಟ ಅಂತೇಳ್ಬಿಟ್ಟು ಹೋಗ್ತಾನೆ ಇಂಟರ್ವ್ಯೂಗೆ. ಇಂಟರ್ವ್ಯೂಗೆ ಹೋದಾಗ ಆಫೀಸ್ಗೆ ಹೋಗ್ತಾನಲ್ಲಿ, ಆಫೀಸ್ಗೆ ಹೋಗುವಾಗ ಗೇಟೆಲ್ಲ ಓಪನ್ ಇರುತ್ತೆ. ಒಳಗಡೆ ಹೋದ್ಮೇಲೆ ಗೇಟನ್ನು ಕ್ಲೀನಾಗಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಾನೆ. ಯಾಕೆಂದರೆ ಅಪ್ಪ ಹೇಳಿದ ನೆನಪಿರುತ್ತಲ್ವ, ಗೇಟ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಾನೆ. ಹೋಗ್ತಾ ಅಲ್ಲೊಂದು ಗಾರ್ಡನಲ್ಲಿ ನಲ್ಲಿಗಳು ಓಪನ್ ಇರ್ತದೆ, ಆ ನಲ್ಲಿಗಳನ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾನೆ ಒಳಗಡೆ ಹೋದ್ಮೇಲೆ ಇಂಟರ್ವ್ಯೂನಲ್ಲಿ ಲಾಸ್ಟ್ ವ್ಯಕ್ತಿ, ಕೊನೆಯ ವ್ಯಕ್ತಿ ಈ ವಿದ್ಯಾರ್ಥಿ. ಆಮೇಲೆ ಇವನಿಗೆ ಸರದಿ ಬರುತ್ತೆ, ಇವನನ್ನು ಕರೀತಾರೆ. ಅವನು ಹೋಗುವಾಗ ಎಲ್ಲ ಲೈಟ್ಗಳು ಫ್ಯಾನ್ಗಳೆಲ್ಲ ಆಫ್ ಮಾಡ್ತಾನೆ. ಆಫ್ ಮಾಡ್ಕೊಂಡು ಒಳಗಡೆ ಹೋಗ್ತಾನೆ. ಹೋದಾಗ ಇಂಟರ್ವ್ಯೂ ಮಾಡಲಿಲ್ಲ ಅವರು, ನೀನು ಸೆಲೆಕ್ಷನ್ ಆಗಿಬಿಟ್ಟೆ ಕೆಲಸಕ್ಕೆ ಅಂತೇಳ್ಬಿಟ್ಟು ಹೇಳ್ತಾರೆ MD. ಅವನಿಗೆ ಶಾಕ್ ಆಗ್ತದೆ, ನನಗೆ ಇಂಟರ್ವ್ಯೂನೇ ಮಾಡಲಿಲ್ಲ, ನೀವು ಪ್ರಶ್ನೆನೇ ಕೇಳಲಿಲ್ಲ, ನಾನು ಉತ್ತರನೂ ಕೊಡಲಿಲ್ಲ, ಅದು ಹೆಂಗೆ ಸೆಲೆಕ್ಷನ್ ಆದೆ ಸರ್ ಅಂತ ಕೇಳ್ತಾನೆ. ಆಗ ನೀನು ಏನು ಮಾಡಿದೀಯಾ ಅಂತ ಹೇಳ್ಬಿಟ್ಟು ನಾನು ಅವಾಗನಿಂದ CC ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀನಿ, ರೆಕಾರ್ಡ್ ಆಗಿದೆ. ಬರುವಾಗ ನೀಟಾಗಿ ಗೇಟ್ ಹಾಕ್ಕೊಂಡು ಬಂದೆ, ಅಲ್ಲಿ ನಲ್ಲಿ ನೀರು ವೇಸ್ಟ್ ಆಗ್ತಾಯಿತ್ತು, ನೀರು ಪೋಲಾಗುತ್ತೆ ಅಂತ ಹೇಳ್ಬಿಟ್ಟು ಟ್ಯಾಪನ್ನು ಕ್ಲೋಸ್ ಮಾಡಿದೆ. ಆಮೇಲೆ ಇಂಟರ್ವ್ಯೂ ಒಳಗಡೆ ಬರುವಾಗ ಅಷ್ಟೊಂದೆಲ್ಲ ಲೈಟು ಫ್ಯಾನ್ಗಳೆಲ್ಲ ಉರಿತಾ ಇತ್ತು, ಜನ ಯಾರೂ ಇರಲಿಲ್ಲ. ಅಲ್ಲಿ ಲೈಟು ಫ್ಯಾನ್ಗಳನ್ನೆಲ್ಲ ಆಫ್ ಮಾಡಿದೆ. ನೀನು ನನ್ನ ಕಂಪ್ನಿ ಸೇರಿಸ್ಕೊಂಡ್ರೆ ನನ್ನ ಕಂಪ್ನಿಯನ್ನು ಉದ್ಧಾರ ಮಾಡ್ತೀಯಾ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಆವಾಗ ಅವನಿಗೆ ಅನಿಸುತ್ತೆ, ಅವ್ರ ಮನೆಗೆ ಬಂದುಬಿಟ್ಟು ಅವರ ತಂದೆಗೆ ಹೇಳ್ತಾನೆ, ತಂದೆ ತಾಯಿಗೆ, ನಾನು ಇಷ್ಟು ದಿವಸ ನಿಮ್ಮನ್ನು ಬೈತೀರಾ ಅಂತ ಹೇಳ್ಬಿಟ್ಟು ಪಿರಿ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ನಾನು ಮನಸ್ಸಲ್ಲೇ ಬೈಕೊಳ್ತಿದ್ದೆ ನಿಮಗೆ. ನೀವು ಹೇಳಿದ್ದಷ್ಟೇ ನಾನು ಮಾಡಿದೆ, ಬೇರೆ ಏನೂ ಮಾಡಲಿಲ್ಲ. ನಾನು ಯಾವುದಕ್ಕೂ ಆನ್ಸರ್ ಮಾಡಲಿಲ್ಲ, ಅವ್ರೇನೂ ಪ್ರಶ್ನೆ ಕೇಳಲಿಲ್ಲ. ನಾನು ಮಾಡೋ ಕೆಲಸವನ್ನು ನೋಡೇ ನನ್ನನ್ನು ಸೆಲೆಕ್ಷನ್ ಮಾಡಿಕೊಂಡ್ರು ಅಂತೇಳ್ಬಿಟ್ಟು ಹೇಳ್ತಾನೆ. ಹಾಗಾಗಿ ತಂದೆ ತಾಯಿಗಳು
ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಶಿಕ್ಷಕರು ಏನೇ ಹೇಳಿದರೂ ಕೂಡ ಮಕ್ಕಳು ನೀವು ಅದನ್ನು ಕೇಳಬೇಕು. ಅವರು ಹೇಳುವಂಥದ್ದು ಯಾವುದೂ ಕೂಡ ನಿಮಗೆ ಬೇಡವಾಗಿರ್ತಕ್ಕಂಥದ್ದಲ್ಲ, ಎಲ್ಲವೂ ಕೂಡ ನಿಮ್ಮ ಭವಿಷ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಮಕ್ಕಳೇ. ಆದ್ದರಿಂದ ವಿನಯವಂತರಾಗಿ ನೀವು ಬದುಕಬೇಕಾಗ್ತದೆ, ವಿನಯವಂತರಾಗಿ ಇರಬೇಕಾಗ್ತದೆ. ಶಿಕ್ಷಣ ಪಡ್ಕೊಂಡ ತಕ್ಷಣವೇ ಎಲ್ಲೋ ಒಂದು ಕಡೆ ಟಾಪಲ್ಲಿ ಹೋಗಿ ಕೂತ್ಕೊಳ್ಳೋಂಥದ್ದಲ್ಲ. ನಮ್ಮ ಏನೇ ಪಡ್ಕೊಂಡ್ರು ಕೂಡ 6ಕ್ಕೆ ಏರಬಾರ್ದು, 3ಕ್ಕೆ ಇಳಿಬಾರ್ದು. ಸೋತಾಗ ಮನಸ್ಸನ್ನು ಇಳಿಬಿಡಬಾರ್ದು. ನಾನು ಸೋತೋಗಿಬಿಟ್ಟೆ ಅಥವಾ ಫೇಲ್ ಆಗಿಬಿಟ್ಟೆ ಅಂತೇಳ್ಬಿಟ್ಟು, ಏನಾದರೂ ಒಂದು ಸಾಧನೆ ಮಾಡಿದಾಗ ನಾನು ಭಾಳ ಸಾಧನೆ ಮಾಡಿದ್ದೀನಿ ಅಂತೇಳ್ಬಿಟ್ಟು ಮೆರಿಲೂಬಾರದು. ಸೊ ಆ ನಿಟ್ಟಿನಲ್ಲಿ ನೀವು ಒಂದು ಸಮವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಹೊಂದ್ಕೊಂಡು ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ, ಹಿರಿಯರು ಹೇಳಿರ್ತಕ್ಕಂಥ ಮಾತನ್ನು ಕೇಳಿ, ಶಿಕ್ಷಕರು ಕಲಿಸ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳಿ, ನಿಮ್ಮ ಸ್ನೇಹಿತರು ಹೇಳ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳಿ. ನಿಮ್ಗೆಲ್ರಿಗೂ ಕೂಡ ಒಂದು ಭವಿಷ್ಯ ಇದೆ. ಯಾಕೆಂದರೆ ಈಗ ಇನ್ನೂ ಬಹುಮಾನ ಕೊಡಲಿಕ್ಕಿದೆ. ಎಲ್ಲರೂ ಕೂಡ ಒಂದಲ್ಲ ಒಂದು ಈವೆಂಟಲ್ಲಿ ಬಹುಮಾನವನ್ನು ತೆಗೆದುಕೊಂಡಿದ್ದೀರಾ. ನಿಮ್ಗೆಲ್ರಿಗೂ ಕೂಡ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನು ಹೊರಗಡೆ ತೆಗಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಹೊರಗಡೆ ತೆಗಿಬೇಕಾಗಿರ್ತಕ್ಕಂಥದ್ದು ಶಾಲೆಗಳಲ್ಲಿ. ಸೊ ಆ ನಿಟ್ಟಿನಲ್ಲಿ ನಿಮ್ಗೆಲ್ರಿಗೂ ಕೂಡ ಒಂದು ಒಳ್ಳೆಯ ಭವಿಷ್ಯ ಸಿಗಲಿ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನನ್ನು ಇಲ್ಲಿಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಆಡಳಿತ ಮಂಡಳಿಯವರಿಗೂ ಹಾಗೂ ಶಾಲಾ ಶಿಕ್ಷಕರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಅರ್ಥಗರ್ಭಿತವಾದ ಕಥೆಯೊಂದಿಗೆ ನಗುಮೊಗದಿಂದಲೇ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ತಮಗೆ ಧನ್ಯವಾದಗಳು ಸರ್. ಅನಿಯಮಿತ ಕಾರಣದಿಂದ ತಾವು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದೀರಿ. ತಮಗೆ ನಮ್ಮ ಶಾಲಾ ಸಂಚಾಲಕರಾದ ಶ್ರೀಯುತ ಶಾಂತಾರಾಮ್ ಕುಡ್ವಾ ಸರ್ ಅವರು ಗೌರವ ಸ್ಮರಣಿಕೆ ನೀಡಿ ವಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಇದೀಗ 2ನೇ ತರಗತಿಯಿಂದ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಬಹುಮಾನವನ್ನು ಪುರಸಭೆಯ ಅಧ್ಯಕ್ಷರು ಆಗಿರುವ ಶ್ರೀಮತಿ ಜಯಶ್ರೀ ಕೇಶವ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆರಾಧ್ಯ ಶೆಟ್ಟಿ ಕಲಿಕೆ ಪ್ರಥಮ, ಚಿತ್ರಕಲೆ ಪ್ರಥಮ, ದುಂಡುಬರಹ ತೃತೀಯ, ಇಂಗ್ಲಿಷ್ ಸ್ಟೋರಿ ಟೆಲ್ಲಿಂಗ್ ಪ್ರಥಮ, ಸ್ಮರಣಶಕ್ತಿ ಪ್ರಥಮ, 50 ಮೀಟರ್ ಓಟ ತೃತೀಯ. ಸುಶಾಂತ್ ನಾಯಕ್ ಅಭಿನಯ ಗೀತೆ ಪ್ರಥಮ, ಏಕಾತ್ಮತ ಸ್ತೋತ್ರ ತೃತೀಯ, 50 ಮೀಟರ್ ಓಟ ತೃತೀಯ, ಕಪ್ಪೆ ಜಿಗಿತ ತೃತೀಯ. ಯಾದ್ವಿ ಕೆ ಸಾಲಿಯನ್ ಇಂಗ್ಲಿಷ್ ಸ್ಟೋರಿ ಟೆಲ್ಲಿಂಗ್ ತೃತೀಯ, ಕಲಿಕೆ ದ್ವಿತೀಯ. ಆರುಷ್ ಆರ್ ಪೂಜಾರಿ ದುಂಡುಬರಹ ದ್ವಿತೀಯ, ಇಂಗ್ಲಿಷ್ ಸ್ಟೋರಿ ಟೆಲ್ಲಿಂಗ್ ದ್ವಿತೀಯ, ಏಕಾತ್ಮತ ಸ್ತೋತ್ರ ಪ್ರಥಮ. ಆದಿತ್ಯ ಆಚಾರ್ಯ ಛದ್ಮವೇಷ ದ್ವಿತೀಯ, ಏಕಾತ್ಮತ ಸ್ತೋತ್ರ ದ್ವಿತೀಯ, ಸ್ಮರಣಶಕ್ತಿ ತೃತೀಯ. ರೀಶಾ ಕ್ಲೇ ಮಾಡೆಲಿಂಗ್ ಪ್ರಥಮ, ಛದ್ಮವೇಷ ತೃತೀಯ. ಪ್ರೇಕ್ಷಾ ಅಭಿನಯ ಗೀತೆ ದ್ವಿತೀಯ, 50 ಮೀಟರ್ ಓಟ ಪ್ರಥಮ. ಸಾನ್ವಿ ಚಿತ್ರಕಲೆ ದ್ವಿತೀಯ. ನಿರೂಪ್ ದುಂಡುಬರಹ ಪ್ರಥಮ. ಕವಿಶ್ ಛದ್ಮವೇಷ ಪ್ರಥಮ. ಭವಿತ್ ಛದ್ಮವೇಷ ತೃತೀಯ. ವಿನಾಯಕ ಕ್ಲೇ ಮಾಡೆಲಿಂಗ್ ದ್ವಿತೀಯ. ಆರುಷ್ ಎ ಕ್ಲೇ ಮಾಡೆಲಿಂಗ್ ತೃತೀಯ. ಆಯುಷಿ ಅಭಿನಯ ಗೀತೆ ತೃತೀಯ. ದಕ್ಷಿಣ್ ಸ್ಮರಣಶಕ್ತಿ ದ್ವಿತೀಯ. ಅದ್ವಿತ ಓಟದ ಸ್ಪರ್ಧೆ ದ್ವಿತೀಯ, ಕಪ್ಪೆ ಜಿಗಿತ ಸ್ಪರ್ಧೆ ಪ್ರಥಮ. ಶ್ರೀಹಾನ್ 50 ಮೀಟರ್ ಓಟ ದ್ವಿತೀಯ, ಕಪ್ಪೆ ಜಿಗಿತ ದ್ವಿತೀಯ. ಮನ್ವಿತ್ 50 ಮೀಟರ್ ಓಟ ಪ್ರಥಮ, ಕಪ್ಪೆ ಜಿಗಿತ ಪ್ರಥಮ.
ಇಶಾನಿ ಕಪ್ಪೆ ಜಿಗಿತ ದ್ವಿತೀಯ. ಅನ್ವೇಷಾ ಕಪ್ಪೆ ಜಿಗಿತ ತೃತೀಯ. ಧನ್ವಿತ್ ಚಿತ್ರಕಲೆ ತೃತೀಯ. 3ನೇ ತರಗತಿಯಿಂದ ಚಿನ್ಮಯ ಭಟ್ ಪಿ ಕಲಿಕೆಯಲ್ಲಿ ಪ್ರಥಮ, ಇಂಗ್ಲಿಷ್ ಸ್ಟೋರಿ ಟೆಲ್ಲಿಂಗ್ ಪ್ರಥಮ, ದುಂಡು ಬರಹ ಪ್ರಥಮ, ಧಾರ್ಮಿಕ ಪಠಣ ಪ್ರಥಮ, ಜ್ಞಾಪಕ ಶಕ್ತಿ ದ್ವಿತೀಯ. ಶ್ರೇಷ್ಠ ಕೊಟ್ಟಾರಿ ಅಭಿನಯ ಗೀತೆ ಪ್ರಥಮ, ಛದ್ಮವೇಷ ಪ್ರಥಮ, ಕಲಿಕೆ ದ್ವಿತೀಯ, ಚಿತ್ರಕಲೆ ತೃತೀಯ, ಸ್ಮರಣಶಕ್ತಿ ತೃತೀಯ. ಸಾತ್ವಿ ಅಭಿನಯ ಗೀತೆ ತೃತೀಯ. ಯಜ್ಞ ಕ್ಲೇ ಮಾಡಲಿಂಗ್ ಪ್ರಥಮ, ಇಂಗ್ಲಿಷ್ ಸ್ಟೋರಿ ಟೆಲ್ಲಿಂಗ್ ದ್ವಿತೀಯ, ಅಭಿನಯ ಗೀತೆ ತೃತೀಯ. ತಶ್ವಿ ಯು ಸುವರ್ಣ ಚಿತ್ರಕಲೆ ಪ್ರಥಮ, ಒಂಟಿಕಾಲಿನ ಓಟ ದ್ವಿತೀಯ. ಕಾರ್ತಿಕ್ ಚಿತ್ರಕಲೆ ದ್ವಿತೀಯ. ಯದ್ವಿ ಕ್ಲೇ ಮಾಡಲಿಂಗ್ ದ್ವಿತೀಯ, ಇಂಗ್ಲಿಷ್ ಸ್ಟೋರಿ ಟೆಲ್ಲಿಂಗ್ ತೃತೀಯ. ಹಾರ್ದಿಕ್ ಕ್ಲೇ ಮಾಡಲಿಂಗ್ ತೃತೀಯ. ಯದ್ವಿ HKC ಅಭಿನಯ ಗೀತೆ ದ್ವಿತೀಯ. ಪವೀನ್ ಆರ್ ಶೆಟ್ಟಿ ಧಾರ್ಮಿಕ ಪಠಣ ದ್ವಿತೀಯ. ನಿಧಿ ನಾಯಕ್ ಧಾರ್ಮಿಕ ಪಠಣ ತೃತೀಯ, 50 ಮೀಟರ್ ಓಟ ತೃತೀಯ. ಅನನ್ಯ ಶೆಟ್ಟಿ ಒಂಟಿಕಾಲಿನ ಓಟ ಪ್ರಥಮ, 50 ಮೀಟರ್ ಓಟ ಪ್ರಥಮ, ಛದ್ಮವೇಷ ದ್ವಿತೀಯ. ರಚಿತ್ ಎಚ್ ಛದ್ಮವೇಷ ತೃತೀಯ. ಧನುಷ್ ಡಿ ದುಂಡು ಬರಹ ದ್ವಿತೀಯ. ಅಗ್ನಿತ್ ಎಸ್ ಕೋಟ್ಯನ್ ದುಂಡು ಬರಹ ತೃತೀಯ. ಹಾರ್ದಿಕ್ ಪಿ ಜ್ಞಾಪಕ ಶಕ್ತಿ ಪ್ರಥಮ. ಸಾನ್ವಿ ಆರ್ 50 ಮೀಟರ್ ಓಟ ದ್ವಿತೀಯ, ಒಂಟಿಕಾಲಿನ ಓಟ ತೃತೀಯ. ಪ್ರತೀಕ್ ಎನ್ ಬಿ ಒಂಟಿಕಾಲಿನ ಓಟ ಪ್ರಥಮ, 50 ಮೀಟರ್ ಓಟ ದ್ವಿತೀಯ. ಶ್ರೇಯಸ್ 50 ಮೀಟರ್ ಓಟ ಪ್ರಥಮ, ಒಂಟಿಕಾಲಿನ ಓಟ ದ್ವಿತೀಯ. ಆಯುಷ್ ಒಂಟಿಕಾಲಿನ ಓಟ ತೃತೀಯ. ಕೃತಿಕ್ ಪೂಜಾರಿ 50 ಮೀಟರ್ ಓಟ ತೃತೀಯ. ಧನ್ಯವಾದಗಳು ಮಾತಾಜಿ. ಇದೀಗ ಶ್ರೀಮತಿ ಜಯಶ್ರೀ ಕೇಶವ ಮಾತಾಜಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹರಿ ಓಂ. ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರೇರಣಾ ವೈಭವದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಶಾಲಾ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ, ಶಿಕ್ಷಕ ವೃಂದದವರೇ, ಮಕ್ಕಳೇ, ಒಂದು ಸುಂದರವಾದ ವಾತಾವರಣದಲ್ಲಿ, ಅಷ್ಟೇ ಸುಂದರವಾದ ಕಟ್ಟಡದಲ್ಲಿ ಮಕ್ಕಳ ಸುಂದರ ಬದುಕನ್ನು, ಸುಂದರವಾದ ಜೀವನ ಕಟ್ಟಲು ಪ್ರೇರಣಾ ಶಕ್ತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವ ಪ್ರೇರಣಾ ಸಂಸ್ಥೆಯ ಎಲ್ಲ ಬಂಧುಗಳಿಗೂ ನನ್ನ ಮನಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮಕ್ಕಳಲ್ಲಿ ಸಂಸ್ಕಾರಯುತ ಶಿಕ್ಷಣವನ್ನು ನೀಡುತ್ತಾ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಿರುವ ಇಲ್ಲಿನ ಮಾತಾಜಿಯವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಜೀವನದಲ್ಲಿ ನಾವು ಮಾಡಿರುವ ದುಡ್ಡು, ಸಂಪತ್ತು ಎಲ್ಲವನ್ನು ನಾವು ಸಮಯ ಬಂದಾಗ ನಾವು ಕಳೆದುಕೊಳ್ಳಬಹುದು. ಆದರೆ ನಾವು ಕಲಿತ ವಿದ್ಯೆಯನ್ನು ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ವಿದ್ಯೆ ಎಂಬುದು ನಮ್ಮೊಳಗೆ ನಾವು ಬೆಳೆಸಿಕೊಳ್ಳುವ ಮತ್ತು ನಮ್ಮನ್ನು ನಾವು ಬೆಳೆಸಿಕೊಳ್ಳುವ ವಿಶೇಷವಾದ ಬುದ್ಧಿಯ ರೂಪ. ಬದುಕನ್ನು ರೂಪಿಸಿಕೊಳ್ಳಲು ಬೇಕಾಗುವ ವಿಶೇಷವಾದ ಪರಿಕರ ಈ ವಿದ್ಯೆ. ಒಂದು ಸಂಸ್ಕಾರ, ಒಂದು ಸನ್ನಡತೆ, ಸದ್ವಿಚಾರ, ಒಂದು ಶಕ್ತಿಯುತ ಸಮಾಜ ನಿರ್ಮಾಣ ಆಗಬೇಕಾದರೂ ವಿದ್ಯೆ ಎಂಬ ಸಾಧನ ಅತ್ಯಗತ್ಯ.
ವಿದ್ಯೆ ಎಂಬುದು ಒಬ್ಬನ ಜೀವನವನ್ನು ಕಟ್ಟಿಕೊಡುವುದು ಮಾತ್ರವಲ್ಲ, ಒಂದು ದೇಶದ ಬೆಳವಣಿಗೆಯನ್ನು, ಆ ದೇಶದ ಸಂಸ್ಕೃತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ವಿದ್ಯೆ ಸಂಪತ್ತು ಹೌದು, ಸಂಸ್ಕಾರವೂ ಹೌದು. ಇಂತಹ ಸಂಪತ್ತು ನಮ್ಮ ಸಂಸ್ಕಾರವನ್ನು ನೀಡುತ್ತಿರುವ ಈ ಪ್ರೇರಣಾ ಶಾಲೆಯು ದೊಡ್ಡ ವಿದ್ಯಾಸಂಸ್ಥೆಯಾಗಿ ಮೂಡಿಬರಲಿ. ನಮ್ಮಿಂದಾದ ಸಹಕಾರವನ್ನು ಈ ವಿದ್ಯಾಸಂಸ್ಥೆಗೆ ನಾವೆಲ್ಲ ನೀಡೋಣ ಎಂದು ಆಶಿಸುತ್ತಾ, ನನಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಈ ಶಾಲೆಯ ಎಲ್ಲ ವರ್ಗದವರಿಗೂ ವಂದನೆಗಳು. ಜೈ ಹಿಂದ್. ಒಂದೆರಡು ಹಿತನುಡಿಗಳನ್ನು ಹೇಳಿದ ಶ್ರೀಮತಿ ಜಯಶ್ರೀ ಕೇಶವ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇದೀಗ 4ನೇ ತರಗತಿಯ ಬಹುಮಾನ ವಿತರಣೆ. ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಯುತ ಅಂಡಾರು ಗುಣಪಾಲ ಹೆಗ್ಡೆ ಇವರು ಈ ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸಮೃದ್ಧಿ ನಾಯಕ್ ಕಲಿಕೆಯಲ್ಲಿ ಪ್ರಥಮ, ಇಂಗ್ಲಿಷ್ ಭಾಷಣ ಪ್ರಥಮ, ಚಿತ್ರಕಲೆ ತೃತೀಯ, ಕನ್ನಡ ಪ್ರಬಂಧ ತೃತೀಯ. ಸನ್ವಿತ್ ಆರ್ ಪೂಜಾರಿ ಕಲಿಕೆಯಲ್ಲಿ ದ್ವಿತೀಯ, ಧಾರ್ಮಿಕ ಪಠಣ ಪ್ರಥಮ, ಕನ್ನಡ ಭಾಷಣ ದ್ವಿತೀಯ, ಕನ್ನಡ ಪ್ರಬಂಧ ದ್ವಿತೀಯ. ಆದ್ಯ ಎಎನ್ ಅಭಿನಯ ಗೀತೆ ಪ್ರಥಮ, ಕನ್ನಡ ಭಾಷಣ ದ್ವಿತೀಯ. ಐಶಾನಿ ಛದ್ಮವೇಷ ಪ್ರಥಮ, 50 ಮೀಟರ್ ಓಟ ದ್ವಿತೀಯ, 100 ಮೀಟರ್ ಓಟ ದ್ವಿತೀಯ. ಅನನ್ಯ ಭಕ್ತಿಗೀತೆ ದ್ವಿತೀಯ, ಅಭಿನಯ ಗೀತೆ ದ್ವಿತೀಯ, ಚಿತ್ರಕಲೆ ದ್ವಿತೀಯ. ಆರಾಧ್ಯ ಪ್ರಭು ಕನ್ನಡ ಪ್ರಬಂಧ ತೃತೀಯ, ಇಂಗ್ಲಿಷ್ ಭಾಷಣ ತೃತೀಯ. ಆರಾಧ್ಯ ಅಭಿನಯ ಗೀತೆ ತೃತೀಯ, ಚಿತ್ರಕಲೆ ಪ್ರಥಮ, ಭಕ್ತಿಗೀತೆ ಪ್ರಥಮ. ಅಶ್ವಿಕ್ ಡಿ ಅಮೀನ್ ಕ್ಲೇ ಮಾಡಲಿಂಗ್ ತೃತೀಯ. ಭಕ್ತಿ ಪ್ರಶಾಂತ್ ಕೋಟ್ಯನ್ ಕ್ಲೇ ಮಾಡಲಿಂಗ್ ಪ್ರಥಮ, ಇಂಗ್ಲಿಷ್ ಭಾಷಣ ದ್ವಿತೀಯ. ದೀಕ್ಷಿತ್ 50 ಮೀಟರ್ ಓಟ ಪ್ರಥಮ, 100 ಮೀಟರ್ ಓಟ ಪ್ರಥಮ. ದೀಪ್ತಿ ಜೆ ಕನ್ನಡ ಪ್ರಬಂಧ ಪ್ರಥಮ, ಕನ್ನಡ ಭಾಷಣ ಪ್ರಥಮ, ಛದ್ಮವೇಷ ತೃತೀಯ. ಗಗನ್ 50 ಮೀಟರ್ ಓಟ ತೃತೀಯ. ರಿತಿಕಾ 100 ಮೀಟರ್ ಓಟ ಪ್ರಥಮ. ಶರಣ್ಯ ಜೆ 50 ಮೀಟರ್ ಓಟ ಪ್ರಥಮ, 100 ಮೀಟರ್ ಓಟ ತೃತೀಯ. ಸುಶೀತ್ 100 ಮೀಟರ್ ಓಟ ತೃತೀಯ. ಯೋಗಿರಾಜ್ 50 ಮೀಟರ್ ಓಟ ದ್ವಿತೀಯ. ನಿರೀಶ್ 100 ಮೀಟರ್ ಓಟ ದ್ವಿತೀಯ. ಅನುಶ್ರೀ ಧಾರ್ಮಿಕ ಪಠಣ ದ್ವಿತೀಯ, 50 ಮೀಟರ್ ಓಟ ತೃತೀಯ. ಮಯೂರ್ ಭಕ್ತಿಗೀತೆ ತೃತೀಯ, ಕ್ಲೇ ಮಾಡಲಿಂಗ್ ದ್ವಿತೀಯ, ಛದ್ಮವೇಷ ದ್ವಿತೀಯ. ಕೃತಿಕಾ ಧಾರ್ಮಿಕ ಪಠಣ ತೃತೀಯ. 2024ನೇ ಸಾಲಿನ ತಾರಾಮಂಡಲದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಮಟ್ಟದಲ್ಲಿ 2ನೇ ಸ್ಥಾನ ಪಡೆದಿರುವಂತಹ ನಮ್ಮ ಶಾಲೆಯ ಹೆಮ್ಮೆಯ ನಾಯಕ
ಸಮರ್ಥ್ ಆಚಾರ್ಯ ಇವರು ರಾಷ್ಟ್ರ ಮಟ್ಟದಲ್ಲಿ 2ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಧನ್ಯವಾದಗಳು ಶ್ರೀಮಾನ್. ಇದೀಗ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಶ್ರೀಯುತ ಅಂಡಾರು ಗುಣಪಾಲ ಹೆಗ್ಡೆ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿ ಅಧ್ಯಕ್ಷರಾದಿಯಾಗಿ ಸೇರಿರುವಂತಹ ಎಲ್ಲ ಗಣ್ಯರೇ, ಈ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರೇ, ಶಿಕ್ಷಕ ವೃಂದದವರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲ ವಿದ್ಯಾರ್ಥಿನಿಯರೇ, ಪೋಷಕರೇ, ಆಹ್ವಾನಿತರೇ, ಮಾಧ್ಯಮ ಮಿತ್ರರೇ, ತಮಗೆಲ್ಲ ಹೊಸ ವರ್ಷದ ಮತ್ತು ಈ ವಾರ್ಷಿಕೋತ್ಸವದ ಶುಭಾಶಯವನ್ನು ಸಲ್ಲಿಸಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ಮೊನ್ನೆ ಶನಿವಾರ ನಡೆಯಬೇಕಾಗಿದ್ದಂತಹ ಕಾರ್ಯಕ್ರಮ ಭಾರತದ 15 ಪ್ರಧಾನಮಂತ್ರಿಗಳಲ್ಲಿ ವಿಶಿಷ್ಟವಾಗಿ ಕಾಣಿಸಿಕೊಳ್ಳುವಂತಹ, ಭಾರತ ಅತ್ಯಂತ ಆರ್ಥಿಕವಾಗಿ ದುಸ್ಥಿತಿ ಇದ್ದಾಗ ಅದನ್ನು ಸಮರ್ಥ ರೀತಿಯಲ್ಲಿ ನಿಭಾಯಿಸಿ ಒಂದು ಆರ್ಥಿಕ ಪುನಶ್ಚೇತನ ಕೊಟ್ಟಂತಹ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿಯೂ ಕೂಡ ಅವರು ಖ್ಯಾತರಾಗಿದ್ದಾರೆ. ಅನೇಕ ದೇಶಗಳು ಕೂಡ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡಿದ್ದಾವೆ. ಇಂತಹ ವ್ಯಕ್ತಿಯ ನಿಧನದ ಪ್ರಯುಕ್ತ 7 ದಿವಸಗಳ ನಂತರ ಈ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ. ಭಾಳಷ್ಟು ಕಡೆಗಳಲ್ಲಿ ಆ ದಿವಸ ಕೂಡ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಆಗಿದ್ದಾವೆ. ಆದರೆ ನೀವೆಲ್ಲ ಇಲ್ಲಿ ಸಿದ್ಧತೆ ಮಾಡಿಕೊಂಡು ಕೂಡ ಯಾವುದೇ ಒಂದು ಸಂಕೋಚ ಇಲ್ಲದೆ ಆ ಒಂದು ವಿಶಿಷ್ಟ ವ್ಯಕ್ತಿತ್ವ, ವಿಶಿಷ್ಟ ಚೇತನಕ್ಕಾಗಿ ನೀವು 7 ದಿವಸ ಮುಂದೂಡಿ ಆ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಿರುವಂಥದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ನಾನು ಈ ಶಾಲೆಗೆ ಭಾಳಷ್ಟು 1-2 ಬಾರಿ ಬಂದಿದ್ದೆ. ನನ್ನ ವೃತ್ತಿ ಜೀವನದಲ್ಲಿ ಪರಿವೀಕ್ಷಣಾಧಿಕಾರಿಯಾಗಿ 1-2-3 ವರ್ಷಗಳ ಕಾಲ ಕೆಲಸ ಮಾಡ್ತಾ ಇರುವಾಗ ಈ ಶಾಲೆಯ ತಪಾಸಣೆಗಾಗಿ ಬಂದವನಿದ್ದೆ. ಇವತ್ತು ಆ ಅಂದಿನ ಚಿತ್ರಕ್ಕೂ ಇವತ್ತಿನ ಚಿತ್ರಣಕ್ಕೂ ಒಂದು ಅಜಗಜಾಂತರವಾದ ವ್ಯತ್ಯಾಸವನ್ನು ಕಂಡು ನಾನು ಬೆರಗುಗೊಂಡಿದ್ದೇನೆ. ಸತ್ಯ ಹೇಳುವುದಿದ್ರೆ ನಾನು ಇಲ್ಲಿಗೆ ಬರುತ್ತಿರುವುದು ಈಗ ಪ್ರಥಮ. ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನಿಸಿದರು. ಬಹುಶಃ ಬೇರೆ ಬೇರೆ ಸ್ತರದ ಬೇರೆ ಬೇರೆ ನೆಲೆಗಳಲ್ಲಿ ಬಂದಂತಹ ಅನೇಕ ಅತಿಥಿಗಳಿದ್ದರು. ನಾನು ಕೇಳಿದೆ ಶಾಂತರಾಮ ಕುಡುವರಲ್ಲಿ, ಜನಪ್ರತಿನಿಧಿಗಳ ನೆಲೆಯಲ್ಲಿ ಬಂದವರಿದ್ದಾರೆ, ಉದ್ಯಮಿಗಳ ನೆಲೆಯಲ್ಲಿ ಬಂದವರಿದ್ದಾರೆ, ಅಧಿಕಾರಿಗಳ ನೆಲೆಯಲ್ಲಿ ಬಂದವರಿದ್ದೀರಿ, ನಿವೃತ್ತನಾದ ನನ್ನನ್ನು ಯಾಕೆ ಮಾರ್ಯಾರೆ ಕರೀತೀರಿ ಅನ್ನುವಂತಹ ಮಾತನ್ನು ಹೇಳಿದಾಗ, ಒಂದಷ್ಟು ಶೈಕ್ಷಣಿಕ ಅನುಭವವನ್ನು ಹೊಂದಿರುವ ನೀವು ಉಳಿದವರೆಲ್ಲ ಸ್ವಲ್ಪ ಕಡಿಮೆ ಮಾತಾಡ್ಬೋದು, ನೀವಂತೂ ನಿಮ್ಮ ಮಾತಿನ ಮೂಲಕ ಒಂದಿಷ್ಟು ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಳ್ಳೇಬೇಕು ಅನ್ನುವ ಕಾರಣಕ್ಕಾಗಿ ನಾನು ಆ ಮಾತನ್ನು ಒಪ್ಪಿಕೊಂಡು ಬಂದಿದ್ದೇನೆ. ಶಾಲಾ ಪರಿವೀಕ್ಷಣಕ ಅಧಿಕಾರಿಯಾಗಿರುವಾಗ ಎಲ್ಲ ಸ್ಕೂಲ್ ಡೇಗಳಿಗೆ ನಾನೇ ಹೋಗಬೇಕಾದ ಅನಿವಾರ್ಯತೆ ಇತ್ತು. ನನ್ನ ಮೇಲಾಧಿಕಾರಿಗಳು ಸ್ವಲ್ಪ ದೂರದ ಊರಿನವರು. ರಾತ್ರಿ ಹೊತ್ತು ಈ ವಾರ್ಷಿಕೋತ್ಸವಕ್ಕೆ ಬರಲಿಕ್ಕೆ ಅವರ ಮನಸ್ಸು ಒಪ್ತಿರಲಿಲ್ಲ. ಎಲ್ಲದಕ್ಕೂ ನಾನೇ ಹೋಗ್ತಾ ಇದ್ದೆ. ಇಂತಹ ವಾರ್ಷಿಕೋತ್ಸವಗಳು ಸಂಖ್ಯೆ ಭಾಳಷ್ಟು ನಾನು ಅನುಭವಿಸಿದ್ದೇನೆ. ಈ ಭಾಷಣ ಕಾರ್ಯಕ್ರಮ ನಿಜಕ್ಕೂ ಇದು ಅಪೇಕ್ಷೆ ಇಲ್ಲದ ಕಾರ್ಯಕ್ರಮ. ವಾರ್ಷಿಕೋತ್ಸವದಲ್ಲಿ ಬಣ್ಣ ಬಳಿದುಕೊಂಡು ಗ್ರೀನ್ ರೂಮ್ನಲ್ಲಿ ಮಕ್ಕಳ ಸದ್ದು ಕೇಳಿದಾಗ ನನಗೆ ಮಾತಾಡಲಿಕ್ಕೇ ಸಾಧ್ಯ ಇಲ್ಲ. ಆದರೆ ಇವತ್ತು ಅಂತಹ ಪರಿಸ್ಥಿತಿ ಇಲ್ಲ. ಒಂದಿಷ್ಟು ಶಿಸ್ತುಬದ್ಧವಾದಂತಹ ಒಂದು ಪ್ರೇಕ್ಷಕ ವರ್ಗವಿದ್ದೀರಿ, ಶಿಸ್ತಿನ ಸಿಪಾಯಿಗಳಂತೆ ಮಕ್ಕಳು ಕುಳಿತಿದ್ದೀರಿ.
ಇದೊಂದು ಅತ್ಯಂತ ಅಪೂರ್ವವಾದ ಒಂದು ಸನ್ನಿವೇಶ ಅಂತ ನಾನು ಭಾವಿಸಿದ್ದೇನೆ. ಇಲ್ಲಿನ ವಾರ್ಷಿಕೋತ್ಸವ ಕಾರ್ಯಕ್ರಮ ಸಾಂಗವಾಗಿ ನಡೀತಾ ಇದೆ. ನನಗೆ ಇಲ್ಲಿಗೆ ಬಂದಾಗ, ಶಾಲೆಗೆ ಬಂದಾಗೆ ಕಾಣಲಿಲ್ಲ, ಯಾವುದೋ ಒಂದು ಆಶ್ರಮಕ್ಕೆ ಬಂದಾಗೆ ಕಂಡಿತು. ಇಲ್ಲಿಯ ಸನಾತನೀಯ ವ್ಯವಸ್ಥೆಗಳು, ಬರುವಾಗ ಭಾರತಾಂಬೆಗೆ ಪುಷ್ಪವಾರ್ಚನೆ, ಬಂಧನ ಪ್ರಾರ್ಥನೆಯೊಂದಿಗೆ ಅನೇಕ ನಮ್ಮ ಆಧ್ಯಾತ್ಮಿಕ ಶ್ಲೋಕಗಳು, ಇವೆಲ್ಲ ಪರಿಗಣಿಸಿದಾಗ ನಿಜಕ್ಕೂ ಯಾವ ಉದ್ದೇಶಕ್ಕಾಗಿ ಈ ಶೈಕ್ಷಣಿಕ ಸಂಸ್ಥೆಯನ್ನು ತಾವು ಹಸ್ತಾಂತರ ಮಾಡಿಕೊಂಡಿದ್ದೀರಿ ಅನ್ನೋದು ಈಗ ನನಗೆ ಅರ್ಥ ಆಗ್ತಾ ಇದೆ. ಒಂದು ಕಾಲದಲ್ಲಿ ಒಂದು ಕುಟುಂಬದ ಸ್ವಾಮ್ಯಕ್ಕೆ ಸೇರಿದ ಒಂದು ಸಿಂಗಲ್ ಮ್ಯಾನೇಜ್ಮೆಂಟ್ ಶಾಲೆ ಆಗಿತ್ತು. ಕಾಲದ ಸತ್ಯಂತರ ಸರಕಾರದ ಧೋರಣೆಯಿಂದ ಕನ್ನಡ ಶಾಲೆಗಳು ಎಲ್ಲ ಸೊರಗುತ್ತಾ ಇರುವ ಕಾಲದಲ್ಲಿ ಇಲ್ಲಿ ಬದಲಾದ ವ್ಯವಸ್ಥೆಯಿಂದ ಇದಕ್ಕೊಂದು ದೊಡ್ಡ ಕಾಯಕಲ್ಪ ಸಿಕ್ಕಿದೆ. ಇಲ್ಲಿ ನೂರಾರು ಸಾವಿರಾರು ಹಳೆ ವಿದ್ಯಾರ್ಥಿಗಳು ಸುಮಾರು 99 ವರ್ಷಗಳ ಕಾಲ ಅವಧಿಯಲ್ಲಿ ಎಷ್ಟೋ ಜನ ಆಗಿ ಹೋಗಿದ್ದಾರೆ. ಇಲ್ಲಿನ ಹಳೆ ವಿದ್ಯಾರ್ಥಿಯೊಬ್ಬರು ಆಂಧ್ರ ಪ್ರದೇಶದ ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪಳಕ್ಕಳ ಸೀತಾರಾಂ ಭಟ್ರಂಥವರು ಈ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದರು. ಅವರು ರಾಜ್ಯ ಮಟ್ಟದಲ್ಲಿ ಕಂಡುಕೊಂಡಂತಹ ಶ್ರೇಷ್ಠ ಒಬ್ಬ ಶಿಶು ಸಾಹಿತಿ ಆಗಿದ್ದರು. ಇಂತಹ ಅಪಾರವಾದ ಹಳೆ ವಿದ್ಯಾರ್ಥಿಗಳ ಒಂದು ಗಡಣವೇ ಇರುವಾಗ ಸಂಘಟಿಸುವುದಷ್ಟೇ ನಿಮ್ಮ ಕೆಲಸ. ಆ ಬಳಿಕ ಖಂಡಿತ ಇವತ್ತು ನಮ್ಮ ಅಧ್ಯಕ್ಷರು ರಾಜೇಶ್ ಬಂಗೇರರವರು ತಮ್ಮ ಅಹವಾಲನ್ನು ಸ್ವಲ್ಪ ಮಟ್ಟಿಗೆ ನೋವಿನಿಂದ ಹೇಳಿಕೊಂಡಿದ್ದರು. ತಿಂಗಳಿಗೆ ಇಷ್ಟು ಖರ್ಚಾಗ್ತದೆ, ಈಗ ಏನೋ ಮಾಡ್ಬೋದು, ಇದು ಒಂದಕ್ಕೆ ಮುಗಿಯುವುದಿಲ್ಲ, ನಿರಂತರವಾಗಿ ಮುಗಿಯಬೇಕಿದ್ರೆ ಇದಕ್ಕೊಂದು ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆ ಆಗಬೇಕು. ಈ ಕಾರಣಕ್ಕಾಗಿ ನೀವೇನೆಲ್ಲ ಇವತ್ತು ಕಷ್ಟಪಟ್ಟು ಈ ಶಾಲೆಗಾಗಿ ದುಡಿತಾ ಇದ್ದೀರೋ ಅದೊಂದು ಜೀವನದ ಯಶಸ್ಸು ಅಂತ ನಾನು ತಿಳಿತೇನೆ. ಒಬ್ಬ ಸಕ್ಸಸ್ ಯಶಸ್ಸು ಅಂದರೆ ಯಾವುದರಲ್ಲಿ ಬರ್ತದೆ? ದುಡ್ಡಿನಲ್ಲಿ. ದುಡ್ಡು ಬೇಕು, ಆದರೆ ದುಡ್ಡೇ ಯಶಸ್ಸಲ್ಲ. ಇನ್ನು ಖ್ಯಾತಿ, ಪ್ರಸಿದ್ಧಿ, ಫಿಸಿಕಲ್ ಪವರ್ ಯಾವುದು ಕೂಡ ಅದು ನಿರಂತರವಾಗಿ ಒಂದೇ ಕಡೆಯಲ್ಲಿ ಸ್ಟೇಬಲ್ ಆಗಿ ನಿಲ್ಲುವುದಿಲ್ಲ. ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಚಕ್ರಾರ ಪಂಕ್ತಿಯುವ ಗಚ್ಚತಿ ಭಾಗ್ಯ ಪಂಕ್ತಿ. ನಮ್ಮ ಚಕ್ರದ ಕಡ್ಡಿಗಳು ಒಂದೊಂದೇ ಮೇಲೆ ಏರಿದ ಹಾಗೆಯೇ ಕೆಲವೊಂದು ಕೆಳಗೆ ಬರ್ತದೆ. ಯಾವುದು ಕೂಡ ಈ ಪ್ರಪಂಚದಲ್ಲಿ ಸ್ಥಿರವಾಗಿರುವುದಿಲ್ಲ. ನಾವು ಕಟ್ಟಿದ ಮನೆ ಇರ್ಬೋದು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಅಥವಾ ಏನಿದ್ದರೂ ಕೂಡ ಕೊನೆಗೊಂದು ದಿನ ನಾವು ಎಲ್ಲವನ್ನು ಬಿಟ್ಟು ಹೋಗುವಂಥ ಒಂದು ಪರಿಸ್ಥಿತಿ ಇದೆ. ಜಗತ್ತಿನಲ್ಲೇ ಬಲಾಢ್ಯವಾದಂತಹ ಮೊಹಮ್ಮದ್ ಅಲಿ ಅನ್ನುವಂಥ ಬಾಕ್ಸರ್ ಅವನೇ ಹೇಳ್ತಾ ಇದ್ದ, ನಾನು ಜಗತ್ತಿನ ಅತ್ಯಂತ ಒಬ್ಬ ಶಕ್ತಿದಾಯಕ ಪುರುಷ, ಆದರೆ ಕೊನೆಯ ದಿನದಲ್ಲಿ ಒಂದು ಗ್ಲಾಸ್ ಕಾಫಿ ಕುಡಿಬೇಕಿದ್ರೆ ಇಬ್ಬರು ಬೇಕಿತ್ತು. ಅವನ ಬಾಯನ್ನು ಅಗಲ ಮಾಡಿ ಹಿಡೀಲಿಕ್ಕೆ, ಕೈಯನ್ನೊಬ್ಬ ಹಿಡೀಲಿಕ್ಕೆ. ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲ್ತಾ ಇದ್ದ. ಹೀಗೆ ಏನು ಮಾಡಿದರೂ ಕೂಡ ನಾವು ಗಳಿಸಿದ ಸಂಪತ್ತು ಅದು ನಮಗಾಗಿ ಮಾತ್ರ ನಾವು ಬದುಕಿದರೆ ಸಾಲದು, ಇನ್ನೊಬ್ಬರಿಗೆ ಬದುಕಿದರೆ ಅದು ಯಶಸ್ಸು. ಹಾಗಾಗಿ ಇವತ್ತು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಿ ನೀವೆಲ್ಲ, ಇದೊಂದು ಸಮಾಜ ಸೇವೆ ಮಾತ್ರ ಅಲ್ಲ, ಇದೊಂದು ದೇವರ ಸೇವೆ, ಇದೊಂದು ಆಧ್ಯಾತ್ಮಿಕ ಸೇವೆ ಅಂತ ಪರಿಗಣಿಸಿದರೆ ನಿಮ್ಮ ಕಷ್ಟ, ನೀವು ಈ ಸಂಸ್ಥೆಗಾಗಿ ಮೀಸಲಿಟ್ಟಂತಹ ಸಮಯ, ನಿಮ್ಮ ಕಿಸೆಯಿಂದ ಜಾರಿದ ಹಣ ಎಲ್ಲವೂ ಕೂಡ ಒಂದು ಸಾರ್ಥಕ ಆಗ್ತದೆ. ಇವತ್ತಿನ ದಿನಮಾನ್ಯದಲ್ಲಿ ನಾವೆಲ್ಲ ಹೈಫೈ ಶಿಕ್ಷಣ ಸಂಸ್ಥೆಗಳನ್ನು ನೋಡ್ತಾ ಇದ್ದೇವೆ. ಅದೆಲ್ಲ ಪಾಕೆಟ್ ತುಂಬಿಸುವಂತಹ ಉದ್ಯಮ, ಇಲ್ಲಿ ಪಾಕೆಟ್ನಿಂದ ಕಳೆಯುವಂತಹ ಉದ್ಯಮ. ಇದೊಂದು ವಿಶಿಷ್ಟವಾದದ್ದು. ಹೇಗೋ ಕಷ್ಟಪಟ್ಟರೂ ಕೂಡ ಮುಂದಿನ ದಿನಗಳಲ್ಲಿ ಇದೊಂದು ಒಳ್ಳೆಯ ಸಂಸ್ಥೆ ಆಗಿ ಹೀಗೆಯೇ ಅಥವಾ ಇದಕ್ಕಿಂತಲೂ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯುತ್ತದೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಬಹುಮಾನ ವಿತರಣೆ ಬಹಳ ಮುಖ್ಯವಾದ ಕಾರ್ಯಕ್ರಮ. ಇವತ್ತು ಒಂದು ಹಂತದವರೆಗೆ ಬಹುಮಾನ ವಿತರಣೆ ಆಗಿದೆ. ನನಗೆ ಖುಷಿ ಕೊಟ್ಟಂಥದ್ದು, ಸಾಮಾನ್ಯವಾಗಿ ಕ್ರೀಡಾ ಸ್ಪರ್ಧೆಗಳಿಗೆ ಮೈದಾನದಲ್ಲಿಯೇ ಬಹುಮಾನ ಕೊಟ್ಟು ನಿಭಾಯಿಸುವಂತಹ ಪರಿಸ್ಥಿತಿ ಅನೇಕ ಸಂಸ್ಥೆಗಳಲ್ಲಿವೆ. ಆದರೆ ಇವತ್ತು ಪ್ರಧಾನ ವೇದಿಕೆಯಲ್ಲೇ ಮಕ್ಕಳಿಗೆ ಬಹುಮಾನ ಕೊಡುವುದರ ಮೂಲಕ ಹೆತ್ತವರ ಸಮಕ್ಷಮದಲ್ಲಿ ತಮ್ಮ ಮಕ್ಕಳು ಹೆಮ್ಮೆ ಪಡುವುದನ್ನು ಒಂದು ವಾತಾವರಣವನ್ನು ಕೂಡ ಇಲ್ಲಿ ನಿರ್ಮಿಸಿಕೊಟ್ಟಿದ್ದೀರಿ. ಅದಕ್ಕೆ ನಾನು ಸಂತೋಷ ಪಡ್ತೇನೆ.
ಎರಡನೇದಾಗಿ ಒಂದು ಬಹುಮಾನ ವಿತರಣೆ ಅಂದರೆ ಒಂದು ದೊಡ್ಡ ಗೊಜಲಾದ ಕಾರ್ಯಕ್ರಮ ಅನೇಕ ಶಾಲೆಗಳಲ್ಲಿ. ಯಾವ ರೀತಿ ತರಬೇತಿ ಕೊಟ್ಟರೂ ಕೂಡ ಕೊನೆಗೆ ಆಗುವಂಥದ್ದು ಗೊಂದಲಗಳು. ಆದರೆ ಇವತ್ತು ಹಾಗಲ್ಲ, ಕ್ಲಾಸ್ ವೈಸ್ ಆಗಿ ಅತ್ಯಂತ ಶಿಸ್ತಿನಿಂದ ಬಹುಮಾನ ವಿತರಣೆ, ಮತ್ತು ಬಹುಮಾನ ವಿತರಕರಿಂದಲೇ ಮಾತನ್ನು ಆಡಿಸುವಂಥ ಒಂದು ಕ್ರಮ, ಇದು ನನಗೆ ಅತ್ಯಂತ ಖುಷಿಯಾದಂಥ ಕ್ರಮ. ಈಗ ಇವತ್ತು ಅನೇಕ ವಿದ್ಯಾರ್ಥಿಗಳು ಬಹುಮಾನವನ್ನು ಪಡೆದಿದ್ದೀರಿ. ಮಕ್ಕಳೇ, ಸ್ವಲ್ಪ ಈ ಮಾತನ್ನು ಇಲ್ಲಿ ನೀವು ಕೇಳಬೇಕು. ಅನೇಕರು ಭಾಗವಹಿಸದೇ ಇರುವಂತಹ ಮಕ್ಕಳು ಇದ್ದೀರಿ, ಭಾಗವಹಿಸಿ ಬಹುಮಾನ ಪಡೆಯದ ಮಕ್ಕಳು ಇದ್ದೀರಿ, ಭಾಗವಹಿಸಿ ಬಹುಮಾನ ಪಡೆದವರು ಇದ್ದೀರಿ. ಈ ವಾರ್ಷಿಕೋತ್ಸವ ನಮ್ಮನ್ನು ತಿದ್ದಿಕೊಳ್ಳುವಂಥ ಒಂದು ಶುಭಾವಸರ. ಬಹುಮಾನ ಪಡೆದವರು ಮುಂದಿನ ವರ್ಷ ಕೂಡ ಈ ಬಹುಮಾನವನ್ನು ನನ್ನಲ್ಲಿ ಉಳಿಸ್ಕೊಳ್ಬೇಕು, ನಾನು ಪಡೀಬೇಕು ಅನ್ನೋಂಥ ಒಂದು ಛಲ ಬೇಕು. ಬಹುಮಾನ ಪಡೆಯದೇ ಸ್ಪರ್ಧೆಯಲ್ಲಷ್ಟೇ ಭಾಗವಹಿಸಿದವರು ಮುಂದಿನ ವರ್ಷ ನಾನು ಹೇಗಾದರೂ ಮಾಡಿ ಇದನ್ನು ಗಳಿಸಿಕೊಳ್ಳಬೇಕು ಅನ್ನುವಂಥ ಹಠ ನಿಮ್ಮಲ್ಲಿ ಇರಬೇಕು. ಭಾಗವಹಿಸದೇ ಇರುವಂತಹ ಮಕ್ಕಳು ಖಂಡಿತ ಭಾಗವಹಿಸಬೇಕು. ಇದು ಮಕ್ಕಳ ಮತ್ತು ಹೆತ್ತವರ ಜವಾಬ್ದಾರಿ. ಈಗ ಸ್ವಲ್ಪ ಹೆತ್ತವರೆಲ್ಲ ಹಿಂದಿನ ಭಾಗದಲ್ಲಿ ಕಾಣ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಅನಿಸಿಕೊಂಡು ಇವತ್ತು ಹೆತ್ತವರಿಲ್ಲ, ಖಾಲಿ ಮಕ್ಕಳು ಮಾತ್ರ ಕಾಣ್ತಾರ ಇದ್ದ ಅಂತ. ಆದರೆ ಈಗ ಬಹುತೇಕ ಹೆತ್ತವರು ಕೂಡ ನೀವು ಇದ್ದೀರಿ. ಭಾಳ ಮುಖ್ಯವಾಗಿ ನಾವು ಹೇಳ್ಕೊಳ್ಬೇಕು, ಈ ಕ್ರೀಡಾ ಸ್ಪರ್ಧೆ ಇದು ನಮ್ಮ ಜೀವನದಲ್ಲಿ ನಾವು ಬದುಕುವ ದಾರಿಯನ್ನು ಕಲಿಸುವಂಥದ್ದು. ನಮಗೆ ಅರ್ಥ ಆಗುವುದಿಲ್ಲ. ಕ್ರೀಡಾ ಸ್ಫೂರ್ತಿ, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನುವಂಥದ್ದು ಕೇವಲ ಸ್ಪೋರ್ಟ್ಸ್ಗೆ ಮೀಸಲಾತಿ ಇಲ್ಲ, ಅದು ನಮ್ಮ ಬದುಕಿನಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ನಿಭಾಯಿಸಬಲ್ಲಂತಹ ಒಂದು ಕ್ರೀಡಾ ಸ್ಫೂರ್ತಿ ಆಗಿರ್ತದೆ. ಒಂದು ಮನಸ್ಸನ್ನು ತಟ್ಟಬಲ್ಲಂತಹ ಒಂದು ಸತ್ಯ ಘಟನೆಯನ್ನು ನಿಮ್ಮ ಮುಂದೆ ನಾನು ಬಿಚ್ಚಿಡಬೇಕು. ಪ್ರಾಮಾಣಿಕತೆ ಮತ್ತು ಮಾನವೀಯ ಮೌಲ್ಯವನ್ನು ಒಳಗೊಂಡಂಥ ಒಂದು ಘಟನೆ 2012ರಲ್ಲಿ ಸ್ಪೇನ್ನಲ್ಲಿ ಒಂದು ಮ್ಯಾರಥಾನ್ ಮೀಟ್ ಆಯಿತು. ಅದು ಇನ್ವಿಟೇಷನಲ್ ಮೀಟ್, ಅಂದರೆ ದೇಶದ 50 ಜನ ಕ್ರೀಡಾಗ್ರಣಿಗಳನ್ನು ಆಹ್ವಾನಿಸಿ ಆ ಮೂಲಕ ನಡೆಸುವಂಥ ಒಂದು ಮ್ಯಾರಥಾನ್ ರೇಸ್. ಮ್ಯಾರಥಾನ್ ರೇಸ್ ಅಂದರೆ ಸುಮಾರು 46 ಕಿಲೋಮೀಟರ್ ಓಡಬಲ್ಲಂಥ ಒಂದು ರೇಸ್. ಇದರಲ್ಲಿ ಪ್ರಥಮ ಬಹುಮಾನ $1,00,000, ದ್ವಿತೀಯ ಬಹುಮಾನ $50,000, ತೃತೀಯ ಬಹುಮಾನ $25,000. ಮ್ಯಾರಥಾನ್ ರೇಸ್ನಲ್ಲಿ ಒಂದು ಕಡೆಯಿಂದ ಸಾಮಾನ್ಯವಾಗಿ 50 ಜನವನ್ನು ಬಿಡ್ತಾರೆ. ಅವರು 43 ಕಿಲೋಮೀಟರ್ ಓಡಬೇಕಾಗಿದೆ. ಪ್ರಾರಂಭದಲ್ಲಿ ಗುಡ್ಡಗಾಡುಗಳಲ್ಲಿ, ಸಂಘಟಕರು ಸೂಚಿಸಿದ ಸ್ಥಳಗಳಲ್ಲಿ ಅವರು ಓಡೋಡಿ ಬಂದು ಕೊನೆಯ 3,000 ಮೀಟರನ್ನು ಕ್ರೀಡಾಂಗಣದಲ್ಲಿ ಟ್ರ್ಯಾಕಿನಲ್ಲಿ ಫಿನಿಶ್ ಮಾಡಬೇಕು. 50 ಜನ ಪ್ರಾರಂಭಿಸಿದ ಈ ಓಟ ಕ್ರೀಡಾಂಗಣಕ್ಕೆ ಬರುವಾಗ 10 ಜನರಿಗೆ ಅಷ್ಟೇ ಅವಕಾಶ ಇರ್ತದೆ. ಅದರ ಮಧ್ಯದಲ್ಲೇ ಕೆಲವು ಬಿಟ್ಟು ಹೋಗ್ತಾರೆ. 10ಕ್ಕಷ್ಟೇ ಲಿಮಿಟ್ ಮಾಡಿ 800 ಮೀಟರ್ ಟ್ರ್ಯಾಕಿನಲ್ಲಿ ಓಡಿಸುವಂಥ ಒಂದು ಪದ್ಧತಿ. ಅಭಯ್ ಮುಟ್ಟೆ ಅನ್ನುವಂಥ ಒಬ್ಬ ಕೀನ್ಯದ ಓಟಗಾರ ಬಹಳ ಮೊದಲ ಸ್ಥಾನದಲ್ಲಿದ್ದ. 2ನೇ ಸ್ಥಾನದಲ್ಲಿ ಅಲ್ಲಿಯ ಸ್ಪೇನಿನ ಇವಾನ್ ಫೆರ್ನಾಂಡಿಸ್ ಅಯಾನ್ ಅನ್ನುವವನು 2ನೇ ಸ್ಥಾನದಲ್ಲಿದ್ದಾನೆ. ಇವರು ಇಬ್ಬರಿಗೆ ಸುಮಾರು ಒಂದು 50-60 ಅಡಿ ಅಂತರದಲ್ಲಿ ಫೈನಲ್ ಓಟ ಆಗ್ತಾ ಇದೆ. ಏನು ಕೀನ್ಯದ ಓಟಗಾರ ಬಹಳ ಕಿರಿಯ ವಯಸ್ಸಿನವನು, ಆದರೆ ಅವನ ಹಿಂದೆ 2ನೇ ಸ್ಥಾನದಲ್ಲಿರುವವನು ಬಹಳ ಹಿರಿಯ ಆಟಗಾರ, 2 ಬಾರಿ ಮ್ಯಾರಥಾನ್ ಚಾಂಪಿಯನ್. ಏನಾಯ್ತಂದರೆ ಮೊದಲು ಬಂದವನಿಗೆ ಸಣ್ಣ ಕನ್ಫ್ಯೂಷನ್ ಆಯಿತು. ಮ್ಯಾರಥಾನ್ ಫಿನಿಶಿಂಗ್ ಲೈನ್ನ 10 ಮೀಟರ್ ಮೊದಲು ಒಂದು ಲೈನ್ ಹಾಕಿದ್ರು, ಅದು ಇಂಡಿಕೇಟರ್ ಅಂತೇಳಿ. ಆ ಮೊದಲು ಅಷ್ಟು ಓಡಿದವನಿಗೆ ಅದು ಫೈನಲ್ ಅದು ಲೈನ್ ಅಂತೇಳಿ ಅದನ್ನು ಟಚ್ ಮಾಡಿ ಅಲ್ಲೇ ನಿಂತುಬಿಟ್ಟ. ಅವನ ಹಿಂದೆ ಓಡಿ ಬರುವಂತಹ ಫೆರ್ನಾಂಡಿಸ್ನಿಗೆ ಇದು ಅರ್ಥ ಆಯಿತು, ಇವನಿಗೆ ಫೈನಲ್ ಲೈನ್ ಮುಟ್ಟಲಿಲ್ಲ ಅಂತ. ಅವನು ತನ್ನ ಸ್ಪ್ಯಾನಿಷ್ ಭಾಷೆಯಲ್ಲಿ ಹೋಗು ಹೋಗು ಅಂತೇಳಿ ಹೇಳ್ತಾ ಇದ್ದಾನೆ. ಇವನು ಕೀನ್ಯದ ಆಟಗಾರ, ಅವನಿಗೆ ಅರ್ಥ ಆಗ್ತಾ ಇಲ್ಲ, ಅವನು ಅಲ್ಲೇ ನಿಂತುಕೊಂಡಿದ್ದಾನೆ. ಆದರೆ ಐವಾನ್ ಫೆರ್ನಾಂಡಿಸ್ ಏನು ಮಾಡ್ತಾನಂದರೆ ಬಂದವನನ್ನೇ ಇವನನ್ನು ದೂಡಿಕೊಂಡು ಫೈನಲಿಗೆ ಮುಟ್ಟಿಸಿ ಆ ಬಳಿಕ 2ನೇ ಸ್ಥಾನದಲ್ಲಿ ತಾನು ಕಾಣಿಸಿಕೊಳ್ತಾನೆ. ಎಷ್ಟೊಂದು ದೊಡ್ಡ ತ್ಯಾಗ ಇದೆ ನೋಡಿ. ಅವನಿಗೆ ಗೆಲ್ಬೋದಾಗಿತ್ತು, ಅದೇನು ಸಣ್ಣ ಕೂಟ ಅಲ್ಲ. $50,000 ಅವನು ಕಳ್ಕೊಂಡ.
ಅದಲ್ಲದೆ ಅವನು 3ನೇ ಬಾರಿ ಮ್ಯಾರಥಾನ್ ಚಾಂಪಿಯನ್ ಆಗುವಂತಹ ಒಂದು ಅವಕಾಶ ಇತ್ತು. ಅದನ್ನು ಕಳ್ಕೊಂಡು ಒಂದು ಪ್ರಾಮಾಣಿಕತೆ, ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್, ಒಂದು ಮಾನವೀಯ ಮೌಲ್ಯ ಇದು ಅವನಿಗೆ ಅಡ್ಡ ಬಂತು. ಆ ನಂತರ ಪ್ರೆಸ್ ಮೀಟ್ನಲ್ಲಿ ಮೀಡಿಯಾದವರು ಕೇಳಿದರು, ನೀನು ಯಾಕೆ ಫಸ್ಟ್ ಬರ್ಬೋದಾಗಿತ್ತಲ್ಲ? ಆಗ ಹೇಳಿದಂತೆ, ಅವನು ವಿನ್ನರ್ ಅಂತೇಳಿ ನನ್ನ ಮನಸ್ಸು ಅಂತಸತ್ತು ಹೇಳ್ತಾ ಇದೆ. ಅವನು ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿ ಅಲ್ಲಿ ನಿಂತಿದ್ದಾನೆ, ಅದನ್ನು ನಾನು ಮಿಸ್ಯೂಸ್ ಮಾಡಿಕೊಳ್ಳಿಕ್ಕೆ ತಯಾರಿಲ್ಲ. ನಾಳೆ ನಾನು ಪ್ರಥಮ ಸ್ಥಾನವನ್ನು ಪಡೆದರೂ ಕೂಡ ಸ್ಪೇನ್ ದೇಶದ ಘನತೆಗೆ ಪೆಟ್ಟಾಗ್ತದೆ. ನನ್ನ ತಾಯಿಯ ಮಾತಿಗೆ ಅದೊಂದು ತಾಯಿಗೆ ಉತ್ತರ ಕೊಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಇಂತಹ ಒಂದು ಪ್ರಾಮಾಣಿಕತೆಯನ್ನು ಸೂಚಿಸುವಂಥ ಒಂದು ದೃಷ್ಟಾಂತ ಕತೆ ಇದು. ಜಾಗತಿಕದಲ್ಲಿ ಅವನು $50,000 ಕಳ್ಕೊಂಡ್ರೂ ಕೂಡ ಇವತ್ತು ಅತ್ಯಂತ ದೊಡ್ಡ ಜಾಗತಿಕ ಸುದ್ದಿ. ಇವತ್ತಿನ ಗೂಗಲಿಗೆ ಹೋದರೆ ನಮಗೆಲ್ಲ ಗೊತ್ತಾಗ್ತದೆ. ಇಂತಹ ಒಂದು ಪರಿಸ್ಥಿತಿಯನ್ನು ನಮ್ಮ ಭಾರತದಲ್ಲಿ ಹೆಚ್ಚಿನವರಿಗೆ ತಿಳಿದಿಲ್ಲ. ಕಾರಣ ಅಂದರೆ ಭಾಳ ಮುಖ್ಯವಾಗಿ ಇದರಿಂದ ನಾವು ಕಂಡುಕೊಳ್ಬೇಕು, ನಮ್ಮ ಮಕ್ಕಳನ್ನು ಕೂಡ ಸತ್ಯಸಂಧರಾಗಿ ಪ್ರಾಮಾಣಿಕರಾಗಿ ಬದುಕುವಂಥ ಕೆಲಸ ನಾವು ಇವತ್ತಿನ ದಿನಗಳಲ್ಲಿ ಮಾಡಬೇಕು. ಪೋಷಕರೆಲ್ಲರೂ ತಿಳ್ಕೊಳ್ತಾರೆ, ಮಕ್ಕಳಿಗೆ ಒಳ್ಳೆಯ ಉಡುಗೆ, ಇನ್ನು ಮಕ್ಕಳಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ನಮ್ಮ ಜವಾಬ್ದಾರಿ ಮುಗಿಯಿತು. ಶಾಲೆಯಲ್ಲಿ ಮೇಷ್ಟ್ರುಗಳು, ಇವತ್ತು ಇಲ್ಲಿ ಮಾತಾಜಿಯವರು ಕಲಿಸ್ತಾರೆ, ಅಷ್ಟು ಸಾಕಾಗ್ಬೋದು ಅನ್ನುವಂಥ ಒಂದು ಮನೋಸ್ಥಿತಿ ನಮ್ಮ ಪೋಷಕರದು. ಖಂಡಿತ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳು ಚೆನ್ನಾಗಿ ಮುಂದುವರಿಬೇಕಿದ್ರೆ ನಿಮ್ಮ ಒಂದು ಸಹಭಾಗಿತ್ವ ಅತ್ಯಂತ ಅಗತ್ಯ. 24 ಗಂಟೆಯಲ್ಲಿ ಅವರು ಇರುವಂಥದ್ದು ಕೇವಲ 6-7 ಗಂಟೆ ಮಾತ್ರ ಶಾಲೆಯಲ್ಲಿ. ಉಳಿದ ಸಮಯ ನಿಮ್ಮೊಂದಿಗಿರ್ತಾರೆ. ನೀವು ಬಹುತೇಕವಾಗಿ ಮಕ್ಕಳ ಮನಸ್ಸನ್ನು ನಾವು ಸ್ವಲ್ಪ ಕಲುಷಿತಗೊಳಿಸುವಂಥದ್ದು ನಮ್ಮ ಪೋಷಕರು. ಅವರಿವರ ಲಘುವಾದ ಮಾತು, ಸುದ್ದಿ, ಅನೇಕ ಅಗತ್ಯ ಇಲ್ಲದ ಮಾತುಗಳು ಮಗುವಿನ ಮುಗ್ಧತೆಗೆ ದೊಡ್ಡ ಪೆಟ್ಟು ಕೊಡ್ತದೆ. ಒಂದು ಚಿಕ್ಕ ಕತೆ ಇದು, ನಮ್ಮ ಮನಸ್ಸನ್ನು ತಟ್ಟುವಂಥದ್ದು. ನಟಾಶಾ ಅನ್ನೋಂಥ ಒಂದು ಮಗು ಇತ್ತು. ನಮ್ಗೆ ಗೊತ್ತಿದ್ದ ಹಾಗೆ ಸಾಮಾನ್ಯವಾಗಿ ಆರೋಗ್ಯದ ಎಲ್ಲ ಸ್ಥಿತಿ ಒಂದೇ ರೀತಿ ಇರುವುದಿಲ್ಲ. ಕಲಿಕೆಯಲ್ಲಿ ಬಹಳ ಚುರುಕಾಗಿತ್ತು, ನೋಡಲು ಕ್ಯೂಟ್ ಆಗಿದ್ಲು, ಶಾಲೆಗೆ ದಿನ ಬರ್ತಾ ಇದ್ಲು, ಎಲ್ರಿಗೂ ಕೂಡ ಅಚ್ಚುಮೆಚ್ಚು, ಸಹಪಾಠಿಗಳಿಗೂ ಅಚ್ಚುಮೆಚ್ಚು, ಶಿಕ್ಷಕರಿಗೂ ಅಚ್ಚುಮೆಚ್ಚು. 1-2 ದಿನ ಅಸೌಖ್ಯದಲ್ಲಿ ಮನೆಯಲ್ಲಿದ್ಲು. ವೈದ್ಯಕೀಯ ಪರೀಕ್ಷೆ ಮಾಡಲಾಯಿತು, ಅವಳಿಗೆ ಕ್ಯಾನ್ಸರ್. ಚಿಕಿತ್ಸೆ ಮುಂದುವರಿಯಿತು. 1-2 ಭಾಳ ವೇಗವಾಗಿ ಹೇಳ್ತಾ ಇದೆ, 1-2 ಕಿಮೋ ಆದ ಬಳಿಕ ಅದು 2ನೇ ಸ್ಟೇಜ್ ಆದದ್ರಿಂದ ಸ್ವಲ್ಪ ಗುಣಮುಖದ ಲಕ್ಷಣ ಕಂಡಿತ್ತು. ತಲೆಯಲ್ಲಿ ನೀಳವಾದಂತಹ ಕೇಶರಾಶಿ ಎಲ್ಲ ಹೋಯಿತು, ಬೊಕ್ಕ ತಲೆ ಆಯಿತು. ಮಗುವಿಗೆ ಶಾಲೆಗೆ ಬರಲಿಕ್ಕೆ ಧೈರ್ಯ ಇಲ್ಲ. ನಾನು ಈ ಬೋಳು ಮಂಡೆಯನ್ನು ಹಿಡ್ಕೊಂಡು ಶಾಲೆಗೆ ಹೋದರೆ ಎಲ್ಲರೂ ನಗ್ತಾರೆ, ಏನು ಮಾಡೋಣ, ನಾನು ಶಾಲೆಗೆ ಹೋಗೋದಿಲ್ಲ ಅಂಥೇಳಿ ಕೂತ್ಕೊಂಡ್ರು. ಅವಳ ಗೆಳತಿ ಎಮ್ಮ ಅಂತ, EMMA, ಇದು ಆಸ್ಟ್ರೇಲಿಯನ್ ಕತೆ. ಇದು ಆಸ್ಟ್ರೇಲಿಯನ್ ಮ್ಯಾಕ್ಗ್ರಾತ್ ಫೌಂಡೇಶನ್ ಅವರು ಕ್ಯಾನ್ಸರ್ ಅವೇರ್ನೆಸ್ಸಿಗಾಗಿ ಅವರ ವೆಬ್ಸೈಟ್ನಲ್ಲಿ ವ್ಯಕ್ತಪಡಿಸಿದ ಕತೆ, ಸತ್ಯ ಕತೆ ಎಂದು ಬಿಂಬಿಸಲಾಗಿದೆ. ಆ ಎಮ್ಮ ಅನ್ನುವಂಥವಳು ಅವಳ ಅತ್ಯಂತ ಹತ್ತಿರದ ಗೆಳತಿ. ಅವಳು ಬಂದು, ಬಾಮ್ಮ ಶಾಲೆಗೆ ಹೋಗೋಣ. ಇಲ್ಲ, ನಾನು ಖಂಡಿತ ಬರೋದಿಲ್ಲ, ನನಗೆಲ್ಲರೂ ತಮಾಷೆ ಮಾಡ್ತಾರೆ ಅಂತ ಹೇಳಿದಾಗ ಎಮ್ಮ ಮನೆಗೆ ಹೋಗ್ತಾಳೆ. ಇದಕ್ಕೆ ಏನಾದರೂ ಒಂದು ಅವಳನ್ನು ಶಾಲೆಗೆ ತರಿಸ್ಬೇಕು ಅಂಥೇಳಿ ಮನೆಗೆ ಹೋಗಿ ಯಾವ ಕಾಫಿ ತಿಂಡಿಯನ್ನು ತೆಗೆದುಕೊಳ್ಳದೆ ಅವಳ ಕೋಣೆಯಲ್ಲಿ ಹೋಗಿ ಮಲಗಿಕೊಳ್ತಾಳೆ. ತಾಯಿ ಬಂದು ಎಷ್ಟು ಒತ್ತಾಯ ಮಾಡಿದರೂ ಕೂಡ ಎಮ್ಮ ಮಾತಾಡುವುದೇ ಇಲ್ಲ, ನೀರೂ ಕುಡಿಯುವುದಿಲ್ಲ, ಕಾಫಿಯೂ ಕುಡಿಯುವುದಿಲ್ಲ, ತಿಂಡಿಯೂ ತಿನ್ನುವುದಿಲ್ಲ. ತಾಯಿಗೆ ಬಹಳ ಗಾಬರಿ ಆಯಿತು. ತಂದೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾನೆ. ತಂದೆ ಮಗಳ ಮೇಲೆ ಅತ್ಯಂತ ಹೆಚ್ಚು, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತಂದೆಯ ಮೇಲೆ ಪ್ರೀತಿ ಜಾಸ್ತಿ. ತಂದೆ ಬಂದು ಮುದ್ದಾಡುತ್ತಾ, ಮಗಳೇ ಯಾಕೆ ನೀನು ಮಾಡ್ತಾ ಇದ್ದಿ, ನೀನು ತಿನ್ನಲೇಬೇಕಂತ ಹೇಳಿದಾಗ, ಅಪ್ಪ ಅಂದರೆ ಇದು ಆಸ್ಟ್ರೇಲಿಯನ್ ಭಾಷೆ, ಇದಕ್ಕೆ ಕನ್ನಡ ತರ್ಜುಮೆ ಆಗಿದೆ, ಅಪ್ಪ ನನಗೊಂದು ಮಾತು ಕೊಟ್ಟರೆ ನಾನು ಆಹಾರ ಸೇವಿಸ್ತೀನಿ. ಆಯಿತು, ಸರಿ, ನೀನು ಹೇಳಿದ ಹಾಗೆ ಕೇಳೋಣ, ಪ್ರಾಮಿಸ್ ಕೊಡಬೇಕು ನನಗೆ. ಆಯಿತು, ಪ್ರಾಮಿಸ್ ಕೊಟ್ಟಾಯಿತು.
ಪ್ರಾಮಿಸ್ ಕೊಟ್ಟ ಬಳಿಕ ಆಹಾರವನ್ನು ಸೇವಿಸಿದ್ಲು. ಆಹಾರ ಸೇವಿಸಿದ ಬಳಿಕ, ಅಪ್ಪ ಈಗ ನನ್ನ ಪ್ರಾಮಿಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ನನ್ನ ಬೇಡಿಕೆಯನ್ನು, ಕಂಡೀಷನನ್ನು ಏನು, ನನ್ನನ್ನು ಸೆಲೂನಿಗೆ ಕರ್ಕೊಂಡು ಹೋಗಬೇಕು, ನನ್ನ ತಲೆಯನ್ನು ಕೂಡ ನೀಟಾಗಿ ಬಾಲ್ಡ್ ಮಾಡಬೇಕು, ಅಂದರೆ ಬೋಳಿಸಬೇಕು. ಏನು ಮಾಡಲಿಕ್ಕೆ ಉಪಾಯ ಇಲ್ಲ. ಭಾಳಷ್ಟು ಹೇಳಿದ ತಂದೆ, ಇದು ಒಂದು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು, ನಿನ್ನ ಕೂದಲನ್ನು ಕತ್ತರಿಸಿ ನಾವು ನಿನ್ನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಏನಿಲ್ಲ, ಮಗುವಿನ ಹಠ ಬಿಡಲಿಲ್ಲ. ತಂದೆ ಸೋತರು, ಸೆಲೂನಿಗೆ ಕರ್ಕೊಂಡೋದ್ರು, ಎಲ್ಲ ಬೋಳಿಸಿದ್ರು. ಸೆಲೂನಿನ ಯಾರು ಬಾರ್ಬರಿಂಗ್ ಮಾಡುವವನಿಗೂ ಕೂಡ ಇದು ಬಹಳ ಬೇಸರ ಆಯಿತು. ಸಂಪೂರ್ಣವಾಗಿ ಬೋಳು ತಲೆ ಮಾಡಿಕೊಂಡು ಮನೆಗೆ ಬಂದಳು. ಮರುದಿವಸ ಶಾಲೆಗೆ ಯೂನಿಫಾರ್ಮ್ನಲ್ಲಿ ಆ ಬೋಳು ತಲೆಯಲ್ಲೇ ಹೋಗಿ, ಏನು ನಟಾಶನ ಮನೆಗೆ ಹೋಗಿ ಗೇಟ್ ಬಡಿತಾಳೆ, ಬಾಗಿಲು ತೆರೀತಾರೆ. ಇವತ್ತು ಮತ್ತೊಂದು ಹುಡುಗಿ, ಇವಳಿಗೆ ಏನಪ್ಪ, ಇವಳಿಗೂ ಏನಾದರೂ ಥೆರಪಿಯಾಗಿ ಕೂದಲೆಲ್ಲ ಉದುರಿತಾ ಅಂತ ಆಶ್ಚರ್ಯ ಆ ಮನೆಯವರಿಗಾಯಿತು. ನಟಾಶ ಹೇಳ್ತಾಳೆ, ಹೊರಡು ಈಗ ಶಾಲೆಗೆ, ನಿನ್ನೊಟ್ಟಿಗೆ ನಾನಿದ್ದೇನೆ, ಏನು ಅಂದರೂ ಸಹಿಸೋಣ. ಮಗು ಕೂಡಲೇ ಒಪ್ಪಿತು. ಇಬ್ಬರು ಶಾಲೆಗೆ ಬಂದರು. ಗೇಟಿನ ಬಂದಾಗ ಬೋಳು ತಲೆ ಇಬ್ಬರು ಮಕ್ಕಳು, ಎಲ್ಲ ಮಕ್ಕಳ ಗಮನ ಸೆಳೆಯಿತು, ಅಧ್ಯಾಪಕರ ಗಮನ ಸೆಳೆಯಿತು. ಕ್ಲಾಸ್ ಟೀಚರ್ ಹೋಗಿ ಹೆಡ್ ಮಾಸ್ಟರ್ ಹತ್ರ ಹೇಳಿದರು, HM ಹತ್ರ. HM ಕೂಡ ಇದನ್ನು ಗಮನಿಸಿ ಹೇಗೋ ಅಸೆಂಬಲ್ ಆಗ್ತಾರೆ ಪ್ರೇಯರಿಗೆ, ಅಲ್ಲಿ ನಿಂತುಕೊಂಡು ಈ ನಟಾಶನ ಈ ಪರಿಸ್ಥಿತಿಗೆ ಶಾಲೆಗೆ ಬರುವಾಗೆ ಮಾಡಿದಂತಹ ಎಮ್ಮ ಅನ್ನುವಂಥ ಹುಡುಗಿಯ ಮನೋಸ್ಥಿತಿಯನ್ನು ಭಾಳಷ್ಟು ಕೊಂಡಾಡಿ ಅವಳಿಗೆ ಇದೊಂದು ನಿಜವಾದಂತಹ ಕಾಳಜಿ, ಇಂತಹ ಕಾಳಜಿಯನ್ನು ನಾವು ಬೆಳೆಸಿಕೊಳ್ಬೇಕು. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತೇಳಿದರೆ, ಮಕ್ಕಳ ಮನಸ್ಸು ಬೆಣ್ಣೆಯಂತೆ ಅತ್ಯಂತ ಶುಭ್ರವಾದದ್ದು. ಅದನ್ನು ಕಲುಷಿತಗೊಳ್ಳುವಂಥದ್ದೇ ನಾವು ಮನೆಯಲ್ಲಿ ದೊಡ್ಡವರು. ಮಕ್ಕಳ ಮನಸ್ಸಿಗೆ ಯಾವುದೇ ಒಂದು ಕಪಟತನ ಆಗಲಿ ಇತರ ವಿಚಾರವನ್ನಾಗಲಿ ಅವರ ತಲೆಗೆ ಹಾಕದೇ ಇದ್ದರೆ ಅವರು ಪರಿಶುದ್ಧರಾಗಿ ಬೆಳೀತಾರೆ, ಪ್ರಾಮಾಣಿಕರಾಗಿ ಬೆಳೀತಾರೆ. ಇವತ್ತು ವಿದ್ಯೆ ಎಷ್ಟಿದ್ದರೂ ಸಾಲದು, ವಿದ್ಯೆಗಿಂತ ಹೆಚ್ಚು ಸಂಸ್ಕಾರಕ್ಕೆ ಬೇಕು. ಇತ್ತೀಚೆಗೆ ನಾನೊಂದು ಕೇಳಿಕೊಂಡೆ, ಒಂದು ವೃದ್ಧಾಶ್ರಮದಲ್ಲಿ ಒಬ್ಬರು ಮಗನಿಗೆ ಫೋನ್ ಮಾಡ್ತಾರೆ. ಮಗ ಅಮೇರಿಕಾದಲ್ಲಿ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ MDO ಅಥವಾ ದೊಡ್ಡ ಹುದ್ದೆಯಲ್ಲಿದ್ದಾನೆ. ನಿನ್ನ ಅಪ್ಪ ತೀರಿಕೊಂಡ್ರು, ಕೂಡಲೇ ಇಂಡಿಯಾಕ್ಕೆ ಬಾ, ಅವರನ್ನು ನಾನು ಶವಾಗಾರದಲ್ಲಿ ಇಡ್ತೇನೆ, ನೀನು ಒಬ್ಬನೇ ಮಗ, ಅವರಿಗೆ ಬೆಂಕಿ ಕೊಡಬೇಕಾ ಅಥವಾ ಮಣ್ಣಿನಲ್ಲಿ ಹಾಕಬೇಕಾ ನಮಗೆ ಗೊತ್ತಿಲ್ಲ, ಕೂಡಲೇ ಹೊರಟು ಬಾ ಅಂತ ಮಗನಿಗೆ ಫೋನ್ ಮಾಡ್ತಾರೆ. ಮಗ ಹೇಳ್ತಾನೆ, ಸರ್ ನನಗೆ ಪುರ್ಸೋತಿಲ್ಲ, ನೀವೇ ಏನು ಬೇಕಾದರೂ ಮಾಡಿ, ಬೆಂಕಿ ಕೊಡಿಬೇಕಿದ್ರೆ ಮಣ್ಣಿನಲ್ಲಿ ಹಾಕಿ, ಅದರ ಚಾರ್ಜ್ ಎಲ್ಲ ನಾನು ಕೊಡ್ತೇನೆ, ನನಗೆ ಮಾತ್ರ ಬರಲಿಕ್ಕೆ ಪುರ್ಸೋತಿಲ್ಲ ಅಂತ. ನೋಡಿ ಎಂತಹ ಪರಿಸ್ಥಿತಿ ಇವತ್ತು. ಒಬ್ಬನೇ ಮಗಗಾಗಿ ಸರ್ವವನ್ನು ತ್ಯಾಗ ಮಾಡಿ, ಇಂಜಿನಿಯರಿಂಗ್ ಮಾಡಿ, MS ಮಾಡಿ ಅಮೇರಿಕಕ್ಕೆ ಕಳಿಸಿಕೊಟ್ಟು ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ತಂದೆಯ ಶವಕ್ಕೆ ತಂದೆಯ ಚಿತೆಗೆ ಬೆಂಕಿಗೊಳ್ಳಿಕ್ಕೂ ಬರದ ಮಗ, ಹಾಗಾದರೆ ಅವನಲ್ಲಿ ಏನು ಉಳಿಯಿತು? ಇಂತಹ ಸಂಸ್ಕಾರಗಳನ್ನು ನಾವು ಬೆಳೆಸಿಕೊಳ್ಬೇಕು. ಮಕ್ಕಳಲ್ಲಿ ವಿದ್ಯೆ ಒಂದೇ ಸಾಲದು, ಸಂಸ್ಕಾರ ಬೆಳೆಸುವಲ್ಲಿ ಕೂಡ ಪೋಷಕರ ಪಾತ್ರ ಬಹಳ ಹಿರಿದು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇವತ್ತು ನಮ್ಮ ಪ್ರೇರಣಾ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಕೊಟ್ಟದ್ದಕ್ಕೆ ವಂದಿಸ್ತೇನೆ. ನನ್ನೊಡಲ 2 ಮಾತುಗಳನ್ನು ಪೋಷಕರಲ್ಲಿ ಹಂಚಿಕೊಂಡಿದ್ದೇನೆ. ನೀವು ಏನಿದ್ರೂ ಕೂಡ ನಿಮ್ಮ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಮಾನವೀಯ ಮೌಲ್ಯಗಳನ್ನು ಒಳಗೊಳಿಸುವಲ್ಲಿ ನಿಮ್ಮ ಪಾತ್ರ ಪ್ರಧಾನವಾದ್ದು. ಮಕ್ಕಳನ್ನು ಓದಿ ಅಂತ ಹೇಳಿ ನೀವು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳು ಹೇಗೆ ಓದ್ತಾರೆ? ಮಕ್ಕಳು ಓದುವಾಗ ನೀವೋ ಒಂದು ಪತ್ರಿಕೆಯ ಒಂದು ಪುಸ್ತಕವನ್ನು ಹಿಡಿದುಕೊಂಡು ಮಕ್ಕಳ ಹತ್ತಿರ ಕೂತ್ಕೊಂಡ್ರೆ ಮಕ್ಕಳು ಖಂಡಿತ ಓದ್ತಾರೆ. ಇವತ್ತು ಮಕ್ಕಳ ಕಲಿಕೆಗೆ ದೊಡ್ಡ ಅಡಚಣೆ ಇರುವುದು ಮನೆಯಲ್ಲಿ ಇವತ್ತು ಮೊಬೈಲಿನ ಬಳಕೆ. ಅನೇಕ ತಂದೆ ತಾಯಿಯರು ಎಲ್ಲಿವರೆಗೆ ಅಂದರೆ ಕೈಯಲ್ಲಿ ಬಿಸಾಡೋ ಬದಲು ಮೊಬೈಲನ್ನೇ ಬಿಸಾಡುವಂಥ ಒಂದು ಪರಿಸ್ಥಿತಿಯನ್ನು ಕೂಡ ಕೆಲವು ತಮಾಷೆಯಾಗಿ ನಾವು ಕಾಣ್ತಾ ಇದ್ದೇವೆ. ಮೊಬೈಲಿನ ಬಳಕೆ ಅದು ಕೇವಲ ಅಗತ್ಯಕ್ಕಾಗಿ ಅಷ್ಟೇ ಮೀಸಲಿರಲಿ. ಮೊಬೈಲಿನಲ್ಲಿ ಏನಿದೆ ಏನಿಲ್ಲ ಅಂತ ಹೇಳಲಿಕ್ಕೇ ಸಾಧ್ಯ ಇಲ್ಲ. ಇಂತಹ ಸಮಯದಲ್ಲಿ ಮಕ್ಕಳು ಸುಮ್ಮನಾಗಲು, ಮಕ್ಕಳು ಸಂತೋಷ ಪಡಲು ನೀವು ಮೊಬೈಲ್ ಕೊಟ್ಟು ಮಕ್ಕಳನ್ನು ಲಗಾಡಿ ತೆಗೆಯುವಂಥ ಪ್ರಯತ್ನ ಮಾಡಬೇಡಿ. ನೀವು ಒಳ್ಳೆಯದಾಗಬೇಕಿದ್ರೆ ನಿಮ್ಮ ಮಕ್ಕಳು ಒಳ್ಳೆಯದಾಗಬೇಕು. ಈ ಮೂಲಕ ಮಕ್ಕಳನ್ನು ಬೆಳೆಸುವಲ್ಲಿ ಹೆತ್ತವರ ಪಾತ್ರ ಶಿಕ್ಷಕರಿಗಿಂತಲೂ ಖಂಡಿತ ದುಪ್ಪಟ್ಟು ಇದೆ ಅನ್ನುವಂತಹ ಮಾತನ್ನು ಹೇಳುತ್ತಾ, ಇವತ್ತು ಅನುದಾನ ರಹಿತವಾಗಿ, ಹೆಸರಿಗಷ್ಟೇ ಅನುದಾನಿತ ಶಾಲೆ ಆದರೂ ಕೂಡ ಅನುದಾನಿತ ರಹಿತವಾಗಿ ಈ ಶಾಲೆಯನ್ನು ನಡೆಸಿಕೊಂಡು ಬರುವಲ್ಲಿ ಆಡಳಿತ ಮಂಡಳಿಯ ಪ್ರಯತ್ನವನ್ನು ನಾನು ಅತ್ಯಂತ ಹೆಚ್ಚು ಶ್ಲಾಘಿಸ್ತೇನೆ. ಜೊತೆಗೆ
ಇವರೊಡನೆ ಜತೆಗೂಡುವಂತಹ ಎಲ್ಲ ಶಿಕ್ಷಕ ವರ್ಗದವರು, ಇವತ್ತು ಮಾತಾಜಿ, ಶ್ರೀಮಾನ್ ಇನ್ನೊಂಥ ಪದವನ್ನು ಕೇಳಿದಾಗಲೇ ನಾನು ಒಂದು ರೀತಿಯ ಪುಳಕಗೊಂಡಿದ್ದೇನೆ. ಇಂತಹ ಒಂದು ಸನಾತನಿ ವ್ಯವಸ್ಥೆ ಸದಾ ಮುಂದುವರಿಯಲಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ನನ್ನ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನಿಗೆ ವಿರಾಮ ಕೊಡ್ತಾ ಇದ್ದೇನೆ. ಮಕ್ಕಳ ವ್ಯಕ್ತಿತ್ವ ರೂಪಿಸುವಲ್ಲಿ ಶಿಕ್ಷಕರು ಹಾಗೂ ಪೋಷಕರು ನಿಭಾಯಿಸಬೇಕಾದ ಜವಾಬ್ದಾರಿಯನ್ನು ಸವಿವರವಾಗಿ ತಿಳಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ತಮಗೆ ಧನ್ಯವಾದಗಳು ಸರ್. ನಮ್ಮ ಶಾಲೆಯ ಪ್ರಸಕ್ತ ಸಾಲಿನ ಆದರ್ಶ ವಿದ್ಯಾರ್ಥಿಗೆ ಅತಿಥಿಗಳಿಂದ ಅಭಿನಂದನೆ. ಪ್ರಸಕ್ತ ಸಾಲಿನಲ್ಲಿ ಆದರ್ಶ ವಿದ್ಯಾರ್ಥಿ ಎಂಬ ಸ್ಥಾನವನ್ನು ತನ್ನ ಹೆಗಲೇರಿಸಿಕೊಂಡ ವಿದ್ಯಾರ್ಥಿ 7ನೇ ತರಗತಿಯಲ್ಲಿ ಕಲಿಯುತ್ತಿರುವ ಸಮರ್ಥ್ ಆರ್ ಆಚಾರ್ಯ. ನಮ್ಮ ಶಾಲೆಯ ಹೆಮ್ಮೆಗೆ ಪಾತ್ರರಾಗಿರುವ ನಮ್ಮ ಶಾಲಾ ನಾಯಕನಾದ ಸಮರ್ಥ್ರವರು ಎಲ್ಲ ಕ್ಷೇತ್ರದಲ್ಲೂ ತನ್ನ ಮಿತಿಗಳನ್ನು ಮೆಟ್ಟಿ ನಮ್ಮ ಶಾಲೆಗೆ ಕೀರ್ತಿ ತರುವಲ್ಲಿ ಸಾಕ್ಷಿಯಾಗಿರುತ್ತಾರೆ. ಕಲಿಕೆ, ಕ್ರೀಡೆ, ವಿಜ್ಞಾನ ಮಾದರಿಗಳ ಪ್ರಯೋಗ, ಕ್ಲೇ ಮಾಡೆಲಿಂಗ್, ಚಿತ್ರಕಲೆ, ನೃತ್ಯ ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದು ಈಗಾಗಲೇ ಅಗಣಿತ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈಗಾಗಲೇ ನಡೆದ ಪ್ರತಿಭಾ ಕಾರಂಜಿ ಕ್ಲೇ ಮಾಡೆಲಿಂಗ್ ಸ್ಪರ್ಧೆಯಲ್ಲಿ ವಲಯ ಹಾಗೂ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೂ ಆಯ್ಕೆಯಾಗಿರುತ್ತಾರೆ. ಇಷ್ಟು ಮಾತ್ರವಲ್ಲದೆ ಗುಣ, ನಡತೆ, ನಯ ವಿನಯದ ಮಾತುಗಳು, ಗುರು ಹಿರಿಯರಿಗೆ ತೋರುವ ಗೌರವ ಎಲ್ಲದರಲ್ಲೂ ತನ್ನ ಹೆಸರಿಗೆ ತಕ್ಕ ಹಾಗೆ ಸಮರ್ಥರೆನಿಸಿಕೊಂಡಿದ್ದಾರೆ. ಇಂತಹ ವಿದ್ಯಾರ್ಥಿಯನ್ನು ಪಡೆದ ನಾವೇ ಧನ್ಯರು. ಇವರು ನಮ್ಮ ಶಾಲಾ ಎಲ್ಲ ಮಕ್ಕಳಿಗೂ ಪ್ರೇರಣೆಯಾಗಿ ಅವರು ತಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಸ್ಫೂರ್ತಿಯಾಗಲಿ ಎಂದು ಹೇಳುತ್ತಾ, ನಮ್ಮ ಶಾಲೆಯ ಈ ಮುತ್ತು ಮುಂದೆ ಇನ್ನಷ್ಟು ಸಾಧನೆಗಳನ್ನು ಸಾಧಿಸಿ ದೇಶದ ಚಿಹ್ನೆಯಾಗಿ ಬೆಳಗುವಂತಹ ವ್ಯಕ್ತಿಯಾಗಿ ಹೊರಹೊಮ್ಮಲಿ ಎಂದು ನಾವೆಲ್ಲರೂ ಹಾರೈಸೋಣ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಮುಂಬೈನ ಉದ್ಯಮಿಯಾದಂತಹ ಶ್ರೀಯುತ ಬಾಲಚಂದ್ರ ಪಿ ನಾಯಕ್ರವರು ನಗದು ಬಹುಮಾನ ನೀಡಿ ಪುರಸ್ಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಧನ್ಯವಾದಗಳು ಸರ್. ವೇದಿಕೆಯಲ್ಲಿ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳಾದ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಯಾಗಿರುವ ಮೂಡಬಿದಿರೆ ಪುರಸಭೆಯ ಉಪಾಧ್ಯಕ್ಷರಾಗಿರುವ ಶ್ರೀಯುತ ನಾಗರಾಜ್ ಪೂಜಾರಿ ಅವರಿಗೆ ಗೌರವ ಸಮರ್ಪಣೆ. ತಾವು ಸನ್ಮಾನ ಪೀಠಕ್ಕೆ ಆಸೀನರಾಗಬೇಕಾಗಿ ವಿನಂತಿ. ಇವರ ಕಿರುಪರಿಚಯ ನಿಮ್ಮ ಮುಂದೆ. ಮೂಡಬಿದಿರೆ ತಾಲೂಕಿನ ಒಂಟಿಕಟ್ಟೆ ನೀರಪಲ್ಕೆಯ ದಿವಂಗತ ಪಾಂಡು ಪೂಜಾರಿ ಮತ್ತು ಲಲಿತ ಪೂಜಾರ್ತಿ ದಂಪತಿಗಳ ಸುಪುತ್ರರಾದ ಇವರು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಸೈಂಟ್ ಇಗ್ನೇಷಿಯಸ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕಡಲಕೆರೆ, ಪ್ರೌಢಶಾಲಾ ಶಿಕ್ಷಣವನ್ನು ಶ್ರೀ ಸೋಮನಾಥೇಶ್ವರ ಪ್ರೌಢಶಾಲಾ ಪುತ್ತಿಗೆ ಮತ್ತು ಮುಂದಿನ ವಿದ್ಯಾಭ್ಯಾಸವನ್ನು ಮಹಾವೀರ ಕಾಲೇಜ್ ಮೂಡಬಿದಿರೆಯಲ್ಲಿ ಪಡೆದಿರುತ್ತಾರೆ. ಸಾಮಾಜಿಕ ರಾಜಕೀಯದಲ್ಲಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಸರ್ವರ ಹೃದಯದಲ್ಲಿ ನಾಗಣ್ಣನೆಂದೇ ಪ್ರಸಿದ್ಧಿ ಪಡೆದ ಇವರು ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಒಂಟಿಕಟ್ಟೆ ಇದರ ಅಧ್ಯಕ್ಷರಾಗಿ, ಅಯ್ಯಪ್ಪ ಮಂದಿರ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಯಾಗಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ಮೂಡಬಿದಿರೆ ಘಟಕದ ಗೌರವ ಅಧ್ಯಕ್ಷರಾಗಿ, ಕೋಟಿ ಚೆನ್ನಯ್ಯ ಜೋಡುಗೆರೆ ಕಂಬಳ ಒಂಟಿಕಟ್ಟೆ ಮೂಡಬಿದಿರೆ ಇದರ ಕಾರ್ಯದರ್ಶಿಯಾಗಿ, ಬಜರಂಗದಳ ಮೂಡಬಿದಿರೆ ತಾಲೂಕು ಸಹ ಸಂಚಾಲಕರಾಗಿ, ನೇತಾಜಿ ಬ್ರಿಗೇಡ್ ಇದರ ಗೌರವ ಅಧ್ಯಕ್ಷರಾಗಿ ಅಲ್ಲದೆ ಇನ್ನೂ 10 ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಬಡ ಜನರ ಅಶಕ್ತರ ನೆರವಿಗಾಗಿ ತಾವು ಮಾಡುತ್ತಿರುವ ಕಾರ್ಯ ಶ್ಲಾಘನೀಯವಾದುದು. ಜನರಲ್ಲಿ ಆರೋಗ್ಯ ಜಾಗೃತಿಯನ್ನು ಮೂಡಿಸಲು ಉಚಿತ ವೈದ್ಯಕೀಯ ಶಿಬಿರಗಳು, ಆಧಾರ್ ನೋಂದಣಿ, ರಕ್ತದಾನ ಶಿಬಿರ, ಜನರಿಗೆ ಸರ್ಕಾರದಿಂದ ದೊರಕುವ ಸೌಲಭ್ಯಗಳ ಮಾಹಿತಿ ಕಾರ್ಯಕ್ರಮ ನಡೆಸುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಊರಿನ ಅಭಿವೃದ್ಧಿಗೆ ಬಹಳಷ್ಟು ಕೊಡುಗೆ ನೀಡಿ ಜಾತಿ ಭೇದ ಪಕ್ಷದ ಭೇದವಿಲ್ಲದೆ ಸರ್ವರಲ್ಲಿ ಸಮನಾಗಿ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ವ್ಯಕ್ತಿಯಾಗಿ ನಮಗೆಲ್ಲರಿಗೂ ಆದರ್ಶ ಪ್ರಿಯರಾಗಿದ್ದೀರಿ.
ತಮ್ಮ ವಿಶೇಷ ಜನಪರ ಕೆಲಸ ಕಾರ್ಯಗಳಿಂದ ಹೆಚ್ಚು ಜನರ ಮೆಚ್ಚುಗೆಯನ್ನು ಪಡೆದು ಮೂಡಬಿದಿರೆ ಪುರಸಭೆಗೆ 2ನೇ ಬಾರಿಯೂ ಅತ್ಯಧಿಕ ಮತಗಳಿಂದ ಆಯ್ಕೆಯಾಗಿರುತ್ತೀರಿ. ಅಲ್ಲದೆ 2 ಬಾರಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಜವಾಬ್ದಾರಿಯುತವಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೀರಿ. ಪ್ರಸ್ತುತ ಪುರಸಭೆಯ ಅಧ್ಯಕ್ಷರಾಗಿ ಆಯ್ಕೆಗೊಂಡ ತಮಗೆ ನಮ್ಮ ಆಡಳಿತ ಮಂಡಳಿಯವರಿಂದ ಗೌರವ ಸಮರ್ಪಣೆ ಇದೀಗ. ಇಂತಹ ಜನನಾಯಕನಿಗೆ ವೇದಿಕೆಯಲ್ಲಿರುವ ಎಲ್ಲ ಉಪಸ್ಥಿತರು ಗೌರವ ಸಮರ್ಪಣೆಯಲ್ಲಿ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಅಭಿನಂದನಾ ಕಾರ್ಯಕ್ರಮ. ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಯಾಗಿರುವ ಶ್ರೇಯಸ್ ಎಸ್ ಪೂಜಾರಿ ಅವರು ವೇದಿಕೆಯಲ್ಲಿರುವ ಸನ್ಮಾನ ಪೀಠಕ್ಕೆ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರ ಕಿರು ಪರಿಚಯ. ಶ್ರೇಯಸ್ ಎಸ್ ಪೂಜಾರಿ ಇವರು ಬೆಳುವಾಯಿ ಗ್ರಾಮದ ಸುರೇಶ್ ಪೂಜಾರಿ ಹಾಗೂ ಶಕುಂತಲಾ ಎಸ್ ಪೂಜಾರಿ ಅವರ ಪುತ್ರರಾಗಿರುತ್ತಾರೆ. ಇವರು 5ರಿಂದ 7ನೇ ತರಗತಿಯವರೆಗೆ ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಪ್ರೌಢಶಾಲಾ ಶಿಕ್ಷಣವನ್ನು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಸಾಣೂರು ಕಾರ್ಕಳದಲ್ಲಿ ಪಡೆದರು. ಕಳೆದ 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ ಮಾಧ್ಯಮಿಕ ಹಂತದ ಪ್ರಮುಖ ಘಟ್ಟವಾದ 10ನೇ ತರಗತಿಯಲ್ಲಿ 95.2% ಅಂಕಗಳನ್ನು ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಪ್ರಸ್ತುತ ಇವರು ನಿಟ್ಟೆ ಕಾಲೇಜಿನಲ್ಲಿ ವಿಜ್ಞಾನ ವಿಷಯದ PCMC ವಿಭಾಗದಲ್ಲಿ ವ್ಯಾಸಂಗವನ್ನು ಮುಂದುವರಿಸ್ತಾ ಇದ್ದಾರೆ. ಇವರ ಈ ಸಾಧನೆ ನಮಗೆಲ್ಲ ಹೆಮ್ಮೆಯ ವಿಚಾರ. ಇವರ ಶಾಲೆಗೆ ಕೀರ್ತಿ ತಂದ ಇವರಿಗೆ ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ವೇದಿಕೆಯ ಉಪಸ್ಥಿತರೆಲ್ಲರೂ ಸೇರಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಸನ್ಮಾನಿತರಾದ ಶ್ರೀಯುತ ನಾಗರಾಜ್ ಪೂಜಾರಿ ಅವರ ಸವಿ ಮಾತಿಗಾಗಿ ಈ ವೇದಿಕೆ. ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಈ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಈ ಶಾಲೆಯ ಸಂಚಾಲಕರಾದಂತಹ ಶಾಂತಾರಾಮ್ ಕುಡೋರವರೇ, ಅದೇ ರೀತಿ ಅಧ್ಯಕ್ಷರಾದಂಥ ರಾಜೇಶ್ ರವರೇ,
ಮೂಡುಬಿದ್ರಿ ಪುರಸಭೆಯ ಅಧ್ಯಕ್ಷರಾದಂಥ ಜಯಶ್ರೀ ಕೇಶವರವರೇ, ಅದೇ ರೀತಿ ಹಿರಿಯರಾದಂತಹ ನಿವೃತ್ತ ಮುಖ್ಯೋಪಾಧ್ಯಾಯರಾದಂತಹ ಗುಣಪಾಲ್ ಹೆಗ್ಡೆಯವರೇ, ನಮ್ಮ ಮಿತ್ತಬೇಲ್ನ ಉದ್ಯಮಿಗಳು ಆದಂತಹ ಬಾಲಚಂದ್ರ ಪಿ ನಾಯಕ್ರವರೇ, ಅದೇ ರೀತಿ ಅಮೃತ್ ರೈ ಸಹ ಸಂಚಾಲಕರು, ಸಹ ಸಂಸ್ಥಾಪಕರು, ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ ಮೂಡುಬಿದಿರೆ, ವೇದಿಕೆಯಲ್ಲಿ ಇರುವಂತಹ ಮಾತಾಜಿಯವರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ಗುರುಗಳು ಆಗಿರುವಂತಹ ಜಯರಾಮ್ ಮಾಸ್ಟರ್ ಅವರೇ, ಅವರ ಶ್ರೀಮತಿಯವರೇ, ಅದೇ ರೀತಿ ಬಾಹುಬಲಿ ಪ್ರಸಾದ್ರವರೇ, ಮಕ್ಕಳೇ, ಮಕ್ಕಳ ಹೆತ್ತವರೇ, 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಇದೇ ಶಾಲೆಯಲ್ಲಿ ಕಲಿತವನು ನಾನು. ಇಲ್ಲಿನ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ನೆನಪುಗಳಿದೆ. ಆ ನೆನಪುಗಳನ್ನು ಪುನರಪಿ ನನಗೆ ನೆನಪಿಸಿದಂತಹ ಈ ಪ್ರೇರಣಾ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೂ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾವಿರುವಂಥ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಕಲಿತಂಥ ಒಂದು ಅನುಭವವೇ ಬೇರೆ. ಹಂಚಿನ ಶಾಲೆಯಾಗಿತ್ತು. ಆ್ಯಂಡ್ರೂ ಸೆರಾವ್, ಜಯರಾಜ್ ಮಾಸ್ಟ್ರು, ಜಯರಾಮ್ ಮಾಸ್ಟ್ರು ಮತ್ತು ಅವರ ಶ್ರೀಮತಿಯವರು ಕೂಡ ನಮಗೆ ಟೀಚರ್ ಆಗಿದ್ದರು. ಆ ಸಂದರ್ಭದಲ್ಲಿ ನಮಗೆ 1ನೇ ತರಗತಿಯಲ್ಲಿ ಲಕ್ಷ್ಮಿ ಟೀಚರ್ ಅವರು ಕಲಿಸ್ತಾ ಇದ್ದರು. ಕೃಷ್ಣ ಟೀಚರ್ ಅಂತ ಕರೀತಿದ್ದೇವೆ ಅವರು. ಇಲ್ಲಿರುವಂಥ ಒಂದು ಮಾವಿನ ಮರದ ಕೆಳಗಡೆ ನಮಗೆ ಅವರೊಂದು ನೆಲದಲ್ಲಿ ಕೂರಿಸಿ ಒಂದು ಶಿಕ್ಷಣವನ್ನು ಕೊಡ್ತಾಯಿದ್ರು. ಒಂದು ಮಾವಿನಕಾಯಿ ಬಿದ್ದರೆ ಅದನ್ನು ಕಟ್ ಮಾಡಿ ಎಲ್ಲ ಮಕ್ಕಳಿಗೆ ಸಮಾನವಾಗಿ ಹಂಚ್ತಾ ಇದ್ದರು ಆ ಕೃಷ್ಣ ಟೀಚರ್. ಅವರು ಈ ನಮ್ಮ ಒಂಟಿಗಟ್ಟೆಯ ರಿಂಗ್ ರೋಡ್ನವರು. ಆವಾಗಿರುವಂಥ ಒಂದು ಆ ಅನ್ಯೋನ್ಯತೆ, ಆ ಒಂದು ಇದಕ್ಕೆ ವರ್ಣಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾಯಿಲ್ಲ. ಶಿಕ್ಷಕರು ಕೂಡ ಹಾಗೇನೆ ನಮ್ಮಲ್ಲಿ ತುಂಬ. ನಾನು ಈ ಒಂದು ವೇದಿಕೆಯಲ್ಲಿ ಮಾತಾಡಬೇಕಾದ್ರೆ ನನಗೆ ಮೊದಲು ಕಲಿಸಿದವರೇ ನಮ್ಮ ಜಯರಾಜ್ ಮಾಸ್ಟರ್ ಅವರು. ನಾನು ಪ್ರಪ್ರಥಮವಾಗಿ ಇಲ್ಲಿ ಬಲ್ಲೇಗುಂಡ ಅಂತ ಒಂದು ನಾಟಕದಲ್ಲಿ ನಾನು ಪಾರ್ಟ್ ಮಾಡಿದ್ದೆ. ಪಳಕಲ ಸೀತಾರಾಮ್ ಭಟ್ರು ಬರೆದಿರುವಂಥ ಇನ್ನೊಂದು ಸತ್ತವರಾರು ನಾಟಕ, ಅದರಲ್ಲಿ ಕೂಡ ನಾನು ಅಭಿನಯಿಸಿದ್ದೇನೆ. ನಾನು ವೇದಿಕೆಗೆ ಬರಲಿಕ್ಕೆ ಮುಖ್ಯವಾದ ಕಾರಣವೇ ನಾವು ಪ್ರೀತಿಯಿಂದ ಅವರನ್ನು ಭಟ್ರು ಮಾಸ್ಟರ್ ಅಂತ ಕರೀತೇವೆ. ನನಗೆ ಮೊದಲಿಗೆ ಸೀರೆ ಸುತ್ತಿಸಿದ್ದು ಕೂಡ ಅವರೇ ಒಂದು ನಾಟಕದಲ್ಲಿ, ಈಗಲೂ ನನಗೆ ನೆನಪಿದೆ. ಇಂಥ ಒಂದು ಶಾಲೆ ಇದೀಗ ಪ್ರೇರಣಾ ಟ್ರಸ್ಟಿನಿಂದ ವಿಶೇಷವಾದ ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು ಈ ಒಂದು ಶಾಲೆ ನೀಡ್ತಾ ಇದೆ. ಮುಖ್ಯವಾಗಿ ನಾವು ಗಮನಿಸ್ತೇವೆ, ಹಲವರು ಹೇಳಿದರು, ಈಗ ಶಿಕ್ಷಣ ಎಂಬುದು ಒಂದು ಉದ್ಯಮ ಆಗಿದೆ ಅಂತ. ಇಲ್ಲಿರುವಂಥ ಟ್ರಸ್ಟಿಗಳು ಕೂಡ ಒಂದಾಗಿ ಸೇರಿ ಒಂದು ಉದ್ಯಮವನ್ನು ನಡೆಸಬಹುದಿತ್ತು, ಶಿಕ್ಷಣದ ಉದ್ಯಮವನ್ನು. ಆದರೆ ಅವರು ಹಾಗೆ ಮಾಡಲಿಲ್ಲ. ಯಾರು ಅಶಕ್ತರಿದ್ದಾರೋ, ಯಾರು ವಿದ್ಯೆ ಕಲಿಯುವುದರಲ್ಲಿ ಕಲಿಕೆಗಾಗಿ ತೊಂದರೆಗೀಡದ್ದವರಿದ್ದಾರೋ ಅಂಥವರಿಗೆ ತಮ್ಮ ಕೈಯಿಂದ ಖರ್ಚು ಮಾಡಿ ದಾನಿಗಳ ನೆರವಿನಿಂದ ಅಂಥವರಿಗೆ ಒಂದು ವಿದ್ಯೆಯನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ, ನಮ್ಮಿಂದ ಆದಂತಹ ಸಹಕಾರವನ್ನು ಈ ಸಂಸ್ಥೆಗೆ ಸದಾ ನಾವು ನೀಡಲಿಕ್ಕೆ ಬದ್ಧರಾಗಿದ್ದೇವೆ ಎಂದು ಹೇಳುತ್ತಾ, ಒಂದು ಸಣ್ಣ ಕಥೆಯ ಮೂಲಕ ಮಕ್ಕಳಿಗೊಂದು ಸಣ್ಣ ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕಾಶಿಯಲ್ಲಿ ಒಂದು ಭವ್ಯವಾದಂಥ ಒಂದು ಅರಮನೆ ಇತ್ತು. ಆ ಅರಮನೆಯ ರಾಜ ತೀರಿ ಹೋದರು. ಅಲ್ಲಿನ ಪದ್ಧತಿ ಹೇಗಿತ್ತು ಅಂತೇಳಿದರೆ, ಆನೆ ಬಂದು ಯಾರಿಗೆ ಹಾರ ಹಾಕುತ್ತೋ ಅವರು ಆ ರಾಜ್ಯದ ರಾಜ ಆಗ್ತಾಯಿದ್ರು. ಆದರೆ ಈ ಪದ್ಧತಿಯೇನೋ ಅಲ್ಲಿನವರಿಗೆ ಸರಿ ಬರಲಿಲ್ಲ. ಅದಕ್ಕೆ ಮಂತ್ರಿಮಂಡಲದವರೆಲ್ಲ ಸೇರಿ ಒಂದು ತೀರ್ಮಾನ ಮಾಡ್ತಾರೆ, ಇದಕ್ಕೆ ಏನಾದರೂ ಒಂದು ವಿಶೇಷವಾದಂಥ ಒಂದು ಯೋಜನೆ ಹಾಕಬೇಕು ಅಂಥೇಳಿ
ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಈ ಗಂಟೆಯನ್ನು ಯಾರು ಬಂದು ಬಾರಿಸ್ತಾರೋ ಅವರು ರಾಜ ಆಗ್ತಾರೆ. ಆದರೆ ಒಂದು ಕಂಡೀಷನ್ ಇದೆ, ಎಂತ ಹೇಳಿದರೆ 2 ವರ್ಷದವರೆಗೆ ಅವರು ಈ ರಾಜ್ಯದ ರಾಜ. ಆ ನಂತರ ದೂರದಲ್ಲಿ ಕಾಣ್ತಾ ಇರುವಂತಹ ನದಿಯ ನಂತರ ಇರುವಂತಹ ಆ ಕಾಡಿನೊಳಗೆ, ಕ್ರೂರ ಮೃಗಗಳಿರುವಂತಹ ಕಾಡಿನೊಳಗೆ ಅವರನ್ನು ಬಿಟ್ಟು ಬಿಡುವುದು. ಇದರಿಂದ ಏನಾಗ್ತದೆ ಅಂತ ಯಾರು ಮುಂದೆ ಬರಲಿಲ್ಲ ರಾಜನಾಗಲಿಕ್ಕೆ. ನಾವು 2 ವರ್ಷ ರಾಜ್ಯಭಾರ ಮಾಡ್ತೇವೆ, ಆಮೇಲೆ ನಮ್ಮನ್ನು ಆ ಕಾಡಿಗೆ ಕೊಂಡೋಗಿ ಬಿಡ್ತಾರೆ. ಅಲ್ಲಿ ಕ್ರೂರ ಮೃಗಗಳಿದೆ, ನಾವು ಬದುಕಿ ಬರುವುದೇ ಕಷ್ಟ. ಅಂಥದ್ರಲ್ಲಿ ನಾವು ಯಾಕೆ ರಾಜ್ಯಭಾರ ಮಾಡಬೇಕು ಎಂಬ ಚಿಂತನೆ ಹಲವರಲ್ಲಿ ಮೂಡಿದರೆ, ಇನ್ನು ಕೆಲವರು ಎಂತ ಮಾಡಿದ್ರೆ 2 ವರ್ಷ ಅಲ್ಲ, ನಾವು ಅನುಭವಿಸುವುದನ್ನು ಆಮೇಲೆ ಇದು ನೋಡುವ ಎಂಬ ದೃಷ್ಟಿಕೋನದಿಂದ ಈ ನಮ್ಮ ರಾಜ್ಯದ ಅರಮನೆಯ ವೈಭೋಗವನ್ನು ಸಾರಲಿಕ್ಕೆ 1-2 ಮುಂದೆ ಬಂದರು, ರಾಜರಾದರು. 2 ವರ್ಷದ ನಂತರ ಅವರು ಕೂಡ ಕಾಡಿನಲ್ಲಿ ಹೋದವ್ರದ್ದು ಸುದ್ದಿ ಇರಲಿಲ್ಲ. ಆನಂತರ ಒಬ್ಬ ಭಿಕ್ಷುಕ ಬಂದ ದೇವಸ್ಥಾನದ ಗಂಟೆಯನ್ನು ಬಾರಿಸಿದ. ಅವನನ್ನು ಮಂತ್ರಿವರ್ಯರು ಕೇಳಿದರು, ಏನು ನೀನು ಈ ರಾಜ್ಯದ ರಾಜನಾಗ್ತೀಯಾ? ಹೌದು, ನಾನು ರಾಜನಾಗ್ತೀನಿ. ನಿನಗೆ ಇಲ್ಲಿದ್ದು ಕಂಡೀಷನ್ ಗೊತ್ತುಂಟಲ್ವಾ? ಗೊತ್ತಿದೆ ನನಗೆ. 2 ವರ್ಷ ರಾಜ್ಯಭಾರ ಮಾಡಬೇಕು, ಆಮೇಲೆ ನೀವು ನನ್ನನ್ನು ದಟ್ಟ ಕಾಡಿನೊಳಗೆ ಬಿಡ್ತೀರಿ, ಅಲ್ಲಿ ಕ್ರೂರ ಮೃಗಗಳಿವೆ, ಎಲ್ಲವೂ ನನಗೆ ಗೊತ್ತಿದೆ ಅಂತ ಶಾಂತ ಚಿತ್ತದಿಂದ ಹೇಳ್ತಾನೆ. ಅವರಿಗೆ ಪುನಃ ಕೇಳ್ತಾರೆ, ನಿನಗೆ ಸರಿಯಾಗಿ ಅರ್ಥ ಆಗಿದೆ ತಾನೆ? ಇಲ್ಲ, ನನಗೆ ಸರಿಯಾಗಿ ಅರ್ಥ ಆಗಿದೆ, ನಾನು ರಾಜ್ಯಭಾರ ಮಾಡಲಿಕ್ಕೆ ನಾನು ತಯಾರಾಗಿದ್ದೇನೆ ಅಂತೇಳಿ. ಆಯಿತು, ಅವನಿಗೆ ಪಟ್ಟಾಭಿಷೇಕ ಆಯಿತು, ರಾಜ್ಯಭಾರ ಮಾಡಿದ. ಯಾರೂ ನಿರೀಕ್ಷಿಸದೇ ಇರದ ರೀತಿಯಲ್ಲಿ ಜನರಿಗೆ ಒಳ್ಳೆಯ ಆಡಳಿತವನ್ನು ಕೊಟ್ಟ, ಬಡವರ ಸೇವೆಯನ್ನು ಮಾಡಿದ, ರಾತ್ರು ಹಗಲು ದುಡಿದ. 2 ವರ್ಷ ಹತ್ರ ಬಂತು, 6 ತಿಂಗಳು ಇರಬಹುದು. ಆ ಸಂದರ್ಭದಲ್ಲಿ ಮಂತ್ರಿಗಳು ಕೇಳಿದರು, ರಾಜರೇ, ಇನ್ನು ಬರೀ ಇರುವಂಥದ್ದು 6 ತಿಂಗಳು, ಮತ್ತು ನೀವು ಕಾಡಿಗೆ ಹೋಗ್ತೀರಿ, ಕಾಡಿಯಲ್ಲಿ ಕ್ರೂರ ಮೃಗಗಳಿವೆ, ನೀವು ಬದುಕಿ ಬರ್ತೀರೋ ಎಂಬ ಸಂದೇಹ ನಮಗಿದೆ. ಆದರೆ ನೀವು ಇಲ್ಲಿ ಉತ್ತಮವಾದ ರಾಜ್ಯಭಾರವನ್ನು ಮಾಡಿದ್ರಿ, ನಿಮಗೆ ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತ. ಅಷ್ಟೇ ಶಾಂತತೆಯಿಂದ ಅವರು ಹೇಳ್ತಾರೆ, ಇಲ್ಲ, ನಿಮ್ಮ ಏನು ಕಂಡೀಷನ್ ಇದೆ, ಯಾವ ರೀತಿಯ ನಿಮ್ಮ ಕಂಡೀಷನ್ ಇದೆ, ಅದನ್ನು ನಾನು ಒಪ್ಪಿದ್ದೇನೆ. ಇನ್ನು 6 ತಿಂಗಳಲ್ಲ, ಇವತ್ತು ನಾಳೆ ಹೋಗು ಅಂತ ಹೇಳಿದರು, ನಾನು ನಿಮಗೆ ಕೊಟ್ಟ ಮಾತನ್ನು ನಾನು ಉಳಿಸಿಕೊಳ್ತೇನೆ ಎಂಬ ಮಾತನ್ನು ಹೇಳಿದರು. ಸಮಯ ಉರುಳಿತು, 1 ವಾರ 1 ದಿನ ಬಂತು. ಕೊನೆಯ ದಿನ ಮಂತ್ರಿಗಳು ಕೇಳ್ತಾರೆ, ಇವತ್ತು ನಾಳೆ ಬೆಳಿಗ್ಗೆ ನಿಮ್ಮನ್ನು ಕಾಡಿಗೆ ಬಿಡುವಂಥ ಸಮಯ ಬಂದಿದೆ, ನೀವು ತಯಾರಾಗಿರಬೇಕು. ಅಷ್ಟೇ ಶಾಂತತೆಯಿಂದ ರಾಜ ಹೇಳ್ತಾರೆ, ಆಯಿತು, ನಾನು ರೆಡಿ ಇದ್ದೇನೆ, ಬೆಳಿಗ್ಗೆ ನೀವು ಬರುವುದಕ್ಕಿಂತ ಮುಂಚೆ ನಾನು ಇಲ್ಲಿ ತಯಾರಾಗಿರ್ತೀನಿ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅದೇ ರೀತಿ ಆ ರಾಜ ಬೆಳಿಗ್ಗೆ ತಯಾರಾಗಿರ್ತಾರೆ. ಜನರಿಗೆಲ್ಲ ದುಃಖ ಆಗ್ತದೆ, ಇಷ್ಟು ಚಂದದ ರಾಜ್ಯಭಾರವನ್ನು ಮಾಡಿದರು, ನಮಗೆಲ್ಲ ಒಳ್ಳೆಯ ಆಡಳಿತವನ್ನು ಕೊಟ್ಟರು, ಆದರೆ ಇವರನ್ನು ನಾವು ಹೇಗೆ ಕಳ್ಕೊಳ್ಳೋದು? ಆದರೆ ಆ ಭಿಕ್ಷುಕರಾಗಿದ್ದಂತಹ ರಾಜ ಹೇಳ್ತಾರೆ, ಇಲ್ಲ, ಇಲ್ಲಿನ ರೀತಿ ರಿವಾಜು ಏನಿದೋ ಅದನ್ನು ನಾನು ತಪ್ಪದೆ ನಾನು ಪಾಲಿಸ್ತೇನೆ ಅಂತ ಹೇಳಿ ಅವರು ವ್ಯವಸ್ಥೆ ಮಾಡಿದಂಥ ಏನು ವ್ಯವಸ್ಥೆ ಇದೆಯೋ ಅದರ ಮೂಲಕ ಸಾಕ್ತಾರೆ. ಮಂತ್ರಿವರ್ಯರು ಎಲ್ಲರವರ ಜೊತೆ ಸಾಕ್ತಾರೆ. ದಾಟಿದ್ರು, ನದಿ ದಾಟಿ ಮುಂದೆ ಹೋಗ್ತಾರೆ. ಮುಂದೆ ಹೋಗಿ ಸ್ವಲ್ಪ ಕಾಡನ್ನು ದಾಟಿ ಮುಂದೆ ಹೋದಂಥ ಸಂದರ್ಭದಲ್ಲಿ ಒಂದು ಸುಂದರವಾದ ಭವ್ಯವಾದಂಥ ಒಂದು ಅರಮನೆ ಕಾಣ್ತದೆ. ಮಂತ್ರಿವರ್ಯರಿಗೆ ವಿಚಿತ್ರವಾಯಿತು, ಏನಿದು? ದಟ್ಟ ಕಾಡಿತ್ತು, ಕ್ರೂರ ಮೃಗಗಳಿತ್ತು, ಈಗ ಯಾವುದು ಕಾಣ್ತಾ ಇಲ್ಲ, ಭವ್ಯವಾದಂಥ ಅರಮನೆ ಕಾಣ್ತಾ ಇದೆ. ಆಗ ಮಂತ್ರಿವರ್ಯರಿಗೆ ಈ ರಾಜ ಹೇಳ್ತಾನೆ, 2 ವರ್ಷ ನೀವು ನನಗೆ ಅವಕಾಶ ಕೊಟ್ಟಿದ್ದೀರಿ, 2 ವರ್ಷದಲ್ಲಿ ನಾನು ಸಮಯವನ್ನು ವ್ಯರ್ಥ ಮಾಡಲಿಲ್ಲ, ರಾತ್ರಿ ಹಗಲು ದುಡಿದೆ, ಜನರ ಸೇವೆಯನ್ನು ಮಾಡಿದೆ, ಅದರೊಟ್ಟಿಗೆ ನೀವು ತೋರಿಸಿದ್ರಲ್ಲ ಆ ಕಾಡುಗಳಲ್ಲಿದ್ದಂಥ ಪ್ರಾಣಿ ಮೃಗಗಳನ್ನೆಲ್ಲ ಬೇಟೆಗಾರರನ್ನು ಕಳಿಸಿ ದೂರ ಓಡಿಸಿದೆ, ಇಲ್ಲಿ ಭವ್ಯವಾದಂಥ ಒಂದು ಅರಮನೆಯನ್ನು ಕಟ್ಟಿಸಿದೆ. ನಾನಿಲ್ಲಿ ಅಲ್ಲಿಗೆ ಈಗ ಹೋದರೆ ಸಾಕು, ಅಲ್ಲಿ ಮಂತ್ರಿಗಳಿದ್ದಾರೆ, ನನಗೆ ಪಟ್ಟಾಭಿಷೇಕ ಮಾಡ್ತೇನೆ, ನಾನು ರಾಜನಾಗ್ತೇನೆ, ರಾಜ್ಯಭಾರವನ್ನು ಮಾಡ್ತೇನೆ ಅಂತ ಹೇಳಿದರು. ಮಂತ್ರಿಗಳಿಗೆ ಆಶ್ಚರ್ಯ ಆಯಿತು. ಹಾಗಾದರೆ ನಮ್ಮ ಈ ರಾಜ್ಯವನ್ನು ಆಳುವವರು ಯಾರು? ನೀವು ಒಪ್ಪಿದರೆ ಈ ರಾಜ್ಯ ಮತ್ತು ಆ ರಾಜ್ಯವನ್ನು ಒಟ್ಟಾಗಿ ನಾನೇ ಆಳ್ವಿಕೆ ಮಾಡ್ತೇನೆ ಅಂತ ಹೇಳಿದರು. ಇದರ ತಾತ್ಪರ್ಯ ಏನಂತ ಹೇಳಿದರೆ, ನಮಗೆ ಸಿಕ್ಕಿರುವ ಸಮಯವನ್ನು ನಾವು ವ್ಯರ್ಥ ಮಾಡದೆ ಯೋಜನೆಗಳನ್ನೆಲ್ಲ ಹಾಕಿ ಒಂದು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗಿಸಿದರೆ ನಾವು ಯಾವಾಗಲೂ ಯಶಸ್ವಿ ಆಗ್ತೇವೆ ಎಂಬ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳು ಕೂಡ ಹಾಗೇನೆ ತಮ್ಮ ಅಮೂಲ್ಯವಾದ ಈ ಒಂದು ಸಮಯವನ್ನು ವ್ಯರ್ಥ ಮಾಡದೆ ನಿಮ್ಮ ಗುರುಗಳು,
ನಿಮ್ಮ ಪೋಷಕರು ನಿಮ್ಮ ತಂದೆ ತಾಯಿ ಹೇಳಿದಂಥ ಮಾತುಗಳನ್ನು ಕೇಳಿ ನಿಮ್ಮ ಈ ಒಂದು ಅವಧಿಯಲ್ಲಿ ಶಿಕ್ಷಣದ ಸಂದರ್ಭದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಏನು ನೀವು ಕಲಿಯುತ್ತಿದ್ದರು ಅವರ ಮಾತನ್ನು ಕೇಳಿ ನೀವು ಒಳ್ಳೆಯ ಒಂದು ಸತ್ಪ್ರಜೆಗಳಾಗಿ ಈ ಸಿಕ್ಕಿರುವಂಥ ಅವಕಾಶವನ್ನು ಯಾವತ್ತೂ ನೀವು ಕಳ್ಕೊಳ್ಬೇಡಿ. ನೀವು ಈಗ ಕಳ್ಕೊಂಡ್ರೆ ಮುಂದಿನ ಜೀವನ ಕಷ್ಟಕರವಾಗಿರ್ತದೆ. ನೀವು ಈಗ ಸ್ವಲ್ಪ ಕಷ್ಟಪಟ್ಟು ಓದಿದರೆ ನಿಮ್ಮ ಜೀವನದ ಒಂದಿಗೆ ನಿಮ್ಮ ಹೆತ್ತವರ ಜೀವನ ಕೂಡ ಸುಖಮಯವಾಗಿರ್ತದೆ ಅಂತ ಹೇಳುತ್ತಾ ನನಗೆ ಒಂದು ಈ ಅವಕಾಶ ಕೊಟ್ಟದಕ್ಕಾಗಿ ಎಲ್ಲ ಹಿರಿಯರಿಗೂ ಅದೇ ರೀತಿ ಪ್ರೇರಣಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಶ್ರೀಮಾನ್. ವೇದಿಕೆಯಲ್ಲಿ ಉಪಸ್ಥಿತರಿರುವ ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ನ ಸಹ ಸಂಸ್ಥಾಪಕರಾದ ಶ್ರೀಯುತ ಅಮೃತ್ ರೈರವರು ನಮ್ಮ ಪುಟಾಣಿಗಳನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು. ಶ್ರೀಮಾನ್. ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳೇ, ಶಿಕ್ಷಕೇತರ ಬಂಧುಗಳೇ, ಪೋಷಕೇತರ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಾತಾವರಣವನ್ನು ನೋಡುವಾಗ ಬಹಳ ಖುಷಿಯಾಯಿತು. ಬಹಳ ಸುಂದರವಾದ ವಾತಾವರಣ. ಸರ್ ಆಗ ಹೇಳಿದ್ರು ಅದು ಸ್ಕೂಲಲ್ಲ, ಇದು ಆಶ್ರಮ ಅಂತ. ನಾನು ಕಳೆದ ತಿಂಗಳಲ್ಲಿ UPಗೆ ಅಯೋಧ್ಯೆಗೆ ಹೋಗಿದ್ದೆ. ಅಲ್ಲಿ ಏನು ನನಗೆ ಅಯೋಧ್ಯೆ ದೇವಸ್ಥಾನಕ್ಕೆ ಒಳಗೆ ಹೋಗುವಾಗ ಹೇಗೆ ರೋಮಾಂಚನಕಾರಿಯಾಗಿ ನನ್ನ ರೋಮಗಳೆಲ್ಲ ಹೇಗೆ ಒಂದು ರೋಮಾಂಚನಕಾರಿ ಆಗಿತ್ತೋ ಹಾಗೆ ಇವತ್ತು ಇಲ್ಲಿ ಬಂದಾಗ ಅದೇ ರೀತಿ ನನಗೆ ಆ ಒಂದು ಸ್ಪರ್ಶ ನನಗೆ ಸಿಕ್ಕಿತು ಅಂತ ಹೇಳಿಕೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸರ್ ಆಗಿ ಹೇಳಿದರು ಶ್ರೀಪತಿ ಸರ್, ಸ್ಕೂಲ್ಗಳೆಲ್ಲ ಕನ್ನಡ ಮಾಧ್ಯಮ ಸ್ಕೂಲ್ಗಳೆಲ್ಲ ಕಡಿಮೆ ಆಗ್ತಾ ಉಂಟು, ಬೆರಳೆಣಿಕೆಯಷ್ಟು ಮಕ್ಕಳು ಬರ್ತಾರೆ. ಆದರೆ ಇಲ್ಲಿ ನಾನು 2017 ಇಸ್ವಿಯಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಾಗ ಒಮ್ಮೆ ರಾಜೇಶ್ ಸರ್ ಜೊತೆ ನಾನು ಬಂದಿದ್ದೆ. ಹಿಂದಿನ ಸ್ಕೂಲ್ ಉಂಟು, ಅಲ್ಲಿ ಬರುವಾಗ ಹೀಗೆ ನಡ್ಕೊಂಡು ನೋಡ್ತಾ ಬರುವಾಗ ಒಂದು ತರಗತಿಗೆ ನಾನು ಎಂಟ್ರಿ ಆದೆ. ಟೀಚರ್ ಕರೆದ್ರು. ಹೋದಾಗ ಮಕ್ಕಳು ಎಲ್ಲ ಎದ್ದು ನಿಂತು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ವಿಶ್ ಮಾಡುವಂತಹ ಕ್ರಮ ಆಗಿರಬಹುದು, ಅವರ ಸಂಸ್ಕಾರ ಆಗಿರಬಹುದು, ಬಹಳಷ್ಟು ಖುಷಿಯಾಯಿತು. ಅವತ್ತೇ ನಾನು ಯೋಚನೆ ಮಾಡಿದೆ, ಇದು ಇಂದಳ್ಳ ನಾಳೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಮಾದರಿ ಶಾಲೆ ಆಗ್ತದೆ ಅನ್ನುವಂಥದ್ದು ಭರವಸೆ ನನಗೆ ಮೂಡಿತ್ತು. ಅದು ಖಂಡಿತ ಇವತ್ತು ನಿಜ ಆಗಿದೆ ಅಂತ ಹೇಳಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಉಂಟು. ಇದು ಈ ಸೇವಾಂಜಲಿ ಟ್ರಸ್ಟ್ ಅವರು ಮಾಡಿದಂತಹ ಹಗಲಿರುಳು ಸೇವೆ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಅನಿವಾರ್ಯವಾಗಿ ಬಂದಿರಬಹುದು ಅಥವಾ ಕನ್ನಡ ಶಾಲೆಯಲ್ಲಿ ಕಲಿಬೇಕೆಂಬ ಉದ್ದೇಶದಿಂದ ಬಂದಿರಬಹುದು. ಯಾವುದಕ್ಕೂ ತಲೆಕೆಡಿಸಿಕೊಳ್ಳುವುದು ಬೇಡ. ಯಾಕೆಂತ ಹೇಳಿದರೆ ನೀವು ಇಲ್ಲಿ ಬಂದಿದ್ದೀರಿ ಅಂತ ಹೇಳಿದಾದರೆ ನೀವು ಪುಣ್ಯ ಮಾಡಿದ್ದೀರಿ ಅಂತ ನನ್ನ ಭಾವನೆ. ಯಾಕೆಂತ ಹೇಳಿದರೆ ಇಲ್ಲಿ ಸರ್ ಎಲ್ಲ ಹೇಳಿದರು, ಇಲ್ಲಿ ಎಲ್ಲ ಪ್ರತಿಯೊಂದು ಪ್ರಾಸ್ತಾವಿಕದಲ್ಲೇ ಹೇಳಿದರು, ಭಜನೆ ಮಾಡುವಂತಾಗಿರಬಹುದು, ಭರತನಾಟ್ಯ ಆಗಿರಬಹುದು, ಸಂಗೀತ ಆಗಿರಬಹುದು, ಪ್ರತಿಯೊಂದು ಏನು ಸಂಸ್ಕಾರ ಬೇಕು ಅದೆಲ್ಲವನ್ನು ತಿಳಿಸುವಂತಹ ಒಂದು ಸ್ಕೂಲ್ ಆಗಿದೆ. ಅದಕ್ಕೆ ನಾನು ಹೇಳಿದ್ದು, ಇಲ್ಲಿ ನೀವು ಬಂದಿದ್ದೀರಿ ಅಂತ ಆದರೆ ಅದು ನಿಮ್ಮ ಪುಣ್ಯ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೀವೇನಾದರೂ ಬೇಸರ ಪಡ್ತಿದ್ರೆ, ನಾನು ಕನ್ನಡ ಮೀಡಿಯಮಲ್ಲಿ ಕಲಿತಿದ್ದೇನೆ ಅಂತ ಬೇಸರ ಪಡ್ದೆ, ಅದನ್ನು ಖಂಡಿತವಾಗಿಯೂ ಬೇಸರ ಅಂತ ನೀವು ತಿಳ್ಕೊಳ್ಬೇಡಿ. ಯಾಕೆ ಅಂತ ಹೇಳಿದರೆ ನಾನು ಕೂಡ ಕನ್ನಡ ಮೀಡಿಯಂ ಸ್ಕೂಲಲ್ಲೇ ಕಲಿತು ಈ ಒಂದು ಹಂತಕ್ಕೆ ಬಂದಿದ್ದೇನೆ ಅಂತ ಹೇಳಿಕೆ ಬಹಳಷ್ಟು ಹೆಮ್ಮೆ ಆಗ್ತಾ ಉಂಟು. ನಾನೊಂದು ಕನಸು ಕಂಡಿದ್ದೆ, ಮ್ಯಾನೇಜರ್ ಆಗಬೇಕು ಅಂತ. ಆದರೆ 2-3 ಸಲ ಎಕ್ಸಾಮ್ ಬರದೆ ಆಗಿಲ್ಲ. ಅದಾದ ನಂತರ ಲೋನ್ಗೆ ಹೋಗುವಾಗ ಕೂಡ ನನಗೆ ಬ್ಯಾಂಕಲ್ಲಿ ಏನು ವ್ಯವಸ್ಥೆಗಳು ನನಗೆ ಬೇಕಾದಾಗೆ ಸಿಕ್ಕಿಲ್ಲ. ಅದಾದ ನಂತರ ಅಲ್ಲಿ ಹೋದಾಗ ಕೆಲಸ ಕಾರ್ಯಗಳು ಸರಿ ಆಗದೇ ಇರುವ ಕಾರಣ ನಾನು ಡ್ರೀಮ್ ಇಟ್ಟಿದ್ದೆ. ಅಲ್ಲಿ ಹೋಗುವಾಗ ನನಗೆ ಸಿಕ್ಕಿಲ್ಲ, ಮ್ಯಾನೇಜರ್ ಪೋಸ್ಟ್ ಸಿಕ್ಕಿಲ್ಲ. ಒಂದು ದಿವಸ ನಾನೇ ಯೋಚನೆ ಮಾಡಿದೆ, ಯಾಕೆ ನಾನೇ ಬ್ಯಾಂಕ್ ಕಟ್ಟಬಾರದು ಎನ್ನುವ ಉದ್ದೇಶ ಇಟ್ಕೊಂಡು
ಒಂದು ದಿವಸ ಎಲ್ಲರನ್ನು ಸೇರಿಕೊಂಡು ಮೀಟಿಂಗ್ ಮಾಡಿಕೊಂಡು ಬ್ಯಾಂಕನ್ನೇ ನಾನೇ ಸೃಷ್ಟಿ ಮಾಡಿದೆ, ಇದು ಯಾಕೆ ಹೇಳಿದೆ ಅಂತ ಹೇಳಿದರೆ, ಪ್ರೀತಿಯ ವಿದ್ಯಾರ್ಥಿಗಳು, ನೀವು ಇವತ್ತು ಪ್ರತಿಭಾ ಪುರಸ್ಕಾರದಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ನೀವು ಏನು ಪ್ರೈಸನ್ನು ತೆಕ್ಕೊಂಡಿರಬಹುದು, ಕೆಲವರು ಇಲ್ಲದೇ ಇರಬಹುದು. ಸರಿ ಹೇಳಿದರು, ಯಾವತ್ತು ನೀವು ಕುಗ್ಬೇಡಿ. ಯಾಕೆ ಅಂತ ಹೇಳಿದರೆ ಅವಕಾಶ ನಾವು ಯಾವಾಗ ಸೋಲ್ತೇವೆ ನೋಡಿ, ಆವಾಗ ಇನ್ನೊಂದು ದಾರಿ ನಮಗೆ ಕ್ರಿಯೇಟ್ ಆಗ್ತದೆ. ನಾವು ಕ್ರಿಯೇಟ್ ಮಾಡಬೇಕು. ಸೋತವನಿಗೆ ಒಂದು ದಾರಿ ಅಂತ, ವಿನ್ನಾದವನಿಗೆ ಒಂದು ದಾರಿ ಅಂತ ಆದರೆ ಸೋತವನಿಗೆ 100 ದಾರಿ ಇರುತ್ತೆ. ಸೊ ನಾಗರಾಜ್ ಸರ್ ಹೇಳಿದರು, ನಮಗೆ ಸಿಕ್ಕಂಥ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ. ಖಂಡಿತವಾಗಿಯೂ ಮಕ್ಕಳೇ, ಈಗ ನೀವು ಕಲಿಯುವಂತಹ ಸಮಯ ಒಳ್ಳೆ ರೀತಿಯಲ್ಲಿ ಕಲಿತು ಮುಂದೆ ಒಳ್ಳೆಯ ಸಾಧನೆ ಮಾಡಿ ಅಪ್ಪ ಅಮ್ಮನಿಗೆ ಒಳ್ಳೆಯ ಒಂದು ಕೀರ್ತಿಯನ್ನು ತನ್ನಿ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ನಾನು ಕಾರ್ಯದ ನಿಮಿತ್ತ ಅಂದರೆ ನಮ್ಮ ಕಾಲೇಜಲ್ಲಿ ಕೂಡ ಕಾಲೇಜಲ್ಲಿ ಆಗ್ತಾ ಉಂಟು, ಆ ಕಾರಣ ಸ್ವಲ್ಪ ಬೇಗ ಹೋಗಬೇಕು. ಅಂದರೆ 2 ಗಂಟೆಗೆ ನಮಗೂ ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇದೆ. ಸೊ ಹಾಗಾಗಿ ಬೇಗ ಹೋಗ್ತಾ ಇದ್ದೇನೆ. ಎಲ್ಲರ ಹತ್ರ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತಾ ನಾನು ಹೊರಡ್ತೇನೆ. ಧನ್ಯವಾದಗಳು ಶ್ರೀಮಾನ್. ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸಮಾರಂಭವಿದ್ದರೂ ನಮ್ಮ ಕರೆಗೆ ಓಗೊಟ್ಟು ಬಂದು ಪುಟಾಣಿಗಳಿಗೆ ಶುಭ ಹಾರೈಸಿದ ಇದೀಗ ತಮಗೆ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದೀರಿ. ನಿಮಗೆ ನಮ್ಮ ಶಾಲಾ ಸಂಚಾಲಕರಾದ ಶ್ರೀಯುತ ಶಾಂತಾರಾಮ್ ಕುಡ್ವಾ ಸರ್ ಅವರು ಗೌರವ ಸ್ಮರಣಿಕೆ ನೀಡಿ ವಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಂದುವರಿತಾ ಇದೆ. 5ನೇ ತರಗತಿಯ ವಿದ್ಯಾರ್ಥಿಗಳು. ಈ ಬಹುಮಾನವನ್ನು ಮುಂಬಯಿಯ ಉದ್ಯಮಿಯಾದ ಬಾಲಚಂದ್ರ ಪಿ ನಾಯಕ್ ಇವರು ಕೊಡಬೇಕಾಗಿ ಕೇಳಿಕೊಳ್ತೇನೆ. ಯಶಸ್ವಿ ಕಲಿಕೆಯಲ್ಲಿ ಪ್ರಥಮ, ಕನ್ನಡ ಪ್ರಬಂಧದಲ್ಲಿ ಪ್ರಥಮ, ಭಗವದ್ಗೀತೆಯಲ್ಲಿ ತೃತೀಯ. ದೀಪ್ತಿ ಕಲಿಕೆಯಲ್ಲಿ ದ್ವಿತೀಯ. ದೀಪ್ತಿ ಚಿತ್ರಕಲೆಯಲ್ಲಿ ಪ್ರಥಮ, ಗುಂಡು ಎಸೆತದಲ್ಲಿ ತೃತೀಯ. ಧನ್ಯಶ್ರೀ ಇಂಗ್ಲಿಷ್ ಭಾಷೆಯಲ್ಲಿ ತೃತೀಯ. ವೈಷ್ಣವಿ ಭಕ್ತಿಗೀತೆಯಲ್ಲಿ ತೃತೀಯ. ಮನಸ್ವಿ ಶರ್ಮಾ ಅಭಿನಯ ಗೀತೆಯಲ್ಲಿ ಪ್ರಥಮ, ಕನ್ನಡ ಭಾಷಣದಲ್ಲಿ ಪ್ರಥಮ, ಧಾರ್ಮಿಕ ಪಠಣದಲ್ಲಿ ದ್ವಿತೀಯ. ಅನಗ ಛದ್ಮವೇಷದಲ್ಲಿ ಪ್ರಥಮ, 100 ಮೀಟರ್ ಓಟದಲ್ಲಿ ಪ್ರಥಮ, ಕನ್ನಡ ಭಾಷೆಯಲ್ಲಿ ದ್ವಿತೀಯ, 80 ಮೀಟರ್ ಓಟದಲ್ಲಿ ತೃತೀಯ. ತನಿಷ್ಕಾ ಬಿ ಕುಂದರ್ ಅಭಿನಯ ಗೀತೆಯಲ್ಲಿ ದ್ವಿತೀಯ, ಇಂಗ್ಲಿಷ್ ಭಾಷಣದಲ್ಲಿ ದ್ವಿತೀಯ, ಕನ್ನಡ ಪ್ರಬಂಧದಲ್ಲಿ ದ್ವಿತೀಯ. ತನಿಷ್ಕಾ ಗುಂಡು ಎಸೆತದಲ್ಲಿ ಪ್ರಥಮ, 80 ಮೀಟರ್ ಓಟದಲ್ಲಿ ದ್ವಿತೀಯ, 100 ಮೀಟರ್ ಓಟದಲ್ಲಿ ತೃತೀಯ, ಅಭಿನಯ ಗೀತೆಯಲ್ಲಿ ತೃತೀಯ. ತನ್ವಿ 80 ಮೀಟರ್ ಓಟದಲ್ಲಿ ಪ್ರಥಮ, ಭಕ್ತಿಗೀತೆಯಲ್ಲಿ ದ್ವಿತೀಯ, ಚಿತ್ರಕಲೆಯಲ್ಲಿ ದ್ವಿತೀಯ, ಭಗವದ್ಗೀತೆಯಲ್ಲಿ ತೃತೀಯ, 100 ಮೀಟರ್ ಓಟದಲ್ಲಿ ತೃತೀಯ. ಸಂಪ್ರೀತ್ 80 ಮೀಟರ್ ಓಟದಲ್ಲಿ ಪ್ರಥಮ, ಭಕ್ತಿಗೀತೆಯಲ್ಲಿ ದ್ವಿತೀಯ, ಚಿತ್ರಕಲೆಯಲ್ಲಿ ದ್ವಿತೀಯ, ಭಗವದ್ಗೀತೆಯಲ್ಲಿ ತೃತೀಯ, 100 ಮೀಟರ್ ಓಟದಲ್ಲಿ ತೃತೀಯ. ರಿತೇಶ್ ಆರ್ ಕುಲಾಲ್ ಕ್ಲೇ ಮಾಡೆಲಿಂಗ್ ಅಲ್ಲಿ ದ್ವಿತೀಯ. ಶ್ರೇಯಸ್ 80 ಮೀಟರ್ ಓಟದಲ್ಲಿ ದ್ವಿತೀಯ, 100 ಮೀಟರ್ ಓಟದಲ್ಲಿ ದ್ವಿತೀಯ. ಪ್ರಜ್ವಲ್ 100 ಮೀಟರ್ ಓಟದಲ್ಲಿ ಪ್ರಥಮ, 80 ಮೀಟರ್ ಓಟದಲ್ಲಿ ತೃತೀಯ. ಪ್ರಣೀತ್ ಗುಂಡು ಎಸೆತದಲ್ಲಿ ಪ್ರಥಮ. ಪ್ರಧಾನ್ ಆರ್ ಭಂಡಾರಿ ಭಕ್ತಿಗೀತೆಯಲ್ಲಿ ಪ್ರಥಮ, ಭಗವದ್ಗೀತೆಯಲ್ಲಿ ಪ್ರಥಮ, ಇಂಗ್ಲಿಷ್ ಭಾಷೆಯಲ್ಲಿ ಪ್ರಥಮ. ಸುದೀಪ್ ಕ್ಲೇ ಮಾಡೆಲಿಂಗ್ ಅಲ್ಲಿ ತೃತೀಯ. ಭವಿಷ್ ಛದ್ಮವೇಷಿಯಲ್ಲಿ ದ್ವಿತೀಯ. ರಿತೇಶ್ ಕನ್ನಡ ಭಾಷಣದಲ್ಲಿ ತೃತೀಯ. ವಿಶ್ವಾಸ್
ಚಿತ್ರಕಲೆಯಲ್ಲಿ ತೃತೀಯ, ಕನ್ನಡ ಭಾಷಣದಲ್ಲಿ ತೃತೀಯ. ಸಾಕೇತ್ ಆರ್ ಆಚಾರ್ಯ ಕ್ಲೇಯಲ್ಲಿ ಪ್ರಥಮ. ಆಯುಷ್ ಗುಂಡು ಎಸೆತದಲ್ಲಿ ದ್ವಿತೀಯ, ಛದ್ಮವೇಷದಲ್ಲಿ ತೃತೀಯ. ರಕ್ಷನ್ ಗುಂಡು ಎಸೆತದಲ್ಲಿ ತೃತೀಯ. ಧನ್ಯವಾದಗಳು ಸರ್. ಮಕ್ಕಳನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತೇನೆ. ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪ್ರೇರಣಾ ವೈಭವ. ಇದು ವೈಭವ ಅಂತ ಕೇಳುವಾಗಲೇ ಸ್ವಲ್ಪ ಮನಸ್ಸಿಗೆ ತುಂಬ ಸಂತೋಷವಾಗ್ತದೆ. ಅದಲ್ಲದೆ ಇಲ್ಲಿ ನಮ್ಮ ಮೊದಲಾಗಿ ನಾವು ಇಲ್ಲಿ ಸಭೆಯಲ್ಲಿ ನಮ್ಮ ಗಣ್ಯ ವ್ಯಕ್ತಿಗಳು ಅವರಿಗೆ ವಂದಿಸುತ್ತಾ ನಾನೊಂದು ಎರಡು ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಇವರು ಒತ್ತಾಯ ಹೇಳಿದ್ದಕ್ಕೆ ನಾನು ಮಾಡಬೇಕಾಗ್ತದೆ. ಕಾರಣ ಅತಿಥಿಯಾಗಿ ಬಂದ ಮೇಲೆ ಒಂದು ಎರಡು ಮಾತು ಹೇಳುವ ಒಂದು ಪದ್ಧತಿ ಇರ್ತದೆ. ಅದಲ್ಲದೆ ಇದು ಒಳ್ಳೆಯ ಕಾರ್ಯ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಅಧ್ಯಕ್ಷರಾಗಲಿ ಮತ್ತು ಗಣ್ಯ ವ್ಯಕ್ತಿಗಳಾಗಲಿ ಅವರು ಹೇಳುವ ಎಲ್ಲ ಕಿವಿ ಮಾತುಗಳು ನಿಮ್ಮ ಕಿವಿಗೆ ತಲುಪಿದೆ. ಇದರಲ್ಲಿ ಹೇಳುವಂಥದ್ದು ಮಾತು ಏನಿಲ್ಲ. ನಾನು ಎರಡು ಮಾತುಗಳನ್ನು ಹೇಳ್ಬೋದು. ಆ ಹೇಳುವ ನನ್ನ ಪದ್ಧತಿ ಸ್ವಲ್ಪ ಬೇರೆ ಇದೆ. ಕಾರಣ ನಾನು ಕೂಡ ಒಂದು ವಿದ್ಯಾರ್ಥಿಯಾಗಿ ಇಲ್ಲಿಂದ ಪರ ಊರಿಗೆ ಹೋಗಿ ಪರ ಊರಿನಲ್ಲಿ ನಮ್ಮ ಉದ್ಯೋಗ ಸ್ಟಾರ್ಟ್ ಮಾಡಿ ಈ ಹಂತಕ್ಕೆ ಮುಟ್ಟಿರುವ ಒಂದು ನನ್ನ ಪ್ರಯತ್ನ ಅಂತ ಹೇಳ್ಬೋದು. ಈ ಪ್ರಯತ್ನದಲ್ಲಿ ನಾನು ತುಂಬ ಕಷ್ಟ ಕೂಡ ಪಟ್ಟಿದ್ದೀನಿ. ಅಲ್ಲದೆ ಆ ಪ್ರಯತ್ನಕ್ಕೆ ನಾನು ಯಾವುದು ಹೆದರದೆ ಮುಂದೆ ಹೋಗಿದ್ದೀನಿ. ಇಲ್ಲಿ ನಾನು ಹೇಳುವಂಥದ್ದು ವಿಷಯ ಮಕ್ಕಳಿಗೆ ಏನಂತ ಹೇಳಿದ್ರೆ, ನೋಡಿ, ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಮನೆಯ ಮೊದಲ ಪಾಠಶಾಲೆ ಅಂತ ಹೇಳಿದ ಮೇಲೆ ಮನೆಯ ತಾಯಿ ತಂದೆ ಅವರಿಗೆ ಮೊದಲನೇ ಗುರು ಆಗ್ತಾರೆ. ಅವರಿಗೆ ಒಂದು ಸಾಧಾರಣ ಶಿಕ್ಷಣ ಕೊಡ್ತಾರೆ. ಅಲ್ಲಿಂದ ಅವರು ಮುಂದೆ ಹೋಗುವುದು ಇಂತಹ ಶಾಲೆಗಳಿಗೆ. ಅದರಲ್ಲಿ ಈ ಶಾಲೆ ಪ್ರೇರಣಾ ಅನುದಾನಿತ, ಪ್ರೇರಣೆಯನ್ನು ಕೊಡುವಂಥದ್ದು ಅಂತ ಹೇಳಿದರೆ ಅದು ನಿಜವಾಗಿ ತುಂಬ ಸಂತೋಷ ಉಂಟು ಮಾಡ್ತದೆ. ನಾನು ಮೊದಲು ಈ ಬಾರಿಗೆ ಮೊದಲ ಬಾರಿಗೆ ಇಲ್ಲಿ ಬಂದಾಗ ಇಲ್ಲಿ ಏನೋ ಒಂದು ವೈಬ್ರೇಷನ್ ಬೇರೆಯೇ ಕಾಣ್ತಿತ್ತು ನನಗೇನು. ನಿಜವಾಗಿ ನಾನು ನಿಮಗೆ ಹೇಳಬೇಕಿದ್ರೆ ಇದನ್ನು ಕ್ರಿಯೇಟಿವ್ ಅಂತ ಮಾತಾಡ್ತಾ ಇಲ್ಲ. ನಾನು ಇಲ್ಲಿ ಯಾವಾಗ ಮೊದಲು ಇಲ್ಲಿ ಬಂದಿದ್ದೀನ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಾನು 2 ಮಕ್ಕಳಿಗೆ ಸೇರಿಸ್ಲಿಕ್ಕೆ ಬಂದದ್ದು. ಅದು ನಾನೇ ಫೀಸ್ ಕೊಟ್ಟದ್ದು, ನೀವು ಇಲ್ಲಿ ಮಕ್ಕಳಿಗೆ ಹೋಗಿ ಅಂಥೇಳಿ. ಅದು ಬಂದಾಗ ಅನಿಶ್ಚಿತವಾಗಿ ನನಗೆ ಇಲ್ಲಿ ಸ್ಟೇಜ್ ಕಾರ್ಯಕ್ರಮ ಇತ್ತು. ಅಲ್ಲಿ ಆ ಸ್ಟೇಜ್ ಕಾರ್ಯಕ್ರಮದಲ್ಲಿ ವಿಠ್ಠಲ್ ನಾಯ್ಕರವರು ಬಂದು ಏನೋ ಮಕ್ಕಳಿಗೆ ಸ್ವಲ್ಪ ಜ್ಞಾನ ಕೊಡ್ತಿದ್ರು. ನನಗೆ ಭಾರಿ ಖುಷಿ ಆಯಿತು. ಅದಲ್ಲದೆ ಶಾಂತರಾಮ್ ಕುಡುವ ಇವರು ನಮ್ಮ ಭಾರಿ ಆತ್ಮೀಯರು, ಮೊದಲಿಂದ ನಮ್ಗೆ ಪರಿಚಯದವರು. ಅವರು ಇದಕ್ಕಿಂತ ಮೊದಲು ನನಗೆ ಅಪ್ರೋಚ್ ಆಗಿದ್ದಾರೆ. ಆದರೆ ನನಗೆ ಸಮಯ ಅವಕಾಶ ಸಿಗದೇ ಇರೋದ್ರಿಂದ ನನಗೆ ಬರಲಿಕ್ಕಾಗಲಿಲ್ಲ. ಆದರೆ ನೋಡಿ, ಒಂದು ಕಾಲಕ್ಕೆ ಹೇಗೆ ಅದು ಬದಲಾವಣೆ ಆಗ್ತದೆ ಅಂತ ಹೇಳಲಿಕ್ಕೆ ನಿದರ್ಶನ ನನ್ನ ಮನೆಯ ಸರ್ವೆಂಟ್ನ ಮಕ್ಕಳಿಗೆ ನಾನು ಸೇರಿಸ್ಬೇಕಾಯಿತು. ಇಲ್ಲಿ ತಗೊಂಡು ಬಂದಾಗ ಈ ಶಾಲೆಗೆ ಬಂದು ಅನಿರೀಕ್ಷಿತವಾಗಿ ಬಂದೆ. ಶಾಂತರಾಮ್ ಕೂಡ ಸಿಕ್ಕಿದ್ರು. ಮಾರಾಯ ನೀನು ಬಂದದ್ದು ಒಳ್ಳೆಯದಾಯಿತು, ನೀನು ಇನ್ನೊಂದು ಸಲ ಇಲ್ಲಿ ಬರಲೇಬೇಕು ಅಂತ ಒತ್ತಾಯಪೂರ್ವಕ ಅವ್ರು ಹೇಳಿದರು. ಹಾಗಾಗಿ ಇದೊಂದು ಸಂದರ್ಭ ನನಗೆ ನಾನು ಊರಲ್ಲಿ ಇದ್ದಾಗ ಅವ್ರು ಕೇಳ್ಕೊಂಡ ಪ್ರಕಾರ ನನಗಿದು ಬರಲಿಕ್ಕಾಯಿತು. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಕಾರಣ ಮಕ್ಕಳಿಗೆ ಪೇಷನ್ಸ್ ಈಗ ಆಲ್ರೆಡಿ ಮುಗಿದಾಗಿದೆ. ಸೊ ನನ್ನ ಎರಡೇ ಮಾತು ಅಂತ ಹೇಳಿದ್ರೆ, ಒಳ್ಳೆಯ ಪ್ರಜೆ ಆದರೆ ರಾಷ್ಟ್ರಕ್ಕೆ ಉತ್ತಮ. ಇದರಲ್ಲಿ ಏನಾಗ್ತದೆ ಅಂಥೇಳಿದ್ರೆ, ಇಂಥ ಶಾಲೆ ನಮಗೆ ನಾನು ಮೊದಲಿಂದ ನೋಡಿದೆ. ಮಕ್ಕಳ ಅವರ ಶಿಸ್ತು ಮತ್ತು ಅವರು ಪ್ರಾರ್ಥನೆಯೊಂದಿಗೆ ಮಾಡುವ ಆ ಶ್ಲೋಕಗಳು ನಿಜವಾಗಿ ಅದು ಮನಸ್ಸಿಗೆ ತುಂಬ ಉಲ್ಲಾಸ ಮಾಡ್ತದೆ. ಮತ್ತು ಉಲ್ಲಾಸದ ಒಟ್ಟಿಗೆ
ಆ ಆ ಚೇತನ ಅಂತ ಉಂಟಲ್ವ, ಅದು ಕೂಡ ತುಂಬ ಬೆಳೀತದೆ. ಸೊ ಹಾಗಾಗಿ ಒಳ್ಳೆಯ ಶಿಸ್ತನ್ನು ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಎಷ್ಟು ಅವರ ಪೇಷನ್ಸ್ ಅಂತ ಹೇಳಿದ್ರೆ ಅವರ ಏನು ಅಸಮಾಧಾನಗೊಳ್ಳದೆ ಮಕ್ಕಳಿಗೆ ಒಳ್ಳೆಯ ವಿಷಯವನ್ನು ಅವರು ತಲೆಗೆ ತೂರುವಂತೆ ಮಾಡಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ರೆ ನಿಜವಾಗಿ ನಾವು ಹ್ಯಾಟ್ಸ್ ಆಫ್ ಮಾಡಬೇಕಾಗ್ತದೆ. ಕಾರಣ ಅವರ ಪೇಷನ್ಸ್ನಿಂದಲೇ ಈ ಮಕ್ಕಳು ಒಳ್ಳೆ ಬೆಳೀತಾರೆ. ಸೊ ಹಾಗಾಗಿ ಫಸ್ಟಾಗಿ ನಾನು ಈ ಸಿಬ್ಬಂದಿ ವರ್ಗದವರಿಗೂ ನಾನು ತುಂಬ ಅವರ ಪ್ರಯತ್ನಕ್ಕೆ ನಾನು ಅವರಿಗೆ ಒಂದು ಶುಭಾಶಯನ್ನು ಕೊಡ್ತಾ ಇದ್ದೀನಿ. ಹಾಗೆ ಮತ್ತು ಮಕ್ಕಳಿಗೆ ಅಷ್ಟು ಹೇಳಿದೆವು ಅಂತ ಹೇಳಿದ್ರೆ ಈ ಒಳ್ಳೆಯ ಪ್ರಜೆಯಾಗಿ ಬೇಕಾದರೆ ಒಳ್ಳೆಯ ಎಜುಕೇಷನ್ ಬೇಕು, ಎಜುಕೇಷನ್ ಒಟ್ಟಿಗೆ ಶಿಸ್ತು ಬೇಕು. ಶಿಸ್ತು ನಿಮ್ಮ ಜೀವನದ ಒಂದು ಅಡಿಪಾಯ ಅಂತ ಹೇಳ್ಬೋದು, ಪಂಚಾಂಗ ಇದ್ದಾಗೆ. ಶಿಸ್ತು ಇಲ್ಲದವ ಪ್ರಯೋಜನ ಇಲ್ಲ. ಹಾಗಾಗಿ ಆ ಶಿಸ್ತು ಕಲಿಸಬೇಕಾದ್ರೆ ಇಂಥ ಶಿಕ್ಷಣ ಮಂದಿರವೇ ಮೊದಲನೇ ಹಾದಿ. ಹಾಗಾಗಿ ಮಕ್ಕಳಿಗೆ ಕಿವಿ ಮಾತು ಹೇಳಬೇಕಿದ್ದಾರೆ, ಆದರೆ ಒಳ್ಳೆಯ ಪ್ರಜೆಗಳಾಗಿ ಮತ್ತು ಒಳ್ಳೆಯ ಇಲ್ಲಿಂದ ಕಲಿತವ್ರು ಕೆಲವರು ನಾನು ಕೇಳಿದೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದರಂತೆ, ಮತ್ತು ಆಂಧ್ರ ಪ್ರದೇಶದವರ ಯಾರೋ ಏನೋ ಒಂದು ಹುದ್ದೆಯಲ್ಲಾಗಿದ್ದಾರೆ. ಇನ್ನು ನಾವು ಇಲ್ಲಿ 300 ಮಕ್ಕಳು ಇದ್ದಾರಂತ ಕೇಳಿದ್ದೀನಿ. ನಾಳೆ ಯಾರೋ ಏನೋ ಒಳ್ಳೆ ಪದವಿಗೆ ಹೋಗ್ಬೋದು. ಅಂಥದ್ದಲ್ಲಿ ಒಂದು ಒಳ್ಳೆಯ ವಿಷಯ ಅಂತ ಹೇಳಿದ್ರೆ ಒಳ್ಳೆಯ ಪ್ರಜೆಯಾಗಿ ಒಳ್ಳೆಯ ರಾಷ್ಟ್ರದ ಹೆಸರನ್ನು ರಾಷ್ಟ್ರಭಕ್ತಿ ಇದು ಬೇಕು. ರಾಷ್ಟ್ರಭಕ್ತಿ ಇಲ್ಲದಿದ್ದರೆ ಅದು ಕೂಡ ಪ್ರಯೋಜನ ಇಲ್ಲ. ಹಾಗಾಗಿ ನೀವು ಒಳ್ಳೆಯ ವಿದ್ಯಾರ್ಥಿಗಳು ಆಗುವಿರಿ ಅಂತ ಹೇಳಿ ನನ್ನ ಈ ಸಣ್ಣ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಪುರಸಭೆಯ ಉಪಾಧ್ಯಕ್ಷರಾದ ನಾಗರಾಜ್ ಪೂಜಾರಿ ಸರ್ ಇವರು ವಿತರಿಸಬೇಕಾಗಿ ಕೇಳಿಕೊಳ್ತೇನೆ. 6ನೇ ತರಗತಿಯ ಬಹುಮಾನ ಆರಾಧ್ಯ AN, ಕಲಿಕೆಯಲ್ಲಿ ಪ್ರಥಮ, ಹಿಂದಿ ಭಾಷಣದಲ್ಲಿ ಪ್ರಥಮ, ಭಗವದ್ಗೀತೆಯಲ್ಲಿ ದ್ವಿತೀಯ. ಸ್ತುತಿ K. ಸ್ಟಾಲಿಯನ್, ಕಲಿಕೆಯಲ್ಲಿ ದ್ವಿತೀಯ, ಹಿಂದಿ ಭಾಷಣದಲ್ಲಿ ತೃತೀಯ, ಇಂಗ್ಲಿಷ್ ಭಾಷಣದಲ್ಲಿ ತೃತೀಯ. ಧೃತಿ ಹೆಗ್ಡೆ, 200 ಮೀಟರ್ ಓಟದಲ್ಲಿ ತೃತೀಯ. ಮನಸ್ವಿ ಯಶ್, ಕನ್ನಡ ಭಾಷಣದಲ್ಲಿ ತೃತೀಯ, ಛದ್ಮವೇಷದಲ್ಲಿ ಪ್ರಥಮ. ನಿಶಾ A. ಪೂಜಾರಿ, ಕನ್ನಡ ಭಾಷಣದಲ್ಲಿ ದ್ವಿತೀಯ, ಭಕ್ತಿಗೀತೆಯಲ್ಲಿ ತೃತೀಯ, 80 ಮೀಟರ್ ಓಟದಲ್ಲಿ ಪ್ರಥಮ, 200 ಮೀಟರ್ ಓಟದಲ್ಲಿ ದ್ವಿತೀಯ. ನಿಶಾನ್ಯ, ಕನ್ನಡ ಪ್ರಬಂಧದಲ್ಲಿ ತೃತೀಯ, ಭಗವದ್ಗೀತೆಯಲ್ಲಿ ತೃತೀಯ. ಪಾವನಿ, ಭಗವದ್ಗೀತೆ ಕಂಠಪಾಠದಲ್ಲಿ ಪ್ರಥಮ. ಪೂರ್ವಿ, ಕನ್ನಡ ಭಾಷೆಯಲ್ಲಿ ಪ್ರಥಮ, ಕನ್ನಡ ಪ್ರಬಂಧದಲ್ಲಿ ದ್ವಿತೀಯ, ದೇಶಭಕ್ತಿ ಗೀತೆಯಲ್ಲಿ ತೃತೀಯ. ರಣನ್ಯ ಶೆಟ್ಟಿ, ರಂಗೋಲಿ ತೃತೀಯ, ಗುಂಡಿ ಎಸೆದ ತೃತೀಯ. ಸಾನ್ವಿ, ಛದ್ಮವೇಷದಲ್ಲಿ ದ್ವಿತೀಯ. ಸಮೀಕ್ಷಾ, ಚಿತ್ರಕಲೆಯಲ್ಲಿ ತೃತೀಯ. ವೈಷ್ಣವಿ S. ಬಂಗೇರ, ದೇಶಭಕ್ತಿಯಲ್ಲಿ ಪ್ರಥಮ, ಇಂಗ್ಲಿಷ್ ಭಾಷೆಯಲ್ಲಿ ಪ್ರಥಮ, ಕನ್ನಡ ಪ್ರಬಂಧದಲ್ಲಿ ಪ್ರಥಮ. ವಂಶಿ D. ಪೂಜಾರಿ, ದೇಶಭಕ್ತಿಯಲ್ಲಿ ದ್ವಿತೀಯ, ಛದ್ಮವೇಷದಲ್ಲಿ ತೃತೀಯ, ಗುಂಡು ಎಸೆದಲ್ಲಿ ದ್ವಿತೀಯ. ವರ್ಷ, 80 ಮೀಟರ್ ಓಟದಲ್ಲಿ ತೃತೀಯ. ಅಶ್ವಿನ್, ಕ್ಲೇ ಮಾಡೆಲಿಂಗ್ ಪ್ರಥಮ. ಆಯುಷ್ B. ಸಾಲಿಯನ್, ರಂಗೋಲಿಯಲ್ಲಿ ದ್ವಿತೀಯ, ಗುಂಡು ಎಸೆತದಲ್ಲಿ ಪ್ರಥಮ. ದೀಪಾಂಶ್ D. ಆಚಾರ್ಯ, ಚಿತ್ರಕಲೆಯಲ್ಲಿ ಪ್ರಥಮ, ರಂಗೋಲಿಯಲ್ಲಿ ಪ್ರಥಮ, ಹಿಂದಿ ಭಾಷಣದಲ್ಲಿ ದ್ವಿತೀಯ. ಸಿಜಿತ್, 200 ಮೀಟರ್ ಓಟದಲ್ಲಿ ತೃತೀಯ. ಮನ್ವಿತ್ ಶೆಟ್ಟಿ, ಚಿತ್ರಕಲೆಯಲ್ಲಿ ದ್ವಿತೀಯ, ಕ್ಲೇ ಮಾಡೆಲಿಂಗ್ ತೃತೀಯ. ನವನೀತ್, ಕ್ಲೇ ಮಾಡೆಲಿಂಗ್ ಪ್ರಥಮ. ರಿತೇಶ್, 400 ಮೀಟರ್ ಓಟದಲ್ಲಿ ತೃತೀಯ.
ಸಾಗರ್ 200 ಮೀಟರ್ ಓಟದಲ್ಲಿ ಪ್ರಥಮ, 400 ಮೀಟರ್ ಓಟದಲ್ಲಿ ಪ್ರಥಮ, ಗುಂಡು ಎಸೆತದಲ್ಲಿ ತೃತೀಯ. ಸಾತ್ವಿಕ್ ಗುಂಡು ಎಸೆತದಲ್ಲಿ ದ್ವಿತೀಯ. ಶ್ರವಂತ್ ಆರ್ ಪೂಜಾರಿ ಇಂಗ್ಲಿಷ್ ಭಾಷಣದಲ್ಲಿ ದ್ವಿತೀಯ. ಸುಶಾಂತ್ 200 ಮೀಟರ್ ಓಟದಲ್ಲಿ ದ್ವಿತೀಯ, 400 ಮೀಟರ್ ಓಟದಲ್ಲಿ ದ್ವಿತೀಯ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ನಮ್ಮ ಶಾಲಾ ಸಂಚಾಲಕರಾದ ಶಾಂತರಾಮ್ ಕೊಡುವ ಸರ್ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅನೀಶ್ ಕಲಿಕೆಯಲ್ಲಿ ಪ್ರಥಮ, ಕನ್ನಡ ಪ್ರಬಂಧದಲ್ಲಿ ಪ್ರಥಮ. ವೈಷ್ಣವ್ ಕಲಿಕೆಯಲ್ಲಿ ದ್ವಿತೀಯ, ಧಾರ್ಮಿಕ ಪಠಣದಲ್ಲಿ ಪ್ರಥಮ, ಚಿತ್ರಕಲೆಯಲ್ಲಿ ದ್ವಿತೀಯ, ಕನ್ನಡ ಪ್ರಬಂಧದಲ್ಲಿ ದ್ವಿತೀಯ. ಸಮರ್ಥ್ ಆರ್ ಆಚಾರ್ಯ ಕ್ಲೇ ಮಾಡೆಲಿಂಗ್ ಪ್ರಥಮ, ಚಿತ್ರಕಲೆ ಪ್ರಥಮ, ರಂಗೋಲಿ ದ್ವಿತೀಯ, ಗುಂಡು ಎಸೆತ ತೃತೀಯ. KS ಆರ್ಯನ್ ಗುಂಡು ಎಸೆತದಲ್ಲಿ ದ್ವಿತೀಯ. ಪ್ರಖ್ಯಾತ್ ಕೋಟ್ಯನ್ ಛದ್ಮವೇಷದಲ್ಲಿ ದ್ವಿತೀಯ, ಧಾರ್ಮಿಕ ಪಠಣದಲ್ಲಿ ತೃತೀಯ. ಲತೀಶ್ ಗುಂಡು ಎಸೆತದಲ್ಲಿ ಪ್ರಥಮ. ಸುಶಾಂತ್ ರಂಗೋಲಿಯಲ್ಲಿ ಪ್ರಥಮ, ಕ್ಲೇ ಮಾಡೆಲಿಂಗ್ ಅಲ್ಲಿ ದ್ವಿತೀಯ, ದೇಶಭಕ್ತಿ ಗೀತೆಯಲ್ಲಿ ದ್ವಿತೀಯ. ಕಿಶನ್ 200 ಮೀಟರ್ ಓಟದಲ್ಲಿ ಪ್ರಥಮ, 400 ಮೀಟರ್ ಓಟದಲ್ಲಿ ಪ್ರಥಮ, ಚಿತ್ರಕಲೆ ತೃತೀಯ, ಕ್ಲೇಯಲ್ಲಿ ತೃತೀಯ. ಅಮೃತ್ ಹಿಂದಿ ಭಾಷಣದಲ್ಲಿ ಪ್ರಥಮ, ದೇಶಭಕ್ತಿ ಗೀತೆಯಲ್ಲಿ ದ್ವಿತೀಯ, 400 ಮೀಟರ್ ಓಟದಲ್ಲಿ ದ್ವಿತೀಯ, 200 ಮೀಟರ್ ಓಟದಲ್ಲಿ ತೃತೀಯ. ಜಾಯ್ವಿನ್ ಇಂಗ್ಲಿಷ್ ಭಾಷಣದಲ್ಲಿ ತೃತೀಯ. ಸಾರ್ಥಕ್ ಶೆಟ್ಟಿ ಛದ್ಮವೇಷದಲ್ಲಿ ತೃತೀಯ. ಹರ್ಷಿತ್ ಧಾರ್ಮಿಕ ಪಠಣದಲ್ಲಿ ದ್ವಿತೀಯ, 400 ಮೀಟರ್ ಓಟದಲ್ಲಿ ತೃತೀಯ. ಹವಿಷಾ ಗುಂಡು ಎಸೆತದಲ್ಲಿ ಪ್ರಥಮ, ಛದ್ಮವೇಷದಲ್ಲಿ ದ್ವಿತೀಯ, ರಂಗೋಲಿಯಲ್ಲಿ ತೃತೀಯ. ಆರಾಧ್ಯ ಆಚಾರ್ಯ ಗುಂಡು ಎಸೆತದಲ್ಲಿ ದ್ವಿತೀಯ. ವೈಷ್ಣವಿ ಕನ್ನಡ ಭಾಷಣದಲ್ಲಿ ಪ್ರಥಮ. ತನ್ಯ ಇಂಗ್ಲಿಷ್ ಭಾಷಣದಲ್ಲಿ ದ್ವಿತೀಯ. ರಕ್ಷಿತಾ 50 ಮೀಟರ್ ಓಟದಲ್ಲಿ ಪ್ರಥಮ, 200 ಮೀಟರ್ ಓಟದಲ್ಲಿ ದ್ವಿತೀಯ, ಗುಂಡು ಎಸೆತದಲ್ಲಿ ತೃತೀಯ. ತನ್ವಿ ಕನ್ನಡ ಭಾಷಣದಲ್ಲಿ ದ್ವಿತೀಯ, ಕನ್ನಡ ಪ್ರಬಂಧದಲ್ಲಿ ತೃತೀಯ. ಸಾನ್ವಿ ಇಂಗ್ಲಿಷ್ ಭಾಷಣದಲ್ಲಿ ಪ್ರಥಮ, ಹಿಂದಿ ಭಾಷಣದಲ್ಲಿ ದ್ವಿತೀಯ. ರವೀಕ್ಷಾ ಶೆಟ್ಟಿ ಗುಂಡು ಎಸೆತದಲ್ಲಿ ದ್ವಿತೀಯ, ಹಿಂದಿ ಭಾಷಣದಲ್ಲಿ ತೃತೀಯ, ಕನ್ನಡ ಭಾಷಣದಲ್ಲಿ ತೃತೀಯ. ಶ್ರೀನಿಧಿ ಛದ್ಮವೇಷದಲ್ಲಿ ಪ್ರಥಮ. ನಿಶಾ ದೇಶಭಕ್ತಿ ಗೀತೆಯಲ್ಲಿ ಪ್ರಥಮ, 50 ಮೀಟರ್ ಓಟದಲ್ಲಿ ತೃತೀಯ, 200 ಮೀಟರ್ ಓಟದಲ್ಲಿ ತೃತೀಯ. ಸಂಜನಾ 200 ಮೀಟರ್ ಓಟದಲ್ಲಿ ಪ್ರಥಮ, 50 ಮೀಟರ್ ಓಟದಲ್ಲಿ ದ್ವಿತೀಯ. ಧನ್ಯವಾದಗಳು ಸರ್. ಈಗ ಗುಂಪು ಸ್ಪರ್ಧೆಗಳು. ಈ ಬಹುಮಾನವನ್ನು ನಮ್ಮ ಶಾಲಾ ಟ್ರಸ್ಟಿನ ಅಧ್ಯಕ್ಷರಾದ ರಾಜೇಶ್ ಬಂಗೇರ ಸರ್ ಇವರು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗುಂಪು ಛದ್ಮವೇಷದಲ್ಲಿ 6ನೇ ತರಗತಿ ವೈಷ್ಣವಿ ಮತ್ತು ತಂಡ ಪ್ರಥಮ,
ವಂಶಿ ಮತ್ತು ತಂಡ ದ್ವಿತೀಯ, ದೀಪಾಂಶ್ ಮತ್ತು ತಂಡ ತೃತೀಯ. ಏಳನೇ ತರಗತಿ ಸಮರ್ಥ್ ಮತ್ತು ತಂಡ ಪ್ರಥಮ, ಸಾರ್ಥಕ್ ಮತ್ತು ತಂಡ ದ್ವಿತೀಯ, ಪ್ರವೀಕ್ಷಾ ಮತ್ತು ಹವಿಷ ಎರಡೂ ತಂಡಗಳು ತೃತೀಯ ಸ್ಥಾನವನ್ನು ಪಡೆದಿದೆ. ಗುಂಪು ಆಟೋಟ ಸ್ಪರ್ಧೆಯಲ್ಲಿ ರಿಲೇಯಲ್ಲಿ ಹುಡುಗರಲ್ಲಿ ಪ್ರಥಮ ಅಭಿಮನ್ಯು ತಂಡ, ದ್ವಿತೀಯ ಭೀಮಾ ತಂಡ. ಹುಡುಗಿಯರ ರಿಲೇ ಪ್ರಥಮ ಅರ್ಜುನ ತಂಡ, ದ್ವಿತೀಯ ಭೀಮಾ ತಂಡ. ಹುಡುಗರ ಥ್ರೋಬಾಲ್ ಪ್ರಥಮ ಅಭಿಮನ್ಯು ತಂಡ, ದ್ವಿತೀಯ ಭೀಮಾ ತಂಡ. ಹುಡುಗಿಯರ ಥ್ರೋಬಾಲ್ ಪ್ರಥಮ ಭೀಮಾ ತಂಡ, ದ್ವಿತೀಯ ಏಕಲವ್ಯ ತಂಡ. ಹುಡುಗರ ಹಗ್ಗ ಜಗ್ಗಾಟ ಪ್ರಥಮ ಭೀಮಾ ತಂಡ, ದ್ವಿತೀಯ ಅಭಿಮನ್ಯು ತಂಡ. ಹುಡುಗಿಯರ ಹಗ್ಗ ಜಗ್ಗಾಟ ಪ್ರಥಮ ಅರ್ಜುನ ತಂಡ, ದ್ವಿತೀಯ ಭೀಮಾ ತಂಡ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಪುರಸಭೆಯ ಅಧ್ಯಕ್ಷರಾದ ಜಯಶ್ರೀ ಮಾತಾಜಿಯವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಸಕ್ತ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಪಥ ಸಂಚಲನದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ತಂಡ ಏಕಲವ್ಯ ತಂಡ. ದ್ವಿತೀಯ ಅರ್ಜುನ ಮತ್ತು ಭೀಮಾ ತಂಡ. ವಾರ್ಷಿಕ ಕ್ರೀಡಾಕೂಟದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪ್ರಥಮ ಅರ್ಜುನ ತಂಡವನ್ನು ಪಡೆದಿದೆ, ದ್ವಿತೀಯ ಏಕಲವ್ಯ ತಂಡವು ಪಡೆದಿದೆ. ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡ ತಂಡಕ್ಕೆ ಸಹಾಯಧನವನ್ನು ನೀಡಿರುವ ನಮ್ಮವರೇ ಆಗಿರುವ ಶ್ರೀಯುತ ಜಿ.ಕೆ. ಭಟ್ ಸರ್ ಇವರಿಗೆ ಶಾಲಾ ವತಿಯಿಂದ ಹಾಗೂ ಆಡಳಿತ ಮಂಡಳಿಯಿಂದ ಹೃದಯ ಸ್ಪರ್ಶಿ ಧನ್ಯವಾದಗಳು ಮಾತಾಜಿ. ಮುಂದಿನ ಬಹುಮಾನವನ್ನು ನಮ್ಮ ಶಾಲಾ ಮುಖ್ಯ ಮಾತಾಜಿಯವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸರಸ್ವತಿ ಅಮ್ಮನವರ ಸ್ಮರಣಾರ್ಥ ಅವರ ಸುಪುತ್ರ ದಿವಂಗತ ವಿಜಯಕುಮಾರ್ ರಾವ್ ಇವರ ನಿರಕು ಠೇವಣಿ ₹5,000 ಇದರ ಬಡ್ಡಿ ಹಣವನ್ನು ಕನ್ನಡ ಮತ್ತು ಹಿಂದಿ ವಿಷಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನೀಡಲಾಗುತ್ತದೆ. ಅದರಂತೆ ಈ ವರ್ಷವೂ ಕನ್ನಡ ಹಾಗೂ ಹಿಂದಿ ವಿಷಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿ ವೈಷ್ಣವ್ 7ನೇ ತರಗತಿ.
ಚಂದ್ರಶೇಖರ್ ರಾವ್ ಅವರ ನಿರಕು ಠೇವಣಿ 5,000. ಇದರ ಬಡ್ಡಿ ಹಣವನ್ನು ಗಣಿತ ಹಾಗೂ ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಪ್ರತಿ ವರ್ಷವೂ ನೀಡಲಾಗುತ್ತದೆ. ಅದರಂತೆ ಈ ವರ್ಷ ಗಣಿತ ಹಾಗೂ ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿ ಅನೀಶ್ ಕೆ ಪೂಜಾರಿ. ಧನ್ಯವಾದಗಳು ಮಾತಾಜಿ. ಬಿ ವಿಜಯಕುಮಾರ್ ರಾವ್ ಇವರ ಮನೆಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಪ್ರಗತಿಪರ ಸೇವಾ ಸಂಸ್ಥೆ ರಿಜಿಸ್ಟರ್ ಮಂಡ್ಯ ಆಯೋಜಿಸಿದ 20ನೇ ವರ್ಷದ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ವಿಜೇತರಾದ ಮಕ್ಕಳ ವಿವರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಯುತ ಬಾಲಚಂದ್ರ ಪಿ ನಾಯಕ್ ಸರ್ ಇವರು ವಿಜೇತ ಮಕ್ಕಳಿಗೆ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭವಿತ್ 2ನೇ ತರಗತಿ ಕಲಾ ವಿಭೂಷಣ ಪ್ರಶಸ್ತಿ. ಭವಿತ್ 2ನೇ ತರಗತಿ. ಆರಾಧ್ಯ ಪ್ರಭು 4ನೇ ತರಗತಿ. ದೀಪ್ತಿ 5ನೇ ತರಗತಿ. ಆರಾಧ್ಯ ಪ್ರಭು 4ನೇ ತರಗತಿ. ದೀಪ್ತಿ 5ನೇ ತರಗತಿ. ಸಮರ್ಥ್ 7ನೇ ತರಗತಿ. ಧನ್ಯವಾದಗಳು ಶ್ರೀಮಾನ್. ಹಾಗೆಯೇ ವಿದ್ಯಾರ್ಥಿಗಳು ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಕಲಾ ಪ್ರಶಸ್ತಿಗಳನ್ನು ಪಡೆಯಲು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದ್ದಕ್ಕಾಗಿ ಉತ್ತಮ ಶಾಲೆ ಎಂದು ಗುರುತಿಸಿ ಉತ್ತಮ ಶಾಲಾ ಪ್ರಶಸ್ತಿ ಹಾಗೂ ಉತ್ತಮ ಕಲಾ ಪೋಷಕ ಪ್ರಶಸ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ನಮ್ಮ ಶಾಲಾ ಮುಖ್ಯ ಮಾತಾಜಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಯುತ ನಾಗರಾಜ್ ಪೂಜಾರಿ ಅವರು ಸ್ಮರಣಿಕೆ ನೀಡಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಶ್ರೀಮಾನ್. ಧನ್ಯವಾದಗಳು ಶ್ರೀಮಾನ್. ಅಂತೆಯೇ ವಿದ್ಯಾರ್ಥಿಗಳನ್ನು ಸಂಘಟಿಸಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಕಲಾ ಪ್ರಶಸ್ತಿಗಳನ್ನು ಪಡೆಯಲು ಕಾರಣೀಕರ್ತರಾಗಿರುವ ಶ್ರೀಮತಿ ಶಶಿಕಲಾ ಮಾತಾಜಿಯವರಿಗೆ ಸಂಘಟನಾ ಶಿಕ್ಷಕರಾಗಿ ಅಭಿನಂದನಾ ಪತ್ರದ ಜೊತೆ ಸ್ಮರಣಿಕೆ ನೀಡಿ ಅಭಿನಂದಿಸಬೇಕಾಗಿ ಶ್ರೀಯುತ ಅಂಡಾರು ಗುಣಪಾಲ್ ಹೆಗಡೆ ಶ್ರೀಮಾನ್ ರವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್. ಧನ್ಯವಾದಗಳು ಶ್ರೀಮಾನ್. ಸ್ಫೂರ್ತಿಯ ಚಿಲುಮೆಯಂತಿರುವ ಸದಾ ಹಸನ್ಮುಖಿಯಾಗಿರುವ ನಮ್ಮ ಕಾರ್ಯದ ಹಿಂದಿನ ಶಕ್ತಿಯಾಗಿರುವ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ನಮ್ಮ ಶಾಲಾ ಸಂಚಾಲಕರಾದ ಶ್ರೀಯುತ ಶಾಂತಾರಾಮ್ ಕುಡ್ವಾ ಸರ್ ಅವರಿಂದ ಅಧ್ಯಕ್ಷೀಯ ನುಡಿಗಳು ಇದೀಗ. ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಎದುರು ಭಾಗದಲ್ಲಿ ಕುಳಿತಿರುವಂಥ ವಿದ್ಯಾರ್ಥಿ ಬಂಧುಗಳೇ, ಅವರ ಪೋಷಕರೇ ಹಾಗೂ ಶಿಕ್ಷಣ ಪ್ರೇಮಿಗಳೇ, ಒಂದು ವಿದ್ಯಾವಿಹೀನಂ ಪಶು ಸಮಾನಂ ಎಂಬಂತಹ ಒಂದು ಗಾದೆ ಇದೆ. ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ. ಅಂತಹ ವಿದ್ಯೆಯು ಎಲ್ಲರಿಗೂ ದೊರಕಬೇಕೆಂಬ ಉದ್ದೇಶದಿಂದ ನಾವು ಈ ಪ್ರೇರಣಾ ಶಾಲೆಯನ್ನು ನಾವು ಮುನ್ನಡೆಸಿಕೊಂಡು ಬರ್ತಾ ಇದ್ದೇವೆ. ಒಂದು ಶಿಕ್ಷಣ ಮುಖಿಯಾಗಿ ಒಂದು ಸೇವೆ ಸಲ್ಲಿಸುವುದು ಒಂದು ಸಮಾಜ ಸೇವೆ ಅಂತ ಆದರೆ ಅದೊಂದು ಪುಣ್ಯದ ಕೆಲಸ ಹೌದು. ಆದರೆ ಇದರ ಹಿಂದೆ ತುಂಬ ಕಷ್ಟಗಳು ತೊಡಕುಗಳು ಇವೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ತಿಂಗಳೊಂದಕ್ಕೆ 2,20,000 ನಮಗೆ ವೆಚ್ಚವಾಗ್ತದೆ. ಅಧ್ಯಾಪಕರಿಗೆ ವೇತನ, ಸರಕಾರಿ ಇದು ಬಸ್ಸಿನ ಡ್ರೈವರ್ಗಳಿಗೆ ಸಂಬಳ ಇದೆಲ್ಲವನ್ನು ಸೇರಿಕೊಂಡು. ಆಗಿರುವಾಗ ನಮ್ಮದು ಸರಕಾರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ. ಹೇಳಲಿಕ್ಕೆ ಕನ್ನಡ ಉಳಿಸಿ ಬೆಳೆಸಿ ಹೇಳುವಂಥ ಸರ್ಕಾರ ಈ ಕನ್ನಡ ಮಾಧ್ಯಮಗಳಿಗೆ ಒಂದು ಶಿಕ್ಷಕರನ್ನು ಒಂದು ಕೊಡುತ್ತಾ ಇಲ್ಲ. ಹಾಗಾಗಿ ಎಲ್ಲ ಶಿಕ್ಷಕರು ನಾವೇ ಸಂಬಳವನ್ನು ವೇತನವನ್ನು ನೀಡಬೇಕಾಗಿದೆ. ಇದಕ್ಕೆ ಅಗಾಧವಾದಂಥ ಖರ್ಚು ಇದೆ. ಅದು ನಮಗೆ ಒಂದು ಧೈರ್ಯ ಅಂತ ಹೇಳಿದರೆ, ಈಗ ಮೂಡಿಬಿದ್ರೆ ಸಾಂಸ್ಕೃತಿಕ ಕಾಶಿ ಅಂತಿದ್ದದ್ದು ಈಗ ಶಿಕ್ಷಣ ಕಾಶಿ ಎಂಬಂಥ ಹೆಸರನ್ನು ಗಳಿಸಿದೆ. ಇಂಥ ಶಿಕ್ಷಣ ಕಾಶಿಯಲ್ಲಿ ಶಿಕ್ಷಣಕ್ಕೆ ಬೆಂಬಲವಾಗಿ ಪ್ರೋತ್ಸಾಹ ನೀಡುವಂಥ ದಾನಿಗಳು ಮುಂದೆ ಬಂದರು ಎಂಬಂಥ ಒಂದು ಧೈರ್ಯದಲ್ಲಿ, ಒಂದು ನಿರೀಕ್ಷೆಯಿಂದ ನಾವು ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ದೇವೆ. ಹಾಗೆ ಇಂದು ಉತ್ತಮವಾದಂಥ ಒಂದು ವಾರ್ಷಿಕೋತ್ಸವ ಕೂಟವನ್ನು
ಜರುಗಿಸ್ತಾ ಇದ್ದೇವೆ. ಮಕ್ಕಳೆಲ್ಲ ತುಂಬ ಉತ್ಸಾಹದಿಂದ ಭಾಗಿಯಾಗಿದ್ದಾರೆ. ನೀವು ಇಲ್ಲಿರುವಂಥ ದಾನಿಗಳು ಹಾಗೂ ಪೋಷಕರು ನಮ್ಮೊಟ್ಟಿಗೆ ಕೈ ಜೋಡಿಸಿದರೆ ನಮ್ಮ ಕೆಲಸ ಸ್ವಲ್ಪ ಸುಲಭವಾಗ್ತದೆ, ಸರಳವಾಗ್ತದೆ ಅಂತ ಭಾವಿಸುತ್ತಾ ಈಗಾಗಲೇ ತುಂಬ ತಡವಾಗಿದೆ. ಅದನ್ನು ಹೆಚ್ಚು ಮಾತನಾಡಿದೆ ಎಲ್ಲ ಮಕ್ಕಳಿಗೂ ಶುಭವನ್ನು ಹಾರೈಸುತ್ತಾ ನನ್ನ ಭಾಷಣವನ್ನು ಸಭಾ ಅಧ್ಯಕ್ಷ ಎಂಬ ನೆಲೆಯಲ್ಲಿ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು ಶ್ರೀಮಾನ್. ಮುಗ್ಧ ಮನಸ್ಸುಗಳ ಹರಸಲು ಬಂದವರು ನೀವು, ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಅರ್ಪಣೆ. ಇದೀಗ ನಮ್ಮ ಶಾಲಾ ಶಿಶು ಮಂದಿರದ ಮಾತಾಜಿಯಾದ ಶ್ರೀಮತಿ ಶಕುಂತಲಾ ಮಾತಾಜಿಯವರಿಂದ. ವೇದಿಕೆಯ ಮೇಲೆ ಆಸೀನರಾದ ಎಲ್ಲರಿಗೂ ನನ್ನ ವಂದನೆಗಳು. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವೀಗ ಇದ್ದೇವೆ. ಹಸಿವಾದ ಸಮಯದಲ್ಲಿ ಯಾವುದೇ ಉಪದೇಶವಾಗಲಿ ಪ್ರದರ್ಶನವಾಗಲಿ ಯಾವುದೂ ಇಷ್ಟವಾಗುವುದಿಲ್ಲ. ಅಲ್ಲಿ ತೃಪ್ತಿ ಕೊಡುವುದು ಅನ್ನ. ಮಕ್ಕಳೆಲ್ಲ ಹಸಿದಿದ್ದೀರಾ? ಆ ಹಸಿದ ಹೊಟ್ಟೆಯಲ್ಲಿ ನಾವು ಕಾರ್ಯಕ್ರಮ ಮುಂದೆ ಮಾಡ್ತಾ ಇದ್ದೇವೆ. ನಿಮ್ಮನ್ನು ನಾವು ಕ್ಷಮೆ ಕೇಳ್ತೇವೆ, ಯಾಕೆಂದರೆ ಹಸಿವು ಅಂದರೆ ಅಷ್ಟು ಕಷ್ಟದ್ದು. ಕೊನೆಯ ಈ ಧನ್ಯವಾದವನ್ನು ಅತ್ಯಂತ ಬೇಗ ಮುಗಿಸಿ ನಾವು ನಿಮ್ಮನ್ನು ಊಟಕ್ಕೆ ಬಿಡ್ತೇವೆ. ಇವತ್ತಿನ ಪ್ರೇರಣಾ ವೈಭವ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ನಮ್ಮ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನ ಮಾಡಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ಶ್ರೀಪತಿ ಭಟ್ಟಿಯವರಿಗೆ ನಾನು ಧನ್ಯವಾದವನ್ನು ನಮ್ಮೆಲ್ಲರ ಪರವಾಗಿ ಅರ್ಪಣೆ ಮಾಡ್ತೇನೆ. ಹಾಗೆ ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂಥ ನಮ್ಮ ಶಾಲಾ ಸಂಚಾಲಕರಾದ ಶ್ರೀ ಶಾಂತಾರಾಮ್ ಕುಡುವ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಣೆ ಮಾಡ್ತೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ವೇದಿಕೆಯನ್ನು ಅಲಂಕರಿಸಿ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿರುವ ಶ್ರೀಮತಿ ಜಯಶ್ರೀ ಕೇಶವ್ ಇವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಣೆ ಮಾಡ್ತೇನೆ. ಹಾಗೆ ಅವರಿಗೆ ಶಾಂತಾರಾಮ್ ಕುಡುವ ಅವರು ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದ ಶ್ರೀ HS ವಿರೂಪಾಕ್ಷಪ್ಪ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ಇವತ್ತಿನ ಮತ್ತೊಬ್ಬ ಅತಿಥಿ ಅಮೃತ್ ರೈ ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಣೆ ಮಾಡ್ತೇನೆ. ಹಾಗೆ ಇನ್ನೊಬ್ಬ ಅತಿಥಿಗಳಾಗಿ ಶ್ರೀ ನಾಗರಾಜ್ ಪೂಜಾರಿ ಇವರಿಗೂ ನಮ್ಮ ಶಾಲೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಣೆ ಮಾಡ್ತೇನೆ. ಮತ್ತೊಬ್ಬ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಅಂಡಾರು ಗುಣಪಾಲ ಹೆಗಡೆ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಹಾಗೆ ಅವರಿಗೆ ರಾಜೇಶ್ ಬಂಗೇರ ಅವರು ಸ್ಮರಣಿಕೆಯನ್ನು ನೀಡಬೇಕು. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಹಾಗೆ ಇನ್ನೊಬ್ಬ ಅತಿಥಿಗಳು ಶ್ರೀ ಬಾಲಚಂದ್ರ ಪಿ ನಾಯಕ್ ಮಿತ್ತಬೈಲು ಉದ್ಯಮಿ ಇವರಿಗೂ ಸಹ ನೆನಪಿನ ಕಾಣಿಕೆಯನ್ನು ಶ್ರೀ ಶಾಂತಾರಾಮ್ ಕುಡುವ ಅವರು ಕೊಡಬೇಕು. ಹಾಗೆ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀ ರಾಜೇಶ್ ಬಂಗೇರ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ನಮ್ಮ ಶಾಲೆಯ ಮುಖ್ಯ ಮಾತಾಜಿ ಶ್ರೀಮತಿ ವತ್ಸಲ ಇವರಿಗೂ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಣೆ ಮಾಡ್ತೇನೆ. ವೇದಿಕೆಯ ಮುಂಭಾಗದಲ್ಲಿ ತುಂಬ ಅತಿಥಿಗಳು ಬಂದಿದ್ದರು. ಇನ್ನರ್ವಿಲ್ ಮೂಡುಬಿದ್ರೆ ಇವರು, ರೋಟರಿ ಸಂಸ್ಥೆಯವರು, ಟೆಂಪಲ್ ಟೌನ್ ಮೂಡುಬಿದ್ರೆ ಇವರೆಲ್ಲರೂ ಸಹ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಬೆಳಗಿನ ಶುಭ ಮುಹೂರ್ತದಲ್ಲಿ ಉಪಸ್ಥಿತರಿದ್ದರು. ಅವರಿಗೆಲ್ಲ ನಾನು ತುಂಬು ಹೃದಯದ ಧನ್ಯವಾದವನ್ನು ನಮ್ಮೆಲ್ಲರ ಪರವಾಗಿ ಅರ್ಪಿಸ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಮುಕುಟಮಣಿಗಳಾದ ನಮ್ಮ ಎಲ್ಲ ಮಕ್ಕಳಿಗೆ ನಾವು ಹಬ್ಬ ಅಂತ ಆಚರಿಸ್ತೇವೆ. ಆ ಹಬ್ಬದ ಆಚರಣೆಯ ಕೇಂದ್ರ ಬಿಂದುಗಳು ನಮ್ಮ ಮಕ್ಕಳು. ಪ್ರತಿದಿನ ನಾವು ಶಾಲೆಯಲ್ಲಿ ಆಟೋಟ ಪಾಠದಲ್ಲಿರ್ತೇವೆ. ಇವತ್ತು ನಾವು ಹಬ್ಬದ ಸಂಭ್ರಮ, ಆ ಸಂಭ್ರಮದಿಂದ ನಗುತ್ತಾ ಇರುವಂಥ ಎಲ್ಲ ಮಕ್ಕಳಿಗೆ, ಮುಂದಿನ ಕಾರ್ಯಕ್ರಮದ ತುಂಬ ಸುಂದರ ಕನಸು ಕಾಣ್ತಾ ಇರೋ ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆಯ
ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಟ್ರಸ್ಟಿಗಳಿಗೂ ಧನ್ಯವಾದಗಳು. ಹಾಗೆ ಬೆಳಗಿನ ಕಾರ್ಯಕ್ರಮಕ್ಕೂ ಮಧ್ಯಾಹ್ನ ಕಾರ್ಯಕ್ರಮಕ್ಕೂ ಸೇರಿ ಆಗಮಿಸಿದಂಥ ನಮ್ಮ ಎಲ್ಲ ಪಾಲಕರಿಗೆ, ಪೋಷಕರಿಗೆ, ಊರಿನ ನಾಗರಿಕರಿಗೆ ಎಲ್ಲರಿಗೂ ಸಹ ನಾನು ಧನ್ಯವಾದವನ್ನು ಅರ್ಪಣೆ ಮಾಡ್ತೇನೆ. ಹಾಗೆ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಮಾತಾಜಿಗಳಿಗೆ, ಶ್ರೀಮಾನ್ರವರಿಗೆ, ಅಡಿಗೆಯವರಿಗೆ, ಸಹಾಯಕರಿಗೆ, ವಾಹನ ಚಾಲಕರಿಗೆ, ಹಾಗೆ ನಮ್ಮ ಎಲ್ಲ ಕುಟುಂಬ, ಈ ಎಲ್ಲ ಕುಟುಂಬದವರಿಗೂ ತುಂಬು ಹೃದಯದ ಧನ್ಯವಾದವನ್ನು ಹೇಳಿ ಈಗ ಶಾಂತಿ ಮಂತ್ರವನ್ನು ಹೇಳಿ ನಾವು ಬೆಳಗಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ. ಹಾಗೆ ಈ ಬೆಳಗಿನ ಕಾರ್ಯಕ್ರಮ ತುಂಬ ತಡವಾಯಿತು, ಅದಕ್ಕೋಸ್ಕರ ಮಕ್ಕಳೆಲ್ಲ ತಮ್ಮ ತಮ್ಮ ಮೇಕಪ್ ಮಾಡಲಿಕ್ಕೆ ಲೇಟ್ ಆಗ್ತದೆ ಅಂತ ತುಂಬ ಒತ್ತಡದ ಮನಸ್ಸನ್ನು ಮಾಡ್ಕೊಳ್ಬೇಡಿ. ನಾವು ಹೇಳಿದ 2 ಗಂಟೆಗೆ ಪ್ರಾರಂಭವಾಗುವ ಮಧ್ಯಾಹ್ನದ ಕಾರ್ಯಕ್ರಮವನ್ನು 1 ಗಂಟೆ ನಂತರ ಪ್ರಾರಂಭ ಮಾಡ್ತೇವೆ. ಎಲ್ಲರೂ ನಿಧಾನ ಊಟ ಮಾಡಿ ಮತ್ತೆ ಸಿದ್ಧರಾಗಿ 3:15 ಆ ಹೊತ್ತಿಗೆ ಮಕ್ಕಳು ರೆಡಿ ಆಗಬೇಕು ಊಟ ಆದಮೇಲೆ. ಈಗ ಶಾಂತಿ ಮಂತ್ರ, ನೇರವಾಗಿ ಕೂತ್ಕೊಳ್ಳಿ. ಹಾಂ, ನಾನು ಕ್ಷಮಿಸಿ, ನಮ್ಮ ಪತ್ರಕರ್ತರಿಗೆ ನಾನು ಧನ್ಯವಾದ ಹೇಳಲೇ ಇಲ್ಲ, ದಯಮಾಡಿ ಕ್ಷಮಿಸಬೇಕು. ನಮ್ಮ ಪತ್ರಕರ್ತರು ಬಂದಿದ್ದಾರೆ, ಅವರಿಗೂ ಸಹ ತುಳುನಾಡು ವಾರ್ತೆ ಇದರ ಪತ್ರಕರ್ತರಿಗೂ ಸಹ ನಾನು ತುಂಬು ಹೃದಯದ ಧನ್ಯವಾದವನ್ನು ಅರ್ಪಣೆ ಮಾಡ್ತೇನೆ. ಹಾಂ, ಇವತ್ತಿನ ಎಲ್ಲರ ಆಸಕ್ತಿ ಇರುವಂತಹ ಮೊಬೈಲ್ ಫೋಟೋಗ್ರಾಫರ್ ಅವರಿಗೂ ಸಹ ನಾನು ತುಂಬು ಹೃದಯದ ಧನ್ಯವಾದವನ್ನು ಅರ್ಪಣೆ ಮಾಡ್ತೇನೆ. ಹಾಗೆ ಧ್ವನಿವರ್ಧಕವನ್ನು ವ್ಯವಸ್ಥೆ ಮಾಡಿದಂಥವರಿಗೂ ಸಹ ನಾನು ಧನ್ಯವಾದವನ್ನು ಅರ್ಪಣೆ ಮಾಡ್ತೇನೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡುವಂಥ ಎಲ್ಲರಿಗೂ ಸಹ ನಾನು ಧನ್ಯವಾದವನ್ನು ಅರ್ಪಣೆ ಮಾಡ್ತೇನೆ. ಶಾಂತಿ ಮಂತ್ರ. ಸರ್ವೇ ಭವಂತು ಸುಖಿನಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಸಾವಧಾನ್, ಉತ್ತಿಷ್ಠ, ವಿಶ್ರಮ. ಉಪವಿಶ. ಜಗಕ್ಕೆಲ್ಲ ಅನ್ನದಾತನ ನಗು ಮಾಸದಿರಲಿ ಎಂಬ ಸದಾಶಯದೊಂದಿಗೆ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ತೆರವುಗೊಳಿಸೋಣ. ನಮ್ಮ ಅತಿಥಿ ಗಣ್ಯರು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಂತೆಯೇ ನೆರೆದಿರುವ ಎಲ್ಲ ವಿದ್ಯಾಭಿಮಾನಿಗಳಿಗೂ ಭೋಜನದ ವ್ಯವಸ್ಥೆ ಇರುವುದು. ವಿದ್ಯಾರ್ಥಿಗಳೆಲ್ಲರೂ ತರಗತಿಗೆ ತೆರಳಿ ನಂತರ ಊಟದ ಕೋಣೆಗೆ ತೆರಳುವುದು. ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್. ಉತ್ತಿಷ್ಠ. ಹರಿ ಓಂ. ಪೋಷಕರಲ್ಲಿ ಒಂದು ವಿನಂತಿ, ಮಾವಿನ ಮರದಡಿ ಇಟ್ಟ ಬೈಕು, ನಿಮ್ಮ ವಾಹನಗಳನ್ನು ತೆರವುಗೊಳಿಸಬೇಕು. ಯಾಕಂತ ಹೇಳಿದರೆ ಈಗ ಇನ್ನು ಮಧ್ಯಾಹ್ನ ಮೇಲಿನ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಆಗಮಿಸುವ ಕಾರಣ ಅಲ್ಲಿ ಜಾಗ ಬೇಕಾಗಿದೆ. ಆದ್ದರಿಂದ ತಮ್ಮ ವಾಹನಗಳನ್ನು ಬೇರೆ ಕಡೆ ಸ್ವಲ್ಪ ನಿಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಭಾಸ್ಕರನ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ ತರುಣ ರಂಗದೊಳು ಅರುಣಗೈಯುತಿಹ ನವೋದಯದ ನಾಟ್ಯ ಬಾಹು ಬಾಹುಗಳ ಸ್ಫುರಣಗೊಳಿಸುತ್ತಲಿ ನಲಿಯುತ್ತೀಗ ಬನ್ನಿ ನಲಿಯುತ್ತೀಗ ಬನ್ನಿ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಶಕ್ತಿಯಿಂದ ಅಭಿವ್ಯಕ್ತಗೊಳಿಸಿರೈ ದೇಶಭಕ್ತಿಯನ್ನು ತಪ್ತ ಮನಗಳಲ್ಲಿ ಸುಪ್ತವಾಗಿರುವ ಧ್ಯೇಯ ದೀಪ್ತಿಯನ್ನು ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿಗೆ ತೊಡಿಸ ಬನ್ನಿ ತಾಯಿಗೆ ತೊಡಿಸ ಬನ್ನಿ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಪೂಜಿಸೋಣ
ಹರಿಯ ಸಂಚು ಪ್ರಲಯ ರುದ್ರನುರಿಗಣ್ಣ ತೆರೆಸಿರೈ ಹರಿಸಿ ಪ್ರಖರ ಮಿಂಚು ಶಸ್ತ್ರಶಾಸ್ತ್ರಗಳ ಅಸ್ತ್ರ ಚಾಲನೆಗೆ ಸಿದ್ಧರಾಗಿ ಬನ್ನಿ ಸಿದ್ಧರಾಗಿ ಬನ್ನಿ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಭರತ ಭೂಮಿಯಲ್ಲಿ ಭರದಿ ಭೋರಿಡಲಿ ದಿವ್ಯ ಪಾಂಚಜನ್ಯ ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಜನಿಸಿದವರೇ ಧನ್ಯ ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವ ಮುಡಿಪು ನೀಡ ಬನ್ನಿ ಮುಡಿಪು ನೀಡ ಬನ್ನಿ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ ಒಂದು ಗೂಡಿ ಬನ್ನಿ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುದಿಸಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ. ಹರಿ ಓಂ. ಭರತನಾಟ್ಯದವರು ಬೇಗ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕೇವಲ 5 ನಿಮಿಷ ಇದೆ. ಸರಿಯಾಗಿ 3 ಗಂಟೆಗೆ ಶುರುವಾಗಲಿದೆ ಕಾರ್ಯಕ್ರಮಗಳು. ಶಿಶು ಮಂದಿರದಲ್ಲಿ ಭರತನಾಟ್ಯದವರದ್ದು ಮೇಕಪ್ ಆಗಿದೆ. ದಯವಿಟ್ಟು ಬೇಗ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಶ್ಮಿತಾ ಮಾತಾಜಿ.
ಹರಿ ಓಂ. ಪಾಲಕರೆಲ್ಲ ಸಭೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಶುರುವಾಗಲಿದೆ. ವೇಣು ಗೋಪಾಲ ರಾಜಿತ ಸದ್ಗುಣ ಜಯ ಶ್ರೀರಾಮ. ವೇಣು ಗೋಪಾಲ ರಾಜಿತ ಸದ್ಗುಣ ಜಯ ಶ್ರೀರಾಮ. ಸಾರ ಸಾಕ್ಷಾನೇರ ಮೇ ಮಾರುವಾದ ಕೋದಲೇರ. ಸಾರ ಸಾಕ್ಷಾನೇರ ಮೇ ಮಾರುವಾದ ಕೋದಲೇರ. ವೇಣು ಗೋಪಾಲ ರಾಜಿತ ಸದ್ಗುಣ ಜಯ ಶ್ರೀರಾಮ. ವೇಣು ಗೋಪಾಲ ರಾಜಿತ ಸದ್ಗುಣ ಜಯ ಶ್ರೀರಾಮ. ಮಲರಗನ ವೇಣು ಗೋಪಾಲ ರಾಜಿತ ಸದ್ಗುಣ ಜಯ ಶ್ರೀರಾಮ. ವೇಣು ಗೋಪಾಲ ರಾಜಿತ ಸದ್ಗುಣ ಜಯ ಶ್ರೀರಾಮ.
옳지. 옳지. ಹಲೋ. ಮತ್ತೆ ಹರಿ ಓಂ. ಹರಿ ಓಂ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಎಲ್ಲ ಪಾಲಕರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಎಲ್ಲ ಪಾಲಕರು ಹಾಗೂ ಮುಂದಿನ ನೃತ್ಯ ತಂಡಗಳಿಗೆ ನಿರೂಪಣೆ ಮಾಡುವ ಮಕ್ಕಳು ಅವರು ಕೂಡ ಎದುರು ಬಂದು ಹಾಜರಾಗಿರಬೇಕು. ವೇದಿಕೆಯ ಮುಂಭಾಗಕ್ಕೆ ಬಂದು ಹಾಜರಾಗಿರಬೇಕು. ಮುಂದಿನ ಕುಣಿತ ಭಜನೆಗೆ ಹಾಡುವ 5ನೇ ತರಗತಿಯ ವಿದ್ಯಾರ್ಥಿಗಳು ಅನಗ ಮುಂದಿನಕ್ಕೆ ತಯಾರಾಗಿ ಬರಬೇಕು. ಬಂದಿರುವಂತಹ ಎಲ್ಲ ಪಾಲಕರಿಗೂ ಮಕ್ಕಳಿಗೂ ಮಧ್ಯಾಹ್ನದ ನಂತರದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆದರದ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಿದ್ದೇವೆ. ನಿಮ್ಮೆಲ್ಲರಿಗೂ ನಮ್ಮ ಶಾಲಾ ವತಿಯಿಂದ ಆಡಳಿತ ಮಂಡಳಿಯ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದೀಗ ನಿಮಗೆಲ್ಲರಿಗೂ ಸ್ವಾಗತ ನೃತ್ಯದ ಮೂಲಕ ನಮ್ಮ ವಿದ್ಯಾರ್ಥಿಗಳು ನಿಮ್ಮೆಲ್ಲರನ್ನು ನೃತ್ಯದ ಮೂಲಕ ಸ್ವಾಗತವನ್ನು ಕೋರುತ್ತಿದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲ ಮಕ್ಕಳನ್ನು ಕೊನೆಯವರೆಗೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ ಅವರನ್ನು ಇನ್ನೂ ಹುಮ್ಮಸ್ಸಿನಿಂದ ಈ ವೇದಿಕೆಯ ಮೇಲೆ ನೃತ್ಯವನ್ನು ಮಾಡುವಂತೆ ನಿಮ್ಮ ಪ್ರೀತಿಯ ಚಪ್ಪಾಳೆ ಹೀಗೆ ಮುಂದುವರಿಯಲಿ ಅಂತ ಬೇಡುತ್ತಾ ಇದೀಗ ಸ್ವಾಗತ ನೃತ್ಯ 4ನೇ ತರಗತಿಯ ವಿದ್ಯಾರ್ಥಿಗಳಿಂದ.
गजाननयुतं गणेश्वरं गजाननयुतं गणेश्वरं गजाननयुतं गणेश्वरं गजाननयुतं गणेश्वरं गजाननयुतं गणेश्वरं गजाननयुतं गणेश्वरं भजामि सततं सूरेश्वरं गजाननयुतं गणेश्वरं भजामि सततं सूरेश्वरं गजाननयुतं गणेश्वरं भजामि सततं सूरेश्वरं गजाननयुतं भजामि सततं गजाननयुतं गणेश्वरं तक्क तिम्मे तरकिडदग तक्क तिम्मे तरकिडदग तित्तं तकिट्ट धिन्न तित्तं तकिट्ट धिन्न अजेन्द्र पूजित विघ्नेश्वरो अजेन्द्र पूजित विघ्नेश्वरो गणादिसन्नुत पद पद्मकरं गणादिसन्नुत पद पद्मकरं कुञ्जरबन्धन चतुरधरकरं कुञ्जरबन्धन चतुरधरकरं कुञ्जरबन्धन चतुरधरकरं कुञ्जरबन्धन चतुरधरकरं गुरुगुहाग्रजं प्रणवाकारं गजाननयुतं भजामि सततं कुञ्जरबन्धन चतुरधरकरं गुरुगुहाग्रजं प्रणवाकारं गजाननयुतं गणेश्वरं भजामि सततं सूरेश्वरं गजाननयुतं गणेश्वरं गजाननयुतं गणेश्वरं गजाननयुतं गणेश्वरं ಭಜನೆ ಎಂಬುದು ಮನುಷ್ಯ ಜೀವನದಲ್ಲಿ ದೇವರನ್ನು ಅತಿ ವೇಗವಾಗಿ ಒಲಿಸುವ ಒಂದು ಅದ್ಭುತವಾದ ಶಕ್ತಿ. ಎಲ್ಲಿ ಭಜಕರು ಇರುವರು ಅಲ್ಲಿ ದೇವನಿರುವುದು ಖಂಡಿತ. ಮಲಗಿ ಹಾಡುವ ಭಜನೆಯನ್ನು ದೇವರು ಕುಳಿತು ಕೇಳುತ್ತಾನಂತೆ. ಕುಳಿತು ಹಾಡುವ ಭಜನೆಯನ್ನು ದೇವರು ನಿಂತು ಕೇಳುತ್ತಾನಂತೆ. ನಿಂತು ಹಾಡುವ ಭಜನೆಯನ್ನು ದೇವರು ಕುಣಿದು ಕೇಳುತ್ತಾನಂತೆ. ಆದರೆ ಕುಣಿದು ಹೇಳುವ ಭಜನೆಗೆ ದೇವರೇ ಒಲಿದು ಬರುತ್ತಾನಂತೆ. ದೇವರಿಗೆ ಮತ್ತು ಮನುಷ್ಯನಿಗೆ ಇರುವ ಅತಿ ಹತ್ತಿರವಾದ ಸಂಬಂಧ ಎಂದರೆ ಅದು ಭಜನೆ. ಇಂತಹ ಒಂದು ದೈವ ಶಕ್ತಿಗೆ ನಮ್ಮ ಪುಟ್ಟ ಕಂದ ಮಗಳು ಪುಟ್ಟ ಹೆಜ್ಜೆ ಇಡುತ್ತಾ ಹರಿಯನ್ನು ಪಠಿಸುವ ಬಗೆಯನ್ನು ಕಾಣೋಣ ಬನ್ನಿ.
ಇಲ್ಲಿ ನೋಡ್ರ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನೆರೆಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ. ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿ ಕುಣಿದ. ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿ ಕುಣಿದ.
ಹರಳೆಯರೊಡಗೂಡಿ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ. ಅಂದುಗೆ ಅರಳೇಲಿ ಬಿಂದುಲಿ ಬಾಪುರಿ ಚಂದದಿ ನಲಿಯುತ್ತ ಹರಿ ಕುಣಿದ. ಅಂದುಗೆ ಅರಳೇಲೆ ಬಿಂದುಲಿ ಬಾಪುರಿ ಚಂದದಿ ನಲಿಯುತ್ತ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ. ಪಟ್ಟೆಯ ದಟ್ಟಿ ಇಟ್ಟ ಕಾಂಚಿಯ ಧಾಮಾದಿಟ್ಟ ಮಲ್ಲರ ಗಂಡ ಹರಿ ಕುಣಿದ. ಪಟ್ಟೆಯ ದಟ್ಟಿ ಇಟ್ಟ ಕಾಂಚಿಯ ಧಾಮಾದಿಟ್ಟ ಮಲ್ಲರ ಗಂಡ ಹರಿ ಕುಣಿದ. ಪರಮ ಭಾಗವತರ ಕೇರಿಯೋಳಾಡುವ ಪರಮ ಭಾಗವತರ ಕೇರಿಯೋಳಾಡುವ ಪುರಂದರ ವಿಠಲ ಹರಿ ಕುಣಿದ. ಪುರಂದರ ವಿಠಲ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ. 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 ಭಜನೆಯ ಮೂಲಕ ರಂಜಿಸಿದಂತಹ ನಮ್ಮ ಮಕ್ಕಳಿಗೆ ಮತ್ತೊಮ್ಮೆ ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು. ಇದೀಗ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುವ ಶಿಶುಮಂದಿರದ ಮಕ್ಕಳಿಂದ ಪರಿಸರ ಗೀತೆ.
ಹರಿ ಓಂ. ಧನ್ಯವಾದಗಳು ಮಕ್ಕಳೇ. ಅಲ್ಲಿ ನಮ್ಮ ಮಕ್ಕಳಿಗೆ ಒಂದು ಸೂಚನೆ, ಯಾವ ಮಕ್ಕಳು ಕೂಡ ವೇದಿಕೆಯ ಮುಂಭಾಗದಲ್ಲಿ ಎದುರು ಬಂದು ನಿಲ್ಲಿಕ್ಕಿಲ್ಲ, ಕುತ್ಕೋಬೇಕು ಅಷ್ಟೇ, ಯಾರು ಕೂಡ ಮುಂದೆ ಬರ್ಲಿಕ್ಕಿಲ್ಲ. ಇದೀಗ ನಮ್ಮ ಈ ಪರಿಸರದಲ್ಲಿರುವ ಮುದ್ದು ಪುಟಾಣಿಗಳೆಂದರೆ ಅದು ನಮ್ಮ ಅಂಗನವಾಡಿಯ ಮಕ್ಕಳು. ಇದೀಗ ನಮ್ಮ ಅಂಗನವಾಡಿಯ ಮಕ್ಕಳಿಂದ ಒಂದು ನೃತ್ಯ ನಿಮಗಾಗಿ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಿ. ಪೋಷಕರು, ನಿಮ್ಮ ಪ್ರೀತಿಯ ಚಪ್ಪಾಳೆ ನಮ್ಮ ಮಕ್ಕಳಿಗೆ ತುಂಬಾ ಅಗತ್ಯ. ಆದ್ರಿಂದ ನಿಮ್ಮ ಚಪ್ಪಾಳೆ ಎಷ್ಟು ಮುಖ್ಯವೋ ಮಕ್ಕಳ ನೃತ್ಯವೂ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಇದೀಗ ಅಂಗನವಾಡಿ ಮಕ್ಕಳಿಂದ ನೃತ್ಯ. ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕಿ ಚಕಚೋ. देखो देखो क्या वो पेड़ है, चादर ओढ़े या खड़ा कोई. हे देखो देखो क्या वो पेड़ है, चादर ओढ़े या खड़ा कोई. बारिश है या आसमान ने छोड़ दिए हैं नल खुले कहीं. हम जैसे देखे ये जहां है वैसा ही, जैसी नजर अपनी खुल के सोचे आओ. पंख जरा फैलाओ, रंग नए बिखराओ. चलो 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 नए ख्वाब बुन ले. कड़ी की काठी काठी पे घोड़ा, घोड़े की धुन पे जो मारा हथौड़ा. दौड़ा 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 घोड़ा धुम उठा के दौड़ा. लकड़ी की काठी काठी पे घोड़ा, घोड़े की धुन पे जो मारा हथौड़ा. दौड़ा 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 घोड़ा धुम उठा के दौड़ा. लकड़ी की काठी काठी पे घोड़ा, घोड़े की धुन पे जो मारा हथौड़ा. दौड़ा 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 घोड़ा धुम उठा के दौड़ा. दिल है छोटा सा, छोटी सी आशा, मस्ती भरे मन की भोली सी आशा. चांद तारों को छूने की आशा, आसमानों में उड़ने की आशा. दिल है छोटा सा, छोटी सी आशा, मस्ती भरे मन की भोली सी आशा. चांद तारों को छूने की आशा, आसमानों में उड़ने की आशा.
ಪರಿಸರ ಗೀತೆಯನ್ನು ಹಾಡಿದ ಶಿಶು ಮಂದಿರದ ಮುದ್ದು ಪುಟಾಣಿಗಳಿಗೆ ಧನ್ಯವಾದಗಳು. ಪರಿವರ್ತನೆ ಎನ್ನುವುದು ಈ ಜಗತ್ತಿನಲ್ಲಿ ನಿತ್ಯ ಪ್ರಸ್ತುತ ಪ್ರಕೃತಿ, ಮಾನವ ಮತ್ತು ಚರಾಚರ ವಸ್ತುಗಳೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆ ಆಗುತ್ತದೆ. ಅಂತೆಯೇ ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ಹಾಡಿಗೆ ಕುಣಿಯಲಿದ್ದಾರೆ 2ನೇ ತರಗತಿಯ ಚಿನ್ನಾರಿಗಳು. ಕದ್ದೋನು ಕದ್ದೋಡುತ್ತಿದ್ದೋನು ಮನಮನ ಕದ್ದನು ಹಾಡನ್ನೇ ಗೆದ್ದನು. ನೆಟ್ಟಿದ್ದ ಕದ್ದನು ಕದ್ದೋಡುತ್ತಿದ್ದನು ಮನಮನ ಕದ್ದನು ನಾಡನ್ನೇ ಗೆದ್ದನು. ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ, ನಮ್ಮ ಚಿನ್ನಾರಿ ಮುತ್ತ. ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು ಕತ್ತಲಲ್ಲಿ ಇದ್ದನು ಬಂಗಾರ ಗೆದ್ದನು. ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ, ನಮ್ಮ ಚಿನ್ನಾರಿ ಮುತ್ತ. ಮುತ್ತ 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 ಚಿನ್ನಾರಿ ಮುತ್ತ, ಮುತ್ತ 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 ಚಿನ್ನಾರಿ ಮುತ್ತ, ಮುತ್ತ 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 ಚಿನ್ನಾರಿ ಮುತ್ತ, ಮುತ್ತ 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 ಚಿನ್ನಾರಿ ಮುತ್ತ. ಬೀದಿಲಿ ಸಿಕ್ಕೋನು ಏಕಾಂಗಿ ಬಿಕ್ಕೋನು ನಮಗಿನ್ನು ಸಿಕ್ಕನು ಬಾನಲ್ಲಿ ನಕ್ಕನು. ಬೀದಿಲಿ ಸಿಕ್ಕನು ಏಕಾಂಗಿ ಬಿಕ್ಕನು ನಮಗಿನ್ನು ಸಿಕ್ಕನು ಬಾನಲ್ಲಿ ನಕ್ಕನು. ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ, ನಮ್ಮ ಚಿನ್ನಾರಿ ಮುತ್ತ. ಮುತ್ತ 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 ಚಿನ್ನಾರಿ ಮುತ್ತ, ಮುತ್ತ 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 ಚಿನ್ನಾರಿ ಮುತ್ತ. ಇಲ್ಲಿಗೆ ಹಾಡೋಣ ಹಾಡಿಕೊಂಡಾಡೋಣ ಚಂದಿರರಾಮನ ಚಂದಾವ ನೋಡೋಣ. ಇಲ್ಲಿಗೆ ಹಾಡೋಣ ಹಾಡಿಕೊಂಡಾಡೋಣ ಚಂದಿರರಾಮನ ಚಂದಾವ ನೋಡೋಣ. ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ, ನಮ್ಮ ಚಿನ್ನಾರಿ ಮುತ್ತ. ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು ಕತ್ತಲಲ್ಲಿ ಎದ್ದನು ಬಂಗಾರ ಗೆದ್ದನು. ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ, ನಮ್ಮ ಚಿನ್ನಾರಿ ಮುತ್ತ. ಮುತ್ತ 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 ಚಿನ್ನಾರಿ ಮುತ್ತ, ಮುತ್ತ 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 ಚಿನ್ನಾರಿ ಮುತ್ತ.
ಮಕ್ಕಳೇ ನೀವು ಎಡೆಗೆ ಹೋಗಿ ಎಲ್ಲಿಗೆ ನಿಂತದ್ದು ಮಕ್ಕಳೇ ಅವ್ರ ಅಕ್ಕನ ಹೋಗಿ ಜಾಗ ಅದೇ ಬೇರೆ ಹೇಗೆ ಗೊತ್ತುಂಟಲ್ಲ ಹುಡುಗ್ರೆ ಮಕ್ಕಳೇ ಒಂದಿನ ತೋರಿಸಿಲ್ಲ ಹಾಗೆ
माझे जो ಮಕ್ಕಳು ಮುದ್ದು ಮನಸ್ಸಿನ ಮೊಗ್ಗುಗಳು, ಮುಗ್ಧತೆಯ ತೋಟದಲ್ಲಿ ಅರಳುವ ಹೂಗಳು, ಬಣ್ಣದ ಭೇದ ಭಾವ ಅರಿಯದ ಕಂಪು ಸೂಸುವ ಪ್ರೀತಿ ನಗುವಿನ ಕಂದಮ್ಮಗಳು, ಮುಂದಿನ ಭವಿಷ್ಯವನ್ನು ರಾರಾಜಿಸಲು ಕಾದಿರುವ ಚಿನ್ನರಿವರು. ಇಂತಹ ಪುಟಾಣಿಗಳೇ ನಮ್ಮ 1ನೇ ತರಗತಿಯ ಮುದ್ದು ಕಂದಮ್ಮಗಳು. ತನ್ನದೇ ಲೋಕದಲ್ಲಿ ತನಗೆ ಇಷ್ಟ ಬಂದಂತೆ ತನನಂ ತನನಂ ಎಂದು ಹಾಡುತ್ತಾ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಇದೀಗ ನಿಮ್ಮ ಮುಂದೆ.
ಧನ್ಯವಾದಗಳು ಪುಟಾಣಿ ಮಕ್ಕಳಿಗೆ. ತನನಂ ತನನಂ ತನನಂ, ಎಲ್ಲರ ಮನಸ್ಸಿನಲ್ಲೂ ತನನಂ. ಶಿಶು ಮಂದಿರದ ಮಕ್ಕಳಿಂದ ಕಿರು ನಾಟಕ ಭಕ್ತ ಪ್ರಹ್ಲಾದ. ನಮ್ಮ ಪುರಾಣ ಪುಣ್ಯಕಥೆಗಳು ಇವತ್ತಿನ ದಿನದಲ್ಲಿ ತುಂಬ ಅಪರೂಪವಾಗಿ ನಮಗೆ ಕಾಣಸಿಗ್ತದೆ. ಅಂಥ ಸಂದರ್ಭದಲ್ಲಿ ನಮ್ಮ ಶಿಶು ಮಂದಿರ ಮಕ್ಕಳಿಂದ ಮಾತಾಜಿಯ ಒಂದು ಕಿರು ಪ್ರಯತ್ನ ಭಕ್ತ ಪ್ರಹ್ಲಾದ ನಾಟಕ. ಮಕ್ಕಳು ಗಡಿಬಿಡಿ ಕಲೆಯನ್ನ ಪುಟ್ಟ ಮಕ್ಕಳಿಗೆ ಕಲಿಸಬೇಕು ಎನ್ನುವ ಪುಟ್ಟ ಪ್ರಯತ್ನ ನಮ್ಮದು. ಮೊದಲಿಗೆ ವಿಘ್ನೇಶ್ವರನ ಪ್ರಾರ್ಥನೆ ನಾಂದಿ ನಾಟಕದ ಎಲ್ಲ ಶಿಶು ಮಕ್ಕಳಿಂದ. ಜಯ ಜಯ ವಿಘ್ನೇಶ್ವರ. ಹಲೋ ಹಲೋ ಹೇಳಿ. ಹಲೋ ಹಲೋ ಚಿಕ್ ಹಲೋ ಹಲೋ ಚಿಕ್ ಹಲೋ. ಜಯ ಜಯ ವೆಂಕಟೇಶ್ವರ ದೇವ, ಜಯ ಜಯ ವಿಘ್ನೇಶ್ವರ ದೇವ, ಜಯ ಜಯ ವೆಂಕಟೇಶ್ವರ. ನಮ್ಮಿ ಕಾರ್ಯಕ್ಕೆ ನೀನು ಶುಭವನ್ನೇ ಕೋರುವ ಪಾತ್ರ ಪರಿಚಯ. ಪ್ರಹ್ಲಾದನ ಪಾತ್ರದಲ್ಲಿ ಮಿತಾಂಶ್ ಭಂಡಾರಿ, ಹಿರಣ್ಯಕಶಿಪು ಪಾತ್ರದಲ್ಲಿ ಸಾರ್ಥ್ ಕೊಟ್ಟಾರಿ, ಕಯಾದುವಿನ ಪಾತ್ರದಲ್ಲಿ ರೋಶಿನಿ, ಶುಕ್ರಾಚಾರ್ಯ ಪಾತ್ರದಲ್ಲಿ ಕಾಶ್ವಿ, ನರಸಿಂಹನ ಪಾತ್ರದಲ್ಲಿ ಅದ್ವಿಕಾ ಶೆಣೈ, ಲಕ್ಷ್ಮಿಯ ಪಾತ್ರದಲ್ಲಿ ಮಾನ್ವಿ ಪಿ, ಸೇವಕರು ಅಭಿಜಿತ್, ಅದ್ವೈತ್, ಸಾತ್ವಿಕ್, ಕೊನೆಯಲ್ಲಿ ಭಕ್ತರ ಗ್ರೂಪಿನಲ್ಲಿ ಶಿಶು ಮಂದಿರದ ಎಲ್ಲ ಪುಟಾಣಿಗಳು. ಈಗ ನಮ್ಮ ಮಕ್ಕಳ ನಾಟಕ ಪ್ರಾರಂಭವಾಗ್ತದೆ.
ಗ್ರಸ್ತರಾದರು. ಪಾಪಿಷ್ಟಾಂ ಆಧುರೀಂ ಯೋನಿಂ ಅಂತ. ಅದರಂತೆ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಶಿಶುಪಾಲ, ದಂತವಕ್ರ, ರಾವಣ, ಕುಂಭಕರ್ಣ ಹೀಗೆ 3 ಜನ್ಮ ರಾಕ್ಷಸರಾಗಿ ಹುಟ್ಟಿ ಲೋಕಕಂಟಕರಾದರು. ಅವರನ್ನು ಸಂಹಾರ ಮಾಡಲು ದೇವರೇ ಅವತಾರ ತಾಳಿ ಬರಬೇಕಾಯಿತು. ಹಿರಣ್ಯಾಕ್ಷನ ತಮ್ಮ ಹಿರಣ್ಯಕಶಿಪು ಬ್ರಹ್ಮನಿಂದ ವರ ಪಡೆದು ಅಹಂಕಾರ ದರ್ಪಗಳಿಂದ ದಾನವ ಸಾಮ್ರಾಜ್ಯವನ್ನು ಆಳುತ್ತಿದ್ದ. ಹಗಲಿನಲ್ಲೂ ಇರುಳಿನಲ್ಲೂ ಸಾವು ಬರಬಾರದು, ಭೂಮಿಯ ಮೇಲೂ ಆಕಾಶದಲ್ಲೂ ಮರಣ ಬರಬಾರದು, ಮನುಷ್ಯರಿಂದಲೂ ಆಯುಧಗಳಿಂದಲೂ ಸಾವು ಬರಬಾರದು, ಮನೆಯ ಒಳಗೂ ಸಾಯಬಾರದು, ಮನೆಯ ಹೊರಗೂ ಸಾಯಬಾರದು ಎಂದು ಬ್ರಹ್ಮನಿಂದ ವರ ಪಡೆದರು. ಈ ಎಲ್ಲ ನಿಯಮಗಳನ್ನು ಮೀರಿ ಭಗವಂತ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಭಕ್ತ ಪ್ರಹ್ಲಾದನನ್ನು ಹೇಗೆ ಕಾಪಾಡಿದನು ಎನ್ನುವ ಕಥಾಭಾಗವನ್ನು ನಮ್ಮ ಶಿಶುಮಂದಿರದ ಪುಟಾಣಿಗಳು ಈಗ ತಮ್ಮ ಎದುರು ಪ್ರದರ್ಶಿಸಲಿದ್ದಾರೆ. ನಮಗಿದ್ದ ವ್ಯವಸ್ಥೆಯಲ್ಲಿ ನಾವು ನಾಟಕವನ್ನು ಆಯೋಜಿಸುತ್ತೇವೆ. ಲಾಲಿ ಲಾಲಿ. ಕಿನ್ನರರೆಲ್ಲ ಗಡಗಡ ನಡುಗಿರೆ. ಇಂದ್ರ, ಅಗ್ನಿ, ವಾಯು, ವರುಣ ನಿನ್ನ ಸೇವೆಯ ಮಾಡಿರೆ. ದರ್ಪದಿಂದ ದಾನವ ರಾಜ್ಯವ ಕಂದ ನೀನಾಳು, ಕಂದ ನೀನಾಳು. ಹರಿಯೇ ವೈರಿ ದಾನವ ಕುಲಕ್ಕೆ ಮರೆಯದಿರು ಶಿಶುವೆ. ಹರಿಯೇ ವೈರಿ ದಾನವ ಕುಲಕ್ಕೆ ಮರೆಯದಿರು ಶಿಶುವೆ, ಮರೆಯದಿರು ಶಿಶುವೆ. ಲಾಲೆ ಲಾಲೆ ಸುಕುಮಾರ, ಲಾಲೆ ಮುದ್ದು ಬಂಗಾರ. ಲಾಲೆ ಲಾಲೆ ಸುಕುಮಾರ, ಲಾಲೆ ಮುದ್ದು ಬಂಗಾರ.
ಚೆಲುವೆ ನೀನು ನನ್ನ ಬಾಳಿಗೆ ಸೌಭಾಗ್ಯ ತಂದೆ, ಮಡದಿ ನಿನ್ನ ಕೈಯ ಹಿಡಿದು ಸಂತೋಷ ಕಂಡೆ. ನಿಮ್ಮ ಪ್ರೇಮದ ನುಡಿಗೆ ಸ್ವಾಮಿ ಎಂದೋ ನಾ ಸೋತೆ, ನಿಮ್ಮ ಪ್ರೀತಿಯ ಕಾಣಿಕೆ ಕಂಡು ಇಂದು ಬೆರಗಾದೆ, ಇಂದು ಬೆರಗಾದೆ, ಇಂದು ಬೆರಗಾದೆ. ಬಾರೆ ಬಾರೆ ಸುಕುಮಾರಿ, ಬಾರೆ ನನ್ನ ಬಂಗಾರಿ, ಬಾರೆ ಬಾರೆ ಸುಕುಮಾರಿ, ಬಾರೆ ನನ್ನ ಬಂಗಾರಿ. ಆ ದಾನವ ರಾಜ್ಯವ ಸಾಮ್ರಾಟನಾದ ನಾನು, ಹಿರಣ್ಯಕಶಿಪು ಎಂಬ ನಾಮಾಂಕಿತನಾದ ನಾನು ಇಂದು ಈ ದಾನವ ಸಾಮ್ರಾಜ್ಯವನ್ನು ಸುಭಿಕ್ಷವಾಗಿ ಮಾಡಿ ಸಂತೋಷ ಸಮೃದ್ಧಿನಿಂದ ರಾಜ್ಯವಾಳುತ್ತಿದ್ದೇನೆ. ಇವಳು ನನ್ನ ಅರ್ಧಾಂಗಿ ಕೈಯಾದು ಬ್ರಹ್ಮನಿಂದ ಹೊರಬಡಿದ ನನಗೆ ಯಾರ ಭಯವೂ ಇಲ್ಲ. ಇನ್ನು ನೀನು ನನಗೆ ಮುತ್ತಿನಂತ ಮಗುವನ್ನು ಕೊಟ್ಟು ಈ ದಾನವ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನು ಕೊಟ್ಟೆ. ನಿನ್ನ ಕೈ ಹಿಡಿದ ನಾನೇ ಧನ್ಯನು. ಸ್ವಾಮಿ, ಈಗ ನಮ್ಮ ಕುಮಾರನಿಗೆ 5 ವರ್ಷ. ಈಗ ಯೋಗರಾದ ಗುರುವಿನಿಂದ ವಿದ್ಯಾಭ್ಯಾಸ ಮಾಡಿಸುವ ಸಮಯ ಬಂತಲ್ಲವೇ? ಹೌದು ದೇವಿ. ನಮ್ಮ ದಾವಣಗೆರೆಯವರಾದ ಶುಕ್ರಾಚಾರ್ಯರನ್ನು ಕರೆಯಿಸಿ ಈಗಲೇ ನಮ್ಮ ರಾಜಕುಮಾರನಿಗೆ ವಿದ್ಯಾಭ್ಯಾಸ ಮಾಡಿಸುವ ವ್ಯವಸ್ಥೆ ಮಾಡಿಸುತ್ತೇನೆ. ಶುಕ್ರಾಚಾರ್ಯರೇ, ಇಂದು ಈ ಅರಮನೆಗೆ ಚಿತ್ತಾಯಿಸುತ್ತಿದ್ದಾರೆ. ನಮ್ಮ ಭಾಗ್ಯ, ತುಂಬಾ ಸಂತೋಷ. ಗುರುಗಳೇ, ನೀವು ಕ್ಷೇಮವೇ? ಚಕಚಕಗಳು ಸಾಂಗವಾಗಿ ನೆರವೇರುತ್ತಿವೆ. ತಾವು ಹೇಳಿ ಕಳಿಸಿದ್ದರೆ ನಾನೇ ನಿಮ್ಮಲ್ಲಿ ಬರುತ್ತಿದ್ದೆ. ತಾವು ಅರಮನೆಗೆ ಆಗಮಿಸಿದ್ದು ತುಂಬಾ ಸಂತೋಷ. ನಾನೇ ನಿಮ್ಮ ಆಶ್ರಮಕ್ಕೆ ಬರಬೇಕೆಂದು ಯೋಚಿಸಿದ್ದೆ. ಕಾರಣ ಕೇಳಬಹುದೇ ರಾಜ? ಸ್ವಾಮಿ, ನನ್ನ ಕುಮಾರ ಪ್ರಹ್ಲಾದನಿಗೆ ವಿದ್ಯಾಭ್ಯಾಸ ಮಾಡಿಸಬೇಕು. ಸಕಲ ಶಾಸ್ತ್ರ ಪರಿಚಿತನಾಗಬೇಕು. ಮುಂದೆ ಅವನೇ ಈ ರಾಜ್ಯದ ರಾಜನಾಗುವವನಲ್ಲವೇ? ನನ್ನ ಮಗುವನ್ನು ನಿಮಗೆ ಒಪ್ಪಿಸುತ್ತೇನೆ. ಶಿಷ್ಯನಾಗಿ ಸ್ವೀಕರಿಸಬೇಕು. ಆಯ್ತು ಮಹಾರಾಜ. ಗುರುಗಳ ಆಶ್ರಮ ಮಾಡಬೇಕಿತ್ತು. ಅವರಿಬ್ಬರು ಕೂತ್ಕೊಳ್ತಾರೆ. ಆಶ್ರಮ ಗುರುಗಳ ಆಶ್ರಮ. ಒಂದು ಎತ್ತು ಹೋಗೋದು.
ಪ್ರಜಾಪತಿ ಶಿವ ಸರ್ವರ ಪಾಲಕ ಹರಿದಾನ ಕುಲ ದೈವ ನೀನರನನ್ನು ಜ್ಞಾನಿಸು ಆ ಪರಶಿವನ ಕುರಿತು ನಿನಗೆ ಪಂಚಾಕ್ಷರಿ ಮಂತ್ರವನ್ನು ಎಲ್ಲಿ ನಾನು ಹೇಳಿದಂತೆ ಹೇಳಿ ಜ್ಞಾನ ಸಿಕ್ತಲ್ಲಿ ಕುಳಿತುಕೋ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಹರಿ ಸರ್ವವ್ಯಾಪಿ ಸರ್ವೋತ್ತಮ ಅಷ್ಟಾಕ್ಷರಿ ಮಂತ್ರವನ್ನು ಶಾಂತಂ ಪಾಪಂ ಹರಿಯ ನಾಮ ಹೇಳಬೇಡ ಮಗು. ನಿನ್ನ ತಂದೆ ವೈರಿ. ಹರಿ ಎಂದರೆ ನಿನ್ನ ತಂದೆಗೆ ಕೋಪ ಬರುತ್ತಾರೆ. ಅದಕ್ಕಾಗಿ ನೀನು ಅರಣ್ಯ ಜಪ ಮಾಡು. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಪ್ರಹ್ಲಾದ, ನಿನ್ನ ಅಸಾಮಾನ್ಯ ಅಡಿಪತ್ತನ್ನು ಕಲಿಸಲು ನನ್ನಿಂದಾಗದು. ನಿನ್ನ ತಂದೆಗೆ ಈಗಲೇ ಒಪ್ಪಿಸಿ ಬರುವೆ. ಆಗ್ಲಿಲ್ಲ ತಡಿ. ಆ ಪರದೆ ಎಳೆದ ಮೇಲೆ ನಿಂತ್ಕೊಡ್ಬೇಕು. ಕೈಯಾದು ಇದೇನು ಗುರುಗಳೇ, ನನ್ನ ಮಗ ಕಲಿಯಲು ಅಸತ್ನಾಗುತ್ತಿಲ್ಲವೇ? ನಿನ್ನ ಮಗ ಹರಿಭಕ್ತ. ಹೌದಾ? ಏನು ಮಾಡಿದ? ಹರನಾಮ ಏರುವೆಂದರೆ ಹರಿನಾಮನ್ನೇ ಇರುತ್ತಾನೆ. ನನ್ನ ಎಲ್ಲ ಪ್ರಯತ್ನ ವಿಫಲವಾಗಿ ಪುನಃ ನಿಮ್ಮ ಮಗನ್ನು ನಿಮಗೆ ಒಪ್ಪಿಸುತ್ತೇನೆ. ಹೋಗು. ಯಾವಾಗ ಬಂದೆ? ನಿನ್ನ ಮಗ ಏನು ಮಾಡಿದ್ದಾನೆ ಗೊತ್ತಾ? ಸದಾ ಕಾಲ ನನ್ನ ವೈರಿ ಹರಿಯನ್ನು ನೆನೆದು ಪೂಜಿಸುತ್ತೇನಂತೆ. ಅವನಿಗೆ ದಿನವೆಲ್ಲ ಹರಿಯ ನೆನೆಯುವುದರಲ್ಲೇ ಸಂತೋಷ ಅಂತೆ. ಹರನ ಪೂಜೆ ಮಾಡುವುದಿಲ್ಲವಂತೆ. ಅದಕ್ಕಾಗಿ ಗುರುಗಳು ಅವನನ್ನು ಒಪ್ಪಿಸಿ ಹೋದರು. ಇನ್ನು ಅವನನ್ನು ನಾನೇ ಸಂಸಾರಿಗೆ ತರುತ್ತೇನೆ. ಯಾರಲ್ಲೇ ಪ್ರಭು ಅಪ್ಪಣೆಯಾಗಲಿ. ಈ ದುಷ್ಟ ಬಾಲಕನನ್ನು ಕರೆದುಕೊಂಡು ಹೋಗಿ ಮದ ಗಜದ ಹತ್ತಿರ ಕರೆದುಕೊಂಡು ಹೋಗಿ ತುಳ್ಳಿಸಿರಿ. ದೊಡ್ಡ ದರೆಗಳಿಗೆ ನೂಕಿರಿ. ಕುದಿಯುವ ತೈಲ ಒಬ್ಬರಿಗೆ ಹಾಕಿ ಸಾಯಿಸಿರಿ.
ದೇವರಿಗೆ ಹಾಕಿದರೆ ಹರಿನಾಮ ಹೇಳುತ್ತಾ ಸಂತೋಷದಿಂದ ಎದ್ದು ಬಂದಿದೆ. ದೊಡ್ಡ ಕೆಳಗೆ ನೂಕಿದಳೆ ನಾಮ ಹೇಳುತ್ತಾ ಸಂತೋಷದಿಂದ ಮನೆಗೆ ಬಂದ್ಬಿಟ್ಟ. ನೀವು ಹೋಗಿ ಕಯಾದೋ ಮಹಾಪ್ರಭು, ನಿನ್ನ ಮಗನಿಗೆ ನೀನೆ ವಿಷವಿಕ್ಕಿ ಸಾಯಿಸಿ ಬಿಡು. ಮಗು ತೆಗೆದುಕೋ ಈ ಹಾಲ ವಿಷವನ್ನು. ಹೆತ್ತ ಮಗನಿಗೆ ಹಾಲ ವಿಷ ಕೊಟ್ಟ ನತದೃಷ್ಟ ತಾಯಿ ಈ ಪ್ರಪಂಚದಲ್ಲಿ ಜನಿಸಿರಲಾರಳು. ಕೊಡು ತಾಯಿ ಕೊಡು, ಅಮ್ಮ ಏನು ಕೊಟ್ಟರೋ ಅದು ಅಮೃತಕ್ಕೆ ಸಮ. ಓಂ ನಮೋ ನಾರಾಯಣಾಯ. ನೋಡಲಾರೆ ಇವನಿಗೆ ವಿಷವನ್ನು ಕೊಟ್ಟೆಯಾ? ಕೊಟ್ಟೆ, ಹಾಲ ವಿಷವನ್ನೇ ಕೊಟ್ಟೆ. ಹೆತ್ತ ಮಗನಿಗೆ ಹಾಲ ವಿಷ ಕೊಟ್ಟ ಪಾಪಿ ತಾಯಿ. ಎಲ್ಲಿದ್ದಾನೆ ನಿನ್ನರೆ? ಅಡಗಿಕೊಂಡು ನೋಡುತ್ತಾನೆ ಹೇಳಿ. ಧೈರ್ಯವಿದ್ದರೆ ನನ್ನೊಡನೆ ಹೋರಾಡಲಿ. ಕರಿ ನಿನ್ನ ಅರಿಯನ್ನು. ಎಲ್ಲ ಕಡೆಯಲ್ಲಿದ್ದಾನೆ ಭಗವಂತ. ಓಂ ನಮೋ ನಾರಾಯಣಾಯ. ಭೂಮಿ ಮೇಲೆ ಇದ್ದಾನಾ? ಇದ್ದಾನೆ. ಆಕಾಶದಲ್ಲಿದ್ದಾನಾ? ಇದ್ದಾನೆ. ಈ ಕಮಲದಲ್ಲಿದ್ದಾನಾ? 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 ಇದ್ದಾನೆ. ಜೈ ಶ್ರೀ ಹರಿ ಬಾ. ಹೊತ್ತಿನಲ್ಲಿ ಭೂಮಿಯ ಕೆಳಗೂ ಅಲ್ಲದ, ಆಕಾಶ ಮೇಲೂ ಅಲ್ಲದ, ನನ್ನ ಕಾಲ ಮೇಲೆ ನರನೂ ಅಲ್ಲದ, ಪ್ರಾಣಿಯೂ ಅಲ್ಲದ ಉಗ್ರ ನರಸಿಂಹನಾಗಿ ಮನೆಯ ಒಳಗೂ ಅಲ್ಲದ, ಮನೆಯ ಹೊರಗೂ ಅಲ್ಲದ ಹೊಸ್ತಿಲಿನಲ್ಲಿ ನನ್ನ ನಖದಿಂದಲೇ ನಿನ್ನ ಕರುಳನ್ನು ಬಗೆದು ಕೊರಳಿಗೆ ಮಾಲೆ ಹಾಕಿ ಉಗ್ರ ನರಸಿಂಹನಾಗುತ್ತೇನೆ. ನಿನ್ನ ಮಹಿಮೆ ಪಾಡಿ ಕೊಂಡಾಡುವ ಶಕ್ತಿ ಬಾಲಕನಿಗೆಲ್ಲುಂಟು ನೀಲವರ್ಣ. ಘೋರ ರೂಪವ ಕೊನೆ ಮಾಡಿ ಆ ನಿನ್ನ ದಿವ್ಯ ಮಂಗಳ ರೂಪ ತೋರಿ ಹರಸನ್ನ ಹರಸನ್ನ. ನಮೋ ನಮೋ ನರಸಿಂಹ. ಕರುಣೆ ತೋರೋ ನರಸಿಂಹ. ಕರುಣೆ ತೋರೋ ನರಸಿಂಹ. ಅಭಯ ನೀಡೋ ನರಸಿಂಹ. ಅಭಯ ನೀಡೋ ನರಸಿಂಹ. ಶಾಂತನಾಗೋ ನರಸಿಂಹ. ಶಾಂತನಾಗೋ ನರಸಿಂಹ. ನಮೋ ನಮೋ ನರಸಿಂಹ. ಕರುಣೆ ತೋರೋ ನರಸಿಂಹ. ನಮೋ ನಮೋ ನರಸಿಂಹ. ನಿನ್ನ ಎದುರಿಸಿ
ಉಂಟೆ ನಿನ್ನ ಮಹಿಮೆಯ ಅರಿತವರುಂಟೆ ರೋಷವ ಭೀಕರ ರೂಪವ ನಿನ್ನ ರೋಷವ ಭೀಕರ ರೂಪವ ನೋಡುವ ಸಾಹಸ ನನ್ನಲ್ಲಿ ಉಂಟೆ ನೋಡುವ ಸಾಹಸ ನನ್ನಲ್ಲಿ ಉಂಟೆ ನಮೋ ನಮೋ ನರಸಿಂಹ ಕರುಣೆ ತೋರೋ ನರಸಿಂಹ ನಮೋ ನಮೋ ನರಸಿಂಹ. ಓದುತ್ತಾರೋ ಕೇಳುತ್ತಾರೋ ಅವರಿಗೆ ಭೂತಬಾಧೆ ಪ್ರೇತಬಾಧೆ ಶಾಕಿನಿ ಡಾಕಿನಿ ಬಾಧೆಗಳು ದೂರವಾಗಿ ಶ್ರೇಯಸ್ಸು ಲಭಿಸುತ್ತದೆ. ಇದು ಭಗವಂತನ ಅನುಗ್ರಹ. ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು. ಅಂಚೋರ ಇಂಚೋರ ಇಂಕಲ ಇದೆ ಅಲ್ಲ ಸಾಫಿ ಬಿಡಿದು ಶಿಶು ಮಂದಿರದ ಎಲ್ಲ ಪುಟಾಣಿಗಳಿಗೆ ಧನ್ಯವಾದಗಳು. ಇದೀಗ ಮಿಮಿಕ್ರಿಯ ಮೂಲಕ ಎಲ್ಲರನ್ನು ಮೋಡಿ ಮಾಡಲು ಬರಲಿದ್ದಾರೆ 6ನೇ ತರಗತಿಯ ಶ್ರವಂತ್ ಇವರನ್ನು ಚಪ್ಪಾಳೆಯ ಮೂಲಕ ಸ್ವಾಗತಿಸಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರವಂತ್. ನಾನಿವತ್ತು ಮಿಮಿಕ್ರಿ ಮಾಡಲು ಬಂದಿದ್ದೇನೆ. ನನಗೆ ಶಾಲೆಗೆ ರಜೆ ಇದ್ದ ಕಾರಣ ನಾನು ಅಜ್ಜಿ ಮನೆಗೆ ತೆರೆದಿದ್ದೆ. ಅಲ್ಲಿಗೆ ತಲುಪಿದ ನಂತರ ಅಲ್ಲಿದ್ದ ನಾಯು ನನ್ನನ್ನು ನೋಡಿ ಈ ರೀತಿ ಬಗೆಯಿತು. ಎಂದು ಬಗೆಯಿತು. ನಂತರ ನಾನು ಮನೆಯ ಒಳಗೆ ಹೋದಾಗ ಬೆಕ್ಕು ಮ್ಯಾವ್ 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 ಎಂದು ಕೂಗಿತು. ಸ್ವಲ್ಪ ಹೊತ್ತಿನ ನಂತರ ನಾನು ಮನೆಯ ಹೊರಗೆ ಬರುತ್ತಿರುವಾಗ ಕೋಳಿಯು ಎಂದು ಕೂಗಿತು. ನಂತರ ನಾನು ಗೆಳೆಯರಿಗೆ ಕಾಡು ಸುತ್ತಲು ಹೋಗುವಾಗ ನಾವಿಲು ಎಂದು ಕೂಗಿತು. ಸ್ವಲ್ಪ ಹೊತ್ತಿನ ನಂತರ ಗೆಳೆಯರಿಗೆ ಸುತ್ತಾಡುತ್ತಿರುವಾಗ ಹಾವು ಎಂದು ಬುಸು ಕೊಟ್ಟಿದಾಗ ನಾವು ಅಲ್ಲಿಂದ ಓಡಿ ಹೋದ್ವಿ. ಸಂಜೆಯ ಸಮಯದಾಗ ನಾವು ಮನೆಗೆ ಬರುತ್ತಿರುವಾಗ ಕೋಗಿಲೆಯು
ಬಸ್ ಸ್ಟ್ಯಾಂಡ್ ಹತ್ತಿರ ಹೋಗುವಾಗ ಬೈಕು ಈ ರೀತಿ ಹೋಯಿತು. ಎಂದು ಹೋಯಿತು. ನಂತರ ನಾನು ಮನೆಗೆ ತಲುಪಿದಾಗ ನಾನು ನೋಡಿದ ಪ್ರಾಣಿ ಇತ್ತು, ಕತ್ತೆ. ಅದು ಈ ರೀತಿ ಹೋಗಿತ್ತು, ಎಂದು ಕೂಗಿತು. ನಂತರ ನಾನು ಮನೆಗೆ ತಲುಪಿದಾಗ ನಾಯಿ ಮರಿ ನನ್ನನ್ನು ನೋಡಿ ಈ ರೀತಿ ಹೋಗಿತ್ತು, ಎಂದು ಹೋಗಲಿತ್ತು. Halchik. ತಮ್ಮ ಧ್ವನಿಯಿಂದ ನಮ್ಮನ್ನೆಲ್ಲರನ್ನು ಮನೋರಂಜಿಸದ ತಮಗೂ ಧನ್ಯವಾದಗಳು. ನಾನು ನನ್ನದೇ, ನನ್ನಿಂದಲೇ ಎಲ್ಲವೂ ಎಂಬ ಭಾವನೆ ಮನುಷ್ಯನಲ್ಲಿ ಅಡಕವಾಗಿದ್ದರೂ ಕೆಲವೊಂದು ನೀತಿ ಪಾಠಗಳಿಂದ ಮನುಷ್ಯನ ಪರಿವರ್ತನೆಯಾಗುವುದರಲ್ಲಿ ಸಂಶಯವಿಲ್ಲ. ಅಂತಹ ಹಲವಾರು ಘಟನೆಗಳಲ್ಲಿ ಹಿಂದಿನ ಕಾಲದಲ್ಲಿನ ಗ್ರಾಮೀಣ ಜೀವನದ ಅಜ್ಜಿಯ ಕತೆ ಎಲ್ಲರಿಗೂ ತಿಳಿದೇ ಇದೆ. ಆ ಘಟನೆಯನ್ನು ನಮ್ಮ ಶಿಶುಮಂದಿರದ ಪುಟಾಣಿಗಳು ನೃತ್ಯ ಮೂಲಕ ಅಭಿನಯಿಸುವ ಬಗೆಯನ್ನು ನೋಡೋಣ ಇದೀಗ ನಿಮ್ಮ ಮುಂದೆ.
ಕಥಾನೃತ್ಯವನ್ನು ಮಾಡಿದ ಶಿಶುಮಂದಿರದ ಪುಟಾಣಿಗಳಿಗೆ ಧನ್ಯವಾದಗಳು. ಜೈ ಹನುಮಾನ ಜ್ಞಾನಗುಣ ಸಾಗರ, ಜೈ ಕಪೀಶ ತುಮ್ ಲೋಕ ಉಜಾಗರ, ರಾಮದೂತ ಅತುಲಿತ ಬಲದ, ಅಂಜನಿ ಪುತ್ರ ಪವನ ಸುತ ನಾಮ. ಹಿಂದೂ ದೇವರಲ್ಲಿ ಒಬ್ಬರಾದ ಹನುಮಂತನನ್ನು ಯಾರು ತಾನೇ ಕೈ ಮುಗಿದು ಪೂಜಿಸುವುದಿಲ್ಲ. ವಾಯುಪುತ್ರ ಕಪಿವೀರನೆಂದು ಕರೆಯಲ್ಪಡುವ ಅಂಜನಾದೇವಿಯ ಮಗನಾದ ಹನುಮಂತನನ್ನು ಹಲವು ರೀತಿಯ ಹೆಸರುಗಳಲ್ಲಿ ಕರೆಯಲಾಗುತ್ತದೆ. ರಾಮನ ಭಕ್ತನಾದ ಹನುಮಂತನ ಹಾಡಿಗೆ ನೃತ್ಯ ಮಾಡಲಿದ್ದಾರೆ 3ನೇ ತರಗತಿಯ ವಿದ್ಯಾರ್ಥಿಗಳು. ಇವರನ್ನ ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಮುನಿವರ ಆರತಿ ಉತಾರೆ. ಜಯ 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 ಹನುಮ ಉಚಾರೆ. ಲಂಕಾಚಾರಿ असुर संहारे, जो हनुमान की आरती पावे, बसी वैकुंठ परम पद पावे. श्री आंजनेयं प्रसन्नांजनेयं श्रीरामदूतं महाकाय वीरं. ಪ್ರಳಯವೇ ನಡೆಯಲಿ ಆಂಜನೇಯ, ಅಸುರರ ಎದುರಿಸು ಆಂಜನೇಯ, ಗಗನ ವಿಚರುಗಲಿ ಆಂಜನೇಯ, ಗಡಗಡ ನಡುಗಿಸು ಆಂಜನೇಯ. ಧರ್ಮ ಉಳಿಸೋ, ಸತ್ಯ ಮೆರೆಸೋ, ವಜ್ರದೇಹಿ ಬಾರೋ. ಜೈ 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 ಬಜರಂಗಿ ಜೈ ಹನುಮಲ ಲಾಠಿ. ಜೈ 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 ಬಜರಂಗಿ ತಲನ ರಘುನಾಥ ಕಲಾಕಿ. ಜೈ 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 ಬಜರಂಗಿ ಯಲಿ ಬುದ್ಧ ಮಹಾಬಲದಾಯಿ. ಜೈ 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 ಬಜರಂಗಿ ಸಂತನಕ್ಕೆ ಪ್ರಭು ಸದಾ ಸಹಾಯಿ. ಬಂ ಬಂ ಬೋಲೋ ಬೋಲೋ ರೇ ವಾಯುಪುತ್ರ ಬೋಲೋ ರೇ, ಬಂ ಬಂ ಬೋಲೋ ಬೋಲೋ ರೇ ಬೋಲೋ ರೇ ರಾಮದೇವ್. ಬಂ ಬಂ ಬೋಲೋ ಬೋಲೋ ರೇ ವಾಯುಪುತ್ರ ಬೋಲೋ ರೇ, ಬಂ ಬಂ ಬೋಲೋ ಬೋಲೋ ರೇ ಬೋಲೋ ರೇ ರಾಮದೇವ್. ದೀನಬಂಧವ ವಿಶ್ವಹರಯ ಪವನ ತೇಜ ಧೀರ ನಮಃ, ಶಕ್ತಿ ಸಹಿತ ಲೋಕ ರಹಿತ ಪ್ರಳಯ ನೇತ್ರ ವೀರ ನಮಃ. ದೀನಬಂಧವ ವಿಶ್ವಹರಯ ಪವನ ತೇಜ ಧೀರ ನಮಃ, ಶಕ್ತಿ ಸಹಿತ ಲೋಕ ರಹಿತ ಪ್ರಳಯ ನೇತ್ರ ವೀರ ನಮಃ. ಕೈ ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ. ತೋಳ್ಬಲ ಕೊಡು ಬೆಂಬಲ ಕೊಡು ಕಲಿಗಳ ಕಲಿ ಆಂಜನೇಯ. ಪಾಹಿ ಪಾಹಿ ಹನುಮ, ಧನ್ಯ ನಿನ್ನ ಕಂಡ ಜನುಮ. ಕನ್ನಡ ಕುಲ ಕೀರ್ತಿಯ ಸಿರಿ ನಿನ್ನದು ಶರವೇಗದ ಗುರಿ ಬಾರೋ ಜಗದೋದ್ಧಾರ. ಕೈ ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ. चाल देखो, आंखों की मचाल देखो, करे ये धमाल देखो, और दिल को तुम संभाल
देखो, अरे राम जी की चाल देखो, आंखों की मजाल देखो, करे ये धमाल देखो, अरे दिल को तुम संभाल देखो, अरे चाल देखो ढाल देखो, रगों में उबाल देखो, देखो 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 देखो। रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ, ಹಾಡೋ ಹಾಡೋ ಜಯಕಾರ. ಜೈ ಶ್ರೀರಾಮ ರಾಮ 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 ರಾಮ, ಜೈ ಶ್ರೀರಾಮ ರಾಮ 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 ರಾಮ, ಜೈ ಶ್ರೀರಾಮ ರಾಮ 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 ರಾಮ, ಜೈ ಶ್ರೀರಾಮ ರಾಮ 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 ರಾಮ. ವಜ್ರಾಯುಧಂ ಮದಮರ್ದನ ಬಂ 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 ಭುವನ ಗಾತ್ರ ಜ್ವಲನ ನೇತ್ರ ಗಾನ ಪಾತ್ರ ಘನವನ ಧೀರ, ದಹನ ಗೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಶೂರ. ಓಂಕಾರ ಕ್ರೀಂಕಾರ ಬೀಜಾಕ್ಷರಾಯ ನೀ ಬಂದರೆ ಕಂಟಕ ಭಂಗಮಾಯ, ಆಕಾಶದಿ ಹಾರಿದ ಮುತ್ತುರಾಯ, ಕಾಲಾಂತಕ ತನ್ಮಯ ಚಿನ್ಮಯ. ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ, ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ. ಕಾಯೋ ದೊರೆಯೇ ನಿನಗೆ ಎಲ್ಲಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗು,
ಘೋಷ. ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ. ರೇ 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 ಭಜರಂಗಿ. ರೇ 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 ಪುಣ್ಯಾತ್ಮನು ನೀ ನಿಜವಾಗಿ. ರೇ 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 ಭಜರಂಗಿ. ರೇ 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 ಶಿವನೇ ಸೋಲುವ ಶಿರವಾಗಿ. ಅಲ್ಚಿ ಬಜರಂಗಿಯನ್ನು ಕೊಂಡಾಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ಜಾನಪದ ಸಂಸ್ಕೃತಿಯಲ್ಲಿ ಮಲೆ ಮಾದೇಶ್ವರನನ್ನು ಕೊಂಡಾಡೋ ಪದಗಳೇ ಈ ಕಂಸಾಳೆ ಪದಗಳು. ಈ ಕಂಸಾಳೆ ಪದಗಳಿಗೆ ಲಯಬದ್ಧವಾಗಿ ಹೆಜ್ಜೆ ಹಾಕುವುದೇ ಕಂಸಾಳೆ ನೃತ್ಯ. ಇಂತಹ ಒಂದು ಅದ್ಭುತವಾದ ಕಂಸಾಳೆ ನೃತ್ಯವನ್ನು ನೋಡೋಣ ಬನ್ನಿ. ನಮ್ಮ 5ನೇ ತರಗತಿ ವಿದ್ಯಾರ್ಥಿಗಳಿಂದ ಆನುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮಪ್ಪಾಜಿ ಮುದ್ದು ಮಾದೇವನ ಪಾದಕ್ಕೊಂದ್ಸಲ ಉಗ ನೀ ಉಗ ಮಾತ್ಮಲ್ಲಯ್ಯ. ಮುಂಗೊಂಡಾಗ ಮಾದೇವನವರು
ಕರವೆತ್ತಿ ತುಂಡು ಮಾದೇವನ ಕೈಯುತ್ತಾವೆ ನೋಡಿ. ಅಯ್ಯ ಮುಂಗೊಂಡಾದ ದೇವನ ಸುಂದರವೋ, ದೇವನ ಸುಂದರವೋ, ಗದ್ದಿಗೆ ಮ್ಯಾಗಳ ಮುತ್ತು ದೇವನ ಹೆಪ್ಪುಲಿ ಶೃಂಗಾರವೋ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಅಯ್ಯ ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಎಲ್ಲ ರೂಪವು ತಾನಂತೆ, ಶಿವ ಎಲ್ಲೆಲ್ಲಿಯೂ ತಾನಿಹನಂತೆ. ಅಲ್ಲಲ್ಲ ಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ. ಕಣ್ಣಿಲ್ಲದವರಿಗೆ ಕಣ್ಣಂತೆ, ಶಿವ ಕಣ್ಣಿಗೆ ಕಣ್ಣಾಗಿಹನಂತೆ. ಎಲ್ಲರ ಜೀವದಿ ಮಾದಪ್ಪ ಬಣ್ಣ ಬಣ್ಣವಾಗಿಹನಂತೆ. ಎಲ್ಲರ ಜೀವದಿ ಮಾದಪ್ಪ ಬಣ್ಣ ಬಣ್ಣವಾಗಿಹನಂತೆ. ಅಯ್ಯ ಮುಂಗೊಂಡಾದ ಅಯ್ಯನ ಸುಂದರವೋ, ಮಾದಯ್ಯನ ಸುಂದರವೋ, ಗದ್ದಿಗೆ ಮ್ಯಾಗಲ ಮುದ್ದು ಮಾದೇವನ ಹೆಪ್ಪುಲಿ ಸುಂದರವೋ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಅಯ್ಯ ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಸ್ವಾಮಿ ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಅಯ್ಯ ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಹಾಲು ಕಂಸಾಳೆ ನೃತ್ಯ ಮಾಡಿದವರಿಗೆ, ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಬಂಗಾರದ ಕಂಗೊಲ್ಲ ಕಂದಿನ ಈ ತುಳುನಾಡದ ಜನಕ್ಲೆಗ್ ಪರ ತೆರಿ ಪರ ಪೊಗ್ಗುದ ಪೆರ್ಮೇಡು ಆಚರಣೆ ಆರಾಧನೆದ ಐಸಿರೋಡು ಅಂಕದ ಕಲೊಟ್ಟು ತಂಕ ಬಿಡ್ದಾವಳೇಡು ಕಂಡದಾಂತಿ ನಿಯತ್ತಿಗು ತುಳುವೆರೆಂಕುಲು ಪಂಡದು ಲೆತ್ತು ಕೊಂಡಾಡದು ಮೆರೆಯನ್ನ ಬಗೆಟ್ಟು ಮಾಮಲ್ಲ ಸಮಾಧಾರಿಕೆ ಮಾಮಲ್ಲ ಗೆಳ್ಮೆ ಅಳಿ ದಾಂತಿನ ತಲ್ಮನೆ ಅರ್ಸಂದ ತೆಲಿಕೆ ಮೈ ಇರ್ಮೆನದ ನಲಿಕೆ ಬೇಲೆ ಕಜ್ಜಾದು ಬೆಗರು ದೈವ ಪಾರಿದಿನ ಮದಿಪು ಏಸಗೊಬ್ಬಾದು ಅಜನೆ ಇಂಚಿತ್ತಿನ ಏಸಗೊಬ್ಬಾದು ಅಜನೆ ಇಂಚಿತ್ತಿನ ಏಸಗೊಬ್ಬಾದು ಅಜನೆ ಇಂಚಿತ್ತಿನ ಸೊತ್ತು ಸುವಸ್ತಲಿನ ದಿಂಜಾದು ಆಜಂದಿ ಮಾಜಂದಿ ಕುಂದಂದಿ ಪಂದಂದಿ ಎರ್ಕಂದಿ ಸುರ್ಕಂದಿ ಮುರ್ಕಂದಿ ಉರ್ಕಂದಿ ಬಚ್ಚಂದಿ ಬಾಡಂದಿ ದಿಚ್ಚು ತುಮಿಲಾದು ತುಳುವಪ್ಪೆ ಮಡ್ಡೆಲೆ ಬಲೆ ತುಳುವ ಬಂದುಲೆ ತುಳುವಪ್ಪೆ ಮಡ್ಡೆಲೆ ಕೇನು ಮಾನೋಡು ತಾಟಿ ತಾಯಿ ಗೊಬ್ಬುನ ಮೇವೆಂದ ಕುರ್ಲಲಕ. ಒಂದು ತುಳುವಪ್ಪೆನ ಭೂಮಿಯೇ ತುಳು ಕಣಿಕದ ಮಣ್ಣೆಯೇ
ಬರಿಟ್ ಗಾಳ ಪಾಠಗಡೆನ್ನ ನಡೆನ್ನ ಡೆನ್ನ ನಡೆನ್ನ ಪಚ್ಚೆ ಪಚ್ಚೆದ ತುತ್ತೈ ತೊಡು ಏ ತೈಸಿರ ತುಜು ಬಲು ಪಚ್ಚೆ ಪಚ್ಚೆದ ಮೆತ್ತಡೆನೆ ಪಚ್ಚೆ ದೀವತ್ತು ಬರುವಲು ಮುಲೈಲೆತ್ತದ ಮಟ್ಟೆಲು ದಿಂಜಗ ನಮ್ಮ ತುಳುವ ಪೇಟು ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನ ತುಲೇ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ಕಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬರ್ತಿನ ಪೊರ್ಲುನ ತುಲೇ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ಕಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಪಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಹೆಸರ್ದ ಕಂಡೋಡು ನೇಜಿ ನಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೋರಿದ ಕಟ್ಟೋಡು ಕೋರಿಲಾಗಿನ ಗಡೆನ್ನ ನಡೆನ್ನ ಡೆನ್ನ ನಡೆನ್ನ ಕಮಲದ ಕರೆಟು ಏರು ಗುಡ್ಡ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಆಟದ ಮೈದಾನೋಡು ಸಂಡೆ ಶಬ್ದಾಲಕ್ಕೆ ನಂದುಂಡು ಯಕ್ಷಗಾನದ ತೂವರೆನೆ ಜನ ಜಾತ್ರೆನೆ ಸೇರೊಂದುಂಡು ಅಚ್ಚಿ ಪಂಪಿನ ಕಥೆಗೆ ನೊಂದು ಸಂತಾನಿ ಪಲ್ತರಿ ತಿಂಚಿನ ನೆನ್ಪು ತುಳುವಪ್ಪೆ ಬರ್ತಿನ ಪೊರ್ಲುನ ತುಲೇ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ಕುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬರ್ತಿನ ಪೊರ್ಲುನ ತುಲೇ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ಕುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಭೈರ ದೇವಿರೆನ ಕಾರ್ಣಿಕದ ಮಣ್ಣಗೆ ಹಿರಿಯ ಕುಲು ನಂಬುದಿನ ಸಾರ ಮಾಣಿ ಸತ್ಯಲುಗೆ ತುಳು ಭಾಷೆನು ಬೋರಿಪುಗ ತುಳುವ ಸೀಮೆ ಸುಗಿಪುಗ ಕಡಲ ರಾಜ್ಯದಂಚಿಗ ತುಳು ಭಾಷೆನ ಪಸರಗ ಶುರಾಮ ದೇವಿರ ಉಂಡು ಮಂತಿನ ತುಳು ನಡು ಮುಲು ಜನ್ಮ ಪಡೆದಿನ ನಮ್ಮ ಭಾಗ್ಯದ ಬೂಡು ಎತ್ತು ಪಂಡಲ ಮುಗಿಯಂಗಪ್ಪೆ ಹಿರೆನ ಪೊರ್ಲನು ಕೂಗರ್ಯರಪ್ಪ ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲನು ತುಲೇ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ಕುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬರ್ತಿನ ಪೊರ್ಲನು ತುಲೇ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ಕುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಬಲ್ಲದ ಮಲ್ಲೆರ್ಲಿನ ಯಜಮಾನರನ್ನ ಗುಲ್ದಯದಿದ್ದು ಗಮನಿಸೋಡನ್ನ ಬಲ್ಲದ ಮಲ್ಲೆರ್ಲಿನ ಸುರೂತ್ತ ಸಾಲಿ ಇರುವಲ್ಪಾಡಿನ ಭಾರತದೇವನ ನಾಗಮಲ ವಿಜಯನಗರ ಕಾಂತರು ಅಲ್ಲೇ ಗುರ್ತಿರಿಯೇ ಬಲ್ಲು ಕಾಯಿ ಪುಲ್ಲಂಬೆ ಮಂಜಟಿ ಮುಟ್ಟ ಗಿಡ ಪುಲ್ಲಂಬೆ ಕೆಸರದ ಕಂಡೊಡು ಬೇನೆನು ಮದ ಪುಲ್ಲಂಬೆ ಕೊಮ್ಮುದರ ಬ್ಯಾಂಡ್ ದರ ಬೋಲರಿಗೆ ಚೈಟರಗೆ ಬುಡ್ಪುನ ಬೋರ್ತಾಂಡ್ ಬೊಟ್ಟುಲೆಗೆ ಉರಿ ಪುಲ್ಲೆಗೆ ಒರಿ ಪುಲ್ಲೆ ಕಂಬುಳ್ಳನು ಒರಿ ಪುಲ್ಲೆ ಗಿಡ ಪುಲ್ಲೆ ಎರುಕುಲ್ಲೆನೆ ಗಿಡ ಪುಲ್ಲೆ ಒರಿ ಪುಲ್ಲೆ ಕಂಬುಳ್ಳನು ಒರಿ ಪುಲ್ಲೆ ಗಿಡ ಪುಲ್ಲೆ ಎರುಕುಲ್ಲೆನೆ ಗಿಡ ಪುಲ್ಲೆ ತುಳುನಾಡ ಕಂಬುಲ ಬಲ್ಲು ಕಾಯಿ ಪುಲ್ಲಂಬೆ ಮಂಜಟಿ ಮುಟ್ಟ ಗಿಡ ಪುಲ್ಲಂಬೆ ಕೆಸರದ ಕಂಡದು ಬೇನೆನು ಮದ ಪುಲ್ಲಂಬೆ ಕೊಮ್ಮುದರ ಬ್ಯಾಂಡ್ ದರ ಬೋಲರಿಗೆ ಚೈದರಗೆ ಬುಡ್ಪುನ ಬೋರ್ತಾಂಡ್ ಬೊಟ್ಟುಲೆಗೆ ಉರಿ ಪುಲ್ಲೆಗೆ
ಬಾರಿ ಪೊರ್ಲುಯೇ ಜಾತ್ರನಾಗ ಮಂಡಲ ಬಾರಿ ಗೌಜಿಯೇ ಅಲ್ಲಾಲಿ ತಂಬಿಲಗು ಕುಟುಂಬ ಸೇರುವ ನಂಬಿ ದೈವ ಶಕ್ತಿಲಗು ತಾರೆ ತಕ್ಕವಾ ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಟಕ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಟಕ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಟಕ ಬಾಲೆಲೆಂಕುಲು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇದೀಗ 2 ಮತ್ತು 3ನೇ ತರಗತಿಯ ವಿದ್ಯಾರ್ಥಿಗಳಿಂದ ಭರತನಾಟ್ಯ. ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನದು. ಹರಿಯುವ ನೀರ ಕಣ ತೇಲಗುವ ಬಾನಂಗಣ ಹಸಿರಾಗಿಹ ಮಣ್ಣ ಕಣ ಹಾರಾಡುವ ಹಕ್ಕಿಗಣ ಹರಿಯುವ ನೀರ ಕಣ ತೇಲಗುವ ಬಾನಂಗಣ ಹಸಿರಾಗಿಹ ಮಣ್ಣ ಕಣ ಹಾರಾಡುವ ಹಕ್ಕಿಗಣ ಹೊಳೆ ಹೊಳೆಯುವ ಚುಕ್ಕಿಗಣ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು. ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರತಂತ್ರ ಆವಾಸ ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರತಂತ್ರ ಆವಾಸ ಕಿಡಿಯ ಮೊರೆತ ಮೇಘದೂತ ಕರುಣ ಕೊರವ ಕುರುಕ್ಷೇತ್ರ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು.
ಚಿಕ್ ಹಾಲು ಹಾಲು. ಆಹಾ, ಎಷ್ಟು ಚಂದವಾಗಿದೆ ಅಲ್ಲ ನಮ್ಮ ಮಕ್ಕಳ ಡ್ಯಾನ್ಸ್. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಚಿಗುರಿದೆ ರೈತನ ಕನಸು, ಪರಸಿದೆ ಎಲ್ಲರ ಮನಸ್ಸು, ಮೂಡಿದೆ ಹೊಸ ಹುಮ್ಮಸ್ಸು, ಮನೆ ಮಾತಾಗಿದೆ ನಮ್ಮೆಲ್ಲರ ಶ್ರೇಯಸ್ಸು ಎಂದು ಹೇಳುತ್ತಾ ಇದೀಗ 4ನೇ ತರಗತಿಯ ವಿದ್ಯಾರ್ಥಿನಿಯರಿಂದ ರೈತನ ಉಸಿರ ಹೋರಾಟಕ್ಕಾಗಿ ಸಿಕ್ಕ ಫಲದ ಸೊಗಡನ್ನು ತೋರಿಸುವ ನೃತ್ಯ ನಿಮ್ಮ ಮುಂದೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ವಿದ್ಯಾರ್ಥಿನಿಯರನ್ನು. ಶ್ರೀಮಂಡಾಲ ಸಿಂಗಾರಾದ ತೋಜಡು ಈ ಲಾಡೇಳ ಜಾಲ ಪುಲಿ ಒಚ್ಚಡು ಬಲಿ 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 ಬಲಿಯೇ ಸ್ವಾಮಿಗೆ ಆರತಿ, ಭೂಮಿಗೆ ಕೀರುತಿ. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿಯಕ್ಕಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಕೇಳದ ಎಲ್ಲವ ನೀಡುವ ದೇವತೆ ಈ ಧರಣಿ ಸಾವಿರ ಜನ್ಮಗಳಾದರೂ ತೀರದು ತಾಯಿಗೆ ನಾವು ಋಣಿ. ಎಲ್ಲ ಜೀವಕ್ಕೂ ಅನ್ನವ ನೀಯುವ ಸಂತಸದ ಚಿಲುಮೆ ಪಾಪವನಿಗೆ ಸಂತೈಸುವುದು ಕಾಣಿಸದ ಒಲುಮೆ. ಧ್ಯಾನ ದುಡಿಮೆಯಲ್ಲಿರಲು ಧಾನ್ಯದ ಹೊನಲು ಧನ್ಯ ದುಡಿಯುವ ಜೀವವೆಲ್ಲರೂ ನಾಡಿಗೆ ಓಹೋ ಭೂಮಿಗೆ ಆರತಿ. ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಬೇಸಾಯಗಾರ ಮನೆಗೆ ತೋರಣ ಬಂಗಾರದ ಕದಿರು ಬಲಿದಾಳು ಧಾನ್ಯ ಲಕ್ಷ್ಮೀ ಭೂಮಿ ತುಂಬ ರತ್ನದ ಪೈರು ನೇಗಿಲು 100 ನೋಗ 100 ಹೂಡ್ಬಿಟ್ಟೆತ್ತು 500 ಬ್ರಹ್ಮ ವಿಷ್ಣು ಶಿವರ ಪ್ರಿಯ ಮಡದಿರು ಭೂಮಿಗೆ ಬಂದರು.
ದಿವಸ ಅಂಗಳ ಧವಸ ಧಾನ್ಯದ ಬೆಳಕಾಯ್ತು. ಹೋ ಧಾನ್ಯದ ಲಕ್ಷ್ಮಿಯು ಬರುತ್ತಿಹ ಬಾಗಿಲ ತೋರಣ ಚೆಲುವಾಯ್ತು. ಪ್ರೀತಿ ನಗುವಿನ ಕಲೆಯು ಎಲ್ಲ ಮೊಗಮೊಗದಿ ಅನ್ನಪೂರ್ಣೆಯು ಭಾಗ್ಯ ತಂದಳು ನಾಡಿಗೆ ಓ ಭೂಮಿಗೆ. ಬಂಗಾರ ತೆನೆ ತೆನೆಯೆಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ಹೋ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಓಹೋ ಭೂಮಿಗೆ. ಬಂಗಾರದ ತೆನೆ ತೆನೆ ನೃತ್ಯದ ಮೂಲಕ ಪ್ರದರ್ಶಿಸಿದ 4ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ನಮ್ಮ ಪುರಾತನ ಪರಂಪರೆ ಯೋಗ. ಇಂಥ ಯೋಗವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದ ಕೀರ್ತಿ ನಮ್ಮ ದೇಶದ್ದು. ಇಂಥ ಯೋಗವನ್ನು ನಮ್ಮ ಶಾಲೆಯಲ್ಲಿ ಪಠ್ಯೇತರ ವಿಷಯವಾಗಿ ಅಭ್ಯಾಸಿಸುತ್ತಿದ್ದೇವೆ. ಇಂಥ ಯೋಗಕ್ಕೆ ಮೆರುಗು ನೀಡುವ ಯೋಗ ಡ್ಯಾನ್ಸ್ ಮತ್ತು ಕ್ರೀಡೆಯ ಒಂದು ಭಾಗವಾದ ಡಂಬಲ್ಸ್ ಪ್ರದರ್ಶನವನ್ನು ನೀಡಲು ಬರುತ್ತಿದ್ದಾರೆ ನಮ್ಮ 6ನೇ ತರಗತಿಯ ವಿದ್ಯಾರ್ಥಿಗಳು. ಅವರನ್ನು ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. जैसा कोई नहीं है, 80 नहीं 100 दिन दुनिया घुमा है, नहीं कहे तेरे जैसा कोई नहीं। मैं गाया जहाँ भी बस तेरी याद थी, जो मेरे साथ थी, मुझको तड़पाती रुलाती, सबसे प्यारी तेरी सूरत, प्यार है बस तेरा प्यार ही। माँ तुझे सलाम, माँ तुझे सलाम, अम्मा तुझे सलाम।
ಒಂದೇ ಧನ್ಯವಾದಗಳು. ಇದೀಗ ಶಿಶು ಮಂದಿರದ ಮಕ್ಕಳಿಂದ ತೊಂಡೆಕಾಯಿ ಬೆಂಡೆಕಾಯಿ ನೃತ್ಯ. ಹಲ್ಚಿ ಧ್ರುವಿತ್ ಅನ್ನುವ ಮಗು ಬರಬೇಕು ಡಾನ್ಸಿಗೆ. ಲವ ತರಗತಿದು. ಈ ಕಡೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ, ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ. ಮರಿ ಬೆಕ್ಕು ಹಾಲು ಕುಡಿದು ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಗಗನದಲ್ಲಿ ಮುಗಿಲ ಮೇಲೆ ಏನಿದೆ ಏನಿದೆ, ಬೆಳ್ಳಿ ಬಟ್ಟಲೊಂದು ಅಲ್ಲಿ ತೇಲಿದೆ ತೇಲಿದೆ. ಗಗನದಲ್ಲಿ ಮುಗಿಲ ಮೇಲೆ ಏನಿದೆ ಏನಿದೆ, ಬೆಳ್ಳಿ ಬಟ್ಟಲೊಂದು ಅಲ್ಲಿ ತೇಲಿದೆ ತೇಲಿದೆ. ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ ಎಲ್ಲಿದೆ, ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ ಎಲ್ಲಿದೆ. ಹಾರಿ ಹೋಗಿ ಮರದ ಮೇಲೆ ಕುಳಿತಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಅಟ್ಟದಲ್ಲಿ ಏನು ಶಬ್ದ ಆಗಿದೆ ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ ಓಡಿದೆ. ಅಟ್ಟದಲ್ಲಿ ಏನು ಶಬ್ದ ಆಗಿದೆ ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ ಓಡಿದೆ. ಹಟ್ಟಿಯಲ್ಲಿ ದನವು ಏಕೋ ಕೂಗಿದೆ ಕೂಗಿದೆ, ಹಟ್ಟಿಯಲ್ಲಿ ದನವು ಏಕೋ ಕೂಗಿದೆ ಕೂಗಿದೆ. ಹಗ್ಗ ಬಿಚ್ಚಿ ಕರು ಎಲ್ಲೋ ಓಡಿದೆ.
ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ನನಗೆ ಏಕೋ ನಿದ್ರೆ ಈಗ ಬರುತ್ತಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ. ನನಗೆ ಏಕೋ ನಿದ್ರೆ ಈಗ ಬರುತ್ತಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ. ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ, ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ. ಲೋಕವೆಲ್ಲ ನಿದ್ರೆಯಲ್ಲೇ ಮುಳುಗಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಲಲ್ಲ ಲಾಲ ಲಲ್ಲ ಲಾಲ 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 ಲಾ, ಲಲ್ಲ ಲಾಲ ಲಲ್ಲ ಲಾಲ 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 ಲಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇದೀಗ 1, 2 ಮತ್ತು 3ನೇ ತರಗತಿಯ ವಿದ್ಯಾರ್ಥಿಗಳಿಂದ ಭರತನಾಟ್ಯ. ಹರಿ ಓಂ. ಶಿಶು ಮಂದಿರದ ಮಕ್ಕಳ ಕಾರ್ಯಕ್ರಮ ಮುಗಿದಿದೆ. ಪಾಲಕರು ನಿಮ್ಮ ನಿಮ್ಮ ಮಗುವನ್ನು ನಿಮ್ಮ ಜೊತೆ ಇಟ್ಕೊಳ್ಬೇಕು. ಹಾ, ಕುಶ ತರಗತಿಯ ಮಕ್ಕಳದ್ದಿದೆ. ತಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ತಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ಭವಾರ್ಥಿ ದಾಟಿದವ ತಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ತಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ತಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾರ್ಥಿ ದಾಟಿದವ ಗೆಜ್ಜೆಯ ಕಟ್ಟಿದವ ಗೆಜ್ಜೆಯ ಕಟ್ಟಿದವ ಖಳರದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಖಳರದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಖಳರದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ
ಅಲ್ಲ ಛೀ. ಭರತನಾಟ್ಯ ನೃತ್ಯ ಮಾಡಿದ ಮುದ್ದು ಪುಟಾಣಿಗಳಿಗೆ ಧನ್ಯವಾದಗಳು. ಇದೀಗ ಕರಾವಳಿ ಪ್ರದೇಶ ಎಂದ ಕೂಡಲೇ ನಮಗೆ ನೆನಪಾಗುವುದು ಕಡಲ ತೀರದ ಘಮ ಘಮ ಮೀನಿನ ಊಟ. ಇದಕ್ಕೂ ಮೀರಿದ ವಿಶೇಷವೆಂದರೆ ಅದು ತಂಪಾದ ಸಂಜೆಯಲ್ಲಿ ತಾಳಮದ್ದಲೆ ಭಾಗವತಿಗೆಯೊಂದಿಗೆ ವಿಭಿನ್ನ ವೇಷಭೂಷಣಗಳನ್ನು ಒಳಗೊಂಡ ಒಂದು ನೃತ್ಯ ಕಲೆಯೇ ಯಕ್ಷಗಾನ. ಇದು ಒಂದು ಜಾನಪದ ಕಲೆಯೂ ಹೌದು. ಇದು ದಕ್ಷಿಣ ಕನ್ನಡ, ಉಡುಪಿ, ಕೇರಳದಲ್ಲಿ ಹೆಚ್ಚು ಜನಪ್ರಿಯವಾಗಿದೆ. ಯಾರಿಗೆ ತಾನೇ ಯಕ್ಷಗಾನ ಇಷ್ಟವಿಲ್ಲ ಹೇಳಿ? ನನಗಂತೂ ಯಕ್ಷಗಾನವೆಂದರೆ ತುಂಬಾ ಇಷ್ಟ. ನೀವು ಕೂಡ ಯಕ್ಷಗಾನ ಪ್ರಿಯರಲ್ಲವೇ? ನಿಮಗಾಗಿ ಈಗ ಗಂಡು ಕಲೆಯಾದ ಯಕ್ಷಗಾನ ವೈಭವ ನಿಮ್ಮ ಮುಂದೆ ಇದೀಗ 7ನೇ ತರಗತಿಯ ಮುದ್ದು ಪುಟಾಣಿಗಳಿಂದ. ಹರಿ ಓಂ. ಕುಶ ತರಗತಿಯ ಮಕ್ಕಳನ್ನು ಸ್ಟೇಜಿನ ಪಕ್ಕಕ್ಕೆ ಕರೆದುಕೊಂಡು ಬಿಟ್ಟು ಇಲ್ಲಿ ಹೋಗಬೇಕು. ಕುಶ ತರಗತಿಯ ಮಕ್ಕಳನ್ನು ರಾಮೆ ರಾಮೆ ಕುಡರಿ ರಾಮೆ 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 ಪರಶುರಾಮೆ ರಾಮೆ ರಾಮೆ ಕುಡರಿ ರಾಮೆ 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 ಪರಶುರಾಮೆ ಕುಡರಿ ರಾಮೆ ಪರಶುರಾಮೆ ಕುಡರಿ ರಾಮೆ ಪರಶುರಾಮೆ ಕುಡರಿ ರಾಮೆ ಪರಶುರಾಮೆ ಕಡಲ ಕರೆತ ಉಳುವ ಮರಡಿ ಕುಡರಿ ರಾಮನ ಸುಗಿ ಪೂಕಿ ನುಡಿಯೋ ಕುಡರಿ ರಾಮನ ಸುಗಿ ಪೂಕಿ ನುಡಿಯೋ ಉಡಲ ತಲ್ಮೆನ ಆಪುಂಡು ಉಡಲ ತಲ್ಮೆನ ಆಪುಂಡುಯೋ ರಾಮೆ ರಾಮೆ ಕುಡರಿ ರಾಮೆ 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 ಪರಶುರಾಮೆ ರಾಮೆ ರಾಮೆ ಪರಶುರಾಮೆ ಆಳುಕಲೆ ಯಕ್ಷಗಾನ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ ತಾಳಮೇಳಲು ಕೂರ್ದಿನ ಸಾರಕಾಲದ ಅಳಿಯೊಂದಿನ ದೇವದಿಂಚಿನ ಯಕ್ಷಗಾನ ಮೊಗುರು ತಿಳಿಪುದೇ
ಸೂಜಿ ಮಲ್ಲಿಗೆ ನಿನ್ನ ತೆಲಿಗೆ ಕರಳುದೆ ಆ ಫುಲ್ಲ ಸಂತೆಗೆ ಈ ಕೆಂಪು ತಾಮರೆ ಯಾರಾಗಿ ಸೂರ್ಯ ರೇಖೆ ಮುಲ್ಮಿಂಚಿ ನೋಟಗೆ ನೀರಾಯಿ ಮೇಘಮಾಲಿ ಉಡಲ ತುಡರಿ ಡಲ್ಲಿ ನಂಚಿ ದಿಗಿನ ತನನ ಧಿರೆ ಧಿರೆ ನನ್ನ ಮುಗುರು ತಿಳಿಪುದೆ ಎನ್ನ ಸೂಜಿ ಮಲ್ಲಿಗೆ ನಿನ್ನ ತೆಲಿಗೆ ಗರಳುದೆ ಆ ಫುಲ್ಲ ಸಂಪಿಗೆ ಧನ್ಯವಾದಗಳು. ಇದೀಗ ಶಿಶು ಮಂದಿರದ ಮಕ್ಕಳಿಂದ ಮಂಕುತಿಮ್ಮನ ಕಗ್ಗ ಗೀತೆ.
ಹಲ್ ಚಿ ಹಲ್ ಹಲ್ ಚಿ ಹಲ್ ಹಲ್ ಚಿ ಹಲ್ ಹಲ್ ಅಲ್ಲಿಂದಲೇ ಹಲ್ಚಿ 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 ಹಲ್ ಹಲ್ ಅಕ್ಕಿ ಒಳಗಂಡವನು ಮೊದಲಾರೋ ಕಂಡವರು ಅಕ್ಕರದವರ ಹಕ್ಕಿ ಮೊದಲಿಗ ದನಾರೋ ಲೆಕ್ಕವಿರಿಸಿಲ್ಲ ಜಗ ತನ್ನಾಗಿ ಬಂಧುಗಳ ದಕ್ಕುವುದೇ ದ್ಯಾಸನಿಗೆ ಮಂಕುತಿಮ್ಮ ಮಂಕುತಿಮ್ಮ ಹುಲ್ಲಾಗು ಬೆಟ್ಟಗಳಿ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮರೆಯದಿ ತೂರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗುಂಬಾಗು ಮಂಕುತಿಮ್ಮ ಮಂಕುತಿಮ್ಮ ಒಮ್ಮೆ ಹೂ ತೋಟದಲ್ಲಿ ಒಮ್ಮೆ ಕಲೆ ಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಮವಿಯಾಗು ಮಂಕುತಿಮ್ಮ ಮಂಕುತಿಮ್ಮ. ಮಂಕುತಿಮ್ಮನ ಕಗ್ಗ ಹೇಳಿದಂಥ ಶಿಶುಮಂದಿರದ ಪುಟಾಣಿಗಳಿಗೆ ಧನ್ಯವಾದಗಳು. ಹಲ್ 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 ಮೂಲ ಬಂದು ಮೈ ಕಾರ್ ಕೊಡ್ರಪ್ಪ ಏನಾರು ತಂದು ಕೊಡ್ರಪ್ಪ ಹಲ್ಚಿ ಹಲ್ ಜಗದಾಂಬೆಯ ಅದ್ಭುತ ಸೃಷ್ಟಿ ಬ್ರಹ್ಮ ವಿಷ್ಣು ಮಹೇಶ್ವರರು. ಮಹೇಶ್ವರನನ್ನು ಗಂಗಾಧರ, ಜಟಾಧರ, ಈಶ್ವರ, ಪಶುಪತಿ ನಾನಾ ಹೆಸರುಗಳಿಂದ ಕರೆಯುತ್ತಾರೆ. ಇಂತಹ ಶಿವನನ್ನು ಸ್ತುತಿಸಲು ಶಿವಸ್ತೋತ್ರ ಮತ್ತು ಶಿವತಾಂಡವವನ್ನು ನೃತ್ಯದ ಮೂಲಕ ನಿಮ್ಮನ್ನು ಮನೋರಂಜಿಸಲು ಬರಲಿದ್ದಾರೆ 6ನೇ ತರಗತಿಯ ವಿದ್ಯಾರ್ಥಿನಿಯರು.
जल प्रवाह पावितस्थले खलेवलम्ब्य लम्बिताम्बुजङ्गतुङ्गमालिका ढमड्ढमड्ढमड्ढमन्निनादमड्ढमर्वयं चकार चण्डताण्डवं तनोतु न शिव शिवम् जटाकटाः सम्भ्रमभ्रमन्निलिम्ब निर्जरी विलोलवीचि वल्लरी विराजमानमूर्धनि धगद्धगद्धगज्ज्वलल्ललाटभट्टभावके किशोरचन्द्रशेखरे रति प्रदक्षिणं मम सदा शिवं भजाम्यहं सदा शिवं भजाम्यहम् ॐ नमः शिवाय सहस्रलोचनं प्रभृत्य शेषलेखशेखरं रसूलधूलिधोरणि विदूसराङ्घ्रिपीठं भुजङ्गराजमालया निबद्धजाटचूटक श्रीचिराय जायतां चकोरबन्धुशेखर धनञ्जय स्फुलिङ्गपाणिवीतपञ्चसायकं नमन्निलिम्बनायकं सुधामयूखलेखया विराजमान शेखरं महाकपालि सम्पदे शिरोजटालमस्तु अखर्व सर्वमङ्गला कला कदम्बमञ्जरी जृम्भणामधुव्रतं स्मरान्तकं पुरान्तकं भवान्तकम्
లింగమై కనికరించరా జరిగి అమృతమి కుడిపించరా రామేశలింగమై మహిమ చూపరా పలు శుభముల గని గమయము నిధితము సతతము అందించరా మిథనం స్వాపన కాళ హస్తిలింగేశ్వర ప్రాణం నీవై ఆలింగనం నీరా జగదో కొలువై హరలింగమై నిలబడరా శివై గదివై సర్వజీవలోకేశ్వర శించరా శివశంకర హర హర శంకర జయ జయ శంకర దిగినాథ శివశంకర ప్రకట శుభంకర ప్రళయ భయంకర దిగినాథ శివ శివ హర హర జయ జయ శంకర దిగినాథ శివశంకర ప్రకట శుభంకర ప్రళయ భయంకర దిగినాథ ಹಲೋ ಇದೀಗ ಶಿಶು ಮಂದಿರದ ಮಕ್ಕಳಿಂದ ಶಿಶುಗೀತೆ. ಹಲ್ಚಿ ಹಲ್ಚಿ ಹಲ್ ಹಲ್ಚಿ ಹಲ್ ಹಲ್ ಬರಲ್ಲ ಅಮ್ಮ
ಶಿಶುಗೀತೆ ಹೇಳಿದಂತಹ ಶಿಶು ಮಂದಿರದ ಪುಟಾಣಿಗಳಿಗೆ ಧನ್ಯವಾದಗಳು. ಶಿಶು ಮಂದಿರದ ಪೋಷಕರು ಮಕ್ಕಳನ್ನು ಕರೆದುಕೊಂಡು ಹೋಗಬೇಕಾಗಿ ವಿನಂತಿ. ಅಲಚ್ಚಿ ಹಾಡಿನ ಮೂಲಕ ರಂಜಿಸಿದ ಶಿಶುಮಂದಿರದವರಿಗೆ ಧನ್ಯವಾದಗಳು. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇಂದಿನ ಆಧುನಿಕ ಯುಗದಲ್ಲಿ ಎತ್ತ ಹೋಗುತ್ತಿದೆ ನಮ್ಮಿ ಜಗತ್ತು ಎಂಬ ಸಮಯದಲ್ಲಿ ತುಸು ಸಂಸ್ಕೃತಿಯ ಉಳಿಸೋಣವೇ ಎಂಬಲ್ಲಿಗೆ ತಲುಪಿರುವ ನಾವು ಮುಂದಿನ ಪೀಳಿಗೆಗಾಗಿ ಒಂದಷ್ಟು ಕಾರ್ಯಗಳ ಜೊತೆಗೆ ನವಯುಗದ ಮಕ್ಕಳಿಗಾಗಿ ಭಜನಾ ಕ್ಷೇತ್ರದ ಮೂಲಕ ತೊಡಗಿಸಿಕೊಳ್ಳಲು ಅವಕಾಶವಿತ್ತರೆ ಎಷ್ಟು ಚೆನ್ನ ಅಲ್ಲವೇ. ಇದೀಗ 4ನೇ ತರಗತಿಯ ವಿದ್ಯಾರ್ಥಿಗಳಿಂದ ಬಾರಸಕೆ ಎಂಬ ಹಾಡಿಗೆ ಕೋಲಾಟ ನೃತ್ಯ.
ಹಲ್ಚಿ ಹಲೋ, ಕೃಷ್ಣಲೀಲೆಯನ್ನು ಕೋಲಾಟದ ಮೂಲಕ ಪ್ರದರ್ಶನ ಮಾಡಿದ ತಮಗಿದೋ ಧನ್ಯವಾದಗಳು. ಸತ್ಯ ಜಗತ್ತನ್ನು ನಿಯಂತ್ರಿಸುತ್ತದೆ. ಧರ್ಮ ಸತ್ಯದಲ್ಲಿಯೇ ಅಡಗಿದೆ. ತಾತ್ಕಾಲಿಕವಾಗಿ ಸುಳ್ಳು ಗೆದ್ದಂತೆ ಕಂಡರೂ ಕೊನೆಯ ವಿಜಯ ಸತ್ಯಕ್ಕೆ ಎಂಬುದು ನಮ್ಮ ಹಿಂದೂಗಳ ಹೃದಯ ಸಾಮ್ರಾಟ ಮರ್ಯಾದ ಪುರುಷೋತ್ತಮನಾದ ಶ್ರೀರಾಮನ ನುಡಿಗಳು. ಅಂತಹ ಅಯೋಧ್ಯ ರಾಜನನ್ನು ಕೊಂಡಾಡಲು ಬರುತ್ತಿದ್ದಾರೆ ನಮ್ಮ 5ನೇ ತರಗತಿಯ ವಿದ್ಯಾರ್ಥಿಗಳು. सजाएंगे, आज पग पग पलक बिछाएंगे। ओ आज गली गली अवध सजाएंगे, आज पग पग पलक बिछाएंगे। आज सूखे हुए पेड़ फल जाएंगे, नैना भीगे भीगे जाए कैसे खुशी ये छुपाए राम आएंगे। कुछ समझ न पाए कहाँ फूल बिछाए राम आएंगे। नैना भीगे भीगे जाए कैसे खुशी ये छुपाए राम आएंगे। कुछ समझ न पाए कहाँ फूल बिछाए राम आएंगे। खट पे चल के आज चारों धाम आए हैं। बजाओ ढोल स्वागत में मेरे घर राम आए हैं। कथा शबरी की जैसे
प्रभु के काम आए हैं। बजाओ ढोल स्वागत में, मेरे घर राम आए हैं। हो जन्म जन्म की खोज बताए, राम से चल के राम पे आए। प्रेम कोई हमें और न जाने, राम से रूठे राम से माने। राम सिया की करुण कहानी, एक है चंदन एक है पानी। राम सिया राम जय जय राम। 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 सायं सदा मे मुन्नं सिद्धं सर्वसैन्यं, सहचरुलै पदावस्तुन्नं सफलं स्वामि कार्यं। मा बलमेदन्ते नीपै नमकमे, तलपुननु मुन्टे सकलं मङ्गलमे। महिमान्वितमन्त्रं नीनामम्। ಹಲ್ಚಿ ರಾಮ ಶ್ರೀರಾಮ ನೃತ್ಯವನ್ನು ನಮ್ಮ ಮುಂದೆ ಪ್ರದರ್ಶಿಸಿದಂತಹ 5ನೇ ತರಗತಿಯ ಅಕ್ಕ ಅಣ್ಣನವರಿಗೆ ತುಂಬು ಹೃದಯದ ಧನ್ಯವಾದಗಳು. ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ದೇಶ ನಮ್ಮದು. ಹಲವಾರು ಭಾಷೆಗಳನ್ನು ಆಡುವ ಜನರು ನಮ್ಮಲ್ಲಿದ್ದಾರೆ. ಹಾಗೆ ನಮ್ಮ ಭಾರತಾಂಬೆ ನಮ್ಮೆಲ್ಲರನ್ನು ಆಡಿ ಮುದ್ದಾಡಿಸುವಳು. ಇದೀಗ ನಿಮ್ಮ ಮುಂದೆ ಹಲವು ಭಾಷೆಗಳ ಪದ್ಯವನ್ನು ಸಾರುವ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ 3ನೇ ತರಗತಿ ವಿದ್ಯಾರ್ಥಿನಿಯರು. ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ಧನ್ಯವಾದ. गणनायकाय गणदैवताय गणाध्यक्षाय धीमहि, गुणशरीराय गुणमण्डिताय गुणेशानाय धीमहि, गुणातीताय गुणाधीशाय गुणप्रविष्टाय धीमहि, एकदन्ताय वक्रतुण्डाय गौरीतनयाय धीमहि,
गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि जिया चले जा चले जिया चले जा चले नैनु तले धुआं चले പുഞ്ചിരി തഞ്ചി കുഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കിണ്ണക്ക തകതിമിയാടും തങ്കനിലാവേ പുഞ്ചിരി തഞ്ചി കുഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കിണ്ണക്ക തകതിമിയാടും തങ്കനിലാവേ जिया चले जा चले नैनु तले धुआं चले रात भर धुआं चले जानू ना सकेरी जिया चले जा चले नैनु तले धुआं चले रात भर धुआं चले जानू ना सकेरी नमो 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 भारतांबे नमो 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 भारतांबे सारस्वत शरीरिणी नमोस्तु जगतां वन्द्ये ब्रह्म विद्या प्रकाशिनी नमो नमो भारतांबे हिमालय किरीटिनी गंगाद्या सरित सर्वस्तन्यं ते विश्वपावनी नमो 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 भारतांबे नमो नमो भारतांबे नमो 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 की परोड़ आवी खुशियों संगे लावी हर खाए हय्यू हाय 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 रंगी परोड़ आवी खुशियों संगे लावी हर खाए हय्यू हाय हाय रंगी परोड़ आवी खुशियों संगे लावी हर खाए हय्यू हाय 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 मजा है जिंदगी नशा है जिंदगी धीरे धीरे चढ़ेगी सजिलो साज सजिलो शुभ घड़ी छे आवी आछा आछा टमटमाता शमणाओ जे लावी ओ लावी ओ लावी
छम 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 मैं नाचूं आज छम 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 मैं नाचूं आज ಹೌದು, ಅವ್ರು ಬರ್ಬೇಕಲ್ಲ ಮೇಡಮ್. ಮಕ್ಕಳು ಈ ಮಕ್ಕಳೆಲ್ಲ ಐಸ್ ಕ್ರೀಮ್ ತಿಂತಿದ್ರು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇದೀಗ 1ನೇ ತರಗತಿಯ ಮುದ್ದು ಕಂದಮ್ಮ ಆರಾಧ್ಯ ಆಚಾರ್ಯಳಿಂದ ಅಭಿನಯ ಗೀತೆ. ಹಲ್ಚಿ ಹಲ್ ಹಲ್ ಹಲ್ಚಿ ಹಲ್ ಅಡುಗೆ ಮನೆಯಲ್ಲೊಂದು ಫಂಕ್ಷನ್ ನಡೆದಿತ್ತು. ಸೊಪ್ಪುಗಳೆಲ್ಲ ಸೇರಿ ಚಪ್ಪರ ಹಾಕಿತ್ತು. ತಂಟಿನ ಸೊಪ್ಪು ತಾನೇ ನಿಂತು ತೋರಣ ಮಾಡಿತ್ತು. ಕುಂಬಳಕಾಯಿ ಕುಚ್ಚಲ್ಲಿ ಕುಳಿತು ಅಧ್ಯಕ್ಷನಾಗಿತ್ತು. ಹಾರಿ ಬಂದ ನೀರೆ ಬಾಲಗಳು ಊದಿತ್ತು. ಬಂದ ನುಗ್ಗೆಕಾಯಿ ಡೋಲು ಬಾರಿಸಿತ್ತು. ಅಡುಗೆ ಮನೆಯಲ್ಲೊಂದು ಫಂಕ್ಷನ್ ನಡೆದಿತ್ತು. ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು. ಸೌತೆಕಾಯಿ ಸ್ವಾಗತ ಹಿಂದಿತ್ತು. ಟೊಮೆಟೊಕಾಯಿ ಸಂಜೆ ತಾಂಬೂಲ ಹಚ್ಚಿತ್ತು. ಟೊಮೆಟೊಕಾಯಿ ಸಂಜೆ ತಾಂಬೂಲ ಹಚ್ಚಿತ್ತು. ಬೆಂಡೆಕಾಯಿ ಸಾಸ ಮಾಡಿತ್ತು. ತಡವಾಗಿ ಬಂದ ತೊಂಡೆಕಾಯಿ ಹಾಡು ಹೇಳಿತ್ತು. ತಡವಾಗಿ ಬಂದ ತೊಂಡೆಕಾಯಿ ಹಾಡು ಹೇಳಿತ್ತು. ಅಡುಗೆ ಮನೆಯಲ್ಲೊಂದು ಫಂಕ್ಷನ್ ನಡೆದಿತ್ತು. ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು. ಕ್ಯಾರೆಟ್ ಒಟ್ಟಿಗೆ ಸೇರಿ ಮೇಕಪ್ ಮಾಡಿತ್ತು. ಕ್ಯಾರೆಟ್ ಒಟ್ಟಿಗೆ ಸೇರಿ ಮೇಕಪ್ ಮಾಡಿತ್ತು. ಕೆಂಪರ ಹಿಟ್ಟ ಬ್ರೆಸ್ಟ್ ಹಾಕಿತ್ತು. ಮೂಲೆಯಲ್ಲಿದ್ದ ಮೂಲಂಗಿ ಶೂಟ್ ಮಾಡಿತ್ತು. ಚೀಸ್ ಬಂದು ಡ್ಯಾನ್ಸ್ ಮಾಡಿತ್ತು. ಒಂದು ದಿನ ಫಂಕ್ಷನ್ ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು. ಚೋಟುದ್ದ ಮೆಣಸಿನಕಾಯಿ ಟಕ ಟಕ ಕುಣಿದಿತ್ತು. ಬಾಳೆಹಣ್ಣು ಎತ್ತು ಬಂದು ಡ್ಯಾನ್ಸ್ ಮಾಡಿತ್ತು. ಚೈ ಚೈ ಅಂತ ಸೀನೆಕಾಯಿ ಹಂಸಿ ಮಾಡಿತ್ತು. ಚೈ ಚೈ ಅಂತ ಸೀನೆಕಾಯಿ ಹಂಸಿ ಮಾಡಿತ್ತು. ಬದನೆಕಾಯಿ ಬಂದವಲ್ಲ ಒಂದನೆ ಹೇಳಿತ್ತು. ಬದನೆಕಾಯಿ ಬಂದಾಗ ಒಂದನೆ ಹೇಳಿತ್ತು. ಒಂದನೆ ಹೇಳಿತ್ತು. ಧನ್ಯವಾದಗಳು.
ಹಲೋ ಹಚ್ಚಿ ಅಭಿನಯ ಗೀತೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ ಆರಾಧ್ಯಾಳಿಗೆ ಧನ್ಯವಾದಗಳು. ಉತ್ಸಾಹ, ಹುರುಪು, ಉಲ್ಲಾಸ ಎನ್ನುವ ಪದಗಳೇ ಚಿರನೂತನ. ಅಭಿವೃದ್ಧಿಯ ಸಂಕೇತ ಎಂದರೆ ಜೀವನದಲ್ಲಿ ಸಾಧನೆ ಮಾಡಿ ಮೇಲೇರುವುದು. ಇಂತಹ ಮೇಲಕ್ಕೆ, ಎತ್ತರಕ್ಕೆ, ಬಾನೆತ್ತರಕ್ಕೆ ಹಾರುವ ವಸ್ತುವೇ ಗಾಳಿಪಟ. ಇದಕ್ಕೆ ಪೂರಕವಾಗಿ ಪಟ ಪಟ ಹಾರೋ ಗಾಳಿಪಟ ಎಂಬ ಪದ್ಯಕ್ಕೆ ಹಾರಿ ನಲಿಯಲು, ನಿಮ್ಮನ್ನು ನಲಿಸಲು ಬರುತ್ತಿದ್ದಾರೆ 2ನೇ ತರಗತಿಯ ಪುಟಾಣಿಗಳು. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಮತ್ತೆ ಆಷಾಢ ಮೂಡುತ್ತಿದೆ, ಗಾಳಿನೂ ಬೀಸುತ್ತಿದೆ. ಪಟ್ಟ ಭೂಮಿನ ದಾಟುತ್ತಿದೆ, ದಾರನು ಡೀಲೈತೆ. ಮಂಜ ಹಾಕೋಣ ಬಾ, ಮಜ ಮಾಡೋಣ ಬಾ, ಬಣ್ಣ ಹಚ್ಚೋಣ ಬಾ, ಬಾನ ಮುಚ್ಚೋಣ ಬಾ, ಪಟ ಪ್ರಗತಿಯ ಸಂಕೇತ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಇದು ಹಕ್ಕಿಯಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಪಟ್ಟ ಮೇಲೇರಿ ಬೀಗುದು, ಒಮ್ಮೊಮ್ಮೆ ಬಾಗುದು ಕೇಳು. ಹೀಗೆ ಆಗಾಗ ಏರುವುದು, ಆಗಾಗ ಇಳಿಯುವುದೇ ಬಾಳು. ಎಷ್ಟೇ ಮೇಲ್ ಹೋದರು ಚಿಕ್ಕೋನಾಗೆ ಇರು ಅನ್ನೋ ನೀತಿ ಪಾಠನ ಪಟ್ಟ ಹೇಳ್ದು ಗುರು. ಇದ
ಮರೆತೋರು ಗೊತ್ತಾದ್ರು ಪಟ ಪಟ ಹಾರೋ ಗಾಳಿ ಪಟ 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 ಬೋರು ಧೂಳಿ ಪಟ ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಕಾಲ ಇದ್ರೂ ನೀನಲ್ಲ ಏ ಏ ಏ ಪಟ ಪಟ ಹಾರೋ ಗಾಳಿ ಪಟ 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 ಬೋರು ಧೂಳಿ ಪಟ 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 ಹಾರೋ ಗಾಳಿ ಪಟ 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 ಬೋರು ಧೂಳಿ ಪಟ ಹಲ್ಚಿ ಪಟ ಪಟ ಎಂದು ಗಾಳಿಪಟ ಪಟ ಪಟ ಎಂದು ಗಾಳಿಪಟ ಪಟ ಪಟ ಗಾಳಿಪಟ ಅಂತ ನೃತ್ಯ ಮಾಡಿದ ನಮ್ಮ ಮಕ್ಕಳಿಗೆ ಧನ್ಯವಾದಗಳು. ಚಂದಿರನ ಮೊಗಕ್ಕೆ ನಾವೇ ಸರಿಸಾಟಿ ಎಂಬಂತೆ ಈ ಸುಂದರ ಸಂಜೆಯ ಸೊಬಗನ್ನು ಇಮ್ಮಡಿಗೊಳಿಸಲು ನಮ್ಮ ಮುಗುಳು ನಗೆಯ ಸುಂದರಿಯರು ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಟಮ್ಕಿ ಬಡಿಯುತ್ತಾ ಪರಶಿವನನ್ನು ಕರೆಯುವುದು ಒಂದು ಬಗೆಯಾದರೆ, ವರಾಹ ರೂಪದಲ್ಲಿನ ವಿಷ್ಣುವಿನ ಅವತಾರವನ್ನು ನೃತ್ಯದ ಮೂಲಕ ತಂದಿಡುವರು ಇದೀಗ ತಮ್ಮ ಮುಂದೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ವಿದ್ಯಾರ್ಥಿನಿಯರನ್ನು. ಹರಿ ಓಂ. ಒಂದು ಸೂಚನೆ, ಎಲೆಗಳು ನೂರಾರು ಈ ಪದ್ಯದ ಸಂಗೀತ ಈ ಹಾಡಿಗಿರುವಂತಹ ಮಕ್ಕಳು ವೇದಿಕೆಯ ಹಿಂಭಾಗಕ್ಕೆ ಆದಷ್ಟು ಬೇಗ ಬರಬೇಕು. ಶುಭ ಕರಿ ನಿನ್ನಯ ಧ್ಯಾನ
वराहरूपं देववरीढं परस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಕಾಪಾಡ್ದೋನೆ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಓ ಕಲ್ಲು ಮುಳ್ಳಿನ ಹಾದಿಯಾಗೆ ಕೊಂಬಿದ್ರೆ ಇಳಿಜಾರದು ಇನ್ನೊಂದೆಜ್ಜೆ ಊರಂಗಿಲ್ಲ ನಂಗಾದ್ರೆ ಕ್ವಾರಣ್ಯನೆ ಕೈಯಾಗ ಹಿಡ್ದು ಕಾಣಂಗ್ ಬಂದು ಕಾಪಾಡ್ದೋನೆ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇದೀಗ ಎಲೆಗಳು ನೂರಾರು ಸಂಗೀತ.
ಬಂಗಾರ ಅಲ್ಲಿ ಕೂತ್ಕೊಳ್ಳಿ, ಬಂಗಾರ ಅಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಆ ಚೇರಲ್ಲಿ ಕೂತ್ಕೊಳ್ಳಿ ಅಪ್ಪ. ನಿಮಗೆ ಬೇಕಾಯ್ತದು ಚೇರ್? ಹಂಗೆ ಬೇಡ, ನೀವು ಅಲ್ಲಿ ಅಲ್ಲಿದ್ದಾರೆ ಎಲ್ಲರೂ ಸಕಾರಿ ಜೋರಲ್ಲಿ ಗೊತ್ತು ಮೈಕ್ ದೂರ ಉಂಟು, ಜೋರು ಹಲ್ ಚಿಕ್ ಹಲ್ ಹಲ್ ಚಿಕ್ ಹಲ್ 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 ಚಿಕ್ ಚಿಕ್ ಹಲ್ ಚಿಕ್ ನಮ್ಮ ಇದಕ್ಕೆ hal chick hal hal chick hal hal chick hal ಗಟ್ಟಿ ಆಡಿ ಮಕ್ಕಳೇ, ಗಟ್ಟಿ ಆಡಿ. ಮಾತಾಡ್ಬೇಡಿ, ಮಾತಾಡ್ಲಿಕ್ಕಿಲ್ಲ. hal chick hal chick hal
ಇಂಬಿ ಹನುಮಾನ್ ಚಾಲಿಸ ಒಂದು 30. हलची हल हल ಎಲೆಗಳು ನೂರಾರು ಎಂಬ ಪದ್ಯವನ್ನು ಹಾಡಿದ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು. ಜಯ ಹನುಮಾನಿಗೆ ಅನುಗುಣ ಸಾಗರ್, ಜಯ ಕಪೀಶತಿ ಲೋಕು ಜಾಗರ್ ಎಂಬ ಹನುಮಾನ್ ಚಾಲಿಸು ನೀವೆಲ್ಲರೂ ಬಲ್ಲಿರಿ. ಇದು ಧನಾತ್ಮಕ ಶಕ್ತಿ ಎಂದರೆ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸುತ್ತದೆ. ಈ ಹನುಮಾನ್ ಚಾಲಿಸಿಗೂ ಹಾಗೂ ಹನುಮಂತನ ಇನ್ನೊಂದು ಹಾಡಿಗೂ ತಮ್ಮದೇ ಶೈಲಿಯಲ್ಲಿ ಹೆಜ್ಜೆ ಹಾಕಲು ಬರ್ತಿದ್ದಾರೆ 6ನೇ ತರಗತಿಯ ನನ್ನ ಸಹಪಾಠಿಗಳು. चरण सरोज रज निज मन मुकुर सुधार बरनौ रघुबर विमल जसु जोदायक पाल चारि ज्ञान गुण सागर जय कपीसति लोक उजागर जय ज्ञान गुण सागर जय कपीसति लोक उजागर अतुलित बल धामा रंजन पुत्र पवन सुत नामा महावीर विक्रम बजरंगी कुमति निवार सुमति के संग ज्ञान गुण सागर जय कपीसति लोक उजागर जय ज्ञान गुण सागर जय कपीसति लोक उजागर अतुलित बल धामा रंजन पुत्र पवन सुत नामा महावीर विक्रम बजरंगी कुमति निवार सुमति के संग शंकर सुमन केसरी नंदन तेज प्रताप महाजगबंदन शंकर सुमन केसरी नंदन तेज प्रताप महाजगबंदन विद्यावान गुणी अति चातुर राम काज करिबे को आतुर विद्यावान गुणी अति चातुर राम काज करिबे को आतुर प्रभु चरित सुनबे को रसिया राम लखन सीता मन बसिया
मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೆ ಧೀರ ಜಯ ಹನುಮಾನ್। ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೆ ಧೀರ ಜಯ ಹನುಮಾನ್। ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಾಮ ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಾಮ। ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೆ ಧೀರ ಜಯ ಹನುಮಾನ್। ಭಕ್ತಿಲಿ ಶಕ್ತಿ ಕಂಡನೋ ಹನುಮ ರಾಮನ್ನೇ ಗೆದ್ದು ಬಿಟ್ಟನೋ ಭಕ್ತರನ್ನು ನಿತ್ಯ ಕಾಯುವ ಮಾರುತಿ ಪ್ರೀತಿಯಿಂದ ಬಂದು ಹರಸುವ ಇದು ರಾಮ ಮಂತ್ರ ಸಾರ ಹನುಮಂತನ ಶಕ್ತಿಯ ಪಾರ ರಾಮ ಲಕ್ಷ್ಮಣರ ಹೊತ್ತೋನಯ್ಯ ಪುಟ್ಟ ಮಕ್ಕಳ ನಾಯಕ ಆಂಜನೇಯ ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ। ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೆ ಧೀರ ಜಯ ಹನುಮಾನ್। ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಾಮ ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಾಮ। ಹಲೋ ನೋಡಿ ಬನ್ಪೆ ಹನುಮಾನ್ ಚಾಲೀಸ್ ಹಾಡಿಗೆ ನೃತ್ಯವನ್ನು ಮಾಡಿದ ನಮ್ಮ 6ನೇ ತರಗತಿಯ ಮುದ್ದು ಮಕ್ಕಳಿಗೆ ಧನ್ಯವಾದಗಳು। ಇದೀಗ ಡೋಲು ವಾಜಿರೆ ಭಯ್ಯ ಡೋಲು ಡೋಲಾರೆ ನಾನು ಯಾವ ಭಾಷೆಯಲ್ಲಿ ಹಾಡ್ತಾ ಇದ್ದೀನಿ ಅಂತ ಗೊತ್ತಾ ನಿಮಗೆ? ನಾನು ರಜೆಯಲ್ಲಿ ಮುಂಬೈಗೆ ಹೋಗಿದ್ದೆ. ಅಲ್ಲಿ ಅನೇಕ ಭಾಷೆಗಳನ್ನು ಮಾತನಾಡುವ ಜನರು, ಅಲ್ಲಿನ ಆಚಾರ ವಿಚಾರ ಸಂಸ್ಕೃತಿ ನನಗೆ ತುಂಬಾನೇ ಇಷ್ಟವಾಯಿತು. ಅದನ್ನು ನಿಮಗೂ ತೋರಿಸಬೇಕೆಂದುಕೊಂಡಿದ್ದೇನೆ. ಇದೀಗ ಸುಂದರವಾದ ನೃತ್ಯವನ್ನು ಮಾಡಿ ತೋರಿಸಲಿದ್ದಾರೆ ನಮ್ಮ 7ನೇ ತರಗತಿಯ ಬಾಲಕಿಯರು. सुधीनारिया रे लो
ಹಲ್ ಚಿಕ್ ಹಲ್. ಧನ್ಯವಾದಗಳು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಅಂದರೆ ಎಲ್ಲಿ ಹೆಣ್ಣನ್ನು ಪೂಜಾ ಭಾವದಿಂದ ನೋಡುತ್ತಾರೋ ಅಲ್ಲಿ ದೇವರು ನೆಲೆಸುತ್ತಾರೆ. ಎಲ್ಲ ಹೆಣ್ಣಲ್ಲಿ ಒಂದು ಶಕ್ತಿ ಅಡಕವಾಗಿದೆ, ಅದನ್ನು ಸರಿಯಾದ ಸಮಯದಲ್ಲಿ ವ್ಯಕ್ತಪಡಿಸಬೇಕು. ನಮ್ಮ ಪುರಾಣಗಳು ಸಾರುವುದು ಇದನ್ನೇ. ಅಂತಹ ನೀತಿಯನ್ನು ಸಾರುವ ನವಶಕ್ತಿ ಎಂಬಂತ ಕಥಾ ನೃತ್ಯವನ್ನು ನೃತ್ಯಿಸಲಿದ್ದಾರೆ. ನವ ದುರ್ಗೆಯರು ಒಂದಾಗಿ ಅಧರ್ಮಿಯಾಗಿ ಮೆರೆಯುತ್ತಿದ್ದ ಮಹಿಷಾಸುರನನ್ನು ಮರ್ದಿಸಿ ಶ್ರೀಶಕ್ತಿಯನ್ನು ಸಾರುವ ನೃತ್ಯ ರೂಪಕ ಇದೀಗ ನಿಮ್ಮ ಮುಂದೆ 5ನೇ ತರಗತಿಯ ವಿದ್ಯಾರ್ಥಿನಿಯರಿಂದ. ಒಂದು ಇಂಚ शैलपुत्री च द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकं पञ्चमं स्कन्दमातेति षष्ठं कात्यायनीति च सप्तमं कालरात्रीति महागौरीति चाष्टमं नवमं सिद्धिदात्री च नवदुर्गाः प्रतीताः। ऐगिरिनन्दिनि नन्दितमेदिनि विश्वविनोदिनि नन्दनुते गिरिवरविन्ध्यशिरोदिनि वासिनि विष्णुविलासिनि जिष्णुनुते भगवति हेशितिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दूर्धरधर्षिणि दूर्मुखमर्षिणि हर्षरते त्रिभुवनपोषिणि शङ्करतोषिणि किल्बिषमोषिनि घोषरते तनुजनिरोषिणि दितिसुतरोषिणि दुर्मधशोषिनि सिन्धुसुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते।
ಅಸಾಧ್ಯ. ನನಗೆ ಮರಣವೇ ಇಲ್ಲ. ಎಷ್ಟನೇ ಪದ್ಯ? ಏತನೇ ಪದ್ಯ? ಏತನೇ ಪದ್ಯ ನಿಗಮ? ನವದುರ್ಗಿಯರಿಗೆ ಧನ್ಯವಾದಗಳು. ಇದೀಗ ನಿಮ್ಮ ಮುಂದೆ ಒಂದೊಂದು ಕುಟುಂಬಕ್ಕೂ ಒಂದೊಂದು ಮನೆ ದೇವರು ಇರುತ್ತಾರೆ. ಕೆಲವರು ಮಲೆ ಮಹದೇಶ್ವರನನ್ನು ಪೂಜಿಸಿದರೆ ಇನ್ನು ಕೆಲವರು ಶಿವನನ್ನು ಆರಾಧಿಸುತ್ತಾರೆ. ಹಲವು ದೇವರುಗಳನ್ನು ಪೂಜಿಸುವ ನಮ್ಮ ಈ ತಾಯ್ನಾಡಿನಲ್ಲಿ ದೇವಿಯ ಆರಾಧನೆಯಾಗಿ ಹುಲಿವೇಷವು ಒಂದಾಗಿದೆ. ಇದೀಗ ನಿಮ್ಮ ಮುಂದೆ ನಮ್ಮ ಸಂಸ್ಕೃತಿಯನ್ನು ಬೀರುವ ನೃತ್ಯ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ 7ನೇ ತರಗತಿಯ ಮಕ್ಕಳಿಂದ. ನೋಡು ಬಾರೆ
ಧನ್ಯವಾದಗಳು ಮಕ್ಕಳೇ. ಇದೀಗ ರಾಮ ರಾಮ ಎಂಬ ಭಕ್ತಿಗೀತೆಯೊಂದನ್ನು ಹಾಡಲಿದ್ದಾರೆ ನಮ್ಮ ಪುಟಾಣಿಗಳು. Alci, al. Alci, al. Alci, al, al. Alci. ಕೇಳಿ ಕೇಳಿ ಈಗ ಯಾವುದಾ ನಿಮ್ಮದು? ಈಗ ಯಾವುದಾ? ಈಗ ಯಾವುದು? Ram 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 Jaya Ram 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 Ram
ಸಣ್ಣ ನಾಟಕ ಬೇಗ ಮುಗಿಸಿದ್ರೆ ಲಾಸ್ಟಿಗೆ ಇದು ಈಗ ಯಾವ ನಾಟಕ? ಮಾತಾಜಿ ಹೇಳ್ಬೇಕಾ? ಮಾತಾಜಿ ಹೇಳ್ಬೇಕಾ? ಇದೊಂದು ಲಾಸ್ಟ್ ಮತ್ತೆ ಇನ್ನೊಂದು ಅಷ್ಟೇ ಮುಗಿತಲ್ಲ. ಬೂರ್ದಾಯ್ವಕ್ಕ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಬೂರ್ದಾಯ್ವಕ್ಕ ಬಂದ್ರ ಮೊಬೈಲ್ ತಿರ್ತು ಬೂರ್ನತ ಈ ಬೂರ್ ನೆಟನೆ ಮೂಲತೆ ಮೊಬೈಲ್ ತಿರ್ತು ಬೂರ್ನತ ತಿರನ್ ಇಲ್ಲದೆ ಯಾರ ಇಂಪಾದ ಹಾಡನ್ನು ಹಾಡಿದ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಇದೀಗ ಮೊಬೈಲ್ 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 ಎಲ್ಲಿ ನೋಡಿದರ್ ಮೊಬೈಲ್. ಅರೆ ನಿಮ್ಮ ಕೈಯಲ್ಲೂ ಮೊಬೈಲ್. ಈ ಮೊಬೈಲ್ ಅನ್ನು ನಾವು ಬಿಡುವುದಿಲ್ಲವೇ ಅಥವಾ ಮೊಬೈಲ್ ನಮ್ಮನ್ನು ಬಿಡುವುದಿಲ್ಲವೋ ಒಂದು ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಜನರು ಮೊಬೈಲ್ ಇಲ್ಲದೆ ಬದುಕುತ್ತಿರಲಿಲ್ಲವೇ? ಅವರು ಆರೋಗ್ಯವಾಗಿರುತ್ತಿದ್ದರು. ಆದರೆ ಈಗಿನ ಕಾಲದಲ್ಲಿ ಮೊಬೈಲ್ನ ಅತಿಯಾದ ಉಪಯೋಗಕ್ಕಿಂತ ದುರುಪಯೋಗ ಜಾಸ್ತಿಯಾಗಿದೆ. ಇದೀಗ ಕಿರು ಪ್ರಹಸನ ಮೊಬೈಲ್ ಫೋನ್. ಪರಿಚಯ ಇಟ್ಕೊಂಡು ಬಂದಿರ ಬೇಗ. ಪರಿಚಯ ಅಲ್ಲ. ಅತ್ತೆಯ ಪಾತ್ರದಲ್ಲಿ ಪ್ರವೀಕ್ಷಾ, ಸೊಸೆಯ ಪಾತ್ರದಲ್ಲಿ ನೀಶಾ, ಮಗುವಿನ ಪಾತ್ರದಲ್ಲಿ ತನ್ಯಾ, ಪೋಸ್ಟ್ ಮ್ಯಾನ್ ಪಾತ್ರದಲ್ಲಿ ಸಾನ್ವಿ, ಮೊಬೈಲ್ ಫೋನ್ ಪಾತ್ರದಲ್ಲಿ ಹವಿಷಾ, ಶೂಟಿಂಗ್ ಲೇಡಿ ಪಾತ್ರದಲ್ಲಿ ತನ್ವಿ, ಅರ್ಜುನ ಪಾತ್ರದಲ್ಲಿ ಕೀರ್ತನ, ಲೆಟರ್ ಪಾತ್ರದಲ್ಲಿ ಸಮರ್ಥ್, ಗೇಮ್ ಮ್ಯಾನ್ ಪಾತ್ರದಲ್ಲಿ ಅಮೃತ್, ಯೂಟ್ಯೂಬ್ ಮ್ಯಾನ್ ಪಾತ್ರದಲ್ಲಿ ಆರ್ಯನ್, ದೇವರ ಪಾತ್ರದಲ್ಲಿ ವೈಷ್ಣವ್, ಗನ್ ಶೂಟರ್ ಪಾತ್ರದಲ್ಲಿ ಅನೀಶ್, ಟಿಕ್ ಟಾಕ್ ಮ್ಯಾನ್ ಪಾತ್ರದಲ್ಲಿ ವೈಷ್ಣವಿ. ಓ ನಮಸ್ಕಾರ, ನನ್ನ ಹೆಸರು ಲಿಂಗಪ್ಪ ಅಂತ, ಪೋಸ್ಟ್ ಮ್ಯಾನ್ ಲಿಂಗಪ್ಪ. ನನ್ನ ಕೆಲಸ ಏನಂದ್ರೆ ದಿನ ಎಲ್ಲರ ಮನೆಗೆ ಹೋಗಿ ಲೆಟರ್ ಕೊಡೋದು, ಹಾಗೆ ಮನಿ ಆರ್ಡರ್ ಬಂದಿದ್ರೆ ಮನಿ ಆರ್ಡರ್ ಕೊಡೋದು. ಇದೇ ನನ್ನ ಕೆಲಸ ಕಣ್ರಿ. ಈ ನಮ್ಮ ಊರಿನ ಹೆಣ್ಮಕ್ಳು ತಮ್ಮ ಗಂಡರನ್ನು ಕಾಯ್ತಾರೋ ಗೊತ್ತಿಲ್ಲ, ಆದರೆ ನನ್ನನ್ನು ಮಾತ್ರ ದಿನಾ ಕಾಯ್ತಾರ್ರಿ. ಪೋಸ್ಟ್ ಮ್ಯಾನ್, ನಮ್ಮ ತವರ್ ಮನೆಯಿಂದ ಲೆಟರ್ ಬಂತೇನ್ರಿ, ಮನಿ ಆರ್ಡರ್ ಬಂತೇನ್ರಿ. ಬಿಡಿ, ಒಂದಿನ 2 ದಿನ ಆದ್ರೂ ಕಳೆಬೋದಪ್ಪ, ಆದ್ರೆ ದಿನ ಕೇಳ್ತಾರಿ ವಯಸ್ಸಾದರಂತೂ ನನ್ನನ್ನ ಬಿಡೋದೇ ಇಲ್ರಿ. ಪಿಂಚಣಿ ಬಂತ, ಅದು ಬಂತ, ಇದು ಬಂತ ಅಂತ ನನ್ನನ್ನು ಕೇಳಿ ಸಾಯಿಸ್ತಾರ್ರಿ. ಇನ್ನೀ ಗೌರ್ಮೆಂಟ್ನವ್ರು ಕೊಡಲ್ಲ, ಇವ್ರು ನನ್ನ ಸುಮ್ಮನೆ ಬಿಡಲ್ಲ. ಯಾರೀ ದಿನ ಲೆಟರ್ ಓದಿ ಸಾಕಾಗಿ ಹೋಗಿದೆ. ಅಪ್ಪ ದೇವ್ರೆ, ನನ್ನ ಕೆಲಸನ ಸ್ವಲ್ಪ ಸುಲಭ ಮಾಡಪ್ಪ. ಇದೆ
ಇದೆ ಮುರಿದೋಗಿರೋ ಸೈಕಲ್, ಇದೆ ಹಾಳಾಗಿದ ಬ್ಯಾಗ್, ಇದೆ ಹಾಳಾದ ಲೆಟರ್ಗಳು. ನನಗೂ ಬಿಸಿಲಲ್ಲಿ ತಿರುಗಿ ತಿರುಗಿ ಸಾಕಾಗಿ ಹೋಗಿದೆ. ಅಯ್ಯಯ್ಯೋ, ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ನಂಗಿನ್ನು ಲೆಟರ್ ಕೊಡ್ಬೇಕು. ಸರಿ, ನಾನು ಬರ್ಲಾ? ಯಾರೀ ಪೋಸ್ಟ್? ಹೇಗಿದ್ದೆ ಪುಟ್ಟಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೇನೆ. ಅಪ್ಪ ನನಗೋಸ್ಕರ ಏನ್ ಕಳಿಸಿದ್ದಾರೆ? ಕಿಚನ್ ಸೆಟ್ ಕಳಿಸಿದ್ದಾರಾ ಅಥವಾ ಬಾರ್ಬಿ ಸೆಟ್ ಕಳಿಸಿದ್ದಾರಾ? ಅಪ್ಪನ ನೋಡಿ ಎಷ್ಟು ದಿವಸ ಆಯ್ತು. ಅವರು ಯಾವಾಗ ಬರುತ್ತಾರಾ? ಎಷ್ಟು ದಿವಸ ಆಗುತ್ತದ? ಅವರಿಗೆ ಯಾವಾಗ ರಜೆ ಸಿಗುತ್ತದ? ಅವರು ಯಾವಾಗ ಬರುತ್ತಾರಾ? ಅಯ್ಯೋ ಪುಟ್ಟಿ, ಬೇಜಾರ್ ಮಾಡ್ಕೋಬೇಡಮ್ಮ. ಅಪ್ಪ ನಿನಗೋಸ್ಕರ ಮನಿ ಆರ್ಡರ್ ಕಳಿಸಿದ್ದಾರೆ. ನಿಮ್ಮ ಮನೆಯಲ್ಲಿ ದೊಡ್ಡವರೇನಾದರೂ ಇದ್ದರೆ ಕರೆದುಕೊಂಡ್ ಬಾ. ಅಜ್ಜಿ, ಪೋಸ್ಟ್ ಬಂತು. ಅಮ್ಮ, ಲೆಟರ್ ಬಂತು. ಪಾಪು ಮಲಗಿದೆಯಾ ಎದ್ದಿದೆ ಎಂದು ನೋಡಿಕೊಂಡು ಬಾ. ನಾನು ಹೋಗಿ ವಿಚಾರಿಸುತ್ತೇನೆ. ಪೋಸ್ಟ್ ಬಂತಾ? ಲೆಟರ್ ಬಂತಾ? ಎಲ್ಲಿ ಕೊಡಿ ನೋಡೋಣ. ಯಾರು ಬರೆದಿದ್ದಾರೆ? ಎಲ್ಲಿಂದ ಬಂತು? ಅಯ್ಯಯ್ಯೋ, ಒಂದೇ ಸಮಯಕ್ಕೆ ಎಷ್ಟೊಂದು ಪ್ರಶ್ನೆ ಕೇಳ್ತೀರಿ. ಬರೆದಿದ್ರೆ ಇನ್ನೂ ಬರೆದಿರುತ್ತಾರೆ. ನಿಮ್ಮ ಗಂಡನೇ ಬರೆದಿರ್ಬೇಕಲ್ವಾ? ಅಜ್ಜಿ, ನಿಮ್ಮ ಮಗ ಮಿಲಿಟರಿ ಆಫೀಸಿಂದ 5,000 ಮನಿ ಆರ್ಡರ್ ಕಳಿಸಿದ್ದಾರೆ ಅಂತ ಲೆಟರ್ ಬರೆದಿದ್ದಾರೆ. ತಗೊಳ್ಳಿ, ನಾನಿನ್ನು ಬರುತ್ತೇನೆ. ಅಯ್ಯೋ ಮೂದೇವಿ, ನನಗೆ ಓದೋಕ್ ಬರೋದಿಲ್ಲ. ನೀನೇ ಓದ್ ಹೇಳೋ. ನಿಮ್ಮೆಲ್ಲರ ಮನೆಯ ಲೆಟರ್ ಓದುತ್ತಾ ಕುತ್ಕೊಂಡ್ರೆ ನನ್ನ ಕೆಲಸ ಬೇಗ ಆಗಲ್ಲ. ಅಜ್ಜಿ, ನಾನು ಹೊರಡ್ಬೇಕು. ತಗೊಳ್ಳಿ ಲೆಟರ್. ನಿನಗೆ 5 ರೂಪಾಯಿ ಕೊಡ್ತೀನಿ, ಓದ್ ಹೇಳೋ. ಹಾ, ಆಯ್ತು ಆಯ್ತು. ತಗೊಳ್ಳಿ ನಿಮ್ಮ 5,000 ಮನಿ ಆರ್ಡರ್. ಹಾ, ನಾನು ನಿಮ್ಮ ಮಗ. ನಾನು ಇಲ್ಲಿ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ. ಇಲ್ಲಿ ಶತ್ರುಗಳ ಕಾಟ ಜಾಸ್ತಿಯಾಗಿದೆ. ಮುಂದಿನ ತಿಂಗಳು ಖಂಡಿತ ಬರೋಕ್ಕೆ ಟ್ರೈ ಮಾಡ್ತೀನಿ. ಪೋಸ್ಟ್ ಮುಖಾಂತರ 5,000 ರೂಪಾಯಿ ಕಳಿಸಿದ್ದೀನಿ ಈ ನನ್ನ ಹೆಂಡತಿಗಾಗಿ. ಹೇಗಿದ್ದೀಯಾ? ನಿನ್ನ ನೆನಪು ನನಗೆ ಸದಾ ಕಾಡುತ್ತಲೇ ಇರುತ್ತದೆ. ಆದಷ್ಟು ಬೇಗ ಬಂದೇ ಬರ್ತೀನಿ. ನನ್ನ ತಾಯಿನ ಚೆನ್ನಾಗಿ ನೋಡ್ಕೊ ಚಿನ್ನ. ನಿನಗೆ 101 ಮುತ್ತುಗಳು. ಈತಿ ನಿನ್ನ ಅರ್ಜುನ. ತೆಗೋ ಅಜ್ಜಿ, ನಾನಿನ್ನು ಹೊರಳ. ರಾಮ್ ರಾಮ್. ಅಯ್ಯೋ ಮೂದೇವಿ, 5,000 ಹೇಗೋ ಕೊಟ್ಟೆ. 101 ಮುತ್ತು ನನ್ನ ಸೊಸೆಗೆ ಬೇಕೇ ಬೇಕು. ನೀವೇನ್ ಹೇಳಿದ್ರು 101 ಮುತ್ತು ಕೊಡಕ್ಕೆ ಸಾಧ್ಯನೇ ಇಲ್ಲ. ಅತ್ತೆ, ಸಾಧ್ಯವಿಲ್ಲ ಅಂತೆ. ನನ್ನ ಸೊಸೆಗೆ 101 ಮುತ್ತು ಬೇಕೇ ಬೇಕು. ಅಜ್ಜಿ, 101 ಮುತ್ತು ನಾನೇನಾದ್ರೂ ನಿಮ್ ಸೊಸೆ ಕೊಟ್ಬಿಟ್ರೆ ನಿಮ್ ಮಗ ನನ್ನ ಗನ್ನಿಂದ ಶೂಟ್ ಮಾಡಿ ಸಾಯಿಸೇ ಬಿಡ್ತಾರೆ. ಅತ್ತೆ, ಕೊಡಲ್ವಂತೆ. ನನ್ನ ಸೊಸೆಗೆ 101 ಮುತ್ತು ಬೇಕೇ ಬೇಕು. ಅಜ್ಜಿ, ನಾ ಹೇಗೆ ಹೇಳಿ? 101 ಮುತ್ತಂದ್ರೆ ಸಮುದ್ರದ ಆಳದಲ್ಲಿರುವ ಆ ಮುತ್ತಲ್ಲ. ಮುತ್ತಂದ್ರೆ ನಾ ಹೇಗೆ ಹೇಳಿ? ಮುತ್ತು ಅಂದ್ರೆ ಏ ಮೂದೇವಿ, ನೋಡಿದ್ರಾ ನನ್ನ ಸ್ಥಿತಿ ಹೇಗಾಗಿದೆ? ಈ ಜನ ಉಪಯೋಗಿಸ್ಕೊಳ್ತಾರೆ, ಆಮೇಲೆ ಬಿಸಾಕ್ ಬಿಡ್ತಾರೆ. ನೋಡಿದ್ರ ಆ ಪೋಸ್ಟ್ ಮ್ಯಾನ್ ನಾನಿದ್ದೇನೆ ಹೊಟ್ಟೆ ತುಂಬೋದು, ನನ್ಗೆ ಬೈತಾನೆ. ಇನ್ನೀ ಜನ ಎಲ್ಲಾ ವಿಷಯ ತಿಳ್ಕೊಳ್ತಾರೆ, ಆಮೇಲೆ ಬಿಸಾಕ್ ಬಿಡ್ತಾರೆ. ಎಷ್ಟು ದಿನ ಅಂತ ಪೇಪರ್ ಆಗಿರ್ಲಿ, ಇನ್ನು ನನ್ನ ಕೈಯಲ್ಲಿ ಆಗಲ್ಲ. ಏನಾದರೂ ಮಾಡ್ಲೇಬೇಕು. ಮಾಡ್ತೀನಿ. ಹಾ, ತಪಸ್ಸು ಮಾಡಿದವರಿಗೆ ಆ ದೇವರು ವರ ಕೊಡ್ತಾನಂತೆ. ತಪಸ್ಸು ಮಾಡ್ತೀನಿ, ವರ ಪಡ್ಕೋತೀನಿ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಭಕ್ತ, ಕಣ್ಣು ತೆರೆ. ಅಪ್ಪ ದೇವ, ನನ್ನ ತಪಸ್ಸಿಗೆ ಮೆಚ್ಚಿ ಬಂದಿದ್ದೇಯ ದೇವ. ಹೌದು ಭಕ್ತ, ಕೇಳು. ನಿನಗೇನು ಬರಬೇಕು ಕೇಳು. ಈ ಜನ ನನ್ನ ಬಿಟ್ಟು ಎಲ್ಲೂ ಹೋಗಬಾರದು. ಅವರ ಪ್ರಾಣ ಮಾತಿ ಆಗಿರಬೇಕು ಅಂತ ವರ ಕೊಡು ತಂದೆ. ಭಕ್ತ, ನಿನ್ನನ್ನು ಜನ ತುಂಬಾ ಪ್ರೀತಿಸುತ್ತಾರೆ, ತುಂಬಾ ಗೌರವಿಸುತ್ತಾರೆ. ಆದರೆ ನಿನಗೆ ಗೊತ್ತಾಗುತ್ತಿಲ್ಲ. ಜನರು ನಿನ್ನನ್ನು ಇನ್ನೂ ತುಂಬಾ ಪ್ರೀತಿಸಬೇಕೆಂದರೆ ಇನ್ನೂ ತುಂಬಾ ತೊಂದರೆ ಪಡಬೇಕಾಗುತ್ತದೆ. ಇಲ್ಲ ಪ್ರಭು, ಇಲ್ಲ. ನಾನು ಕೇಳಿದ ವರನೇ ಬೇಕು. ಭಕ್ತ, ಎಲ್ಲಿ ಮಾನವರ ನಾಶಕ್ಕೆ ನೀನೇ ಕಾರಣವಾಗುತ್ತೀಯ, ನೀನೇ ಹೊಣೆಗಾರನಾಗುತ್ತೀಯ.
ಬೇರೆಯವರ ಕೇಳು ಕಂದ. ಇಲ್ಲ ಪ್ರಭು ಇಲ್ಲ, ನನಗೇನಾದರೂ ಪರವಾಗಿಲ್ಲ, ನನಗೆ ನಾನ್ ಕೇಳಿದ ವರನೇ ಬೇಕು. ಸರಿ, ತಥಾಸ್ತು. ಹರಿ ಓಂ, ಹೇಗಿದ್ದೀರಾ? ಯಾವಾಗ ಬರುತ್ತೀರಾ? ಓ ಪುಟ್ಟಿ, ಅಪ್ಪ ಕಾಲ್ ಮಾಡಿದ್ದಾರೆ, ಅಪ್ಪನಿಗೆ ಹರಿ ಓಂ ಹೇಳು. ಅಪ್ಪ ದಿನಾಗ್ಲೂ ಕಾಲ್ ಮಾಡ್ತಿರ್ತಾರೆ, ನನಗೆ ಫೋನ್ ಕೊಡು. ಕೊಡಲ್ಲ, ನನಗೆ ಗೇಮ್ ಮಾಡ್ಲಿಕ್ಕೆ ಉಂಟು. ಪುಟ್ಟಿ ಅದು ನನ್ನ ಫೋನ್, ಕೊಡು. Just 4. I got a spike and shotgun. I got a 10 kills, bro. Come inside, come inside. He is coming. Oh yeah. I get a health. Kill, kill. Knock, knock. ಬಾಗಿಲ್ ತೆಗಿಯೋ, ಬಾಗಿಲ್ ತೆಗಿ. ವಾಶ್ರೂಮಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ? ಬಾಗಿಲ್ ತೆಗಿಯೋ, ಬಾಗಿಲ್ ತೆಗಿ. Oh, I am coming. ಅರ್ಜೆಂಟ್ ಇದೆ, ಬೇಗ ಬಾಗಿಲ್ ತೆಗಿಯೋ, ಬಾಗಿಲ್ ತೆಗಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತು ನಾನು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ 10ನಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದೆಯೋ, ಇಲ್ಲ PUCಯಲ್ಲಿ ಹೊಗೆ ಹಾಕಿಸ್ಕೊಂಡಿದ್ರು, ಜಾಬ್ ಸಿಗದೆ ಕಷ್ಟಪಡ್ತಿದ್ರು, ಡೋಂಟ್ ವರಿ ಗಾಯ್ಸ್, ನನ್ನ ಹತ್ರ ಇದೆ ನಿಮ್ಮೆಲ್ಲ ಟೆನ್ಷನ್ಗೆ ಅಮೇಝಿಂಗ್ ಸೊಲ್ಯೂಷನ್. ದಟ್ ಈಸ್ ದ ಲಿಂಬೆ ಹಣ್ಣು ಜ್ಯೂಸ್. ಜ್ಯೂಸ್ ಕುಡಿತೀರಾ? ಜ್ಯೂಸ್ ಕುಡಿತೀರಾ? ಜ್ಯೂಸ್ ಕುಡಿತೀರಾ? ಹೌದು ಫ್ರೆಂಡ್ಸ್, ಈ ಜ್ಯೂಸ್ ಕುಡಿದ್ರೆ ನಿಮ್ಮೆಲ್ಲ ಟೆನ್ಷನ್ ಮಾಯ ಆಗುತ್ತೆ. ಬನ್ನಿ ನೋಡೋಣ ಈ ಜ್ಯೂಸ್ ಮಾಡುವ ವಿಧಾನ. ಫಸ್ಟ್ 1 glass of water and squeeze the lemon and add the sugar and ಅಲ್ಲಾಡ್ಸು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಜ್ಯೂಸ್ ಮಾಡೋದು ಎಷ್ಟು ಸಿಂಪಲ್ ಆ್ಯಂಡ್ ಈಸಿ. ಇನ್ನಷ್ಟು ಅಮೇಝಿಂಗ್ ವಿಡಿಯೋ ಹಾಕೋದಕ್ಕಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ರಾಮ್ ರಾಮ್. ಹಾಯ್ ಫ್ರೆಂಡ್ಸ್, ನಾನು ಟಿಕ್ಟಾಕ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ಕಾಪಾಡಿ, ನನ್ನ ಫೋನ್ ಹುಡುಕಿ ಕೊಡಿ. ಯಾರಾದ್ರೂ ಕಾಪಾಡಿ, ನನ್ನ ಫೋನಿದ್ದು ಡಿಸ್ಪ್ಲೇ ಹೊಡೆದಾಯ್ತು. ನನಗೆ ಟಿಕ್ಟಾಕ್ ಮಾಡ್ಲಿಕ್ಕೆ ಫೋನ್ ಇಲ್ಲ. ಯಾರಾದ್ರೂ ಕಾಪಾಡಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಶೂಟಿಂಗ್ ಹೋಗ್ತಿದ್ದೀನಿ. ನನ್ನ ಡ್ರೆಸ್ ಹೇಗಿದೆ ಕಮೆಂಟ್ಸ್ ನಲ್ಲಿ ಹೇಳಿ. ಓ ಮೈ ಗಾಡ್, ಯಾರೋ ರೋಡ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ ಫ್ರೆಂಡ್ಸ್. ನೋಡಿದ್ರಾ? ಓ ಮೈ ಗಾಡ್, ರಕ್ತ ಪಿಂಕ್, ಓ ಸಾರಿ ರೆಡ್ ಕಲರ್ ಇದೆ. ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಹತ್ತಿರ ಇದ್ದವರು ಕಾಪಾಡಿ. ನಾನು ಶೂಟಿಂಗ್ ಹೋಗಬೇಕು. ನನಗೆ ಶೂಟಿಂಗ್ಗೆ ಲೇಟ್ ಆಗ್ತಾ ಇದೆ. ರಾಮ್ ರಾಮ್ ಫ್ರೆಂಡ್ಸ್. ಓ ಮೈ ಗಾಡ್, ಪ್ಲೀಸ್ ಸೇವ್. ಯಾಕೋ ವೈಬ್ರೇಟ್ ಆಗ್ತಿದ್ಯಾ? ಯಾಕೋ ಅಳ್ತಾ ಇದ್ಯಾ? ಯಾರಾದ್ರೂ ಬಿಟ್ಟೋದ್ರಾ? ದೇವರ ಹತ್ರ ಹೊರ ಪಡ್ಕೊಂಡೆ ಈಗ ಕುತ್ಕೊಂಡು ಅಳ್ತಿದ್ಯಾ? ಅದು ನಾನು ದೇವರ ಹತ್ರ ವರ ಪಡ್ಕೊಂಡಿದ್ದಾಗ ನಿದ್ದೆನೇ ಮಾಡ್ಲಿಲ್ಲ. ಇನ್ನೇನೋ ಮಲ್ಗೋಕೋದ್ರೆ ಇನ್ನೇನೋ ಬಂದು ಚಾರ್ಜಿಗೆ ಹಾಕಿಸ್ತಾರೆ. ಈ ಜನ ನನ್ನ ಥಿಯೇಟರ್ನೇ ಬಿಡಲ್ಲ. ಬೆಳಿಗ್ಗೆ ಆದ್ರೂ ರಾತ್ರಿ ಆದ್ರೂ ನಂಗೆ ಗೊತ್ತೇ ಇರಲ್ಲ. ನೋಡು ನೋಡು ನೋಡು, ನೋಡಿದ್ಯಾ ಈ ಜನರನ್ನು? ಮಕ್ಕಳ ಪ್ರತಿಭೆಯನ್ನು ಗಮನಿಸೋದ ಬದಲು ಹೇಗೆ ಮೊಬೈಲ್ ಒತ್ತುತ್ತಿದ್ದಾರೆ. ಇದುವೇ ನನಗೆ ತುಂಬಾ ಬೇಸರವಾದ ವಿಷಯ. ನನಗಾಗಿ ಬಂದವೆತೆಯೋ. ಅಯ್ಯೋ, ಯಾವುದೋ ಫೋನ್ ಬರ್ತಾ ಇದೆ. ಹಲೋ
ಹಾಂ ಸರ್. ನಮಸ್ತೆ ಸರ್. ಸರ್ ಕೆಲಸ ಕೊಡ್ತೀರಾ ಸರ್? ಸರ್ ದಯವಿಟ್ಟು ಕೆಲಸ ಕೊಡಿ ಸರ್. ಸರ್ ನೀವೇನು ಕೆಲಸ ಬೇಕಿದ್ರೂ ಮಾಡ್ತೀನಿ ಸರ್. ಹಾಂ ಸರ್, ನೀವೇನು ಕೆಲಸ ಹೇಳಿದ್ರು ಮಾಡ್ತೀನಿ ಸರ್. ಹಾಂ ಸರ್, ಮಾಡ್ತೀನಿ ಸರ್. ಸರ್ ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ಸರ್ ಕೆಲಸ ಕೊಡಿ ಸರ್. ಸರ್ ಹಾಳಾದ ಫೋನು ಕಟ್ಟಾಯಿತು. ಅಲ್ಲ, ಈ ಫೋನ್ ಎಲ್ಲ ಕೆಲಸ ಮಾಡೋದ್ರಿಂದ ನಮಗೆ ಕೆಲಸ ಇಲ್ದಂಗೆ ಆಗೋಗಿದೆ. ಎಲ್ಲ ಕೆಲಸ ಈ ಫೋನ್ ಅಂದೇ ಮಾಡುತ್ತೆ. ಕೆಲಸ ತಗೊಳ್ಳೋದು ಎಷ್ಟು ಕಷ್ಟ ಅಂತ ನಿಮ್ಗೇನಾದ್ರೂ ಗೊತ್ತಾ? ಕೆಲಸನಾ? ಹೌದು, ಕೆಲಸನೇ. ಕೆಲಸ ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡುವುದು, ಹಾಯ್ ಫ್ರೆಂಡ್ಸ್ ಲೋ ಮುದೇವಿ. ಕೆಲಸ ಅಂದ್ರೆ ತಂದೆ ತಾಯಿಗೆ ವಿಡಿಯೋ ಕಾಲ್ ಮಾಡುವುದು. ಅಮ್ಮ, ಕೆಲಸ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕುವುದು. ಕೆಲಸ ಅಂದ್ರೆ ನಾನು ಯೂಟ್ಯೂಬ್ ನೋಡಿದ್ರ ಅದು ಕೆಲಸ ಅಂದ್ರೆ? ಅಯ್ಯಯ್ಯೋ, ಇದು ಒಂದು ಕೆಲಸನ? ಕೆಲಸ ಅಂದ್ರೆ ರೈತರು ಭೂಮಿಯಲ್ಲಿ ಬೆಳೆ ತೆಗೆಯೋದು, ಅದು ಒಂದು ಕೆಲಸ ಅಲ್ವೇ? ಹಾ, ನಾನು ಒಂದು ಪೋಸ್ಟ್ ಮಾಸ್ಟ್ರು, ನಾನು ಪೋಸ್ಟ್ ಕೊಡೋದು ಒಂದು ಕೆಲಸ ಅಲ್ವೇ? ಹಾ, ಇಲ್ಲಿ ಎಷ್ಟು ಮಾತಾಜಿ ಅವರಿದ್ದಾರೆ, ಇವರು ಟೀಚಿಂಗ್ ಮಾಡಕ್ ಬರೋದು ಒಂದು ಕೆಲಸ ಅಲ್ವೇ? ಸಾವಿರಾರು ಮಂದಿ, ಸಾವಿರಾರು ಜನ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಅದು ಒಂದು ಕೆಲಸ ಅಲ್ವೇ? ಇದನ್ನೆಲ್ಲ ಬಿಟ್ಬಿಟ್ಟು ನೀವು ಫೋನ್ ಯೂಸ್ ಮಾಡೋದು ಕೆಲಸ ಅಂತ ಹೇಳ್ತಿದ್ದೀರಲ್ಲ, ಎಂಥ ಜನರೇಷನ್ ಬಂತಪ್ಪ ಈಗ. ಫ್ರೆಂಡ್ಸ್ ಎಲ್ಲ ಮೊಬೈಲ್ ಕೊಟ್ಟು ಹಾಳಾಗಿ ಹೋಗಿದ್ದಾರೆ. ಛೇ, ನನಗೂ ಒಂದು ಕೆಲಸ ಬೇಕಿತ್ತಲ್ವಾ? ಅಯ್ಯೋ, ಮತ್ತೆ ಯಾವುದೋ ಫೋನ್ ಬರ್ತಿದೆ. ಹಲೋ, ಹಾಂ ಸರ್, ಕೆಲಸ ಕೊಡ್ತೀರಾ ಸರ್? ಸರ್ ದಯವಿಟ್ಟು ಕೊಡಿ ಸರ್, ಇಲ್ಲ ಅಂತ ಮಾತ್ರ ಹೇಳಬೇಡಿ ಸರ್. ಸರ್ ಕೆಲಸ ಕೊಡಿ ಸರ್, ಪ್ಲೀಸ್ ಸರ್. ಮತ್ತೆ ಫೋನ್ ಕಟ್ ಮಾಡ್ದ. ಮೊಬೈಲ್ ಬೇಕು, ಆದರೆ ಅತಿಯಾದ ಬಳಕೆ ಒಳ್ಳೆಯದಲ್ಲ. ಯಾವುದಕ್ಕೂ ಒಂದು ಮಿತಿ ಇದೆ. ಮಿತಿ ಮೀರಿದರೆ ಅಮೃತ ವಿಷ ಆಗಬಹುದು ಎಂಬ ಗಾದೆ ಮಾತಿನ ಪ್ರಕಾರ ಮೊಬೈಲ್ ಉಪಯೋಗವು ನಮ್ಮ ಅಧಪತನಕ್ಕೆ ನಾವೇ ಕಾರಣವಾಗುತ್ತೇವೆ. ಎಚ್ಚರಿಕೆ. ಧನ್ಯವಾದಗಳು. ಇದೇನು ನಾಟಕನಾ? ಹರಿ ಓಂ. ಕೊನೆಯದಾಗಿ ಒಂದೇ ಒಂದು ನಾಟಕ ಇರುವುದು, ದಯವಿಟ್ಟು ಪಾಲಕರೆಲ್ಲ ಕೂತು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಾರು ಹೋಗಬೇಡಿ, ಲಾಸ್ಟ್ ಒಂದೇ ಒಂದು ಪ್ರೋಗ್ರಾಮ್.
ಎಲ್ಲರೂ ಕೂತು ಸಹಕರಿಸಿದ್ರಿ. ಇದು ಒಂದಕ್ಕೆ ಕೂತ್ಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಅವ್ರವ್ರ ಬಾಯಿಗೆ ಪ್ರೀತಿಯ ಪ್ರೇಕ್ಷಕರೇ, ಕೈ ಕೊಡು ಎಂಬ ಕಿರುನಾಟಕ ಪ್ರೀತಿಯ ಪ್ರೇಕ್ಷಕರೇ, ಕೈ ಕಡಿದು ಕೊಡು ಎಂಬ ಕಿರುನಾಟಕ ಕೇವಲ ಕಾಲ್ಪನಿಕ. ಇದು ಯಾವುದೇ ಭಾಷೆ, ಪ್ರಾಂತ, ಸಮುದಾಯಗಳನ್ನು ಗುರಿಯಾಗಿಟ್ಟುಕೊಂಡು ಬರೆದಿರುವ ನಾಟಕವಲ್ಲ. ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಲು ಸಿದ್ಧ ಮಾಡಿದಂಥ ಒಂದು ಪ್ರಯತ್ನ. ಅಖಂಡ ಭಾರತದ ಕನಸು ಕಂಡು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎನ್ನುವ ಮಾತು ನೆನಪಾಗಿ ಬರೆದಿರುವ ಸನ್ನಿವೇಶ. ಭಾರತ ಮಾತೆಯ ಬೇರೆ ಬೇರೆ ಪ್ರಾಂತಗಳು ಸ್ವಾರ್ಥ ಭಾವನೆಯಿಂದ ಕಚ್ಚಾಡಿ ತುಂಡು ತುಂಡಾದರೆ ಒಟ್ಟಾರೆ ಭಾರತದ ಅಖಂಡತೆಗೆ ಹೇಗೆ ಮಾರಕವಾಗಬಹುದು ಎಂದು ಊಹಿಸಿ ಈ ರಚನೆ ಮಾಡಲಾಗಿದೆ. ಮಕ್ಕಳಿಗೆ ದೇಶ ಪ್ರೇಮದ ಅರಿವಾಗಬೇಕು. ವಸುದೈವ ಕುಟುಂಬಕಂ ಎಂಬಂತೆ ನಾವು ಭಾರತೀಯರೆಲ್ಲ ಒಂದೇ ಕುಟುಂಬಕ್ಕೆ ಸೇರಿದವರು ಎಂಬ ಭಾವನೆ ಮೂಡಬೇಕು ಎಂಬುದು ನನ್ನ ಕಲ್ಪನೆ. ಒಂದೇ ತಾಯಿಯ ಮಕ್ಕಳಾದರೂ ಭಿನ್ನ ಭಿನ್ನ ಸ್ವಭಾವ, ಅಭಿರುಚಿ ಹೊಂದಿರುವವರಾದರೂ ದೇಶ ಎಂದು ಬಂದಾಗ ಒಕ್ಕೊರಲಿನಿಂದ ಒಂದಾಗಿ ತಾಯಿಯನ್ನು ಕಾಪಾಡಬೇಕಾದದ್ದು ಮಕ್ಕಳಾದವರ ಕರ್ತವ್ಯ, ಋಣ ಸಹ ಎಂಬುದು ನನ್ನ ಭಾವನೆ. ಈ ಕಿರುನಾಟಕ ದೇಶಪ್ರೇಮಿಗಳಿಗೊಂದು ಪ್ರೇರಕವಾದರೆ ಪ್ರೇರಣಾ ವೈಭವ ಸಾರ್ಥಕ ಎನ್ನುವುದು ನನ್ನ ಭಾವನೆ. ಜನನಿ ಓ ಜನನಿ, ಜನನಿ ಜನ್ಮಭೂಮಿ, ಭಾರತಿ ನಿನ್ನಯ ಅಡಿಗಳಿಗೆ ಪೊಡಮಡುವೆನು ನಾ ಅಡಿಗಡಿಗೆ. ಜನನಿ ಓ ಜನನಿ, ಜನನಿ ಜನ್ಮಭೂಮಿ, ಮೇಲೆ ಹಿಮಾಲಯ ಕಾಲಡಿ ಕಡಲು, ಬಂಗಾರದ ನಿಧಿ ತುಂಬಿದ ಒಡಲು. ಮೇಲೆ ಹಿಮಾಲಯ ಕಾಲಡಿ ಕಡಲು, ಬಂಗಾರದ ನಿಧಿ ತುಂಬಿದ ಒಡಲು. ಶ್ರೀಗಂಧದ ಸೌಗಂಧವು ತುಂಬ, ಏನೆಂಬೆನು ನೀ ಸ್ವರ್ಗದ ಬಿಂಬ. ಜನನಿ ಓ ಜನನಿ, ಜನನಿ ಜನ್ಮಭೂಮಿ,
ಸಾವಿರ ವರ್ಷವು ಬಂದರೆ ಬರಲಿ ತಾಯೇ ನಿನ್ನಯ ಮಡಿಲೆ ನಗಿರಲಿ. ನಿನ್ನಲೆ ಜನನ ನಿನ್ನಲೆ ಮರಣ ಎನ್ನ ಜೀವನ ನಿನಗೆ ಶರಣ. ಜನನಿ ಓ ಜನನಿ ಜನನಿ ಜನ್ಮಭೂಮಿ. ಮಗು ಮದ್ರಾಸಿ ಕೇರಳಿ ಹೃದಯಾಂತರಾಳದಿಂದ ಉಕ್ಕಿ ಹೊರಸೂಸುವ ಈ ನಿಮ್ಮ ಮಾತೃಪ್ರೇಮದ ಜೊತೆಗೆ ಸ್ವಾಭಿಮಾನದ ತುಣುಕುಗಳಾದ ನೀವುಗಳು ಒಂದಾಗಿ ಬಾಳಿ ಜಗತ್ತಿಗೆ ಆದರ್ಶಪ್ರಾಯರಾಗಿ ಎಂದು ಈ ತಾಯಿ ಆಶೀರ್ವದಿಸುವಳು. ತಾಯೇ ಭಾರತಾಂಬೆ, ವಾತ್ಸಲ್ಯ ಬೆರೆತು ನಿನ್ನ ಆಶೀರ್ವಾದದ ಬಲದಿಂದ ಈ ಅಲ್ಪರ ಬಾಳಿನ ಸೋಗು ಜಗತ್ತಿನ ಜನರಿಗೊಂದು ಆದರ್ಶವಾದರೆ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಬೇರೇನಿದೆ. ನಿನ್ನ ಸೇವೆಯೇ ನಮ್ಮ ಬಾಳಿನ ಗುರಿ. ನಿನ್ನ ಸಂತೋಷವೇ ನಮ್ಮೆಲ್ಲರ ಸಂತೋಷ. ಸತ್ಯ ಸಹಜವಾದ ಮಾತು ತಾಯೇ. ಶತಮಾನಗಳಿಂದ ನರಳುತ್ತಾ ಹೊರಳುತ್ತಾ ಕಠಿಣ ಕಬ್ಬಿಣದ ಸಂಕೋಲೆಗಳಿಂದ ಬಳಲಿ ಬೆಂಡಾದ ನೀನು ಮತ್ತೆ ಚೇತರಿಸಿ ಮುತ್ತೈದೆಯಾಗಿ ಸ್ಫೂರ್ತಿಯ ನೆಲೆಯಾಗಬೇಕೆಂಬುದೇ ನಮ್ಮೆಲ್ಲರ ಆಸೆ. ನಿನ್ನ ರೋಮ ರೋಮಕ್ಕೆ ತಗುಲಿದ ನೋವು ಅದೇ ನಮಗೆ ಸಾವು. ಕಂದ ಬಾರದ ಮುಖ ತಾಯಿ, ಕುಂದೇನಿವುದು ಹೇಳು, ಪರಿಹರಿಸುವ ಭಾಗ್ಯ ನಮ್ಮದಾಗಿರಲಿ. ಇದ್ದರಿರಬೇಕು ನಿಮ್ಮಂತ ಮಕ್ಕಳು. ಸಾರ್ಥಕವಾಯಿತೆನ್ನುವುದರ ಇಂದಿಗೆ ಮಕ್ಕಳೇ, ನಿಮ್ಮ ಮುಖ ಕಂದಿದರೆ ಎನ್ನ ಮುಖ ಕಂದುವುದು, ಅತ್ತರೆ ಅಳುವುದು, ನಕ್ಕರೆ ನಗುವುದು. ನಿಮ್ಮೆಲ್ಲರ ಅಭ್ಯುದಯವೇ ಎನ್ನ ಅಭ್ಯುದಯ, ನಿಮ್ಮ ಸುಖವೇ ಎನ್ನ ಸುಖ. ಏಕೆ ಪಂಜಾಬಿ, ಈ ನಿನ್ನ ಮೌನಕ್ಕೆ ಏನಿಹುದು ಕಾರಣ? ಕೊಚ್ಚಿಕೊಳ್ಳುವ ಅಭ್ಯಾಸ ನಮಗಿಲ್ಲ ತಾಯೇ. ಮೌನ ತಾಳಿದರೆ ಬೆಲೆ ಇಲ್ಲ, ಬೇಡಿಹೆನು ಅಂದೆ, ಇಂದು ಮತ್ತೆ ಕೇಳುವೆನು. ನಮ್ಮ ಸುಖವೇ ನಿನ್ನ ಸುಖವೆಂಬುದು ಸತ್ಯ ಸಹಜವಾದ ನುಡಿಯಾದರೆ ನಾವು ಉದಿಸಿದ ತಾಣ ನಮ್ಮದು, ಆ ಭಾಗದೊಡನೆ ಬೇರೆ ಉಳಿಯುವೆವು ಎಂಬ ಬೇಡಿಕೆಗೆ ಇಂದೇ ಅನುಮತಿ ಕೊಡು. ಮನದೊಳಗೆ ಮರ್ಕಟನು ಆಗದಿರು ಪಂಜಾಬಿ. ಈಗಾಗಲೇ ಕಳೆದುಕೊಂಡಿರುವೆನು ಎನ್ನ 2 ಹಸ್ತಗಳನ್ನು. ಪಡೆದುಕೊಂಡವರು ದೂರಿಹರು, ಬಾರದೆಂದಿಗೂ ಅವರಿಗೆ ಈ ತಾಯಿಯ ನೆನಪು. ಹಳೆಯ ಹುಣ್ಣಿನ ಹಸಿ ಆರದ ಮುನ್ನ ಮತ್ತೆ ಕಡಿಯದಿರು ನೀ ಎನ್ನ ಭುಜವ. ಬಯಸಿದರೆ ತಪ್ಪಿಲ್ಲ, ಆದರೆ ಒಳಿತು ಎಂದಿಗೂ ಇಲ್ಲ. ಆಗು ಹೋಗುಗಳ ದಾಟಿ ಈಗ ಬೇಕಿಲ್ಲ ತಾಯೇ, ಬೇಡಿಲ್ಲ ನಾವು ನಿನ್ನ ತನುವಿನ ಮತ್ಯಾವ ಆಯುಧ ಭಾಗವನ್ನೂ ಕೂಡ. ನಾವು ನಮ್ಮವರು ಕೋಟಿಹೆವು, ಬೇಡಿಹೆವು ಬಲಹಸ್ತವೊಂದನ್ನು ಮಾತ್ರ. ಉದಿಸಿದ ತಾಣ ನಮ್ಮದಲ್ಲವೇ ತಾಯಿ, ಬೇರೇನೂ ಬೇಡ, ಬೇಡಿಹುದ ನೀಡು ತಾಯಿ. ನೀ ಜನಿಸಿಹ ತಾಣ ಎನ್ನ ಅಂಗವಲ್ಲವೇ ಮಗು, ಜನ್ಮ ಕೊಟ್ಟಿಹ ತಾಯಿ ನಾನಲ್ಲವೇ ಮಗು. ಮತ್ತೆ ಕಾಡದಿರು, ಮೈ ತುಂಬಾ ಜನಿಸಿಹರು ಕೋಟಿ ಕೋಟಿ ಜನರು. ಬೇಕಿದ್ದರೆ ಕೇಳು ನೀ ನಿನ್ನ ಸಹೋದರರನ್ನು. ಕೇಳಿ ತಿಳಿಯುವುದು ಬೇಕಿಲ್ಲ ತಾಯಿ, ಬೇಡಿದರೂ ನೀಡದ ತಾಯಿ ನೀನೆಂತ ತಾಯಿ. ಕೆಳಗದಿರಲಿ ಈ ಅಮ್ಮ ಮನವನ್ನು ಪಂಜಾಬಿ. ತಾಯಿಯನ್ನು ನಿಂದಿಸಿ ಪಾಪ ಕೂಪದಲ್ಲಿ ಬಿದ್ದು ಹೊರಳಾಡದಿರು ಎಚ್ಚರ. ನೀ ಕೇಳುವ ಹಸ್ತ ಎನ್ನ ತಾಯಿಯ ಅಂಗ, ಕಾಡಿ ಬಡಿಯುವವರ ಶಾಪವಾದಿತು ನೆನಪಿರಲಿ. ಉಪದೇಶಿಸಲು ಬಂದಿಹನು ಉಪದ್ಯಾಪಿ ಅಸ್ಸಾಮಿ, ಕೇಳಿರುವವರಾರು ಹೇಳಲು ನಿನ್ನ ವೇದಾಂತವನ್ನು. ಚಿಗಿದು ಹಾರಾಡಿ ಕುಪ್ಪಳಿಸಿ ಕುಕ್ಕರಿಸಿ ಕುಳಿತವನು ನೀನು. ಎಲೆ ಹೇಡಿ ಮಾತಿನ ಮಲ್ಲ, ನಿನ್ನ ನಾ ಮೊದಲೇ ಬಲ್ಲೆ. ಎನ್ನ ಬೇಡಿಕೆಯೂ ಬೇರೆಹುದು, ನಿನಗೆ ಸಂಬಂಧವಿಲ್ಲ, ನೋಡಿಕೊಳ್ಳುವೆನು ನಾನು. ಎಲೆ ಮೂರ್ಖ, ಬಾಯಿ ಮುಚ್ಚು. ದುಡುಕದಿರು ಪಂಜಾಬಿ, ದುಡುಕಿ ನೀ ಕೆಡದಿರು. ತಾಯಿಯ ಮಾತು ವೇದ ಸಮಾನ, ಮೇಲೆ ಹೇಳಿರನು ಅಸ್ಸಾಮಿ. ಅರಿತು ನಡೆಯುವುದು ನಿನ್ನಗೊಳಿತು, ಮಾತಿನ ಹದ ಮೀರುತ್ತಿದೆ ಎಚ್ಚರ. ಕಿಸಿಯದಿರು ಇಷ್ಟಗಲ ಬಾಯಿ ಮೆಡ್ರಾಸಿ, ನಿನ್ನ ಬಾಯೊಳಗಿನ ಹಲ್ಲು ಮೊದಲೇ ಎಣಿಸೆವು ನಾವು. ಹೆಸರು ಬದಲಾದೊಡನೆ ಹೃದಯ ಬದಲಾಗದು ಗೊತ್ತು. ಅಂದಿನಿಂದೆಂದಿಗೂ ಸ್ವಾರ್ಥ ಸಾಧಕರು ನೀವು, ನಿಮ್ಮ ಸಲಹೆ ನಮಗೆ ಬೇಕಿಲ್ಲ. ನುಡಿಯದಿರು ಮತ್ತೊಮ್ಮೆ. ನುಡಿಯುವ ಹಕ್ಕು ನಮಗಿದೆ ಪಂಜಾಬಿ, ಒಳಿತಾಗಲೆಂದೇ ನುಡಿದವನು ಮಡ್ರಾಸಿ. ಎರಡೆನಿಸಬೇಡ ಮಾತಿನಲ್ಲಿ ನೀನು, ಕಡಿಮೆ ಏನಾಗಿದೆ ನನಗೆ ಹೇಳು. ಅಕ್ಷಯ ಪಾತ್ರ ನಿನ್ನಲ್ಲಿಹುದೆ ಹೇಳು, ಕೊರತೆ ತುಂಬಿಕೊಡುವ ಬಲ ನಿನ್ನಲ್ಲಿಹುದೆ ಹೇಳು. ಗೇನು ಹೊಟ್ಟೆಗಾಗಿ ಪರದಾಡುವವರು ನೀವು, ನಿಂತಲ್ಲಿ ಕುಳಿತಲ್ಲಿ ಊಟದ ಚಿಂತೆ ನಿಮಗೆ. ನಮ್ಮ ಚಿಂತೆಯನ್ನು ನೀಗಿಸಲು ಬಂದಿಹನು ಭೂಪ. ಅಣುಕಿನ ಮಾತೇಕೆ ಪಂಜಾಬಿ, ಒಡ ಹುಟ್ಟಿದವರಿಂದ ಮೇಲೆ ಒಬ್ಬರ ದುಃಖ ಇನ್ನೊಬ್ಬರಿಗೆ ಸುಖವಾದಿತೆ. ಹಂಚಿ ಉಂಡು ಬಾಳಿ ಬದುಕಿದರೆ ನಿಮಗಾರಿಗೂ ಕೊರತೆ ಇಲ್ಲ. ಸಾಕು ಸಾಕೆಲೆ ತಾಯಿ, ಕೊಡುವಿನೆನ್ನುವುದರ ಬೇರಿರಲು ಬೇಡುವ ಭಿಕ್ಷುಕರಿಗೇನು ಕೊರತೆ ಈ ನಿನ್ನ ಮಕ್ಕಳಲ್ಲಿ. ದುಡಿಯುವ ಹಸ್ತ ಒಂದಾದರೆ
ಉಂಡು ತೇಗುವ ಹಸ್ತಗಳು ಕೋಟಿ ಕೋಟಿ. ಸಾಕು ಸಾಕೆಮಗೆ ಈ ಭಾವ ಸಂಬಂಧ, ಬೇರೆ ಉಳಿಯುವುದೊಂದೇ ನಮಗಿರುವ ಅನುಬಂಧ. ಮತ್ತೆ ಕೇಳುವೆನು, ಧಿಕ್ಕರಿಸದಿರು ತಾಯೇ, ನಿನ್ನ ಬಲಹಸ್ತದೊಡನೆ ನಮ್ಮೆಲ್ಲರನ್ನು ಬೀಳ್ಕೊಡುವ ಭಾಗ್ಯ ನೀಡು ತಾಯಿ. ಮಗನೇ ಪಂಜಾಬಿ, ತಾಯಿಯ ನೋವು ನಿನಗದುವೆ ಭಾಗ್ಯವೇ ಹೇಳು. ನೀ ಹಿಡಿದ ದಾರಿ ಸರಿಯಲ್ಲ ಮಗನೇ. ಎನ್ನ ಕೇಳು ಕೇಳುಗಳೆಲ್ಲ ನೊಂದಿಹುದು, ಆಧರಿಸಿ ಉಪಚರಿಸುವ ಭಾಗ್ಯ ನಿನ್ನದಲ್ಲವೇ. ಮತ್ತೆ ಮತ್ತೆ ಕಾಡದಿರು, ಸಾರಿ ಸಾರಿ ಹೇಳುವೆನು ನಿನಗೆ. ಆಧರಿಸಿ ನೋಡಿಹೆನು, ಉಪಚರಿಸಿ ನೋಡಿಹೆನು, ಬಂದ ಬಾಗಿ ಎಷ್ಟೆಂಬುದ ಎಣಿಸಿ ನೋಡಿರುವೆನು. ಎಲೆಯ ತಾಯೇ, ಜನ್ಮ ಕೊಟ್ಟಿರುವ ನೀನು ತಾಯಿ ಹೌದು. ಸಲಹಲಾರದ ತಾಯಿ ಇದ್ದರೆಷ್ಟು, ಬೇಕಷ್ಟು ಮಾಡಿರುವೆ ತಾಯಿಯ ಸೇವೆಯನ್ನು. ಋಣವು ಹರಿದಿಹುದು, ಇನ್ನು ಭಯವಿಲ್ಲ, ನಮಗೆ ಬೇಕಿಲ್ಲ ಪರರ ಹಂಗಿನ ಅನ್ನ. ಸಾಕು ಸಾಕೆವೆ ಉಸುಬದ್ದು ಗುಂಡಿನ ತೋಪು. ಎಲೆ ಪಂಜಾಬಿ, ಅತಿ ಪುಣ್ಯ ಪರಿಪುಣ್ಯ ಅನ್ನಪುಣ್ಯ ತಾನೆಂಬಂತೆ ಕೊಚ್ಚಿಕೊಳ್ಳದಿರು ನಮ್ಮೆದುರು. ನಿನ್ನ ಔದಾರ್ಯದ ಇತಿಮಿತಿಗಳು ನನಗೆ ಗೊತ್ತು, ಸಾರಿ ಹೇಳುವೆ ನಿನಗೆ. ಅಂಗ ಹೀನಳ ಮಾಡದಿರು ಎನ್ನ ತಾಯ. ಅತ್ಯಾಸೆ ಗತಿಗೇಡು ಎಂಬುದನ್ನು ಮರೆತಿರುವ ಪಂಜಾಬಿ, ಅಂತೆಯೇ ನುಡಿಯುತ್ತಿರೆ ಮನ ಬಂದಂತೆ. ತಾಯಿಯ ಋಣ ಹರಿಯಲು ಉಂಟೆ, ಈ ತಾಯಿಯ ವರದ ಹಸ್ತವನ್ನು ಕಡಿದು ತಿನ್ನು ಆಂಬಲು ನಿನಗೆ ಬೇಡ. ಗಿಡವೇರಲಾರದ ನೀನು ಮರವೇರುವ ಕನಸು ಕಾಣದಿರು, ನಿನ್ನಾಸೆ ಎಂದಿಗೂ ಫಲಿಸದು. ಚುಚ್ಚು ಮಾತಲ್ಲ, ಬಿಚ್ಚಿ ಹೇಳು ನಿನ್ನೊಂದು ನನಗೆ ಪಂಜಾಬಿ. ನಿನ್ನ ತಲೆಗೆ ಅಂಟಿರುವ ವಿಚಾರ ನಿನ್ನದಲ್ಲ. ಯಾರವರು ಹಚ್ಚಿಕೊಟ್ಟವರು ಹೊಲಿಸೋದಿಗೆ ಹೇಳು. ನಮ್ಮಡುದು ಅವರದ್ದೇ ಬೇರು ಬಿಡುವ ಹುನ್ನಾರ, ಅವರದ್ದಾಗಿರಬಾರದಕ್ಕೆ ಹೊರತು ನಿನ್ನೊಳಿತು ಇಣಿತಿಲ್ಲ. ಸಾರಿ ಹೇಳು ನಿನಗೆ, ಋಣ ಹರಿದಿಲ್ಲ. ಅರಿತಿಹೆನು ಎಂದೋ ನಿಮ್ಮೆಲ್ಲರ ಮಾತಿನ ಅಂತರಾಳದ ಅರ್ಥವನ್ನು. ಮಾತ್ಸರ್ಯ ಜಂತುಗಳಾದ ನಿಮಗೆ ನಮ್ಮೊಳಿತು ಸಹಿಸಲಾಗದೆಂಬುದನ್ನು ಬಲ್ಲೆ. ಮಾತಿನ ಮುತ್ತುಗಳು ನಮಗೆ ಬೇಕಿಲ್ಲ, ಬಯಸಿದ ಭಾಗ್ಯವನ್ನು ಪಡೆದೇ ತೀರುವ ಛಲ ನಮ್ಮದಿದೆ. ಎಲೆಯ ತಾಯೇ, ಕಡಿದುಕೊಡುವುದಾದರೆ ಬಲಹಸ್ತ ಒಂದೇ ಸಾಕು, ಎಳೆದು ಪಡೆಯುವುದಾದರೆ ಅರ್ಧ ಹೃದಯ ಬಂದಿತು. ಎಚ್ಚರ. ಒಂದೇ ನುಡಿಯಲ್ಲಿ ಹೇಳು, ನಿನ್ನ ಗುರಿ ಏನು? ಅಯ್ಯೋ, ಎಳೆದಾಡದಿರು ಎನ್ನ ಬಲಹಸ್ತವನ್ನು ಮಗು. ಕೋಟಿ ಕೋಟಿ ಜನರನ್ನು ಪೋಷಿಸುವ ಈ ಬಲಹಸ್ತವನ್ನು ಕಡಿದು ಕೊಡಲೆಂತು ಮಗು. ಪಂಜಾಬಿ, ನೀ ಎಳೆದು ಎನ್ನ ಅರ್ಧ ಹೃದಯವನ್ನೇ ಪಡೆಯುವಷ್ಟು ಕಠಿಣವಾಯಿತೆ ನಿನ್ನ ಹೃದಯ. ಕತ್ತೆತ್ತಿ ನೋಡು, ಸುತ್ತೆಲ್ಲ ಕುಳಿತಿಹರು ಮತ್ತೆ ಸಂಕೋಲೆ ತೊಡಿಸುವ ಶತ್ರುಗಳು. ಹಿಂದೊಮ್ಮೆ ಬಿಡಿಸಿದ ಧೀರನೂ ನೀನೆ, ಇಂದಿಗೂ ಬಿಡಿಸಬಲ್ಲವನೂ ನೀನೆ. ಹೆದರದಿರುತ್ತಾಯೆ, ಸತ್ತು ಮಣ್ಣಾಗಿಲ್ಲ ಈ ನಿನ್ನ ಮಕ್ಕಳೆಲ್ಲ. ಎಲೆ ಪಂಜಾಬಿ, ಎಳಿದಾಡಿದರೆ ಎಚ್ಚರ, ನೀನೊಬ್ಬನೇ ಧೀರನಲ್ಲ ಈ ತಾಯಿಯ ಮಕ್ಕಳಲ್ಲಿ. ಒಂದಡಿ ಮುಂದೆ ಇಡದಿರು ಕೇರಳಿ, ಪಾದ ತೊಳು ಚನಿಸಿದ ನಿನಗೆ ಪಾದ ತೊಳೆಯುವುದೊಂದೇ ಗೊತ್ತು. ದುರದ ಬಣ್ಣವನ್ನರಿಯದ ಹೇಳಿ ದುರಕ್ಕೆ ಬಂದಿಹನು, ಎನ್ನೊಡನೆ ಕಾದು ನಗೆಗೀಡಾಗಬೇಡ. ಎಚ್ಚರ. ಪಾದ ತೊಳೆಯುವನೆಂದು ಹಂಗಿಸಬೇಡ ಪಂಜಾಬಿ, ಪಾದ ಸೇವೆಗಿಂತ ಮಿಗಿಲಾದ ಸೇವೆ ಮತ್ತೊಂದಿಲ್ಲ. ಹೇಳಿ ಎಂಬ ಮಾತು ಆಡದಿರು, ಸ್ವಾರ್ಥ ಸಾಧಿಸಿಕೊಳ್ಳಲು ಸೋತು ನಿನ್ನ ಆತ್ಮದ ಗೋರಿ ಕಟ್ಟಬೇಕಾದಿದ್ದು ಎಚ್ಚರ. ನಿಮ್ಮ ಏಕತೆಯು ನಮಗಿಂದು ಹೊಸತಲ್ಲ. ಬಂದಿಹನು ಭೂಪ ಕೇರಳಿಗೆ ಬಲ ಕೊಡಲು, ಮತ್ತೆ ಕರಿ ಮರಾಠಿ ಕನ್ನಡಿಗರನ್ನ. ನಿಮ್ಮೊಳಗೆ ಸರಿ ಇಲ್ಲದೆ ನೀವು ನಮ್ಮನ್ನೆದುರಿಸಲು ಒಂದಾಗಿ ಬರುವಿರಾ? ನಿನ್ನೆ ಮೊನ್ನೆ ಹುಟ್ಟಿದ ಕೂಸಲ್ಲ ಇಂದು ಹೆದರಿಸಲು ಮಡ್ರಾಸಿ. ಬೆಳೆದು ಹೆಮ್ಮರವಾಗಿದೆ. ನಮ್ಮ ಅತುಲ ಬಲವನ್ನು ನೀನು ಎಣಿಸಿದರೆ ಹೃದಯ ಹಾರಿ ಹೋಯಿತು, ನೆನಪಿರಲಿ. ಸಾಕು ಸಾಕೆವಿಗೆ ಉಸಿಬದ್ದು ಗುಂಡಿನ ತೋಪು. ಕಚ್ಚುವ ನಾಯಿ ಬೊಗಳೆಲೇಕೆ ಮೂರ್ಖ, ಎನ್ನ ಒಡ ಹುಟ್ಟಿದವರನ್ನು ಇನ್ನೊಮ್ಮೆ ಹಡಿಯದಿರು. ಈವರೆಗೆ ನಮ್ಮಿಂದ ನೀವು ಬದುಕಿ ನಮ್ಮೆದುರು ಜಂಬ ಕೊಚ್ಚಿಕೊಳ್ಳಬೇಡ. ನಿನ್ನ ರೋಮ ರೋಮವನ್ನು ಹರಿದು ಬಿಟ್ಟೇನು, ಮುಚ್ಚು ಬಾಯಿ. ಬಲುಧೀರನಹುದೋ ಅಸ್ಸಾಮಿ, ಎಡಭಾಗದೊಳು ನಿಂತ ನಿನಗೆ ರೋಮ ಹರಿಯುವುದೊಂದೇ ಗೊತ್ತು. ಮೊನ್ನೆಯವರೆಗೆ ರೋಮದೊಳು ಹುಳವ ಹುಡುಕಿದವ ನೀನು. ಹುಳವ ಕೊಲ್ಲುವ ಧೀರ ನಮ್ಮೆದುರು ಬರಬೇಡ. ಎಲೆ ತಾಯೇ, ಪೂರ್ವದಿಂದಲೂ ಸಮರ ಸಾಹಸಿಗರು ನಾವು. ನಾವೆದ್ದು ಬಂದರೆ ಬರುವ ಗಾಳಿಗೆ ಹಾರಿ ಹೋದಿರಿ, ನೆನಪಿರಲಿ. ಎಚ್ಚರ. ಮತ್ತೊಮ್ಮೆ ಹುಳವ ಹುಡುಕಿ ಕೊಲ್ಲುತ್ತಾ ಇರು. ಹುಳುವೆಂದು ಹಳಿಯದಿರು ಶತ್ರು ಸಮೂಹಗಳನ್ನು. ನಮ್ಮೊಳೆಯ ಹಕ್ಕು ನಮ್ಮಂತೆ ನಟಿಸಿ ತಾಯಿಯ ರಕ್ತವನ್ನೇ ಹೀರ ಬಂದವರು ಅವರು. ಕುಳಿತು ನೋಡುವ ಧೀರರು ನೀವು. ಹುಳದೊಡನೆ ಹುಳುವಾಗಿ ಬದುಕುವ ನೀವು ಹಳಿವಿರೇಕೆ ಎಂಬ ಸಾಹಸವನ್ನು. ಕೇಡು ಬಯಸುವ ಶತ್ರುಗಳನ್ನು ಹುಳವೆಂದೆಣಿಸುವ ನಿಮ್ಮಿಂದಲೇ ಈ ತಾಯಿಯ ಮಡಿವಂತಿಕೆ ಮಲಿನವಾದದ್ದು. ದುರಧೀರ ಸಾಹಸಿಗರಾದ ನೀವೇ ಅಲ್ಲವೇ ಅಂದು ಪೂರ್ವದಲ್ಲಿ ಸೋತು ಶತ್ರುಗಳೇ ಹೆಪ್ಪಾಗಿಲ್ದರೆ ಹೆದ್ದಾರಿ ಮಾಡಿಕೊಟ್ಟವರು.
ಪೂರ್ವದ ಕಥೆ ಏಕೆ? ಅಂದಮಗೆ ನೀವು ಸಹಕಾರ ಕೊಟ್ಟಿಲ್ಲ, ಇನ್ನಮಗೆ ನಿಮ್ಮ ಸಹಕಾರ ಬೇಕಿಲ್ಲ. ನಮಗೆ ಯಾರ ಭಯವೂ ಇಲ್ಲ, ಹಿಡಿದ ಛಲವನ್ನು ಬಿಡುವ ಹೇಡಿಗಳೂ ನಾವಲ್ಲ. ಎಲೆ ತಾಯೇ, ನೀ ತಾಳಿದ ಮೌನಕ್ಕಿಂದು ಅರ್ಥವಿಲ್ಲ. ಹೃದಯ ಹರಿದು ಕೊಡುವ ಬದಲು ಬಲಭುಜವ ಕಡಿದು ಕೊಟ್ಟರೆ ನಿನಗೆ ಕೆಡುಕಿಲ್ಲ. ಉದ್ದುದ್ದದ ಮಾತು ಬೇಕಾಗಿಲ್ಲ, ಸೂಕ್ಷ್ಮದಲ್ಲಿ ಹೇಳು ನಿನ್ನ ನಿಲುವೇನು? ಏನು ಹೇಳುವಳು ತಾಯೇ? ಮತ್ತೆ ಕಾಡದಿರುವವಳ ಹೇಳಿ ಕೇಳುತ್ತಿದ್ದರೆ ನಮ್ಮೊಡನೆ ಕೇಳು. ಈ ತಾಯಿ ನಿನಗೆ ಮಾರಾಟವಾಗಿಲ್ಲ. ಹುಟ್ಟಿದ ಕ್ಷಣ ಹುಟ್ಟಿದ ತಾಣ ನಿಮ್ಮದಲ್ಲ. ಹುಟ್ಟಿಸಿದ ತಾಯಿ ಆ ತಾಣವನ್ನು ಬರೆದು ಕೊಟ್ಟಿಲ್ಲ. ಹುಟ್ಟಿದ ತಾಣದಲ್ಲಿ ಬದುಕಲಾರದೆ ಹೋದರೆ ಆ ನಿಮ್ಮ ಹಾಳುವ ಬದುಕಿಗೆ ಈ ನನ್ನ ತಾಯಿ ಹಣೆ ಅಲ್ಲ. ವೇದಾಂತ ಹೇಳಲು ಬಂದೆ ವೇದಮೂರ್ತಿ ಕೇರಳಿ. ನಿನ್ನೆ ಮೊನ್ನೆಯವರೆಗೆ ತೊದಲು ನುಡಿಯದೆ ನೀನು ನಮ್ಮೊಡನೆ ಹಲುಬಿ ಹಣೆನೋವು ತಾರದಿರು. ಹುಟ್ಟಿ ಬಂದಿಹುದು ಈ ತಾಯಿಗೆ, ಹುಟ್ಟಿಸಲು ಕಾಡಿ ಬೇಡಿದವರು ನಾವಲ್ಲ. ಈಗಲೂ ಕಾಡಿ ಬೇಡುವ ಸ್ಥಿತಿ ನಮಗಿಲ್ಲ. ತಾಯಿ ಎಂಬ ಗೌರವದಿಂದ ಕೇಳಿದರೆ ಕೊಡಲಾಗದ ತಾಯಿ ತಾಯಿ ಗೌರವಕ್ಕೆ ಪಾತ್ರಳಲ್ಲ. ಹಠದೊಡನೆ ಛಲವ ಸಾಧಿಸಿಕೊಂಡ ನಮಗೆ ಇನ್ನೂ ತಡೆದಿಲ್ಲ. ಮೇಲೆ ನಿಮ್ಮ ಹಾರಾಟ ನಮಗೊಂದು ಸವಾಲು. ಯಾರು ತಡೆಯುವರು ನೋಡುವೆವು ನಾವು. ಕೊಡು ನಮ್ಮ ಭಾಗವನ್ನು. ನಿಲ್ಲು ಪಂಜಾಬಿ ನಿಲ್ಲು, ಮತ್ತೆ ಅಲುಗಾಡಿದರೆ ಜೋಗೆ. ಎಚ್ಚರ, ಸಾಯಬೇಡಿರಿ ಮುಂದೆ ಬಂದು. ನಿಮಗೆ ನಾನು ಸಾರಿ ಹೇಳುವೆನು. ದೂರ ಸರಿ ಅಸ್ಸಾಮಿ, ನೀ ನಿನ್ನ ತಾಣವನ್ನು ಮೊದಲು ಸೇರು. ಕೇರಳಿ, ಮಡ್ರಾಸಿ, ಜಾರಿ ಬಂದರೆ ಪ್ರಾಣ ಹೋದಿತು ಜೋಕೆ. ಉರುಳು ಹಗ್ಗದ ಹಾರ ತಾಯಿ ಗೊರಳ ಬಿಗಿದಿಹುದು. ದಾಸ್ಯ ಮದಿರೆಯ ಕುಡಿದು ದೇಶ ಮಲಗಿಹುದು. ಹೀನ ದೀನರು ಇವರು ಹತಭಾಗ್ಯರೆಂದು ಹಿಂದೂ ಸಂತಾನವನು ಜಗವು ಜರೆಯುತ್ತಿರೆ. ಅಪಹಾಸ ಉಪವಾಸ ಎಲ್ಲೆಡೆಯು ಧ್ವನಿಸುತ್ತಿರೆ. ದುಃಖ ದುಮ್ಮಾನದಲ್ಲಿ ತಾಯೊಡಲು ಸೂಸುತ್ತಿರೆ. ಕುಪುತ್ರ ಕೋಟಿ ದೇಕೆ ಬಂಜೆತನಲೇಸೆಂದು ತಾಯಿ ದೇವಿ ಕಣ್ಣೀರ ಸುರಿಸುತ್ತಿರಲು. ನಾವಿಹೆವು ಉತ್ತರದಿ ಗಡಿಗುಂಟ ಚೀನೀಯರು. ತಾನಾಗಿ ಬಂದಿಹುದು ಬಯಸಿದ ಸಮಯ. ಹಾಕಿದ ಹೊಂಚಿಂದು ಸಾರ್ಥಕ್ಯ ಪಡೆಯಲೆಂದು ಕಚ್ಚಾಡುತ್ತಿಹರಿಂದು ಭಾರತೀಯ ಮಕ್ಕಳು. ಹರಿಯುತ್ತಿಹರಿಂದು ಅಂಗ ಅಂಗಗಳನ್ನು ಏರಿ ಹೋಗಬಾರದೇಕೆ ಭಾರತೀಯರ ಮೇಲೆ? ಕಾಶ್ಮೀರಿ ಯಾಕೆ, ಪಂಜಾಬಿ, ಅಸ್ಸಾಮಿ, ಕೇರಳಿ ಎಲ್ಲರಿಗೂ ಮಣ್ಣು ಮುಕ್ಕಿಸಿ ಬರಬಹುದು. ತಡವೇಕೆ? ಹೋ, ಏಕತೆಯು ಮುರಿದಿಹುದು. ನಮ್ಮ ಬಯಕೆ ಈಡೇರುವುದು. ತಡ ಮಾಡಿದರೆ ಭಾರತೀಯ ಮಕ್ಕಳು ಮತ್ತೆ ಒಂದಾಗುವರು. ಯಾರ ಧ್ವನಿ ಎಂದು ಕೇಳದಾಯಿತೆ ಮಗು. ಸಿಡಿಲಿನೋಪಾದಿಯಲ್ಲಿ ಮೊಳಗುತ್ತಿಹುದು ವಿರೋಧಿಗಳ ವಿಕಟ ಅಟ್ಟಹಾಸದ ನಗು. ನಿಮ್ಮೊಳಗಿನ ಒಡಕು, ಅದರೊಡನೆ ಹೊಂದಿರುವ ಸ್ವಾರ್ಥ, ವಿರೋಧಿಗಳಿಗದುವೇ ಹಬ್ಬದೂಟ. ನನ್ನ ಕೊರಳ ಮಾಂಗಲ್ಯವನ್ನೇ ಹರಿದು ನಿಮ್ಮೆಲ್ಲರ ಕೈಗೆ ಸಂಕೋಲೆ ತೊಡಿಸುವ ಹೆಬ್ಬಯಕೆ ಅವರಿಗೆ. ಅಂತೆಯೇ ಶತಶತಮಾನಗಳ ಕಾಲ ನನ್ನೊಡನೆ ನರಳಿ ಹೊರಳಾಡಿದ್ದೀರಿ. ಮತ್ತೆ ಬೇಕೆನಿಸಿದೆ ನಿಮಗೆ ಆ ಕಬ್ಬಿಣದ ಕಡಗ. ಮಗು ಪಂಜಾಬಿ, ಒಂದು ಕಾಲಕ್ಕೆ ವಿರೋಧಿಗಳನ್ನು ತಡೆದವನೂ ನೀನೆ. ಇನ್ನೊಂದು ಕಾಲಕ್ಕೆ ಏಕತೆಯ ಕೊರತೆಯಳು ಸೋತು ಶರಣಾಗತನಾದವನು ನೀನೆ. ನನ್ನ ಹಣೆಯೊಳಗೆ ಬರೆದಿಲ್ಲ ಮಕ್ಕಳ ಅಭ್ಯುದಯವನ್ನು ನೋಡಿ ನಲಿಯುವ ಭಾಗ್ಯ. ಮಕ್ಕಳಿಗೆ ಬೇಡದ ತಾಯಿ ಇನ್ನು ಇದ್ದು ಫಲವೇನು? ಇಂದೊಂದು ನಾಳೆ ಮತ್ತೊಂದು ಅಂಗವೆಲ್ಲವ ಕಳೆದು ಮುಂಡದಲ್ಲಿ ಬದುಕಿ ಸಾರ್ಥಕವೇನು? ಹಿರಿಯಣ್ಣನಾಗಿ ಮನೆಗೆ ಆಸರೆಯಾಗಬೇಕಾದ ನೀನೇ ಎನ್ನಿಂದ ದೂರವಿರಲು ಬಯಸಿದರೆ ನಾನು ಸಂತೋಷದ ಬದಲು ಸಂತಾಪದಲ್ಲಿ ಉರಿಯಬೇಕಾದಿತ್ತು. ನಿಮ್ಮೊಳಗೆ ನೆಟ್ಟಿರುವ ಆ ಒಡಕು, ಕಚ್ಚಾಟ, ಅದರೊಡನೆ ಹೊಂದಿರುವ ಸ್ವಾರ್ಥ, ನಿಮ್ಮೆಲ್ಲರ ಗೋರಿಗೆ ಅದುವೇ ನಾಂದಿಯಾಗುವುದರಲ್ಲಿ ಸಂಶಯವಿಲ್ಲ. ಇಲ್ಲ ಇಲ್ಲ ಮಗು ಪಂಜಾಬಿ, ಬಾಳಿ ಬದುಕುವ ಇಷ್ಟ ನನಗೆನಿತೂ ಇಲ್ಲ. ನಿನ್ನ ಕೈಯೊಳಗಿನ ಖಡ್ಗವನ್ನು ಒಮ್ಮೆ ಎನ್ನ ಕೈಯೊಳಗೆ ಇಡು ಬೇಗ. ಎನ್ನ ತುಣುವಿನೆಲ್ಲ ಅಂಗವನ್ನು ತುಣುಕು ತುಣುಕಾಗಿ ಹಂಚುವೆನು. ಕೊನೆಗೆ ಉಳಿದ ಈ ಬಲಹಸ್ತವು ಸಂಪೂರ್ಣ ನಿನ್ನದೇ ಪಂಜಾಬಿ. ಬೇಗ ನಿನ್ನ ಖಡ್ಗವನ್ನು ಎನ್ನ ಕೈಯೊಳಗೆ ಇಡು. ಕ್ಷಮಿಸು ತಾಯೇ, ಕ್ಷಮಿಸು. ಅಪರಾಧವಾಯಿತು. ಸತ್ಯ ದರ್ಶನದಿಂದ ಕಣ್ಣು ತೆರೆಯಿತು. ನಾವೊಡೆದು ಬೇರಾದರೆ ತಾಯಿಯ ಭಾಗ್ಯ ಕಳೆದುಕೊಳ್ಳುವುದಷ್ಟೇ ಅಲ್ಲ,
ಕೋಟಿ ಕೋಟಿ ಮಕ್ಕಳ ಘೋರಿಯಾಗುವುದರಲ್ಲಿ ಸಂಶಯವಿಲ್ಲ. ಕ್ಷಮಿಸು ಕ್ಷಮಿಸು ತಾಯೇ. ಮತ್ತೆ ಬೇಡುವುದಿಲ್ಲ ನಿನ್ನಂಗವನ್ನು ಹರಿದುಕೊಡು ಎಂದು. ನಿನ್ನ ಸೇವೆಯಳು ಅಡಗಿರುವ ಸುಖ ಮತ್ತೆಲ್ಲಿಯೂ ನಮಗೆ ದೊರೆಯಲಾರದು. ಎಂದೆಂದಿಗೂ ನೀನೇ ನಮ್ಮ ತಾಯಿಯಗಳು. ಎಲೆ ಚೀನಿಯ ಒಡಗು ಹುಟ್ಟಿದೆಂದು ಹಬ್ಬದೂಟದ ಕನಸು ಕಾಣಲು ಬೇಡ. ಹಿತಶತ್ರುಗಳನ್ನು ಮೆಟ್ಟಿ ಕುಟ್ಟಿ ಮಣ್ಣಾಗಿಸಲು ಈ ತಾಯಿಯ ಮಕ್ಕಳು ಎಂದೆಂದಿಗೂ ಒಂದಾಗಿ ಇರುವರು. ನಿನ್ನ ಭೋರ್ಗರೆಯ ಧ್ವನಿ ಕೇಳಿ ಹೆದರಿ ಓಡಿ ಹೋಗಲು ಈ ಭಾರತೀಯ ಮಕ್ಕಳು ಇಲಿಯ ಮರಿಗಳಲ್ಲ, ಜೋಕೆ ಸಿಂಹದ ಮರಿಗಳು. ಭಲೆ ಪಂಜಾಬಿ ಬಲೆ, ನಿನಗಿಂತ ವೀರರಿಲ್ಲ, ನಿನಗಿಂತ ಶೂರರಿಲ್ಲ. ಕೋಟಿ ಕೋಟಿ ಪುತ್ರರಲ್ಲಿ ನೀನೇ ಮೇಲು. ಕೊಚ್ಚಿ ಹೋಗುವ ಮುನ್ನ ಮತ್ತೆ ನಿಲ್ಲಿಸಿದ ಧೀರ ಅಣ್ಣನೆಂದು ಕರೆಯಲು ನಮಗೆಲ್ಲ ಅಭಿಮಾನ. ಕಳೆದು ಹೋದದನ್ನೆಲ್ಲ ಮರೆತು ಬಿಡು ಅಣ್ಣ. ಕಣ್ಣು ತೆರೆಸಿದ ತಾಯಿಯ ಸೇವೆ ನಮ್ಮ ಗುರಿಯಾಗಿರಲಿ. ಆ ತಾಯಿಯ ಸ್ಮರಣೆ ನಮ್ಮದಾಗಿರಲಿ. ಭಾರತ ಜನನಿ ಸುಪುತ್ರರೇ ಬನ್ನಿ, ಭಾರತ ಜ್ಯೋತಿಯ ಬೆಳಗಿಸುವ. ಭಾರತಾಂಬೆ ಸನ್ನಿಧಿಯಲ್ಲಿ ಸೇರಿ ನಂದ ಜ್ಯೋತಿಯ ಬೆಳಗಿಸುವ. ಭಾರತ ಜನನಿ ಸುಪುತ್ರರೇ ಬನ್ನಿ, ಭಾರತ ಜ್ಯೋತಿಯ ಬೆಳಗಿಸುವ. ಸುಂದರಗಿರಿ ನದಿವನ ಶೋಭೆಯಲಿ ಅಂದದಿ ಕಂಗೊಳಿಸುತ್ತಲಿರುವ. ಹಿಂದೂ ದೇಶವ ತನ್ನೊಡಲಿನಲಿ, ಹಿಂದೂ ದೇಶವ ತನ್ನೊಡಲಿನಲಿ ಅಂದದಿ ಪೋಷಿಪಳಿ ಮಾತೆ. ಭಾರತ ಜನನಿ ಸುಪುತ್ರರೇ ಬನ್ನಿ, ಭಾರತ ಜ್ಯೋತಿಯ ಬೆಳಗಿಸುವ. ಭಾರತಾಂಬೆ ಸನ್ನಿಧಿಯಲ್ಲಿ ಸೇರಿ ನಂದ ಜ್ಯೋತಿಯ ಬೆಳಗಿಸುವ. ಭೋಲೋ ಭಾರತ್ ಮಾತಾ ಕಿ ಜೈ. ಈ ನಾಟಕದಲ್ಲಿ ಭಾಗವಹಿಸಿದ ಮಕ್ಕಳು ಸಂಚಯ್ 1ನೇ ತರಗತಿ, ಪೂರ್ವಿ ಪಿ ಆಚಾರ್ಯ 6ನೇ ತರಗತಿ, ನಿಶಾನ್ಯ ನಾಯ್ಕ್ 6ನೇ ತರಗತಿ, ಆಯುಷ್ ಬಿ ಸಾಲಿಯಾನ್ 6ನೇ ತರಗತಿ, ಮಯೂರ್ ಎಸ್ ಸನಿಲ್ 4ನೇ ತರಗತಿ. ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ನಮ್ಮ ನಿರೀಕ್ಷೆಗಿಂತ ತುಂಬ ತಡವಾಗಿ ಹೋಯಿತು. ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ ಸಮರ್ಪಣೆ ನಮ್ಮ ಮುಖ್ಯ ಮಾತಾಜಿ ವತ್ಸಲ ಅವರಿಂದ. ಹರಿ ಓಂ. ಬೇಡ ಬೇಡ. ಇವತ್ತಿನ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಮಕ್ಕಳ ಜೊತೆ ನೀವೆಲ್ಲರೂ ಸಂಭ್ರಮಿಸಿದ್ದೀರಿ ಪಾಲಕರೇ. ಹಾಗೆ ನೀವು ಸಹ ಸಂತೋಷ ಪಟ್ಟಿದ್ದೀರಿ ಅಂತ ಅಂದ್ಕೊಳ್ತೇನೆ ನಾನು. ತುಂಬ ಎಲ್ಲ ಒಳ್ಳೆ ಒಪಿನಿಯನ್ಸ್ ಬಂದಿದೆ ನಮಗೆ. ಹಾಗೆ ನಮ್ಮ ಮುದ್ದು ಮಕ್ಕಳ ಈ ಸಂತೋಷ ಕೂಟದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮ ಈ ವಾರ್ಷಿಕೋತ್ಸವ ಇಷ್ಟು ಚಂದದಲ್ಲಿ ಆಗಲಿಕ್ಕೆ ಸಹಕರಿಸಿದಂಥ ಶ್ರೀ ದುರ್ಗಾಂಬಾ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಇದ್ದೇನೆ. ಹಾಗೆ ವಿಡಿಯೋಗ್ರಾಫರ್ನವರಿಗೂ ಸಹ ಧನ್ಯವಾದಗಳು. ಐಸ್ ಕ್ರೀಮ್, ಬಟಾಟೆ ಟ್ವಿಸ್ಟರ್, ಜ್ಯೂಸ್ ಯಾರೆಲ್ಲ ಬಂದಿದ್ದೀರಿ ಅವರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸೆಲ್ಫಿ ಸ್ಟ್ಯಾಂಡನ್ನು ಮಾಡಿಕೊಟ್ಟಂಥ ಸುಜಿತ್ ರವರಿಗೂ ಧನ್ಯವಾದಗಳು. ಹಾಗೂ ಬೆನಕ ಶಾಮಿಯಾನ
ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಮಧ್ಯಾಹ್ನದ ಊಟ ರುಚಿ ರುಚಿಯಾಗಿ ಮಾಡಿದಂಥ ಅಡುಗೆಯವರಿಗೂ ಹಾಗೂ ಅದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಹಾಗೂ ಪಾಲಕರು ನಮಗೆ ಸಹಾಯ ಮಾಡಿರುತ್ತೀರಿ, ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ವಾರ್ಷಿಕೋತ್ಸವದ ಬಗ್ಗೆ ಧನರೂಪದಲ್ಲಿ ಹಾಗೂ ವಸ್ತು ರೂಪದಲ್ಲಿ ನಮ್ಮ ಮಕ್ಕಳ ಪಾಲಕರು ಹಾಗೂ ಅನೇಕ ಮಹನೀಯರು ಸಹಾಯಸ್ತವನ್ನು ನೀಡಿದ್ದೀರಿ. ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯವರಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳು. ಹಾಗೂ ನನ್ನ ಎಲ್ಲ ಪ್ರೀತಿಯ ಸಹೋದ್ಯೋಗಿ ಮಿತ್ರರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರೆಲ್ಲ ಸಹಾಯ ನೀಡಿದ್ದೀರಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೆ ನಮ್ಮ ಮಾತಾಜಿಯವರೆಲ್ಲ ಸ್ಟೇಜಿಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಾನ್ ಟೀಚಿಂಗ್ ಸ್ಟಾಫ್ ಅವರು ಸಮೇತ ನಾರಾಯಣ ಅವರಿರ್ಬೋದು, ಸುನೀಲ್